ಅಭಿನಂದನೆಗಳು. ಮುಂದಕ್ಕೆ ನಟರಾಜನೇ ಮಹಾಲಿಂಗೇಶ್ವರನಾಗಿ ನೆಲೆಯಂತಹ ಪುಣ್ಯ ಸೀಮೆ ಪುತ್ತೂರಿನ ಸೀಮೆಯಲ್ಲಿ ನಾವಿದ್ದೇವೆ. ಇದೀಗ ಕಾರ್ಪಾಡಿಯ ಪುಣ್ಯ ನೆಲದಲ್ಲಿ ನೃತ್ಯಕ್ಕೆ ಅಧಿದೇವತೆಯಾಗಿರ್ತಕ್ಕಂತಹ ಆ ನಟರಾಜನನ್ನು ಭಕ್ತಿಯಿಂದ ವಂದಿಸ್ತಾ ನರ್ತಿಸಲು ತಮ್ಮ ಮುಂದೆ ಬರ್ತಿದ್ದಾರೆ ನಟೇಶ ಗೌತಮ್ನೊಂದಿಗೆ. ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪೂರೈಸಿ 10 ಹಲವು ಕಡೆಗಳಲ್ಲಿ ಭರತನಾಟ್ಯ ಶಿಕ್ಷಣವನ್ನು ನೀಡುತ್ತಾ ಪುತ್ತೂರು ಶ್ರೀ ಶಾರದಾ ಕಲಾಕೇಂದ್ರದಲ್ಲಿ ಸಹಾಯಕ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮುಂಡೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮೆಲ್ಲರ ವಿಧೇಯ ಗುರುಗಳಾದಂತಹ ನೃತ್ಯ ವಿದುಷಿ ಶ್ರೀಮತಿ ಸಂಧ್ಯಾ ಗಣೇಶ್ ವಿಟ್ಲ ಇವರಿಂದ ಇದೀಗ ನಟೇಶ ಕೌತುವಂ. ಕಳವನ ಮುನಿ ಜನ ಸಕಲ ಸುರ ಸುರ ಸನ್ನುದ ಪಾದ ಕಿಂಗಿಣಿ ಜಂ ಜಂ ಜನ 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 ನೂಪುರ ಲಯ ಗದಿ ಜಯ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಗುದರೆ ಗಿಡ ತಗತ ತಕ್ಕಿಡ ಗಿಡ ತಗ ದಿಕ್ಕಿಡ ಗಿಡ ತಗ ತಾಂಡ ವಿಧಂಬರ ದಿಕ್ಕಿಡ ಗಿಡ ತಗ ದಿಗಿದರಿ ಗಿಡ ತಗ ವ್ಯಾಘ್ರ ಚರ್ಮದರ ತುಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿಶೂಲಧರ ನಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿನೇತ್ರ ಶಂಕರ ತಕ್ಕಿಡ ಗಿಡ ತಗ ದಿಕ್ಕಿಡ ಗಿಡ ತಗ ತಾಂಡವಿ ಧಂಬರ ದಿಕ್ಕಿಡ ಗಿಡ ತಗ ದಿಗಿದರಿ ಗಿಡ ತಗ ವ್ಯಾಘ್ರ ಚರ್ಮಧರ ತುಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿಶೂಲಧರ ನಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿನೇತ್ರ ಶಂಕರ ನಂದಿವಾಹನ ನಾದ ಯೋಗ ಪ್ರಿಯ ನಂದಿವಾಹನ ನಾದ ಯೋಗ ಪ್ರಿಯ ಜಗನಂ ಕಿಡ ತಗ ತಗನಂ ಕಿಡ ತಗ ಉದ ತಗ ತತ್ತಗದೈ ಜಗ ಜಗ ಜಯ ಜಯ ಶಶಿರ ವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾಥ ನಟೇಶ ಗೌತಮ್ ತಗ ತಗದಾಂ ದಿಗಿ ದಿಗಿದೈ ತಕ್ಕು ದಿಕ್ಕು ತಕ್ಕಿಟ್ಟ ತುಮ್ ಕಿಡ ಗಿಡ ತಗಿದೈ ತಂಗಿ ಕಿಡ ತಗದಿ ಕೋತ ತ ತಗ ತಗದಾಂ ದಿಗಿ ದಿಗಿದೈ ತಕ್ಕು ದಿಕ್ಕು ತಕ್ಕಿಟ್ಟ ತುಮ್ ಕಿಡ ಗಿಡ ತಗಿದೈ ನಂಗಿ ಕಿಡ ತಗದಿ ಕೂತ ನೃತ್ಯ ಗುರುಗಳಿಗೆ ಅಭಿನಂದನೆಗಳು ಅರ್ಪಿಸ್ತಾ ಮುಂದಿನ ನೃತ್ಯ ಧೀಮ್ ತನನ ಎಂಬ ಇದಕ್ಕೆ ನರ್ತಿಸಕ್ಕೆ ಬರ್ತಿದ್ದವರು ಭೂಮಿಕಾ ಹಾಗೂ ಹಂಸಿತಾ.
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನಿರಿಸ ಸಾಸ ನಿಸ ರಿ ಗ ನಿರಿಸ ಸ ಸಾಸ ನಿಸ ಧ ನಿ ಪ ಮ ಪ ಗ ಮ ರಿ ಸ ರಿ ರಿ ಗ ರಿ ಸ ಮ ಮ ಪ ಧ ಧ ನಿ ಸ ರಿ ರಿ ಗ ಗ ಸ ರಿ ಗ ಗ ನಿ ಸ ಗ ಗ ಮ ಪ ಗ ಧ ನಿ ಸ ರಿ 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 ಗ ಧ ನಿ ಪ ಮ ಪ ಗ ಮ ರಿ ಸ ನಿ ನಿ ಸ ಸ ರಿ ರಿ ಗ ಗ ರಿ ರಿ ಸ ಗ ರಿ ಸ ರಿ ರಿ ಗ ರಿ ಸ ಮ ಮ ಪ ಧ ಧ ನಿ ಸ ರಿ ರಿ ಗ ಧ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಲು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಲು ಕಾಲು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ
ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಲ್ಲ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ, ಕಪ್ಪ ಕೈಯ ಹೆಚ್ಚಿಗೆ, ಮುತ್ತಿನ ಕೋಲಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿರೋ. ಸುಗ್ಗಿಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ತಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ. ಮುಂದಕ್ಕೆ ಕೃಷ್ಣನ ಮೇಲೆ ರಚನೆಗೊಂಡಿರುವಂತಹ ಒಂದು ನೃತ್ಯ
ഓടിവായോ കളിയാടിവായോ കൂടക്കൂടലൂതിനെ ഓടിവായോ കളിയാടിവായോ. ಮುಂದಕ್ಕೆ ಶಿವನ ಮೇಲೆ ರಚನೆಗೊಂಡಿರುವಂತಹ ಒಂದು ಭಕ್ತಿಗೀತೆಗೆ ನರ್ತಿಸಲಿಕ್ಕೆ ಬರ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಟರಾಜ 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 ಸಾ 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 ಪನಿ ಪಾ ಪನಿ ಸಾ 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 ಪನಿ ಪಾ ನಿ 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 ಪ ಮ ಪ ರೆ ಮ ಪನಿ ನಿ 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 ಪ ಮ ಪ ಪ ಮ ರಿ ಸ ಸರಿ ಮ ಪನಿ ಮ ಪನಿ ರ ಸರಿ ಮ ಪನಿ ಮ ಪನಿ ರ ಸರಿ ಮ ಪನಿ ಮ ಪನಿ ಸ. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತರಂ ಪಾದಗಳ ಕುಣಿತಾಧೀತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರ ಸರಿಗಮ ಶ್ರೀಕಾರಂ. ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ. ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ. ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ. ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ
ಮುಂದಕ್ಕೆ ಭೂಮಿಕಾ ಹಾಗೂ ಹಂಸಿತಾ ಇವರಿಂದ ಒಂದು ನೃತ್ಯ. ಅಭಿನಂದನೆಗಳು. ಮುಂದಕ್ಕೆ ಈ ಸಂಸ್ಥೆಯ ಒಂದು ನೃತ್ಯ ಗುರುಗಳಾದಂತಹ ವಿದುಷಿ ಸಂಧ್ಯಾ ಗಣೇಶ್ ಇವರಿಂದ ಕನ್ನಡದ ದೀಪ. ವಿಶೇಷವಾಗಿ ತಲೆಯಲ್ಲಿ ಕಲಶ ಹೊತ್ತು ಕೈಯಲ್ಲಿ ದೀಪಗಳನ್ನು ಹಿಡಿದು ಪುಣ್ಯಭೂಮಿ ಕರ್ನಾಟಕ ಮಾತೆ ಭುವನೇಶ್ವರಿಯನ್ನು ಆರಾಧಿಸುವಂತಹ ಒಂದು ವಿಶೇಷ ನೃತ್ಯ ಧೂಪಾರತಿ. ಇತಿಹಾಸ ಕಾಲದಲ್ಲಿ ಪುರಂದರದಾಸರು ಶ್ರೀಮನ್ನಾರಾಯಣನನ್ನು ತಲೆ ಮೇಲೆ ದೀಪಗಳನ್ನು ಕಲಶದ ಮೇಲೆ ಇರಿಸಿ ಕೈಯಲ್ಲಿ ದೀಪಗಳನ್ನು ಹಿಡಿದು ಹರಿವಾಣದ ಮೇಲೆ ನಿಂತು ಹಂಪೆಯ ವಿರೂಪಾಕ್ಷನ ಸನ್ನಿಧಾನದ ಸುತ್ತ ಭಕ್ತಿಯಿಂದ ಆರಾಧಿಸುತ್ತಿದ್ದಂತಹ ಒಂದು ನೃತ್ಯದ ಹೊಸ ಚಿತ್ರಣ ಇದೀಗ ತಾಯಿ ಭುವನೇಶ್ವರಿಯನ್ನು ಸ್ತುತಿಸುತ್ತಾ ಬರ್ತಿದ್ದಾರೆ. ಹಚ್ಚೇವು ಕನ್ನಡದ ದೀಪ ಎಂಬ ನೃತ್ಯವೊಂದಿಗೆ ನೃತ್ಯಗುರು ವಿದುಷಿ ಸಂಧ್ಯಾ ಗಣೇಶ್ ಇವರು.
ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು, ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು, ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು, ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು, ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ತಡೆದೇವು ಇರುಳ, ಅಣೆದೇವು ತಿರುಳ ಹಿಡಿ ನೆನಪ, ಕರುಳೆಂಬ ಕುಳಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ವಿಶಿಷ್ಟವಾದಂತಹ ನೃತ್ಯದೊಂದಿಗೆ ನಮ್ಮನ್ನು ರಂಜಿಸಿದಂಥ
ವಿದುಷಿ ಸಂಧ್ಯಾ ಗಣೇಶ್ ಇವರಿಗೆ ಅಭಿನಂದನೆ ಅರ್ಪಿಸ್ತಾ ಮುಂದಕ್ಕೆ ಒಂದು ಜಾನಪದ ನೃತ್ಯ ಏನು ಕೊಡ ಏನು ಕೊಡವ.
ಅಭಿನಂದನೆಗಳು. ಪರಶುರಾಮ ಸೃಷ್ಟಿದ ಈ ಪುಣ್ಯಭೂಮಿ ತುಳುನಾಡು. ತುಳುನಾಡದ ವೈಶಿಷ್ಟ್ಯತೆನ ಪಂಡುಗೊರ್ಪಣಂಚಿನ ಒಂಜಿ ತುಳು ಜಾನಪದ ಕಂಡಡು. ತುಳು ಜಾನಪದ ನೃತ್ಯದೊಟ್ಟಿಗೆ ನಮ್ಮನ್ನು ರಚಿಸಿನ ಮಾತೆರೆಗಳ ಅಭಿನಂದನೆ ಪಂಡೊಂದು ಇದೀಗ ವಿಶೇಷವಾದಂಥದ್ದು ಸಾಹಸ ನೃತ್ಯ. ಭರತನಾಟ್ಯ ವಿದುಷಿ ಸಂಧ್ಯಾ ಗಣೇಶ್ ಇವರಿಂದ ಒಂದು ಸಾಹಸಮಯ ನೃತ್ಯ. ಈಗಾಗಲೇ ತಲೆಯ ಮೇಲೆ ಕಲಶವನ್ನು ಹೊತ್ತು ಒಂದು ನೃತ್ಯ ಮಾಡಿದ ಬಳಿಕ ಇದೇ ಶೈಲಿಯಲ್ಲಿ ಇನ್ನೊಂದು ನೃತ್ಯ. ತಲೆಯ ಮೇಲೆ ಸಿಂಬಿಯನ್ನಿಟ್ಟು ಅದಕ್ಕೆ ಅಗ್ನಿಯನ್ನು ಅರ್ಪಿಸಿ ಅದರ ಮೇಲೆ ಕಲಶವನ್ನಿಟ್ಟು ಅದರಲ್ಲಿ ಕಾಫಿಯನ್ನು ಮಾಡುವಂತಹ ಒಂದು ವಿಶಿಷ್ಟ ನೃತ್ಯ ಇದೀಗ ನಿಮ್ಮ ಮುಂದೆ.
ವಿಶೇಷವಾಗಿ ಭಕ್ತಿ ಶ್ರದ್ಧೆಯೊಂದಿಗೆ ಈ ಒಂದು ನೃತ್ಯವನ್ನು ಕಲಿತು ಇದೀಗ ಶ್ರೀ ದೇವರ ಪುಣ್ಯ ವೇದಿಕೆಯಲ್ಲಿ ಇದೀಗ ಪ್ರದರ್ಶನ ಮಾಡ್ತಿದ್ದಾರೆ ವಿದುಷಿ ಸಂಧ್ಯಾ ಗಣೇಶ್. ಅಡುಗೆ
കൂടാരത്തിൻ തുളകമിത കുറുമൊഴി മുല്ലപ്പൂക്കളിത കൂടാരത്തിൻ പുളകമിതാ കുറുമൊഴി മുല്ലപ്പൂക്കളിതാ ഒന്നായി കതിരണി മലരെ കളിയാടൂ കരളുകൾ കുളിരും കഥ പാടൂ പുതിയൊരു പുളകം പൂത്തുവിടന്നു പ്രാണനാളമൊരു മുരളികയായി നൃത്തതാളജതിയുണരുകയായി പ്രാണനാളമൊരു മുരളികയായി നൃത്തതാളജതിയുണരുകയായി പോരൂ പോരൂ മനസ്സുകളെ പുതിയൊരു പൂവിൻ തേരുന്നാൻ ഓരോ ഓരോ മനസ്സുകളെ പുതിയൊരു പൂവിൻ തീരുന്നാൻ ഒരു നവലോകം വിരിയുന്നു ഓമൽ ചിറകുകൾ വിടരുന്നു പുതിയൊരു പുളകം പൂത്തുവിടർന്നു കസവും മുറിയും പുതുനിലാവും കളഭമൊഴിഞ്ഞു സ്വർഗം തുറന്നു വരും സ്വപ്നം മധുമധുര മന്ദാര മലർ ചൊരിഞ്ഞു മിഴികളിലഴകിൻ മഷിയെഴുതൂ നീ ഹൃദയമൃദംഗം തരളിതമാക്കൂ പുതിയൊരു പുളകം പൂത്തുവിടർന്നു സരിഗമ ಭಕ್ತಿಯೇ ಮುಕ್ತಿಗೆ ದಾರಿ ಎಂಬಂತೆ ಭಗವಂತನನ್ನು ಆರಾಧಿಸಲು ಹಲವು ಮಾರ್ಗಗಳನ್ನು ನಾವು ನೋಡಿಕೊಳ್ಳುವುದು ಪುರಾಣ ಕಥೆಯಿಂದಲೇ ನೋಡ್ತಾ ಇದ್ದೇವೆ. ನೃತ್ಯದ ಮೂಲಕ ನಾವೆಲ್ಲರೂ ಭಗವಂತನನ್ನು ಆರಾಧಿಸ್ತೇವೆ. ನಟರಾಜನಂಥ ಶಿವನನ್ನು ಆರಾಧಿಸ್ತೇವೆ ನೃತ್ಯದ ಮೂಲಕ. ನೃತ್ಯಾದಿ ದೇವತೆ ಶಿವ. ಅದರಂತೆ ವಿಶೇಷವಾಗಿ ನೃತ್ಯದ ಮೂಲಕ ಸಾಹಸ ಪ್ರದರ್ಶನವನ್ನು ಮಾಡಿ ಭಕ್ತಿಯ ಪಾನೀಯವನ್ನು ತಯಾರು ಮಾಡಿಕೊಟ್ಟಂತಹ ವಿದುಷಿ ಸಂಧ್ಯಾ ಗಣೇಶ್ ಇವರು ನಮ್ಮ ಸಭಿಕರೆಲ್ಲರಿಗೂ ಕೂಡ ತನ್ನ ಶಿರದ ಮೇಲೆ ಅಗ್ನಿಯನ್ನು ಸ್ಪರ್ಶಿಸಿ ಅದರ ಮೇಲೆ ಕಲಶವನ್ನಿಟ್ಟು ಪರಿಶುದ್ಧವಾದ ಭಕ್ತಿಯಿಂದ ಕಾಫಿಯನ್ನು ತಯಾರಿಸಿ ಇದೀಗ ಎಲ್ಲ ಸಭೆಯವರಿಗೆ ಕೂಡ ನೀಡಿದ್ದಾರೆ. ವಿಶೇಷವಾದ ಈ ಒಂದು ಪ್ರತಿಭೆಗೆ ಎಲ್ಲರ ವಿಶೇಷವಾದ ಒಂದು ಕರತಾಡನದ ಅವಶ್ಯಕತೆ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ಅವರ ಪ್ರತಿಭೆಯು ಇನ್ನಷ್ಟು ಗರಿಷ್ಠ ಮಟ್ಟಕ್ಕೆ ಏರಲಿ ಎಂಬುದು ನಮ್ಮೆಲ್ಲರ ಆಶಯ. ಭಗವಂತನಾದಂತಹ ಆ ಕಾರಪಾಡಿ ಸುಬ್ರಹ್ಮಣ್ಯೇಶ್ವರನು ಅವರಲ್ಲಿ ಇನ್ನಷ್ಟು ಪ್ರತಿಭೆಯನ್ನು ಬೆಳಗಿಸಲಿ ಎಂಬ ಹೇಳುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕಂಡೆನ ಕೃಷ್ಣನ ಎಂಬ ಒಂದು ನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ನೃತ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರಿನ ಭರತನಾಟ್ಯ ತರಗತಿಯ ವಿದ್ಯಾರ್ಥಿಗಳು ಶ್ರೀ ಶಾರದಾ ಕಲಾಶಾಲೆ ಮುಂಡೂರು ಇವರಿಂದ ವಿಶೇಷ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿರುವಂತಹ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆ ಅರ್ಪಿಸ್ತಾ ಭಾರತೀಯ ಸಂಸ್ಕೃತಿಯ ಈ ಒಂದು ಕಲೆಯ ಉಳಿವಿಗಾಗಿ ತಮ್ಮ ಸಹಕಾರ ಇನ್ನು ಮುಂದೆ ಅಗತ್ಯವಿದೆ ಎಂದು ಹೇಳುತ್ತಾ
ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಒಂದು ನೃತ್ಯದ ಮೂಲಕ ಕೊನೆಗೊಳ್ಳಲಿಕ್ಕಿದೆ. ಇದೀಗ ಕೃಷ್ಣನ ಮೇಲೆ ರಚನೆಗೊಂಡಿರುವಂತಹ ಒಂದು ನೃತ್ಯ ಮುಂಡೂರು ಶಾಲೆಯ ವಿದ್ಯಾರ್ಥಿಗಳಿಂದ. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರಾದ್ರೂ ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೇ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಚ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲ್ಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋನವನೇ ವಾರನ್ಯಾನೆ ಕೈಯಾಗಿಡ್ದು ಮಾರವೇಷ್ಟ ಬಂದವನವನೇ ಕೈ ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಹುಡುಕಿ ಹುಡುಕಿ ಒಳ್ಳೆಯವ್ರಿಗೆ ಪಾಪ ಮಾಡ್ದೋರ್ಗೆಲ್ಲ ಅವನು ಖುಷಿ ಕೊಟ್ಟೆ ಎನ್ನೋ ಬಿನ್ನೋ ಬದುಕು ಬಾಳ್ವೆ ವ್ಯಾಪಾರ ಹಾಳಾಗ್ ಹೋಗ್ಲಿ ಸಾಕಾಗೋಯ್ತು ಸಂಸಾರ ಸಿಕ್ಕೇ ಹೋಯ್ತು ನೆಮ್ಮದಿ ತಾಳ್ಮೆ ಜೊತೆಗಿಟ್ಟೆ ತಂಬಾಚಾರ ಬಾಳ್ವೆ ನಂಬಿ ಸೋತೋರ್ನಿಂದು ಸಾಯ ಬಿಡದೆ ಸೋತೆ ಮುಗಿಸಿ ಸಾಕಾಗೋಗಿ ಎತ್ತೋರ್ನಿಂದು ಕೈ ಹಿಡಿದೋನೆ ಕಾರಣ್ಯನೇ ಕೈಯಾಗ ಹಿಡಿದು ಕಾಪಾಡೋರು ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನನಗೆ ನಡೆಸಲಿಕ್ಕೆ
ಅವಕಾಶ ಕೊಟ್ಟಂತಹ ಕಾರ್ಪಾಡಿ ಬ್ರಹ್ಮಕಲಶೋತ್ಸವದ ಸರ್ವ ಆಡಳಿತ ಮಂಡಳಿಯವರೆಗೂ ಅಭಿನಂದನೆ ಅರ್ಪಿಸುತ್ತಾ ಇದೀಗ ಒಮ್ಮೆ ಎಲ್ಲ ವೇದಿಕೆ ಮಕ್ಕಳು ಕೂಡ ವೇದಿಕೆಗೆ ಒಮ್ಮೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ನೃತ್ಯ ಗುರು ಸಂಧ್ಯಾ ಗಣೇಶ್ ಅವರು ವೇದಿಕೆಗೆ ಒಂದು ಗಳಿಗೆ ಬಂದು ಈ ಸನ್ನಿಧಾನದಲ್ಲಿ ನೀಡುವಂತಹ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಇದರಲ್ಲಿ ಸಹಕರಿಸುವಂತಹ ಎಲ್ಲರಿಗೂ ಕೂಡ ನಮ್ಮ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ನೃತ್ಯ ತರಬೇತಿ ನಡೆಸಲು ಅವಕಾಶ ಕೊಟ್ಟಂತಹ ಮುಂಡೂರು ಶಾಲೆಯ ಅಧ್ಯಾಪಕ ವೃಂದ ಹಾಗೂ ಸರ್ವಾಡಳಿತ ಮಂಡಳಿಗೂ ಕೂಡ ನಾವು ಆಭಾರಿಯಾಗಿರುತ್ತೇವೆ. ಪುತ್ತೂರು ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದಾಖಾ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಸುಮಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಎಲ್ಲರ ತಾಲೂಕಿನ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರರಾದಂಥ ಈ ಒಂದು ಸಂಸ್ಥೆ ಇವತ್ತೊಂದು ಒಂದು ವಿಶೇಷವಾಗಿ ಆಕರ್ಷಕವಾದ ಭರತನಾಟ್ಯ ಒಂದು ಕಾರ್ಯಕ್ರಮ ನೀಡಿ ನಮ್ಮೆಲ್ಲರನ್ನು ರಂಜಿಸಿದ್ದೀರಿ. ಈ ಒಂದು ಮಕ್ಕಳಿಗೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಬರುವಂಥ ಸನ್ಮಾನ್ಯ ಶ್ರೀಯುತ ಅಶೋಕ್ ಪ್ರಭು ಅಧ್ಯಕ್ಷರು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಸರ್, ತಾವು ವೇದಿಕೆಗೆ ಆಗಮಿಸಿ ಈ ಮಕ್ಕಳಿಗೆ ಒಂದು ಆಶೀರ್ವದಿಸಬೇಕು, ಅವರಿಗೆ ಒಂದು ಶಾಲು ಮತ್ತು ಒಂದು ಮೆಮೆಂಟೋವನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳುತ್ತಿದ್ದೇವೆ. ವೇದಿಕೆ ಸಮಿತಿಯ ಸಂಚಾಲಕರು ಸನ್ಮಾನ್ಯ ಸೀತಾರಾಮ ರೈ ಕೈಕಾರ ಇವರು ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬಹಳಷ್ಟು ಅತ್ಯುತ್ತಮ ಕಾರ್ಯಕ್ರಮವನ್ನು ನೀಡಿದಂಥ ಈ ಒಂದು ಸಂಸ್ಥೆ ಮುಂಡೂರು ಶಾಲೆಯ ವಿದ್ಯಾರ್ಥಿಗಳು, ಜೋರಾದ ಚಪ್ಪಾಳೆ ದಯವಿಟ್ಟು ಎಲ್ಲರೂ. ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮುಂಡೂರು ಶಾಲೆ ಸರ್ಕಾರಿ ಶಾಲೆ ಆದರೂ ಕೂಡ ನಾವು ಪುತ್ತೂರು ತಾಲೂಕಿನಲ್ಲಿ ಗಮನಿಸ್ತಿದ್ದೇವೆ. ಹಲವಾರು ವೈವಿಧ್ಯಮಯ ಕಾರ್ಯಕ್ರಮ ನೀಡಿ ಶಾಲೆಯ ಪ್ರಗತಿಯನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿದಂಥ ಸಂಸ್ಥೆ. ಸರ್, ನೀವು ಕೂಡ ದಯವಿಟ್ಟು ಒಮ್ಮೆ ವೇದಿಕೆ ಹೋಗಿ ಸರ್. ಸರ್, ಗೋಪಾಲಕೃಷ್ಣ ವೀರಮಂಗಲ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸರ್, ಡಾಕ್ಟರ್ ಸತೀಶ್ ಅವರು ಕೂಡ ದಯವಿಟ್ಟು ವೇದಿಕೆ ಹೋಗಬೇಕು ಸರ್. ನೀವು ಕೂಡ ಈ ಮಕ್ಕಳನ್ನು ಆಶೀರ್ವದಿಸಬೇಕು. ಹಾಗೆ ನಮ್ಮ ಬಾಲಚಂದ್ರ ಗೌಡರು, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳು, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಂತ ಬಾಲಚಂದ್ರ ಗೌಡರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಧನ್ಯವಾದಗಳು ಡಾಕ್ಟರ್ ಎ ಪಿ ಸತೀಶ್ ಮರಿಕೆ ಅವರಿಗೆ ಹಾಗೂ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಬರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಪ್ರಭು ಅಧ್ಯಕ್ಷರು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಶ್ರೀಯುತ ಬಾಲಚಂದ್ರ ಗೌಡರಿಗೆ ಕೂಡ ಧನ್ಯವಾದಗಳು ಸರ್. ಮುಂದಕ್ಕೆ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇವತ್ತು ರಾತ್ರಿ ಗಂಟೆ 9ರಿಂದ ಸಾಯಿ ಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಂದ ಯಕ್ಷಗಾನ ಬಯಲಾಟ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ನಿರ್ದೇಶನ ಬಾಲಸುಬ್ರಹ್ಮಣ್ಯ ಭಟ್, ಗುತ್ತಿಗಾರು
ಹರಿ ಓಂ. ಹರಿ ಓಂ. Hello, check. Hello, 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 check. Hello, 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 hello. ಹರಿ ಓಂ. hello, ಆದರಣೀಯ hello, ಭಗವದ್ಭಕ್ತರೇ, hello, 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 ಕಾರ್ಪಾಡಿ ಶ್ರೀ hello, ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಜಾತ್ರೋತ್ಸವದ ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಂಡಿದೆ. ಈಗಾಗಲೇ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವವರಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ದಿನದ ಧರ್ಮಸಭೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಿಕ್ಕೆ ಇರುವಂತವರು ಡಾಕ್ಟರ್ ಎ.ಪಿ. ಸತೀಶ್, ಗೌರವ ಅಧ್ಯಕ್ಷರು ಬ್ರಹ್ಮಕಲಶ ಸಮಿತಿ. ಅದೇ ರೀತಿ ನಮ್ಮೆಲ್ಲ ಭಕ್ತರನ್ನ ಆಶೀರ್ವಚಿಸುವವರು ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಕಾಣಿಯೂರು ಮಠ. ಹಾಗೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೋಪಾಲಕೃಷ್ಣ ಭಟ್, ದ್ವಾರಕಾ ಕನ್ಸ್ಟ್ರಕ್ಷನ್ ಗೌರವ ಅಧ್ಯಕ್ಷರು, ಬ್ರಹ್ಮಕಲಶ ಸಮಿತಿ ಇವರು ನೆರವೇರಿಸಿಕೊಡ್ತಾರೆ. ಅದೇ ರೀತಿ ಇವತ್ತಿನ ಅತಿಥಿಗಳಾದಂಥ ಚನ್ನಡ ತಿಮ್ಮಪ್ಪ ಶೆಟ್ಟಿ ಅವರು, ಸತ್ಯಶಂಕರ್ ಭಟ್ ಉದ್ಯಮಿಗಳು, ಗೋಪಾಲಕೃಷ್ಣ ಹೇರಳೆ ಅವರು, ಭಾಗ್ಯಶ್ರೀ ವಿದ್ಯಾಮಾತಾ ಅಕಾಡೆಮಿ, ಪ್ರತಾಪ್ ವರ್ಮಾ, ರವೀಂದ್ರನಾಥ ಶೆಟ್ಟಿ ನುಳಿಯಾಳು, ಅಶೋಕ್ ಪ್ರಭು, ಪುರಂದರ್ ರೈ ಮಿತ್ರಂಪಾಡಿ, ಶ್ರೀಧರ್ ಶೆಟ್ಟಿ ಮೇಗಿನಗುತ್ತು, ಹೀಗೆ ನಮ್ಮ ಎಲ್ಲ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವವರಿದ್ದೇವೆ.
ಹಲೋ ಅವರು ಸ್ಟೇಜಲ್ಲಿ ಬೇಡ ರಾಜೇಶಣ್ಣ, ಆಮೇಲೆ ಮಾಡ್ಬೋದಲ್ಲ ಈ ಮಕ್ಕಳದ್ದು ಸನ್ಮಾನ. ಇನ್ನೊಂದಡೆ ಇನ್ನೊಬ್ಳು ಸ್ಟೂಡೆಂಟ್. ಆದರಣೀಯ ಭಗವದ್ಭಕ್ತರೇ, ಪುತ್ತೂರು ಸೀಮೆಯ ಅಧಿಪತಿ, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಲ್ನಾಡಿನ ಉರ್ತಿಯಪ್ಪೆ ಉಳ್ಳಾಳ್ತಿಯನ್ನು ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯದ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರನ್ನ ಮತ್ತು ಸಂಬಂಧಪಟ್ಟಂತ ಎಲ್ಲ ದೇವರುಗಳನ್ನು ಹೊಂದಿಸ್ತಾ ಇವತ್ತಿನ ಈ ಧರ್ಮಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಧರ್ಮಸಭೆಯ ಅಧ್ಯಕ್ಷರಾಗಿರತಕ್ಕಂಥ AP ಸತೀಶ್ ರವರು, ಹಾಗೆ ಗೋಪಾಲಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್, ಚನ್ನಡ ತಿಮ್ಮಪ್ಪ ಶೆಟ್ಟಿ, ಸತ್ಯಶಂಕರ ಭಟ್ ಉದ್ಯಮಿಗಳು, ಗೋಪಾಲಕೃಷ್ಣ ಹೇರಳೆ, ಭಾಗ್ಯಶ್ರೀ ವಿದ್ಯಾಮಾತಾ ಅಕಾಡೆಮಿ, ಪ್ರತಾಪ್ ವರ್ಮಾ, ರವೀಂದ್ರ ಶೆಟ್ಟಿ ನುಳಿಯಾಳು, ಅಶೋಕ್ ಪ್ರಭು, ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ರಾಧಾಕೃಷ್ಣ ರೈ ಬುಡಿಯರು ಮತ್ತು ರಾಧಾಕೃಷ್ಣ ಬೋರ್ಕರ್ ಅವರು ವೇದಿಕೆಗೆ ಬರಬೇಕು. ಬರುವಾಗ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಧರ್ಮಸಭೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ಜಗದೀಶ್ ಪೂಜಾರಿ ಕೂರೇಲು, ಜಗನ್ಮೋಹನ್ ಸೂರಂಬೈಲು, ಜೀವಂದರ್ ಜೈನ್, ಕೃಷ್ಣಕುಮಾರ್ ರೈ ಕಿದಂಬಾಡಿಗುಟ್ಟು, ಶಿವಪ್ರಸಾದ್ ಶೆಟ್ಟಿ ಕಿನಾರ, ರಾಮಕೃಷ್ಣ ಭಟ್ ಬಂಗಾರಡ್ಕ, ರಂಗನಾಥ ಕಾರಂತ ಮರಿಕೆ, ಹರೀಶ್ ಪೂಜಾರಿ ಉದ್ಯಂಗಳ, ಕೃಷ್ಣನಾಯಕ್ ಮರಕ, ಸತೀಶ್ ಮಡಿವಾಳ, ಶ್ರೀ ಸಂಜೀವ ಕಲ್ಲೇಗ, ಹಾಗೆ ಕಿರಣ್ RFO ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಆಗಮಿಸುವರಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಗವಂತನನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲು ಮೊದಲ ಹೆಜ್ಜೆಯೇ ಹೃದಯ ಶುದ್ಧಿ. ಶುದ್ಧ ಹೃದಯ ಭಗವಂತನ ಆವಾಸ ಸ್ಥಾನ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದ 3ನೇ ದಿನದ ಈ ಹೊತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡುತ್ತಾರೆ ದೀಕ್ಷಾ ಎ, ರಕ್ಷಾ, ಭವ್ಯ ಮತ್ತು ದೀಕ್ಷಾ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು
ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಲಯದ ಉಪಸಂಚಾಲಕರಾದ ಶ್ರೀಮತಿ ಚಂದ್ರಕಲಾ ಕೆವಿ ಇವರು. ಸೀಮೆಯೊಡೆಯ ಬಾಲಚಂದ್ರಗೌಡರು, ಪ್ರಧಾನ ಕಾರ್ಯದರ್ಶಿಗಳು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ, ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸೀಮೆಯೊಡೆಯ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ನಮ್ಮ ಗ್ರಾಮದೊಡೆಯ ಶ್ರೀ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಿಗೆ ಮನಸಾರೆ ವಂದಿಸುತ್ತಾ ನಾವು 3ನೇ ದಿನದ ಬ್ರಹ್ಮಕಲಶೋತ್ಸವ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿದ್ದೇವೆ. 4 ದಿಕ್ಕಿನಿಂದಲೂ ಹಚ್ಚ ಹಸುರಿನಿಂದ ಸುಂದರ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತಿರುವ ನಮ್ಮ ಗ್ರಾಮದೊಡೆಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಯಾವುದೇ ಶಬ್ದ ಮಾಲಿನ್ಯ ಇಲ್ಲದೆ ಇರುವ ಕೆಲವು ದೇವಸ್ಥಾನಗಳಲ್ಲಿ ನಮ್ಮ ದೇವಸ್ಥಾನ ಕೂಡ ಒಂದು ಎಂದು ಹೇಳಿದರೆ ತಪ್ಪಾಗಲಾರದು. ಕಾರ್ಪಾಡಿ ಎಂದರೆ ಕಾರುಪಾಡಿ ಅಂದರೆ ಮಲಯಾಳದಲ್ಲಿ, ನಮ್ಮ ತುಳುವಿನಲ್ಲಿ ಕಾರ್ಪಾಡಿ ಎಂದರೆ ಕಾರು ದೀಲೆ ಅಂದರೆ ನಾವು ನಡ್ಕೊಂಡು ಬನ್ನಿ, ತಲೆ ತಗ್ಗಿಸಿಕೊಂಡು ಬನ್ನಿ ಎನ್ನುವ ಅರ್ಥ ಇದೆ. ಓ ದೇವರೇ, ನಮ್ಮನ್ನೆಲ್ಲ ಈ ಕಷ್ಟದಿಂದ ಕಾಪಾಡಿ ರಕ್ಷಿಸಿ ಎಂದು ಬೇಡಿಕೊಂಡರೆ ನಮ್ಮ ಗ್ರಾಮದೊಡೆಯ ಎಲ್ಲರನ್ನೂ ಕಷ್ಟಗಳನ್ನು ದೂರೀಕರಿಸುವ ಕಾರುಣ್ಯ ಮೂರ್ತಿಯಾಗಿ ನೆಲೆ ನಿಂತಿದ್ದಾನೆ. ಆ ದೇವರು 11 ತಿಂಗಳಲ್ಲಿ ನಾವು ಹೇಗೆ ಒಂದು ಮನೆ ಬಿಚ್ಚುವಾಗ ಒಂದು ಕೊಟ್ಟಿಗೆಯಲ್ಲಿ ಇರುತ್ತೇವೋ ಹಾಗೆ ಆ ಒಂದು ದಿಗ್ಬಂಧನದಲ್ಲಿ ಇರುವುದನ್ನು ನೋಡುವಾಗ ನಮಗೆ ಒಂಥರ ಮನಸ್ಸಿನೊಳಗೆ ತಳಮಳ ಆಗುತ್ತಿತ್ತು. ಆದರೆ ನಮ್ಮ ಈ ಒಂದು ಜೀರ್ಣೋದ್ಧಾರಕ್ಕೆ ಬಲಿಷ್ಠರಾದಂತಹ ರಾಧೆ ಮತ್ತು ಕೃಷ್ಣರು ಸೇರಿಕೊಂಡರೆ ರಾಧಾಕೃಷ್ಣರು ಎನ್ನುವ ಒಂದು ಬೂಡಿಯಾರು ಹಾಗೂ ರಾಧಾಕೃಷ್ಣ ಬೋರ್ಕರ್ ಎನ್ನುವ ಇಬ್ಬರು ಒಂದು ದಟ್ಟ ಧೈರ್ಯದ ಈ ಮಹನೀಯರು ಸೇರಿ ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಗೆ ಬಲ ತುಂಬಿದ್ದಾರೆ. ಅದರೊಟ್ಟಿಗೆ ಅದರ ಸಂಚಾಲಕರಾಗಿರುವ ಶ್ರೀ ಸುಧಾಕರ್ ರಾವ್ ಅವರ ಒಂದು ತಳಮಳ ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಆಗಲಿ ಅವರೊಂದಿಗೆ ಅವರ ತಂಡ ಬಲಿಷ್ಠವಾಗಿ ಹಗಲು ಇರುಳು ಎನ್ನದೆ ತನು ಮನ ಧನಗಳಿಂದ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದೆ. ಅದಕ್ಕೆಲ್ಲ ನಾವು ಈ ಗ್ರಾಮದವರು ಪರ ಊರಿನವರೆಲ್ಲ ಆಭಾರಿಗಳಾಗಿದ್ದೇವೆ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಆರ್ಯಾಪು ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 3ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ನಡೆಯುತ್ತಿರುವ ಈ ಧಾರ್ಮಿಕ ಸಮಾರಂಭದ ವೇದಿಕೆಯ ಮೇಲೆ ಇರುವ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಭಕ್ತಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥವರು ನಮ್ಮ ಡಾಕ್ಟರ್ AP ಸತೀಶ್ ಇವರು ಗೌರವಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಇವರನ್ನು ಏನು ಹೇಳಿದರೂ ತಪ್ಪಾಗಲಾರದು. ಯಾಕೆಂದರೆ ಹಗಲು ಇರುಳು ಯಾವುದೇ ನಿದ್ದೆ ಆಹಾರ ಇಲ್ಲದೆ ಸಹ ಇಲ್ಲಿಗೆ ಕರ್ತವ್ಯ ನಿರ್ವಹಿಸಿದರು. ಇವರ ತಂದೆ AP ರಮಾನಾಥ ರಾವ್ ಅವರು ಈ ಒಂದು ಜಾತ್ರೆಗೆ ಅವರ ಒಂದು ಕೊಡುಗೆ ಎಷ್ಟಿತ್ತು ಅಂತ ಹೇಳಿದರೆ ಸಾಧ್ಯವಿಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮೂರಿನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ AP ಸತೀಶ್ ಇವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರನ್ನ ಶಾಲು ಉದಿಸಿ ಸ್ಮರಣಿಕೆ ನೀಡಿ ಶ್ರೀಯುತ ಮೇರ್ಲಾ ವಿಠಲ್ ರೈಗಳು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ವಂದನೆಗಳು. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿರುವಂತಹ ಶ್ರೀ ಅಶೋಕ್ ಪ್ರಭು ಅಧ್ಯಕ್ಷರು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಇವರಿಗೂ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಶ್ರೀಯುತ ಹರೀಶ್ ನಾಯ್ಕ ವಾಗ್ಲೆ ಇವರು ಶಾಲು ಹೊದಿಸಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು. ವಂದನೆಗಳು ಸರ್. ಶ್ರೀ ರವೀಂದ್ರ ಶೆಟ್ಟಿ ನುಳಿಯಾಲು ಇವರಿಗೂ ಇವರ ಸಂಪ್ಯ ವಿಷ್ಣುಮೂರ್ತಿ ದೇವಸ್ಥಾನದ ಗೌರವ ಅಧ್ಯಕ್ಷರು ಹಾಗೂ ಆಡಳಿತ ಮುಕ್ತೇಶರು ಇವರಿಗೂ ಪ್ರೀತಿಪೂರ್ವಕವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ರವೀಂದ್ರ ಶೆಟ್ಟಿ ಅವರನ್ನ ಈ ಸಮಿತಿಯ ಕಾರ್ಯದರ್ಶಿ ಧನುಷ್ ಹೊಸಮನೆ ಇವರು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗೋಪಾಲ್ ಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್ ಗೌರವ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಕಿಶೋರ್ ಗೌಡ ಮರಿಕೆ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ವಂದನೆಗಳು. ಶ್ರೀ ಪುರಂದರ್ ರೈ ಮಿತ್ರಂಪಾಡಿ ಉದ್ಯಮಿಗಳು ಪಂಚಮಿ ಗ್ರೂಪ್ಸ್ ತಿಂಗಳಾಡಿ ಇವರಿಗೂ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಜಗನ್ನಾಥ ರೈ ತೊಟ್ಲ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಾರೆ. ವಂದನೆಗಳು. ಶ್ರೀ ಭಾಗ್ಯೇಶ್ ರೈ ವಿದ್ಯಾಮಾತಾ ಅಕಾಡೆಮಿ ಪುತ್ತೂರು ಇವರಿಗೂ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಬಾಲಕೃಷ್ಣ ಗೌಡ ಕಾಣಿಕೆ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಾರೆ. ಶ್ರೀ ಜಗದೀಶ್ ಪೂಜಾರಿ ಕೂರೇಲು ಇವರಿಗೂ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ. ಶ್ರೀಯುತರನ್ನ ರಕ್ಷಿತ್ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸೂರಂಬೈಲು ಉದ್ಯಮಿಗಳು ಇವರಿಗೂ ಪ್ರೀತಿಯ ಸ್ವಾಗತ. ಶ್ರೀಯುತರನ್ನ ಮೋಹನ್ ಭಂಡಾರಿ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಮ್ ಭಟ್ ಮಚ್ಚಿಮಲೆ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಕೃಷ್ಣಕುಮಾರ್ ರೈ ಕೆದಂಬಾಡಿ ಗುತ್ತು, ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನಾರ, ಶ್ರೀ ರಂಗನಾಥ್ ಕಾರಂತ್ ಮರಿಕೆ, ಶ್ರೀ ಹರೀಶ್ ಪೂಜಾರಿ ಉದ್ಯಂಗಳ ಬ್ಯಾಂಕ್ ಮ್ಯಾನೇಜರರು ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮೂರಿನ ಹುಡುಗ. ಶ್ರೀಯುತರನ್ನ ಸಂತೋಷ್ ಪರನೀರು ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ಕೃಷ್ಣನಾಯಕ್ ಮರಕ ಖ್ಯಾತ ಪ್ರಗತಿಪರ ಕೃಷಿಕರು ಆರ್ಯಾಪು
ಇವರಿಗೂ ಭಕ್ತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಶ್ರೀಯುತರನ್ನ ಶ್ರೀಯುತ ಶ್ರೇಯಸ್ ಎನ್ಜಿ ಇವರು ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿದ್ದೇವೆ. ಶ್ರೀ ಮಂಜುನಾಥ್ ನಾಯಕ್ ಸಚಿನ್ ಟ್ರೇಡಿಂಗ್ ಕಂಪನಿ ಪುತ್ತೂರು ಉದ್ಯಮಿಗಳು. ವಂದನೆಗಳು. ಶ್ರೀ ಸತೀಶ್ ಮಡಿವಾಳ ಆರ್ಯಾಪು ಇವರಿಗೂ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ರಮೇಶ್ ಕಾಯರಪ್ಪ ಇವರು ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಾರೆ. ಶ್ರೀ ರಾಮಕೃಷ್ಣ ಭಟ್ ಬಂಗಾರಕ ಪ್ರಗತಿಪರ ಕೃಷಿಕರು ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ರಾಧಾಕೃಷ್ಣ ನಾಯಕ ಮುಂಡೂರು ಇವರು ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಾರೆ. ಶ್ರೀ ಪ್ರತಾಪ್ ವರ್ಮಾ ಕೀರ್ತನಾ ಡೆವಲಪರ್ಸ್ ಪುತ್ತೂರು ಇವರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ರಘುನಾಥ ಪೂಜಾರಿ ಉದ್ದಂಗಳ ಇವರು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಿರಣ್ ರೇಂಜ್ ಫಾರೆಸ್ಟರ್ ಪುತ್ತೂರು ಇವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಮೋಹನ್ ಸಿಂಹವನ ಶಾಲನ್ನು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ವಂದನೆಗಳು. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಶೀರ್ವಚನ ನೀಡಲಿರುವಂತಹ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಕಾಣಿಯೂರು ಮಠ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲರ ಈ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಊರ ಮಹನೀಯರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ಶ್ರೀ ಶಾಂತಪ್ಪ ಪೂಜಾರಿ ಆರ್ಯಪ್ಪು ಇವರಿಗೂ ಪ್ರೀತಿಪೂರ್ವಕ ಹಾಗೂ ಭಕ್ತಿಪೂರ್ವಕ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷರಾಗಿರುವ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಧಾಕೃಷ್ಣ ಬೂಡಿಯಾರು, ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ರಾಧಾಕೃಷ್ಣ ಬೋರ್ಕಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಬಾಲಚಂದ್ರ ಗೌಡ ಹಾಗೂ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀ ಸೀತಾರಾಮ ರೈ ಕೈಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ, ಗ್ರಾಮಸ್ಥರಿಗೆ, ಊರ ಮಹನೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ವಂದನೆಗಳು. ಜೈ ಸುಬ್ರಹ್ಮಣ್ಯ ಸ್ವಾಮಿ. ಈ ಧರ್ಮಸಭೆಯ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ಶ್ರೀಯುತ ಗೋಪಾಲಕೃಷ್ಣ ಭಟ್ಟೆ ದ್ವಾರಕಾ ಕನ್ಸ್ಟ್ರಕ್ಷನ್ ಗೌರವ ಅಧ್ಯಕ್ಷರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಇವರು ನಡೆಸಿಕೊಡಬೇಕಾಗಿ ಸಭಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಜೊತೆಗೂಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಲೋ.
ಬೆಳಗುವ ದೀಪ ಕತ್ತಲೆಯನ್ನು ದೂರಗೊಳಿಸಿ ಎಲ್ಲ ಕಲ್ಮಶಗಳನ್ನು ದೂರ ಸರಿಸಿ ಶಾಂತಿಯನ್ನು ಮೂಡಿಸಲಿ ಎಂಬ ಆಶಯವೊಂದೊಂದಿಗೆ ಮುಂದಕ್ಕೆ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಶ್ರೀ ಗೋಪಾಲಕೃಷ್ಣ ಭಟ್, ದ್ವಾರಕಾ ಕನ್ಸ್ಟ್ರಕ್ಷನ್ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಕಾರ್ಪಾಡಿಯ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಸೀಮಾಧಿಪತಿ ಮಹಾಲಿಂಗೇಶ್ವರನ ಅಡಿದಾವರೆಗೆ ವಂದಿಸ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂದಿರುವ ಮಾತೆಯಂದರೆ ಹಾಗೂ ಮಹನೀಯರೇ, ಸುಮಾರು 1 ವರ್ಷಗಳಿಂದ ಇಲ್ಲಿ ಶ್ರೀ ಕಾರ್ಪಾಡಿ ದೇವರ ಪುನಃ ಪ್ರತಿಷ್ಠೆ ಏನು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ತಾ ಇದೆ. ತುಂಬ ಸುಂದರವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಇಲ್ಲಿಂದ ಇತ್ತೀಚೆಗೆ ಈ ನಮ್ಮ ಕಾರ್ಪಾಡಿ ಗ್ರಾಮದಲ್ಲಿ ಬಂದು ಹೆಲೆ ನಿಂತಂಥವರು. ಏನು ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮನ್ನು ಸಹಭಾಗಿತ್ವ ಬೇಕು, ನೀವು ಕೂಡ ಇಲ್ಲಿ ಜೋಡಿಸಿಕೊಳ್ಬೇಕು ಅಂತ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯವರು ನಮ್ಮ ಹತ್ರ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ನಮ್ಮ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾವು ಬಂದದ್ದು. ಹಾಗೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕೂಡ, ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೂಡ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಜೋಡಿಸಿಕೊಂಡಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ, ಕಳೆದ 10-20 ವರ್ಷಗಳಿಂದ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ನಾನು ಗಮನಿಸ್ತಾ ಬಂದಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಸುಮಾರು ಅಂದರೆ ಕಳೆದ 12 ವರ್ಷದಿಂದ ಹಿಂದೆ ಕೂಡ ಒಮ್ಮೆ ಜೀರ್ಣೋದ್ಧಾರ ಆಗಿತ್ತು. ಅದರ ನಂತರ ಬ್ರಹ್ಮಕಲಶ, ಹಾಗೆ ಅದೇ ರೀತಿ ಈಗ ಕೂಡ ಜೀರ್ಣೋದ್ಧಾರ ತುಂಬ ಸುಂದರವಾಗಿ, ಈಗ ಏನು ಆ ಕೆಂಪಕಲ್ಲಿನ ಆ ಕೆತ್ತನೆಯಿಂದ ಮೂಡಿ ಬಂದಂತಹ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಏನಿದೆ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ವೈದಿಕ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಉತ್ತಮವಾಗಿ ಸುಂದರವಾಗಿ ಮೂಡಿ ಬಂದಿದೆ ಅಂತ ನಮಗೆ ನಮ್ಮ ಈ ರೀತಿಯಲ್ಲಿ ಈ ಕಾರ್ಯಕ್ರಮದ ಇವತ್ತಿನ ಏನು ದಿನಾಂಕ 24 ಇವತ್ತಿನ ಧಾರ್ಮಿಕ ಸಭೆಯನ್ನು ಶ್ರೀಯುತ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ, ಇನ್ನೇನು ಅವರು ಬರಲಿಕ್ಕಿದ್ದಾರೆ, ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಿದ್ದೇವೆ. ಅವರ ಹತ್ರ ಕ್ಷಮೆಯನ್ನು ಕೋರುತ್ತಾ ಈ ಕಾರ್ಯಕ್ರಮ ಸುಂದರವಾಗಿ ನಡೆಯಿದೆ. ಹಾಗೆ ಇನ್ನು 4-6 ದಿವಸಗಳು ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಉತ್ತಮವಾಗಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿ. ಹಾಗೆ ಏನು ಈ ಕಾರ್ಯಕ್ರಮದ ಉದ್ದೇಶ ಉಂಟು, ಈ ಗ್ರಾಮದ ಈ ಭಾಗದ ಜನರಿಗೆ ಈ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರು ಉತ್ತರೋತ್ತರ ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು, ಹಾಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಲಿ ಅಂತ ದೇವರ ಹತ್ರ ಬೇಡ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಮುಂದಕ್ಕೆ ನಮ್ಮೆಲ್ಲರನ್ನು ಉದ್ದೇಶಿಸಿ ವಿದ್ಯಾಮಾತಾ ಫೌಂಡೇಶನ್ನ ಭಾಗ್ಯಶ್ರೀಯವರು ಮಾತಾಡಬೇಕು ಎಂಬುದಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರು ಹಾಗೂ ಈ ಗ್ರಾಮದ ಅಧಿಪತಿ, ಪ್ರಸ್ತುತ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿರುವಂತಹ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಪಾದತಲೆಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಉದ್ಘಾಟಕರು, ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಕ್ಲಾಸ್ಮೇಟ್ ಕೂಡ ಗೋಪಾಲಕೃಷ್ಣ ಭಟ್ರು, ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಸುಂದರವಾದಂತಹ ಚಿಕ್ಕ ಊರಾದರೂ ಕೂಡ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾತ್ರಿ ಹಗಲನ್ನದೇ ದುಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸುತ್ತಾ, ಕಾರಪಾಡಿ ಅಂತ ಹೇಳಿದರು, ಕಾರಪಾಡ್ಲೆ ಅನ್ನುವಂಥ ಅರ್ಥ. ಎಂಚ ಕಾರಪಾಡ್ಲೆ ಎಂದು ಬಂಡ ಒಂಜಿ ಸತ್ಯಧರ್ಮ ಇಡ್ತದೆ ಈ ಮನ್ನಿಗೆ ಕಾರದೀಡ್ಲೆ ಅನ್ನುವಂಥ ಅರ್ಥವನ್ನ ಇವತ್ತು ವ್ಯಾಖ್ಯಾನ ಮಾಡ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ
ಇಂಥ ಒಂದು ಧರ್ಮಸಭೆಯಲ್ಲಿ ನಮಗೂ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ನಾವು ಬಯಸುವುದು ಅಥವಾ ಅವರು ಕರೆದ್ರು ಅನ್ನೋದಕ್ಕಿಂತ ಒಳಗಿದ್ದಾರಲ್ಲ ಅವರು ಕರಿಬೇಕು. ಮುಖ್ಯವಾಗಿ ಅವರು ಮನಸ್ಸು ಮಾಡಬೇಕು ಇಲ್ಲಿ ಕೂತ್ಕೊಳ್ಳಿಕ್ಕೆ. ಅದಕ್ಕೊಂದು ಅರ್ಹತೆಯನ್ನು ಅವರು ಪರಿಗಣನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದಿನನಿತ್ಯ ನಡೆಯುತ್ತಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಲಿಸ್ಟನ್ನು ನೋಡುವಾಗ ಅದು ಹಾಗೆ ಅಂತ ಅನಿಸಿತು. ಬಹುಶಃ ಸುಬ್ರಹ್ಮಣ್ಯ ದೇವರೇ ಕಾರು ಏರೇರಿ ದೀವೋಡು ಅನ್ನುವಂಥದ್ದನ್ನು ಲಿಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಮಗೂ ಒಂದು ಸದಾವಕಾಶವನ್ನು ದೇವರು ಕೊಟ್ಟಿದ್ದಾರೆ. ನಾವೊಂದು ಚಿಕ್ಕಂದಿನಿಂದ ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಂಥವರು. ಬಹುಶಃ ನಾನು ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಸುಂದರ ಬ್ರಹ್ಮ ಕಲಶೋತ್ಸವದಲ್ಲಿ ಇಂತಹ ಒಂದು ಸದಾವಕಾಶ ನನಗೆ ದೇವರು ಕೊಡ್ತಾನೆ ಅಂತ ಹೇಳಿ. ನನಗೆ ಕೊಟ್ಟ ಅವಕಾಶದಲ್ಲಿ ಒಂದು 2 ನಿಮಿಷ ನಾನು ಧರ್ಮಸಭೆಯಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲ ನನಗೆ ಸತ್ಯವಾಗಲು. ಆದರೂ ನಾನೊಂದು ಕಲ್ಪನೆಯನ್ನು ಮಾಡ್ಕೊಂಡು ಬಂದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ನಡೆಯುತ್ತಿಕ್ಕಂತಹ ವಿಚಾರಗಳು ರಾಜಕೀಯವಾಗಿಯೂ ಧರ್ಮಾಧಾರಿತವಾಗಿಯೂ ದೊಡ್ಡ ಸಾಮಾಜಿಕವಾಗಿಯೂ ದೊಡ್ಡ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ಹುಬ್ಬಳ್ಳಿಯ ವಿಚಾರವನ್ನು ಹೇಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾನು ಗಮನಿಸಿದ್ದು ಎಲ್ಲಿ ಎಡವುತ್ತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದೇವರಿಗೆ ಬ್ರಹ್ಮಕಲಶ ಮಾಡ್ತೇವೆ, ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೇವೆ ಅದನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಏನು ಆಲೋಚನೆ ಮಾಡಬೇಕು ಅಂದರೆ ಮುಖ್ಯವಾಗಿ ನಮ್ಮ ತಾಯಂದಿರು. ಯಾಕೆಂದರೆ ನಾನೊಂದು ವಿದ್ಯಾಸಂಸ್ಥೆ ಅನ್ನೋದಕ್ಕಿಂತ ಒಂದು ಕೌಶಲ್ಯತೆಯನ್ನು ಕೊಡುವ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ದಿನನಿತ್ಯ ಆಫ್ಟರ್ PUC ಆಫ್ಟರ್ ಡಿಗ್ರಿ ಈ ಥರ ಕೆಲವರು ಡಬಲ್ PhD ಆಗಿ ಡೆಸ್ಪರೇಟ್ ಆದಂಥ ಕೆಲವು ವಿದ್ಯಾರ್ಥಿಗಳನ್ನೆಲ್ಲ ನಾವು ದಿನನಿತ್ಯ ನೋಡ್ತೇವೆ. ಆದರೆ ಬಹುತೇಕ ಅಲ್ಲಿ ಬಹುಶಃ ಪೋಷಕರಿಗೆ ನಾನು ಹೇಳೋದು ಕಹಿ ಅಂತ ಅನಿಸ್ತದೆ ಗೊತ್ತಿಲ್ಲ, ಆದರೆ ಸ್ವಲ್ಪ ಪೋಷಕರಿಗೆ ಗೊತ್ತಾನಾಗ ಪೊರ್ತಾಣ ಆಗುವಂಥ ಸಂದರ್ಭಗಳೇ ಜಾಸ್ತಿ. ನಾವು ಬಿಗ್ ಬಾಸ್ ನೋಡಬೇಕು ಅಥವಾ ದಿನನಿತ್ಯ ಧಾರಾವಾಹಿ ನೋಡಬೇಕು ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ಕೊಡ್ತೇವೆ, ಚಿಕ್ಕ 2 ವರ್ಷದಿಂದ ಕೊಡ್ತೇವೆ ಸುಲಭ ಆಗಲಿ ಅಂತ ಹೇಳಿ. ಆ ಮೊಬೈಲ್ ಅಥವಾ ಈಗಿನ ಡಿಜಿಟಲ್ ಮಾಧ್ಯಮಗಳನ್ನು ಮಕ್ಕಳು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದೆ ಅನ್ನೋದನ್ನು ಮಾನಿಟರ್ ಮಾಡೋದಿಲ್ಲ. ಅದು ಸ್ವಲ್ಪ ಗಮನಿಸಿದರೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಹೆಚ್ಚಾಗಿ ನಾನು ಹೇಳುವಂಥದ್ದು ಇಷ್ಟೇ, ನಾವು ನೋಡ್ತೇವೆ ಧಾರ್ಮಿಕ ಸಭೆಗಳಿಗೆ ನಮ್ಮ ಹಿಂದೂ ಹುಡುಗರು ಅಥವಾ ಮಕ್ಕಳನ್ನ ಮುಖ್ಯವಾಗಿ ಪೋಷಕರೇ ಕರ್ಕೊಂಡು ಬರೋದು ಕಮ್ಮಿ. ಅವರು ಹೇಳ್ತಾರೆ ಮನೆಯಲ್ಲಿ ಕೂತು ಸಭೆ ಮುಗಿಯಾಡು ಬುಕ್ಕ ಪೋಯಿ ಅಂತೇಳಿ, ನಾಟಕ ದುಃಖ ಅಂತೇಳಿ. ಸೊ ಯಾವುದನ್ನ ಯಾರು ಸುಮ್ಮನೆ ಧಾರ್ಮಿಕ ಸಭೆ ಮಾಡೋದಲ್ಲ, ಅಲ್ಲಿ ಒಂದಷ್ಟು ಸ್ವಾಮೀಜಿಗಳನ್ನು ಕರೆಸ್ತಾರೆ, ಧಾರ್ಮಿಕ ಚಿಂತನೆಗಳವರು ಒಂದೊಂದಷ್ಟನ್ನು ಕಲಿಸ್ತಾರೆ. ಅದು ಧಾರ್ಮಿಕ ಸಭೆ ಮಾಡುವಂಥದ್ದು ನಮ್ಮಲ್ಲಿ ಧಾರ್ಮಿಕ ಜಾಗೃತಿ ಮೂಡಲಿ ಅಂತ ಮಾಡೋದು. ಸುಮ್ಮನೆ ಯಾರಿಗೋ ಬ್ರಹ್ಮ ಕಲಶೋತ್ಸವಕ್ಕೆ ಒಂದು ಧಾರ್ಮಿಕ ಸಭೆ ಮಾಡಬೇಕಲ್ಲ ಅಂತ ಮಾಡುವಂಥದ್ದಲ್ಲ. ಈ ನಿಟ್ಟಿನಲ್ಲಿ ಪೋಷಕರು ಆಲೋಚನೆ ಮಾಡಬೇಕು. ಆಗ ಸ್ವಲ್ಪ ಧರ್ಮ ಪ್ರಜ್ಞೆ ಬೆಳೀಲಿಕ್ಕೆ ಕಾರಣ ಆಗ್ತದೆ. ನೋಡಿ ಎಷ್ಟು ಜನ ಬಂದಿದ್ದೀರಿ, ಎಷ್ಟು ಜನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ನೀವು. ಬುಕ್ಕಬಾಲ ಅಂತೇಳಿ ಫೋನ್ ಮಾಡಿ ನಾವೇ ಹೇಳ್ತೇವೆ ಬುಕ್ಕಬಾಲ ಏನು ಬುಕ್ಕ ನಿಂಗೆ ಬಂದ್ಪೆ ನಾಟಕ ಶುರುವಾಣಗಾಣ ಅಂತೇಳಿ. ಸೊ ಆದ್ದರಿಂದ ಎಲ್ಲಿ ಪ್ರತಿ ಗ್ರಾಮದಲ್ಲಿ ಬ್ರಹ್ಮ ಕಲಶಗಳ ಆಗ್ತದೆ, ಈ ನಿಟ್ಟಿನಲ್ಲಿ ಅದರ ಜೊತೆಯಾಗಿ ಮನೆಗಳಲ್ಲಿ ಸ್ವಲ್ಪ ಬ್ರಹ್ಮಕಲಶ ಆಗಬೇಕಾದಂಥ ಸಂದರ್ಭ ಇದೆ. ಇಲ್ಲದಿದ್ದರೆ ಅದರ ಹೊಣೆಯನ್ನ ಕೂಡ ಪೋಷಕರೇ ತಲೆ ಮೇಲೆ ಹೊತ್ಕೊಳ್ಬೇಕಾಗ್ತದೆ. ಮತ್ತೆ ನೋವು ಪಡೆಯೋರು ಕೂಡ ನಾವೇ ಅನ್ನುವಂಥದ್ದನ್ನ ಧರ್ಮಸಭೆಯಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸಲಿಕ್ಕೆ ನಂಗೊಂದು 2 ನಿಮಿಷದ ಸದಾವಕಾಶವನ್ನು ಕೊಟ್ಟಿದ್ದೀರಿ. ಇದಕ್ಕಿಂತ ಹೆಚ್ಚು ಮಾತಾಡುವಷ್ಟು ದೊಡ್ಡವನಲ್ಲ ನಾನು. ನನಗೆ ತಿಳಿದಿದ್ದನ್ನ ನಾನು ಪ್ರಸ್ತುತ ಮಾಡಿದ್ದೇನೆ, ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಇಂಥ ಒಂದು ಸುಸಂದರ್ಭದಲ್ಲಿ ನನಗೆ ಬುಡಿಯರ್ ರಾಧಾಕೃಷ್ಣ ರೈ ಅವರು ಇರ್ಬೋದು, BS ವಿಜಯರವರು ಇರ್ಬೋದು, ನಮ್ಮ ಆತ್ಮೀಯರಾದ ಸೀತಾರಾಮ ರೈಗಳಿರ್ಬೋದು, ಮತ್ತು ರಾಧಾಕೃಷ್ಣ ಬೋರ್ಕರ್ ಸರ್ ಇರ್ಬೋದು, ನನಗೆ ಅವಕಾಶವನ್ನು ಕರೆದು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಗಮನಿಸಿದ್ದು ಹಿರಿಯರಾದಂಥ ಶಿಕ್ಷಕರಾದಂಥ ದಯಾನಂದ ರೈಗಳಿದ್ದಾರೆ, ಸೀತಾರಾಮ್ ರೈಗಳು ಕೂಡ ದೊಡ್ಡ ಉದ್ಯಮಿಗಳಾಗಿ, ಆದರೆ ಅವರು ಸ್ವಯಂ ಸೇವಕರಾಗಿ ಒಂದು ಚೇರ್ ಹಿಡ್ಕೊಡೋದ್ರಿಂದ ಹಿಡಿದು ಅದನ್ನು ಕ್ರೋಢೀಕರಿಸುವತ್ತ ಅವರು ನಡ್ಕೊಳ್ಳುವಂಥ ರೀತಿ ಇಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನು ರೂಪಿತ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೆಸರು ಒಬ್ಬಿಬ್ಬರದ್ದು ಹೇಳಿದ್ದೀನಿ ಅಂತಲ್ಲ, ಇದರ ಹಿಂದೆ ಬಹಳಷ್ಟು ಕಾರ್ಯಕರ್ತರ ಪರಿಶ್ರಮ ಇದೆ ಅಂತ ಹೇಳಿ ಭಾವಿಸ್ತಾ ಈ ಸುಸಂದರ್ಭವನ್ನು ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದರಣೀಯರೇ, ಪರಮ ಪೂಜ್ಯ ಸ್ವಾಮೀಜಿಗಳಾಗಿರತಕ್ಕಂಥ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಕಾಣಿಯೂರು ಮಠ ವೇದಿಕೆಗೆ ಆಗಮಿಸುತ್ತಿದ್ದಾರೆ.
ಅವರನ್ನು ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿ ಮತ್ತು ಭಕ್ತಿಯಿಂದ ಈ ಒಂದು ಧರ್ಮಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಕಾಣಿಯೂರು ಮಠ ಇವರು ಈ ಧರ್ಮಸಭೆಯ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರನ್ನು ಎಲ್ಲ ಸಾರ್ವಜನಿಕ ಭಗವದ್ಭಕ್ತರ ಪರವಾಗಿ ತುಂಬ ಹೃದಯದಿಂದ ಭಕ್ತಿಯಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಗಳನ್ನು ಅತ್ಯಂತ ಗೌರವದಿಂದ ಶಾಂತಪ್ಪ ಪೂಜಾರಿ ದಂಪತಿಗಳು ತುಳಸಿಹಾರ ಮತ್ತು ಫಲಪುಷ್ಪಗಳನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಶಾಂತಪ್ಪ ಪೂಜಾರಿ ದಂಪತಿಗಳು ವೇದಿಕೆಗೆ ಬಂದು ಪರಮ ಪೂಜ್ಯ ಸ್ವಾಮೀಜಿಗಳನ್ನು ಗೌರವಿಸಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದೆ. ಪರಮ ಪೂಜ್ಯ ಸ್ವಾಮೀಜಿಗಳಾಗಿರತಕ್ಕಂಥ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಕಾಣಿಯೂರು ಮಠ ಇವರು ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳು ನಮ್ಮೆಲ್ಲರನ್ನ ಅರಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನೋಡು ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವಂತ ಈ ಕಾರ್ಯಕ್ರಮಡು ಮಾತಾ ಭಕ್ತವರ್ಗ ಸೇರಿದರು. ಬ್ರಹ್ಮಕಲಶ ಪಂಡ ದೇವೆರಡ ಆ ಬಿಂಬಡು ಸಾನ್ನಿಧ್ಯನ ತುಂಬನೇ ಪಂತ ಅರ್ಥ ಆಯ್ತು. ಆ ಕಲಶಟು ಬೇತೆ ಬೇತೆ ರೀತಿಡು ದೇವೇರನ ರೂಪಂಕ್ಲಿನ ಆವಾಹನೆ ಮಲ್ತತ್. ಆ ಕಲಶದ ನೀರನ್ನು ದೇವರಿಗೆ ಅಭಿಷೇಕ ಮಲ್ತತ್. ಆ ಬಿಂಬಡು ವಿಶೇಷ ಸಾನ್ನಿಧ್ಯ ತುಂಬಣಯಕ್ಕೆ ಬ್ರಹ್ಮಕಲಶ ಅಂತ ಪಂಪೇರು. ಬ್ರಹ್ಮ ಪಂಪನಯಕ್ಕೆ ಸಂಸ್ಕೃತಡು ಪೂರ್ಣ ಪಂತ ಅರ್ಥ. ಬ್ರಹ್ಮಪಂಡ ಪೂರ್ಣ ಅಂತ ಅರ್ಥ. ಆ ಬಿಂಬಡು ಪೂರ್ಣತ್ವನ ತುಂಬಿನಂಚಿನ ಒಂದು ಕಾರ್ಯಕ್ರಮನೇ ಓ ಬ್ರಹ್ಮಕಲಶ ಪಂತ ಪಂಪೇರು. ಈ ಗರ್ಭಗುಡಿ ಪಂಪನ ಅವೊಂಜಿ ಸ್ಥೂಲ ಶರೀರ, ದೇವರಿಗೆ ಸ್ಥೂಲ ಶರೀರ ಇತ್ತನಕ ಎಂಚ ನಮ್ಮ ಈ ಜೀವಗೂ ದೇಹ ಪಂಪಿನ ಸ್ಥೂಲ ಶರೀರನ ಅಂಚನೆ ಈ ಗರ್ಭಗುಡಿ ಪಂಪಿನ ದೇವರಿಗೊಂದು ಸ್ಥೂಲ ಶರೀರ ಇತ್ತಿಲಕ. ಏಪಲಮ್ಮ ಶರೀರಕ್ಕೆ ತೊಂದರೆ ಅನಗ ನಾವು ಮರ್ದಿಗೆ ತೊಂಪ ಸರಿಮಲ್ ತೊಂಪ ಅಂಚನೆ ದೇವೇರ್ನು ಈ ಸ್ಥೂಲ ಶರೀರ ಆಯ್ಚಿನ ಈ ಒಂದು ಗರ್ಭಗುಡಿ ಕೆಲವು ಸಂದರ್ಭಡು ಶಿಥಿಲ ಆನಗ ಆ ಗರ್ಭಗುಡಿ ಯಾವಡು ಸುತ್ತಪೋಲಿ ಯಾವಡು ಶಿಥಿಲ ಆನಗ ಕಾಲ ಕಾಲಗ ಆ ಶೈತ್ಯಲೆ ಪರಿಹಾರ ಮಲ್ತತ್ತು ಜೀರ್ಣೋದ್ಧಾರ ಮಲ್ಪುಡುಗೆ ನಾವು ಅಪನಾಗ ಅವ್ರು ಮಸ್ತ್ ಸಾನ್ನಿಧ್ಯ ಪೂರ್ಣ ಸಾನ್ನಿಧ್ಯ ಬರ್ಪುಂಡು ಪಂತ ಪಾತ್ರನ ಪಂತೇರು. ಅಂಚಿನ ಬ್ರಹ್ಮಕಲಶದ ಈ ಒಂದು ಕಾರ್ಯಕ್ರಮಡು ನಿಕ್ಲು ಮಾತೆಲ್ಲ ಬೈದರು. ಈ ಧರ್ಮ ದೇವರ ಪಂಪಿನ ಒಂದೊಂದು ನಂಬಿಕೆ ನಾವು ನಮ್ಮೊಂದು ಬತ್ತಿನ ಒಂಜಿ ಚಿಂತನೆ ಒಂದು. ಈ ದೇವರ ಧರ್ಮ ಪಂಪನು ನಂಬಿಕೆ ಇತ್ತವರ ಏಕಲು ಮಾತೆಲ್ಲ ಎಡ್ಡಡುಲ್ಲ ಜೀವನಡು ನೆಮ್ಮದಿರುಲ್ಲ. ಶಾಸ್ತ್ರ ಪಂಪುಂಡು ಸತ್ಯಂ ವದ ಧರ್ಮಂ ಚರ ಏಪಲ್ಲ ಸತ್ಯಪಾತ್ರಡು ಪಂಪೇರು ಶಾಸ್ತ್ರಡು, ಧರ್ಮಪಾತ್ರಡು ಪಂಪೇರು ಶಾಸ್ತ್ರಡು. ಮಾತ ಶಾಸ್ತ್ರದ ಬತ್ತಿನಪ್ಪ ಚಿಂತನೆ ವಿಚಾರಂಕುಲು ಎಪಲ್ಲ ಸತ್ಯಪಾತ್ರಡು ಪಂತ ಶಾಸ್ತ್ರ ಪಂಪುಂಡು. ನಮ್ಮ ಹಿರಿಯರು ಪಂತೇರು ಏಪಲ್ಲ ಸತ್ಯಪಾತ್ರಡು ಅಂದು ಅಂಜ ಪೂರ್ತಿ ಸತ್ಯಪಾತ್ರ ಯಾವಂಡು ಪಂಪಿನ ಶಾಸ್ತ್ರ ವಿಚಾರಲ್ಲ ಶಾಸ್ತ್ರಡು ಪಂತೇರು. ಸತ್ಯ ಪಂಪನೇಕ್ಕೆ ಒಂಜಿ ಡೆಫಿನೇಷನ್ ಕೊಡ್ತಾರೆ ಶಾಸ್ತ್ರಡು. ಯತ್ಸತಾಂ ಮಿತಮತ್ಯಂತಂ ತತ್ಸತ್ಯಂ ಮಿತಿ ಬಣ್ಯತೆ ಪಂತ ಒಂಜಿ ಪಾತ್ರ ಬರ್ಪುಂಡು. ಯೋ ಪಾತೆರತ್ತಾವರ ಮಾತೆರೆಗಲ ಎಡ್ಡೆ ಹಾಪುಂಡು
ಅಂಚಿನ ಪಾತ್ರ ಸತ್ಯ ಪಾತೆರ ಅಂತ ಪಂಪೇರು. ಸತ್ಯ ಪಾತ್ರ ಪೂರ್ತಿ ಸತ್ಯ ಪಾತ್ರಪ್ಪೇನ ಸುಳ್ಳು ಪಾತ್ರಪ್ಪನೇ ನಿಜ್ಜಿ ಅವು ಸತ್ಯ ಅತ್ತ ನಿಜವಾದನ ನಾವು ಪಂಡಿನ ಪಾತೆರತ್ತಾವರ ಬೇತೆಗಳಿಗೆ ಹಿತಾಪನು ಓ ಪಾತೆರ ಉಂಡ ಅವೇನು ಸತ್ಯ ಪಾತೆರ ಅಂತ ಪಂಪೇರು. ಉದಾಹರಣೆಗೆ ஒரு ವ್ಯಾಪಾರಿ ಬೋಡಿತ್ತನೋ ಬೇತೆ ಬೇತೆ ಸರಕನ್ನು ಪಸಂತು ಪೋಂತಿಪ್ಪೆ ಹಾದಿ ಕಾಡು ಮಾರ್ಗಂಡು ಪೋಂತಿಪ್ಪೆ ಪೋಂತಿತ್ತನಾಗ ದರೋಡೆಕೋರರು ಬರಪೇರು ಕಲ್ವೇರು ಬರಪೇರು ತುಯ್ಯರು ఆయన ಕೈಟ್ ಬೊಡಿತ್ನಾದ ಸಾಮಗ್ರಿಲುಂಡು ಸರಕುಲುಂಡು ಅವನ್ ದರ್ತಂತು ಬೋಡು ಬಂತು ಪ್ರಯತ್ನ ಮಲ್ಪೇರು ದೋಚಂತು ಬೋಡು ಪ್ರಯತ್ನ ಮಲ್ಪೇರಾರ ಆ ಸಂದರ್ಭಡು ವ್ಯಾಪಾರಿಗೆ ಪೋಡಿಗೆ ಹಾಪುಂಡು ಅಕ್ಕನ ಕೈತಲು ಕತ್ತಿ ಇಪ್ಪುಂಡು ಚೂರು ಇಪ್ಪುಂಡು ಆಯುಧಂಕಲು ಇಪ್ಪುಂಡು ಓರು ಕರಿತು ಪಾಡುವೇರ ಅಂತ ಪೋಡಿಗೆ ಹಾಪುಂಡು ಆಯ್ ಬಲ್ತು ಪೋಪೆ ಪೋಯಿ ನಾಯೆ ಯವ ಒಂಜಿ ಆಶ್ರಮ ತೋಜುಂಡು ಪಿದೇಡು ಒಂಜಿ ಋಷಿ ಕುತೊಂತಿಪ್ಪೇರು ಆಶ್ರಮ ತೋಜುಂಡು ಐತ ಆಶ್ರಮದೊಲೈ ಪೋತು ಕುತೊಂಪೆ ವ್ಯಾಪಾರಿ ಆ ಪೊರ್ತುಡು ಆಯ್ ನಾಡು ಅಂತೂ ಆ ಕಲ್ವೇರು ದರೋಡೆಕೋರು ಬತ್ತೇರು ಆ ಪ್ರದೇಶಕ್ಕೂ ಬತ್ತಿನಾಗ ಅಕಲೆಗೆ ಈ ತಪಸ್ಸು ಮಲ್ತನಂಚಿನ ಆ ಋಷಿ ತೋಜೊಂತಿಪ್ಪೇರು ಆ ಋಷಿಟಕ್ಕೇನು ಬೇರ ವ್ಯಾಪಾರಿಲು ಆ ದರೋಡೆಕೋರ್ಯರು ಮೂರು ಏರಾಂಡಲ ಪೋಯೇರಾ ಏರಂದು ವ್ಯಾಪಾರಿ ಪೋಯೇರಾ ಸರಕು ಪತಂತು ಪೋಯೇರಾ ಪಂತ ಕೇನುವಿರು ಅಪನಗ ದಾದಪನೋಡು ಆ ಋಷಿಕುಲು ಅಂದು ಸತ್ತನೇ ಪಾತ್ರವೇನು ಸುಳ್ಳು ಪಾತ್ರಪ್ಪನೇ ನೆಜ್ಜಿ ಬಂತ ಅಂದು ಏನು ತೂಯೆ ಒಂದು ವ್ಯಾಪಾರಿ ಪೋಯೆ ಏನು ಆಶ್ರಮದೋಲೆ ಪೊತ್ತು ಕುತೊಂತೆ ದೆಂಗುದು ಕುತೊಂತೆ ಬಂಡ ಎಂಚಾಯ ಅಪ್ಪನಗ ಪೋಪೇರಾರು ಆಶ್ರಮದೋಲೆ ಪೋಪೇರು ಆಯನ ಪೈ ವೈತ್ ನಾಲ್ ಪೆಟ್ಟು ಪಾಡುವೇರು ಆಯಗ ಕೆರ್ತು ಬಿಡುಪೇರು ಸಾಮಾನು ಪಸಂದ್ ಬಲ್ತು ಪೋಪೇರು ಋಷಿನ ಪಾತೆರ ಸತ್ತನೇ ಪಾತ್ರಪ್ಪೆ ಪಂತ ಸತ್ತನೇ ಪಾತ್ರ ತಗೊಂಡು ಸುಳ್ಳು ಪಾತ್ರಪ್ಪನೇ ನೆಜ್ಜಿ ಸತ್ತನೇ ಪಾತ್ರ ಪೇಪನ್ ಸತ್ತನೇ ಪಾತ್ರ ತಗೊಂಡ ಆಯ್ನತ್ತಾವರ ಆ ವ್ಯಾಪಾರಿನ ಪ್ರಾಣನೇ ಪೋತು ಪೋಪುಂಡು ಅಂತೇಳಿ ಆ ಸಂದರ್ಭ ಜಾತ ಮಲ್ಪೋಡು ಸುಳ್ಳು ಪನೋಡು ಆ ಪದರಡು ಆ್ಯಕ್ಚುಲಿ ಆ ಋಷಿ ಗೊತ್ತುಡು ಈ ವ್ಯಾಪಾರಿಯನ್ನು ಆಶ್ರಮದ ಒಲೈಪೋತೆ ದೆಂಗುದುಕುತೊಂತೆ ಪೂರ ಗೊತ್ತುಂಡ ಈಗ ಆಂಡಲ ಆ ಕಲ್ವೇರು ಬಂದಾಗ ಸತ್ಯಪಾತ್ರ ರಾವಡಾಯ ಆ ಒಲೆ ಉಲ್ಲೆ ದೆಂಗುದುಕುತೊಂತೆ ಸತ್ಯಪಾತ್ರ ರಾವಂಡ ಆ ಪೊರ್ತುಡು ಸುಳ್ಳೇ ಪಾತ್ರಡು ಜಾಯಗೊಂಡ ಆ ಸುಳ್ಳು ಪಾತನತ್ತಾವರ ವ್ಯಾಪಾರಿಗೆ ಹಿತ ಆಪುಂಡ ಏನತ್ತಾವರ ಆ ತಪಸ್ವಿ ಆ ಋಷಿ ಪಂಪೆ ಏರಲು ತೂಚುಜ್ಜಿ ಬತ್ನೇನು ಗೊತ್ತೇ ಇಜ್ಜಿ ಬತ್ತಿನ ಏರ್ಲ ಬತ್ತಿನ ಸುತ್ತುಜ್ಜಿ ಏನು ಅಂಚ ಪಂತು ಪುಂಡ ಆ ದೊರಡಕೊರು ಸೀತ ಪೋತು ಉಡುಪೇರು ಆಯ್ನತ್ತಾವರ ಒಂಜಿ ವ್ಯಕ್ತಿನೂ ಆಯುಷ್ಯ ಉಲಿಂದ ಜೀವ ಉರಿ ಉಂಡ ಪನಕ ನೀರೇ ಪನ್ಲೆ ತೂಕ ಯವು ಸತ್ಯ ಅಂಚಂಡ ಯವು ಒಂಜಿ ಪಾತರ ಪೈನತ್ತಾವರ ಒಂಜಿ ವ್ಯಾಪಾರಿಗೆ ಹಿತ ಅಂಡ ಅಪನಗ ಸುಳ್ಳು ಪನುಡಿಗೆ ನಾವು ಅದು ಎಪ್ಪಲ್ಲ ಏರ ಪಂತೇರ ಪಂತ ನಾವು ಸತ್ಯ ಪಾತ್ರ ಪನತ್ತು ಸತ್ಯಮೇವ ಜಯತೆ ಅಂತ ಪಂಪೇರು ಸತ್ತನೇ ಪಾತ್ರೋಡು ಪಂಪೇರು ಆಯನತ್ತಾವರ ನಮ್ಮ ಜೀವನಡು ಸುಳ್ಳು ಪಂಪನೇ ನೆಜ್ಜ ಪಂತ ಕುದೊಂಡ ಕೆಲವು ಪ್ರಸಂಗಡು ಸತ್ಯ ಪನೋಡು ಸತ್ಯನೇ ಪನೋಡು ಆಂಡ ಏಪಲ್ಲ ಸತ್ಯ ಪನೋಡು ಪಂಡ ಕೂಡಲೇ ಐಕ್ ಇಂಚಿನ ಒಂದು ಡೆಫಿನೇಷನ್ ಕೊಲ್ತೇರು ಸತ್ಯ ಪಂಡ ಅವನತ್ತ ಯೋ ಪಾತೆರತ್ತಾವರ ಏರೆಗೆ ಹಿತ ಆಪುಂಡು ಎಡ್ಡೆ ಆಪುಂಡು ಪ್ರಿಯ ಆಪುಂಡು ಅಂಚಿನ ಪಾತರ ಸತ್ಯವಾದಿನ ಪಾತರ ಪಂತ ದುಂಬು ತಕ್ಕಲು ಆ ಪಾತ್ರನ ಪಂತೇರು ಆಯ್ನತ್ತಾವರ ನಮ್ಮ ಶಾಸ್ತ್ರದ ಆ ಅರ್ಥಂಕುಲೇನು ನಾವು ಚಿಂತನೆ ಮಲ್ಪಡು ಮಹಾಭಾರತಡು ಒಂದು ಪ್ರಸಂಗ ಬರ್ಕೊಂಡು ಅರ್ಜುನೆ ತನ್ನ ಅಣ್ಣನ ಕೈತಲು ಪೋಯೆ ಯುಧಿಷ್ಠಿರ ಕೈತಲು ಪೋಯೆ ಆ ಸಂದರ್ಭಡು ಯುಧಿಷ್ಠಿರ ಕೇಳುವೆಗೆ ಅರ್ಜುನೇಡ ಕರ್ಣನು ಈ ಕೆರ್ತು ಬೈದನ ಅಂತ ಅಪ್ಪನಾಗ ಅರ್ಜುನೇ ಪಂಡೆಗೆ ಇದ್ದಿ ನನ್ನ ಕೆರ್ತಜ್ಜಿ ಆ ಕರ್ಣನ ಪಂತೊಂಜಿ ಪಾತ್ರ ಪನ್ಪೆಗೆ ಭಾರಿ ಕೋಪ ಬತ್ತುಂಡು ಯುಧಿಷ್ಠಿರೇಗೆ ಏಪಲ್ಲ ಕೋಪ ಅತ್ತಾಯ್ ಆ ಸಂದರ್ಭ ಭಾರಿ ಕೋಪ ಬರ್ತುಂಡು ಜಯಪಂಡ ಆಗ ಕರ್ಣ ಹೆಂಚಾಂಡ್ರೆ ಸೈಯೋಡು ಆತಂಡು ಯುಧಿಷ್ಠಿರೇಗೆ ಆಂಡ ಕೆರ್ತಿಜ್ಜಿ ಬಂಬನಾಂಜಿ ಕೋಪಡು
ಅರ್ಜುನಿಗೆ ಸಮಾನ ನೆರ್ಪೆ ಯುಧಿಷ್ಠಿರೆ ನೆರ್ಪೆ 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 ನೆರ್ತು ಕಡೆ ಕೊಂಚ ಪಾತ್ರ ಪಂಪೆ ನಿನ್ನ ಕೈಟ್ ಇಪ್ಪನ ಆ ಧನುಸ್ಸು ವೇಸ್ಟ್ ಪಂತು ಪಂಪೆ ಆ ಗಾಂಡೀವ ಧನುಸ್ಸು ನಿನ್ನ ಟೈಪ್ನ ವೇಸ್ಟ್ ಪಂತು ಆ ಒಂಜಿ ಪಾತ್ರ ಪಂಪೆ ಆ ಪಾತ್ರ ಪಂಡು ಕೂಡಲೇ ಅರ್ಜುನನೊಂಜಿ ಪ್ರತಿಜ್ಞೆ ಇತ್ತುಂಡು ಏರು ಎನ್ನೋ ಧನುಸ್ಸುದ ಬಗ್ಗೆ ಪಾತ್ರ ಪಂಪೇರ ಆರನ್ನು ಕೆರ್ಪೆ ಪಂದೊಂದು ಪಾತ್ರ ಪ್ರತಿಜ್ಞೆ ಇತ್ತುಂಡು ಅರ್ಜುನನು ಇದು ಸಮಸ್ಯೆ ಆಯ್ತು ಪೋಂಡು ತನ್ನ ಅಣ್ಣನೇ ಯುಧಿಷ್ಠಿರನೇ ಪಂಪೆ ನಿನ್ನ ಧನುಸ್ಸು ವೇಸ್ಟ್ ಪಂದೊಂದು ಪಾತ್ರ ಪಂಪೆ ತ್ಯಾದ ಮಲ್ಪುನೀತಿ ಯುಧಿಷ್ಠಿರನೇ ಕರೋಡು ಅಂಚಂಡ ಐತೆ ಜಯಪಂಡ ತನ್ನ ಧನುಸ್ಸುದ ಬಗ್ಗೆ ಗಾಂಡೀವ ಧನುಸ್ಸುದ ಬಗ್ಗೆ ತನ್ನ ಅಣ್ಣನೇ ಯುಧಿಷ್ಠಿರನೇ ಪಾತ್ರ ಪಂತೆ ನೆರಪಿನ ಪಾತ್ರ ಪಂತೆ ಆನಂತರ ಪ್ರತಿಜ್ಞೆ ಭಂಗ ಆಪುಂಡಿತ ఆయన ಕರ್ನೆ ಜಡ ಕೆರ್ರೆ ಅಂತ ಬಿದಾಡಿ ಅರ್ಜುನೆ ಸಮಸ್ಯೆ ಅಂಡ್ ಅಪನಗ ಕೈತೊಲೆ ಕೃಷ್ಣದೇವರಿತ್ತರಿಗೆ ಕೃಷ್ಣೆ ಅರ್ಜುನಿಗೆ ಪಂಡೆಗೆ ದಾದ ಮಲ್ತಂತುಲ್ಲ ಇಲ್ಲ ಇನ್ನು ಅರ್ಜುನ ಕೆರ್ರೆ ಪಿದ ಕೃಷ್ಣ ಅಂಬೆನ ಯುಧಿಷ್ಠಿನ ಕೆರ್ರೆ ಪಿದಾಡ್ದೆ ಅಣ್ಣನ ಕೆರ್ರೆ ಪಿದಾಡ್ದೆ ಏನು ದಯ ಪಂಡ ಆ ಏನು ಧನುಸ್ಸಿಗೆ ಅವಮಾನ ಮಲ್ತದೆ ಅಂತ ಪಣ್ಣಗ ಕೃಷ್ಣ ಪಂಪೆಗೆ ಈ ಪಾಪ ಕಟ್ಟೋಂಪನ ಅಂತ ಕೇಂದ್ರ ಕೃಷ್ಣೆ ದಯ ಪಂಡ ಇನ್ನ ಪಲಯೇ ಯುಧಿಷ್ಠಿರೆ ನಿನ್ನ ಪಲಯೇ ಆಯನ ಕೆರ್ರೆ ಪಿದಾಡ್ದೈ ಮಸ್ತ್ ಪಾಪ ಬರ್ಪುಂಡು ತಾದ ಮಲ್ ಪ್ರತಿಜ್ಞೆ ಭಂಗ ಬರ್ಪುಂಡತೆ ಅಂತ ಕೇಳಿನಾಗ ಆಯ ಪಂಪೆಗೆ ಈ ಎಂತಂಡ ಕತ್ತಿಟ್ಟು ಕೆರ್ರೆ ಪೋರ್ಚಿ ಜಲ ಚಾದ ಮಲ್ಪಲ ಬಂಡ ಇನ್ನು ಪಲಯಿಗೆ ಸಮಾನ ಎರ್ಲೈ ಭಾರಿ ಜನ ಇತ್ತನಾಗ ಪಬ್ಲಿಕ್ ಇತ್ತನಾಗ ಸಮಾಜ ಜನಕುಲು ಇತ್ತನಾಗ ಸಮಾನ ಎರ್ತು ಬಿಡ್ಲ ಪಲಯಿಗೆ ಅವೇ ಆ ನಿನ್ನ ಪಲಯ ನೀ ಕೆರ್ನ ನಕ್ಕನೆ ಅಂತ ಪಂಡೆಗೆ ಏರಾಂಡಲ ಬೇತಕಲನ್ನು ಕೆರೋಡಂತಿಜ್ಜಿ ಇಂಚಿ 10 ಜನ ಅಂತ ಮದ್ದಂಟು ಆ ಕಡೆ ಅವಮಾನ ಮಲ್ತಂಡ ಯಾವ ಅವು ಕೆರ್ನ ನಕ್ಕನೆ ಕೃಷ್ಣ ಪಂಡೆಗೆ ಅರ್ಜುನಿಗೆ ಸಮ ಅವಮಾನ ಮಲ್ಪ ಯುಧಿಷ್ಠಿರಿಗೆ ಸಮ ನೆರಲ ಪಬ್ಲಿಕ್ ನೆರಲ ಅವೇ ಕೆರ್ನ ನಕ್ಕನೆ ಅಂತ ಪಂಡೆಗೆ ಯುಧಿಷ್ಠಿರೆ ಅಂಜನೆ ಮಲ್ತೆ ಸಮ ಅರ್ಜುನೆ ಸಮ ನೆರೆಸರು ಮಲ್ತೆ ಈ ಅಂಚ ಇಂಚ ಬೋತರ ಅಂತ ಕೆಲಸ ಮಲ್ತದ ಏನತ್ತವ್ರಿಗೆ ಕಾಡು ಬರ್ರ ಇಂಚ ಬೇದ ಬೇದ ನೆರೆಸರು ಮಲ್ತೆ ನೆರೆದೆ ನೆರಿಯೆ 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 ಪೂರ ಅಂಡು ಒಂಜಿ ಕೆಲಸ ಮುಗಿಂಡು ಬೆತ್ತು ಸುರುಮ ಅರ್ಜುನೆ ಕೂಡ ಕತ್ತಿ ಬಸೋಂಡೆ ಕೃಷ್ಣ ಕೆಂಡ ಇತ್ತು ಜಾಯ ಕತ್ತಿ ಬಸೋಂಡ ಅಂತ ಏನು ಸೈಪೆ ಅಂತ ಪಂಡೆಗೆ ಕೃಷ್ಣೆ ಅರ್ಜುನೆ ತಾಯಿ ಅಂತ ಕೆಂಡೆ ಕೃಷ್ಣೆ ಇಲ್ಲ ಪಲೈ ನೆರ್ತು ಬಿಡಿ ಏನು ಇನ್ನು ಪಲೈ ನೆರ್ತು ಬಿಡಿಯೇ ನನ್ನ ಜಾಗ ಬದುಕೊಡು ನನ್ನ ಏನು ಸೈಪೆ ಅಂತ ಜಾದ ಮಲ್ಪಡು ತೂಲೆ ಅವಸ್ಥೆ ಈತ ಮುಟ ಪಲಯ ನೆರಿಯೇ ಈತ ಪಲಯ ನೆರಿಯೇ ಬಂತು ಅದಾನೇ ಸೈರೆ ಬೇದಾಡೋ ಅಂತಲ್ಲೇ ಕೃಷ್ಣ ಪಂಪೆ ಆ ಪುರತುಡು ಬೊರ್ಚಿ ಈ ಕತ್ತಿ ಪರ್ಸನ ರುಚಿ ಪಂಪೆಗಾರೆ ಜಾದ ಮಲ್ಪಡು ಅಂಚಂಡ ಈ ಪಲಯ ನೆರಿಯಾತ ಈ ಒಂಜಿ ಕೆಲಸ ಮಲ್ಪಲ ನಿನ್ನೇ ಈ ಪೊಗರ್ಲ ಬೇತಕಲನ ನಿಂದನೆ ಮಲ್ತಂಡ ನೆರುಂಡ ಒಕ್ಕಲ ಕೆರ್ನ ನಕ್ಕನೆ ಆತ್ಮ ಪ್ರಶಂಸೆ ನಿನ್ನೇ ಈ ಪೊಗರುಂಡ ನಿನ್ನೇ ಈ ಕೆರ್ನ ನಕ್ಕನೆ ಕೃಷ್ಣ ಪಂಡಗೆ ಬೊಡಿತ್ನಾತಿ ನಿನ್ನ ಪಗರೋನ್ಲ ಈ ಅಂಚ ಇಂಚಾದ ಪೋಂಡ ಪೋನ್ಲ ಬಂಟೆ ಕೃಷ್ಣ ಪಂಡೆಗೆ ಅರ್ಜುನ ಅಂಚನೆ ಮಲ್ತೆ ತಾನು ಅಂಚಿನಾಯೇ ಇಂಚಿನಾಯೇ ಗಾಂಡಿ ವಜನ ಸಿತ್ತಿನ ಬೋತ್ರ ಅಂದು ಬೊಡಿತ್ತ ಪೂರ ಪಗರ ಮಲ್ತೆ ಪನ ಕೃಷ್ಣ ಪಂಡೆ ಧರ್ಮ ಸೂಕ್ಷ್ಮ ಭಾರಿ ಸೂಕ್ಷ್ಮವು ಧರ್ಮ ಪಂಪನು ಅವನ ಎಂಕ್ಲೆ ಅರ್ಥಮಪ್ಪರ ಸಾಧ್ಯ ಅಜ್ಜಿ ಆಯ್ನತ್ತವರ ಆ ಧರ್ಮಂತ ಸರಿಯಾತ್ನೋ ಅರ್ಥನ ನಾವು ಮಲ್ಪರ ಸಾಧ್ಯ ಅಜ್ಜಿ ಆಯ್ನತ್ತವರ ಹಿರಿಯರು ಜಾತ ಮಲ್ತಿದೇರ ಇಂಚಿನ ಪಂತೆರ ಆ ಪಾತರನ ಪಸೊಂದು ನಾವು ದುಂಪು ಅಂತ ಇಪ್ಪಡೊಂದು ಪಾತೆರನ ಕೃಷ್ಣ ಪಂತೆಗೆ ಅಂಚಿನೋ ಧರ್ಮ ಪಂಪಿನ ಭಾರಿ ಸೂಕ್ಷ್ಮ ಅವನ್ನು ಸರಿಯಾದ ತೆರೆಯುವಂತ ನಾವು ಪೋಡಾಪುಂಟು ಇದರ ಪೊಕ್ಕಡೆ ಧರ್ಮ ಜಾದನ ಪಂತುಂಡು ಬಂದು ನಾವು ಜಾದನ ಮಲ್ಪರೆ ಪೊಂಡ ನಂಗೆ ಪಾಪನೇ ಬರ್ಪುಂಡು ಆಯ್ನತ್ತವರ ಪುಣ್ಯ ಬರೋ ಸಾಧ್ಯ ಇಜ್ಜಿ ಆಯ್ನತ್ತವರ
ಧರ್ಮ ಮಾರ್ಗಂಟು ಬೋಡು ಧರ್ಮ ನಂಬಿಕೆ ಬೋಡು ಯವು ಧರ್ಮ ಪಂಪಿನ ಸರಿಯಾತ್ನೋ ಜ್ಞಾನ ಅಂಕಲೆಗೆ ಬೋರ್ಡ್ ಹಾಕೊಂಡು ಅಪನಾಗ ಮಾತ್ರ ನಾವು ಎಡ್ಡೆ ಮಾರ್ಗಂಟು ಪೋರೆ ಸಾಧ್ಯ ಅಂಚಿನೋ ಧರ್ಮದ ಅರಿವು ನಾವು ಪರಿವನುಡು ಪಂಥಿ ಪಾತ್ರ ಪನೊಂದು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವ ಸಂದರ್ಭ ಭಾರಿ ವೈಭವಡು ಈ ಕಾರ್ಯಕ್ರಮ ಮಲ್ತೊಂದುಲ್ಲಾರು ನೇಪಲ್ಲ ಬಂಪುನಿ ಈ ಇದೇ ಕಾರ್ಯಕ್ರಮನು ಪೇಂಟೆಡ್ ಮಲ್ತುಂಡ ಏಲ ಬರ್ಪುಜ್ಜೇರು ಈ 10 ಜನ 15 ಜನ ಬರ್ಪೇರು ಅದಕ್ಕೆ ಪೇಂಟದ ಕುಲ್ಲ ಜಾತ ಮಲ್ಪೇರು ಬಂಡ ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಂತ ಬೆತ್ತು ಒಂದು ಆರ್ಕೆಸ್ಟ್ರಾನೋ ಅವ್ವ ಒಂದು ಪ್ರೋಗ್ರಾಮ್ ದೀಪೇರು ಅವೇನು ತೂರ್ಗಾಸನ ಜನ ಬರ್ಪೇರು ಲಾಸ್ಟ್ ಕಡೆಯ ಪಕ್ಷ ಅಂಡ ನಮ್ಮ ಹಳ್ಳಿ ಪ್ರದೇಶಡು ಇತ್ತೆಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಡ್ಡೆ ಜನ ಸೇರನೆ ಪಂಡ ಭಾರಿ ಖುಷಿ ಆಪುಂಡು ಎಂಗ್ಲೇಗಲ ಹಳ್ಳಿಡು ಎಡ್ಡೆ ಜನ ಸೇರುವೇರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹ ಉಂಡು ಜನಕುಲಟ ಪುರ ತೂನಗ ಭಾರಿ ಸಂತೋಷ ಆಪುಂಡು ಎಂಗ್ಲೇಗೆ ಈ ಹಳ್ಳಿಡು ನಾಲ ಆ ಒಂದು ಧಾರ್ಮಿಕ ವಾತ್ನ ಒಂದು ಶ್ರದ್ಧೆ ಒಲಿಪಿನ ಪಂಡ ಬಹಳ ಒಂದು ಸಂತೋಷ ಸಂಗತಿ ಭಾಳ ಆಶ್ಚರ್ಯ ಸಂತೋಷ ಎಲ್ಲ ಆಪುಂಡು ಎಂಗ್ಲೇಗೆ ಅಂಜನೋ ಈ ಒಂಜಿ ಅರಿಯಾಪುದು ಈ ಒಂದು ಪ್ರದೇಶಡು ಸುಬ್ರಹ್ಮಣ್ಯ ದೇವರ ಸನ್ನಿಧಾನಡು ನಿಕ್ಕಲು ಮಾತೆಲ್ಲ ಬೈದರು ಆ್ಯಕ್ಚುಲಿ ಎಂಕ್ಲು ಬತ್ತಿನ ಸ್ವಲ್ಪ ತಡ ಪ್ರೋಗ್ರಾಮ್ಗೆ ಎಂಕ್ಲು 7 ಗಂಟೆಗೆ ಬರೋಡಿತ್ತುಂಡು ಬನ್ನಗನೇ ಎಡಮ ಗಂಟೆ ಆಂಡ್ ಜಯಮಂಡಿ ಇರಬರ ಗೊತ್ತಿಪ್ಪರ ಉಡುಪಿತ ಬರೋಡು ಎಂಕ್ಲು ಆ ಬನ್ನಗನೇ ಬುಡಿತ್ನಾಥ ಜನ ಕಮ್ಮಿ ವಾಹನ ಜಾಸ್ತಿ ಉಂಟು ರಸ್ತೆಡ್ ಅಂಚಿನ ಪ್ರಸಂಗ ತೋಂತಿಪ್ಪೆ ಎಂಕ್ಲು ವಾಹನ ಕಮ್ಮಿ ಜನ ಕಮ್ಮಿ ರಸ್ತೆ ವಾಹನ ಜಾಸ್ತಿ ಆ ವಾಹನ ತಂಡೊಂದು ಬರೋಡು ಈಗಲು ಆ ಬನ್ನಗನೇ ತಡ ಹಾಪುಂಡು ಆನತ್ತ ಅವರ ಏನೇ ಪಂತ್ ಬಿಡಿಯೇ ಸಭೆ ಶುರು ಮಲ್ಪಲೆ ಅಂತ ಇನ್ನು ಕಾಪನ ಬಿಡ್ಚಿ ನಾನು ಪಂತ್ ಕಡೆ ಬಿಡಿಯೇ ನಿಕ್ಲು ಮಾತೆಲ್ಲ ಶ್ರದ್ಧೆಡು ಸೇರಿದಾರೆ ಮಾತ ಕಮಿಟಿದಗುಲ್ಲ ಸೇರಿದಾರೆ ಈ ಪೊರ್ಲುಡು ದೇವಸ್ಥಾನ ತೂಯ್ಯ ದೇವಸ್ಥಾನದ ಹಿಂದೂಪುರ ತೂಯ್ಯ ಭಾರಿ ಪೊರ್ಲು ಆತಂಡು ಆ ಸುತ್ತು ಪೋಳಿ ಪುರ ಭಾರಿ ಎಡ್ಡೆ ಆತಂಡು ಆ ಒಂದು ಪ್ರಾಚೀನತೆ ಬಿಡಂತೆ ಮಲ್ತಿದ್ದಾರೆ ಅವು ಭಾರಿ ಸಂತೋಷದ ವಿಷಯ ಭಾರಿ ಸಂತೋಷ ಅಂಡು ದೇವಸ್ಥಾನ ಆಪನು ಮುಖ್ಯತ್ ಐತಿ ಬೆತ್ತು ಎಡ್ಡೆ ಸಮೃದ್ಧ ಅಂತ ಪಡವು ಮುಖ್ಯ ಏತೋ ಹಳ್ಳಿದ ದೇವಸ್ಥಾನಗಳು ಪುರ ಒತ್ತು ಒಂದಿಪ್ಪು ಎಂಗ್ಲು ಭಾರಿ ಜೀರ್ಣೋದ್ಧಾರ ಮಲ್ಪೇರು ಎಡ್ಡೆ ಹಾಪುಂಡು ಆಯಿ ಬೆತ್ತು ಮಾತ್ರ ಜನಸಂಪರ್ಕ ಕಡಿಮೆ ಅವಂತ ಪೋಪುಂಡು ಮಸ್ತಿಗೆ ಜನ ಕಮ್ಮಿ ಬರಂತಿಪ್ಪೇರು ಅಂಚಾರ ಆವಂಡು ದೇವಸ್ಥಾನಕ್ಕೆ ಜನಕಲು ಬರಂತಿಪ್ಪಡು ನಾವು ಬೇತೆ ಧರ್ಮಂಡು ತೋಂತಿಪ್ಪುವ ಆ ಕೆಲವು ವಿಷಯ ಪೊಗರೋಡು ಹಾಪುಂಡು ಎಂಕಲು ಅಕ್ಕಲು ಆ ಪೊರತ್ತಿಗೆ ಆಡೆಗೆ ಪೋಪೇರಾರು ಶುಕ್ರವಾರ ಪಂಡಿ ಕೂಡಲೇ ಆ ಶುಕ್ರವಾರ ಪೊರತು ಕರೆಕ್ಟಾದ ತಡೆಗೆ ಪೋಪೇರಾರು ಕೆಲವರು ಆದಿತ್ಯವಾರ ಆ ಪೊರತು ಸರಿಯಾದ ಪೋಪೇರು ನಂಗೆ ಮಾತ್ರ ದಿನ ಇಜ್ಜಿ ಪನ್ಪನ ಮಾತೆ నాకు ಮಾತ್ರಗಲ ಪುರುಸೋತಿಪ್ಪುಂಡು ಎಂಕ್ಲೆಗೆ ಮಾತಕ್ಲೆ ಪುರುಸೋತಿಪ್ಪುಂಡು ನೀವು ಧಾರಾವಾಹಿ ಬತ್ತಂಡು ಬಂದು ಕೂಡಲೇ ಪುರುಸೋತಿ ಮಂತ ಪ್ರೋಗ್ರಾಮ್ ಬಿಡ್ತು ನಾವು ತೋಂದ್ಕೊತೊಂಬ ಧಾರಾವಾಹಿ ಇತ್ತೆ IPL ಆ ಒಂದುಂಡು ತೋಜುಂಡು ಮಾತಾರೆಗಲ IPL ಪಂಡು ಕೂಡಲೇ ಮಾತೆಲ್ಲ ತೂರ ಪೋಪೇರು ಆ ಪೊಲ್ತು ಕರೆಕ್ಟ್ ಅದಕ್ಕೆ ತೋಂಪೇರು ದೇವಸ್ಥಾನಕ್ಕೆ ಬರ್ಪನೆ ಪಂಡು ಕೂಡಲೇ ಮಾತರ ಬಾಯಿಲು ಬರ್ಪನೆ ಎಂಜ ಮಂಡ ಎಂಗ್ಲೇ ಪುರುಸೋತಿಜ್ಜಿ ಬಂತು ಮಲ್ಪೇರು ಎಂಗ್ಲೇ ಪುರುಸೋತಿಜ್ಜಿ ಎಂಗ್ಲೇ ಸಮಯ ಇಜ್ಜಿ ಬಿನ್ನೇರು ಬೈದರು ಎಂಟರು ಬೈದರು ಒಂದೇ ಪಾತ್ರ ಬಂದ್ಪೇರು ಅನ್ನತ್ತವರ ನಮ್ಮ ದೇವಸ್ಥಾನಕ್ಕೆ ಜನಕಲು ಬರಪ್ಪನ ಸ್ವಲ್ಪ ಕಮ್ಮಿ ಆವಂತಿಪ್ಪುಂಡು ಪಂಡ ನಮ್ಮ ಟೆಂಚಿನ ಮಂಡ ವಾರ ಇಜ್ಜಿ ನಂಗೆ ಶುಕ್ರವಾರ ಇಜ್ಜಿ ಶನಿವಾರ ಇಜ್ಜಿ ಆದಿತ್ಯವಾರ ಇಜ್ಜಿ ಆಯ್ನತ್ತರ ಒಂಜಿ ವಾರ ಪೋಕ ಅಂತ ವಿಚಾರ ಮಲ್ಪುವ ಮತ್ತು ಪೋಪನಲ್ಲಿ ಇಜ್ಜಿಯ ತಿಂಗಲ್ಗ ವರ್ಷಂಕ ಪೋವಂತಿಪ್ಪು ಎಂಕ್ಲು ಅಂಚ ಪ್ರಸಂಗ ಬರ್ರಿ ಆವಂಡು ನಾವುಲ ದೇವಸ್ಥಾನಕ್ಕೆ ವಾರಂಕ 2 ದಿನಾಂಡಲ ಅಟ್ಲೀಸ್ಟ್ ಪೋಡು ನಾವು 2 ದಿನಾಂಡಲ ದೇವಸ್ಥಾನಕ್ಕೆ ಬರ್ತದೆ ದೇವರನ್ನು ಪ್ರಾರ್ಥನೆ ಮಲ್ತೊಂತಿಪ್ಪಡು ದೇವರನ್ನ ಪೂಜೆ ಮಲ್ತೊಂತಿಪ್ಪಡು ಆರಾಧನೆ ಪ್ರಾರ್ಥನೆ ಮಲ್ತೊಂತಿಪ್ಪಡು ಅಂಚಿನ ಒಂಜಿ ಪ್ರವೃತ್ತಿ ನಮ್ಮ ಜನಕೊಳ್ಳ ಬರಡು ಇತ್ತೆ ಅಂತ ನಾನು ಓಟು ಬತ್ತುಂಡು ಎಲ್ಲ ತಲಂಜಿ ಓಟು ತೋಜುಂಡು ಮಾತಾಡಲ್ಲ ಕಳಕಳ್ಳಕ್ಕೆ ಏನೊಂತಿಪ್ಪೆ ಮಾತೆಲ್ಲ ಓಟು ಪಾಡ್ಲೆ ನಮ್ಮ ಮಕ್ಕಳು
ದಯಪಂಡ నేను ಆ ಪಕ್ಷ ಈ ಪಕ್ಷ ಪಂಡ್ರೆ ಪೋಪುಜ್ಜೇನು ಅಂಡ ಓಟು ಬಂಪುನೋ ಪಾವನೆ ಬಂಪುನೋ ಮಾತಲ ಕರ್ತವ್ಯವು ನಮ್ಮ ಹಿಂದೂನಟ್ಟು ಭಾರಿ ಕಮ್ಮಿ ಓಟು ಪಾಡು ಡ್ರಾಯಿಂಗ್ ಅಂತ ಅರ್ಥ ಪುಜ್ಜೆಂಕ್ಲೆಗೆ ಮಾತಕೊಲ್ಲ ಓಟು ಪಾಡು ಲೈಂಡ್ ಪೋಪೇರು ಪಡಕಲೆಗೆ ಒಂಜಿ ಸಂಘಟನೆ ಉಂಡು ನಮ್ಮ ಐಟ ಮಾತ್ರ ಓಟು ಪಾಡು ದಿನನೇ ನಂಗೆ ಸುರಾಪುಂಡು ಟ್ರಿಪ್ ಪೋಪನ ಒಡೆಗಾಂಡಲ ಬಂತು ಆ ದಿನನೇ ನಾವು ಫ್ರೀ ಆತ ಒಡೆಗಾಂಡಲ ಪೋಯಿ ಓಟು ಎರಡ ಪಾಡುವೆ ಕೈ ತೊಳ್ದು ಪಾಡುವೆ ರಂಗ ಸಮಸ್ಯೆ ಆಯ್ತು ಬಂತು ಟ್ರಿಪ್ಪಿಗೆ ಪೋಪ ಆಂಡ ನಮ್ಮ ಹಕ್ಕವು ನಮ್ಮ ಅಧಿಕಾರ ನಮ್ಮವು ಒಂದು ವ್ಯಕ್ತಿನ ಆರಿಸೋಪ ನಮ್ಮ ಕರ್ತವ್ಯವು ಅಧಿಕಾರ ಆಯನತ್ತ ಅವರ ಮಾತ ನಮ್ಮ ಬಾಂಧವ್ಯಗಳ ಪನೊಂದುಲ್ಲ ಧಾರ್ಮಿಕ ಕಾರ್ಯಕ್ರಮ ಪರ ಯಾವು ಆನತ್ತವರ ಏನು ಎನ್ನ ಕರ್ತವ್ಯನ ಪನೊಂದುಲ್ಲೇನ ಮಾತೆಲ್ಲ ಓಟು ಪಾಡ್ಲೆ ಎಡ್ಡೆ ವ್ಯಕ್ತಿನ ಆರಿಸೋಲೆ ನಿಂಕ್ಲೆ ಏರೆ ಗಂಡ ನಿಂಕ್ಲೆ ಏರೆ ಎಡ್ಡೆ ತೋಜುಂಡು ಆರಿಸೋ ಒಟ್ಟು ನಿಂಕ್ಲೆ ಓಟು ಪಾಡ್ಲೆ ಪನ್ಪನ ಒಂದು ಪಾತ್ರನ ಈ ಸಂದರ್ಭಡು ಏನು ಪನೊಂತು ಈ ಸಂದರ್ಭಡು ಬತ್ತಿನ ಮಾತರೆಗಳ ದೇವರನ್ನು ಅನುಗ್ರಹ ಪ್ರಾರ್ಥನೆ ಮಲ್ತತ್ ನಾವು ಬೇಗ ಬತ್ತ ತಡ ಬತ್ತ ಬೇಗ ಪಿದಾವಡೆಂಗ್ಲೆ ಕೂಡ ಉಡುಪಿಗೆ ಬೋಡಾತಂಡೆಂಕಲು ಆ ದೇವರನ್ನ ಪ್ರಾರ್ಥನೆ ಮಾತ್ರ ದೇವರ ಅನುಗ್ರಹ ಮಾತ್ರ ಇಪ್ಪಡ ಬಂದು ನಮ್ಮ ರೆಡ್ಡ ಪಾತ್ರ ಮಿಗುಪೊಂದುಲ್ಲ ಕೃಷ್ಣ ಅರ್ಪಣ ಮಸ್ತು. ನಮ್ಮನ್ನು ಆಶೀರ್ವಚನದ ಮೂಲಕವಾಗಿ ಹರಸಿದ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ಪ್ರತಿದಿನವೂ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ಥಳೀಯವಾಗಿ ದೇವಳದ ಕಾರ್ಯಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮಹನೀಯರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಆ ಪ್ರಯುಕ್ತ ಈ ದಿನ ಶ್ರೀಯುತ ಶಾಂತಪ್ಪ ಪೂಜಾರಿ ಕಾರ್ಪಾಡಿ ಇವರನ್ನು ಸನ್ಮಾನಿಸುವಂಥ ಸಂದರ್ಭ. ಸನ್ಮಾನಿತರ ಪರಿಚಯವನ್ನು ಕುಮಾರಿ ವಿಂಧ್ಯಾಶ್ರೀ ನಡೆಸಿಕೊಡುತ್ತಾರೆ. ಶ್ರೀಯುತ ಶಾಂತಪ್ಪ ಪೂಜಾರಿ ಮೂಲತಃ ಕೊಡಗಿನ ಸುಂಟಿಕೊಪ್ಪದ ಕೊಡಗನಹಳ್ಳಿ ಎಂಬಲ್ಲಿ ಶ್ರೀ ಧರ್ಮಣ್ಣ ಪೂಜಾರಿ ಮತ್ತು ಎಲ್ಯಕ್ಕರವರ ಮಗನಾಗಿ ಜನಿಸಿದ ಇವರು ಓರ್ವ ಶ್ರಮಜೀವಿ, ಜೊತೆಗೆ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಅರ್ಪಿಸಿಕೊಂಡವರು. ಶ್ರೀಯುತರು ಕಳೆದ 35 ವರ್ಷಗಳಿಂದ ಪುತ್ತೂರಿನ ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿಯಲ್ಲಿ ವೃತ್ತಿ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಯುವಕ ಮಂಡಲದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅಲ್ಲದೆ ಕಾರ್ಪಾಡಿ ಯುವಕ ಮಂಡಲದ ಗೌರವ ಸಲಹೆಗಾರರಾಗಿ ಎಲ್ಲ ಯುವಕರೊಂದಿಗೆ ಆತ್ಮೀಯತೆಯಿಂದ ಇರುವಂತಹ ಒಬ್ಬ ಅಪರೂಪದ ವ್ಯಕ್ತಿ. ಕಳೆದ 12 ವರ್ಷಗಳಿಂದ ಸ್ಥಳ ಸಾನ್ನಿಧ್ಯದ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಿಗೆ ನಿರಂತರವಾಗಿ ಶ್ರದ್ಧಾಭಕ್ತಿಯಿಂದ ಹೂವನ್ನು ಒಪ್ಪಿಸುತ್ತಿದ್ದಾರೆ. ಇವರ ಈ ದೇವ ಕಾರ್ಯವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಾರೆ. ಇವರ 35 ವರ್ಷಗಳ ಗ್ಯಾಸ್ ವಿತರಣಾ ಸೇವೆಗಾಗಿ ಶ್ರೀ ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿ ಇವರನ್ನು ಗೌರವಿಸಿದೆ. ನಿಸ್ವಾರ್ಥ ಸೇವೆಯನ್ನು ಮತ್ತು ದೇವಳದ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಶಾಂತಪ್ಪ ಪೂಜಾರಿ ಅವರನ್ನು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಗೌರವಿಸಲು ತುಂಬ ಸಂತೋಷ ಪಡುತ್ತೇವೆ. ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಂತಪ್ಪ ಪೂಜಾರಿ ಅವರಿಗೆ ಊರಿನ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಯುತ ಶಾಂತಪ್ಪ ಪೂಜಾರಿಗಳನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಶಾಲನ್ನು ಓದಿಸಿ ಹಾರವನ್ನು ತೊಡಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಅನ್ಯ ಕಾರ್ಯಕ್ರಮದ ಬಗ್ಗೆ ಉಡುಪಿಗೆ ತೆರಳುವರಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಮತ್ತು ದೇವಸ್ಥಾನದ ವತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮುಂದಕ್ಕೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಉದ್ಯಮಿಗಳು, ಮಿತ್ರಂಪಾಡಿ ಪುರಂದರ ರೈಗಳು, ಪಂಚಮಿ ಗ್ರೂಪ್ಸ್ ತಿಂಗಳಾಡಿ ಇವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಕ್ಷೇತ್ರಾಧಿಪತಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಸಪರಿವಾರ ದೇವರನ್ನು ಮನಸ ಸ್ಮರಣೆ ಮಾಡ್ತಾ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಈಗಾಗಲೇ ನಮಗೆ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂಥ ಪರಮಪೂಜ್ಯ ಕಾಣಿಯೂರು ಮಠಾಧೀಶರಿಗೆ ಮನಸ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದಂಥ ಇವತ್ತಿನ ಈ ಒಂದು ಧರ್ಮಸಭೆ ಇದರ ಅಧ್ಯಕ್ಷರಾದಂಥ AP ಸತೀಶ್ರವರೇ, ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಭಗವದ್ಭಕ್ತರೇ, ಮಾಧ್ಯಮಗಳ ಸನ್ಮಿತ್ರರೇ ಮತ್ತು ಬಂಧುಗಳೇ, ಇವತ್ತು ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ 4ನೇ ದಿನ. ನಾನು ಯಾವಾಗಲೂ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಮೊದಲಾಗಿ ನಾವು ಗಮನಿಸುವಂಥದ್ದು ಅಲ್ಲಿಯ ಶುಚಿತ್ವದ ಬಗ್ಗೆ. ಖಂಡಿತವಾಗಿಯೂ ತುಂಬ ಖುಷಿ ಆಗ್ತಾ ಇದೆ. 4 ದಿನದ ಕಾರ್ಯಕ್ರಮ ಕಾರ್ಪಾಡಿಯಲ್ಲಿ ಆಗಿದೆ ಅನ್ನುವಂಥದ್ದನ್ನು ಈ ಪರಿಸರದಲ್ಲಿ ನೋಡುವಾಗ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಶುಚಿತ್ವವನ್ನು ನೀವು ನೀಡಿದ್ದೀರಿ. ಇದಕ್ಕಾಗಿ ಮೊದಲಾಗಿ ನಾನು ಇಲ್ಲಿ ಕೆಲಸ ಮಾಡಿದಂಥ ಸ್ವಯಂ ಸೇವಕರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇದು ಎಲ್ಲ ಕಡೆ ಸಾಧ್ಯ ಆಗೋದಿಲ್ಲ. ನಮ್ಮ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಮಾತ್ರ ಇಂಥ ಒಂದು ಪರಿಸರವನ್ನು, ಇಂಥ ಒಂದು ವ್ಯವಸ್ಥೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಬಂಧುಗಳೇ, ಹಿಂದೆ ಎಲ್ಲ ರಾಜಾಶ್ರಯದ ಸಂದರ್ಭದಲ್ಲಿ ರಾಜರುಗಳ ಜೊತೆಯಲ್ಲಿ ಒಂದಷ್ಟು ವೈಷಮ್ಯಗಳಿರ್ತವೆ. ಆ ಇದ್ದಂಥ ಸಂದರ್ಭದಲ್ಲಿ ಅವರು ಆ ಪಕ್ಕದ ರಾಜ್ಯವನ್ನು ವಶಪಡಿಸಬೇಕು ಅಥವಾ ಅವರ ಮೇಲೆ ಯುದ್ಧ ಮಾಡಬೇಕು ಎನ್ನುವಂಥದ್ದು ಆಲೋಚನೆ ಮಾಡಿದಾಗ ಅವರು ಮೊದಲು ಮಾಡ್ತಾ ಇರುವಂಥ ಕೆಲಸ ಏನಂತಂದರೆ, ಅವರಲ್ಲಿ ಆ ರಾಜ್ಯದಲ್ಲಿ ಇದ್ದಂಥ ಏನು ದೇವಸ್ಥಾನಗಳು ಅಥವಾ ಗುರುಮಠಗಳು ಏನಿವೆ ಅಲ್ಲಿಗೆ ತಮ್ಮ ಗೂಢಾಚಾರರನ್ನು ಕಲಿಸುವಂಥದ್ದು. ಗೂಢಾಚಾರನ್ನು ಕಲಿಸಿ ಅಲ್ಲಿ ಈ ವ್ಯವಸ್ಥೆ ಹೇಗಿದೆ, ಎಷ್ಟು ಜನ ತಮ್ಮನ್ನು ತೊಡಗಿಸ್ಕೊಳ್ತಾರೆ, ಯಾವ ರೀತಿಯಲ್ಲಿ ಜನರ ಒಗ್ಗಟ್ಟಿದೆ ಎನ್ನುವುದನ್ನು ತಿಳ್ಕೊಳ್ಳುವಂಥ ಒಂದು ದೊಡ್ಡ ಕ್ಷೇತ್ರ ಅಂತಂದರೆ ಅದು ದೈವಸ್ಥಾನ ಮತ್ತು ನಮ್ಮ ಆರಾಧನಾ ಮಂದಿರಗಳು. ತುಂಬ ಖುಷಿ ಆಗ್ತಾ ಇದೆ. ರಾಧಾಕೃಷ್ಣರವರು ಹೇಳಿದರು, ಮೊನ್ನೆಯಿಂದ ತುಂಬ ಜನ ಬರ್ತಾ ಇದ್ದಾರೆ, ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಇಂತಹ ಒಂದು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು. ಇದೆಲ್ಲ ಏನಂತಂದರೆ ನಮ್ಮ ಊರಿನ ಜನರ ಒಂದು ಒಗ್ಗಟ್ಟು ಮತ್ತು ಪ್ರೀತಿ ಮತ್ತು ದೇವರಲ್ಲಿರ್ತಕ್ಕಂಥ ಭಕ್ತಿ ಇದು ನಿಮ್ಮೆಲ್ಲರಲ್ಲಿದೆ. ಆದ್ದರಿಂದ ಇಲ್ಲಿ ಖಂಡಿತವಾಗಿಯೂ ದೇವರು ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾರೆ ಮತ್ತು ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇದೆ ಎನ್ನುವಂಥದ್ದನ್ನು ಖಂಡಿತವಾಗಿಯೂ ಹೇಳಬಹುದಾಗಿದೆ. ಬಂಧುಗಳೇ, ಅದರ ಜೊತೆಯಲ್ಲಿ ಮತ್ತೂ ಕೂಡ ದೇವರು ಅಂತಂದರೆ ತುಂಬ ಕರುಣಾಮಯಿ ಅಂತೆ. ನಾವು ದಾಸರು ಪದ್ಯದಲ್ಲಿ ಹೇಳ್ತಾರೆ, ಮಲಗಿ ಪರಮಾದರದಲ್ಲಿ ಕಲೆತು ಪಾಡಲು ಕುಳಿತು ಕೇಳುವ. ನಾವು ಮಲಗಿ ದೇವರ ಭಜನೆ ಮಾಡಿದರೆ ದೇವರು ಕುಳಿತು ಕೇಳ್ತಾರಂತೆ. ಹಾಗೆ ಕುಳಿತರೆ ನಿಲ್ಲುವ, ನಾವು ಕುಳಿತು ಭಜನೆ ಮಾಡಿದರೆ ಅವರು ನಿಂತು ಆ ಭಜನೆಯನ್ನು ಕೇಳ್ತಾರಂತೆ. ನಿಂತರೆ ನಲಿವ, ನಾವು ನಿಂತು ಭಜನೆ ಮಾಡಿದರೆ ದೇವರು ನಲಿದು ಅದನ್ನು ಕೇಳ್ತಾ ಇದ್ದಾರಂತೆ. ಅದರ ಅಷ್ಟು ಅನುಗ್ರಹವನ್ನು ನಮಗೆ ಮಾಡ್ತಾರಂತೆ. ಅದೇ ರೀತಿ ನಾವು ನಲಿದರೆ ಒಲಿವ, ದೇವರನ್ನು ನಲಿದು ನಾವು ಭಜನೆ ಮಾಡಿದರೆ ದೇವರು ನಮಗೆ ಖಂಡಿತ ಒಲಿತಾರಂತೆ. ಆದರೆ ಅದರಿಂದ ಆರ್ಯಾಪನಂಥ ಅಥವಾ ಕಾರ್ಪಾಡಿ ಅಂತ ಈ ಒಂದು ಪವಿತ್ರವಾದಂಥ ಕ್ಷೇತ್ರದಲ್ಲಿ ಖಂಡಿತ ದೇವರು ಒಲಿತಾನೆ ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಒಂದು ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ 2-3 ದಿವಸದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಎಲ್ಲ ಸಾಂಗವಾಗಿ ನೆರವೇರಲಿ ಎನ್ನುವಂಥ ಶುಭ ಆಶಯದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಕ್ಕೆ ಪುತ್ತೂರಿನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ
ಅಶೋಕ್ ಪ್ರಭು ಅವರಿಗೆ ವೇದಿಕೆ. ಪುತ್ತೂರು ಸೀಮೆಯ ಆರಾಧ್ಯ ದೇವರು ಮಾಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಸನ್ನಿಧಾನಕ್ಕೆ, ಅದೇ ರೀತಿ ಇಲ್ಲಿ ಕಾರ್ಪಾಡಿ ಗ್ರಾಮದ ಕ್ಷೇತ್ರ ದೇವರು ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಪ್ರಥಮವಾಗಿ ಭಕ್ತಿ ವಿನಯಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸನಾತನ ಧರ್ಮೀಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ನಾಗರೂಪಿ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡುವುದು ಈ ನಮ್ಮ ದಕ್ಷಿಣ ಭಾರತದ ಒಂದು ವಿಶೇಷ. ಉತ್ತರ ಭಾರತದಲ್ಲಿ ಇದು ಕಂಡು ಬರುವುದಿಲ್ಲ. ಈ ಕಾರ್ಪಾಡಿ ಕ್ಷೇತ್ರಕ್ಕೆ ಸಾಧಾರಣ 3000 ವರ್ಷದ ಇತಿಹಾಸ ಉಂಟು ಅಂತ ಹೇಳಿ ಕೇಳುವಾಗಲೇ ನನಗೆ ತುಂಬ ಸಂತೋಷ ಆಯಿತು, ಮತ್ತು ಮೈ ಒಂಥರ ರೋಮಾಂಚನ ಆಯಿತು. ಯಾಕೆಂತ ಹೇಳಿದರೆ ನಾವು ಪುತ್ತೂರಲ್ಲೇ ಇದ್ದರೂ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಪುರಾತನವಾದಂಥ ಒಂದು ಕ್ಷೇತ್ರ ನಮ್ಮ ಪುತ್ತೂರಿನ ಹತ್ತಿರವೇ ಇದೆ ಅಂತ ಹೇಳಿಕೊಂಡು. ಯಾವುದೇ ಒಂದು ಧರ್ಮ ಕಾರ್ಯ, ಮಂಗಲ ಕಾರ್ಯ ಮಾಡಬೇಕಿದ್ರೆ ಅದಕ್ಕೆ ಪ್ರಥಮವಾಗಿ ಶ್ರೀದೇವರ ಅನುಗ್ರಹ ಬೇಕು. ಅದರ ಜೊತೆಯಲ್ಲಿ ನಾವು ಧರ್ಮೀಯರೆಲ್ಲ ಒಟ್ಟಾಗಿ ಅದಕ್ಕೆ ಒಂದು ಸಂಕಲ್ಪ ಮಾಡಬೇಕು. ದೇವರ ಅನುಗ್ರಹ ಆಗಿದೆ, ಸಂಕಲ್ಪ ಆಗಿದೆ ಅಂತ ಹೇಳುವುದಕ್ಕೆ ಈ ನಮ್ಮ ಕಾರ್ಪಾಡಿ ದೇವಸ್ಥಾನವೇ ಸಾಕ್ಷಿ, ಹಾಗೂ ಈಗ ಇಲ್ಲಿ ನಡೀತಿರುವಂಥ ಈ ಒಂದು ಧರ್ಮಸಭೆಯೇ ಸಾಕ್ಷಿ. ಈ ಒಂದು ಶ್ರೀದೇವರ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಹಾಗೂ ಈ ವಾರ್ಷಿಕ ಜಾತ್ರೆ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ, ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಚಂದವಾಗಿ ನಡೀಲಿ. ಎಲ್ರಿಗೂ, ಈ ಕಾರ್ಪಾಡಿ ಗ್ರಾಮದವರಿಗೂ, ಅದೇ ರೀತಿ ಪುತ್ತೂರು ಪೇಟೆಗೂ ಶ್ರೀದೇವರ ಅನುಗ್ರಹ ಆಗಲಿ. ಎಲ್ಲ ಮಂಗಲ ಕಾರ್ಯವನ್ನು ದೇವರು ಮಂಗಲ ರೀತಿಯಲ್ಲಿ ನಡೆಸಿ ಕೊಡಲಿ ಅಂತ ಹೇಳಿ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿ ಈ ಒಂದು 2 ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲ ಸಮಿತಿ ಸದಸ್ಯರಿಗೆ ಪುನಃ ನನ್ನ ವಂದನೆಗಳನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಮುಂದಕ್ಕೆ 3 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಸುಶಾನ್ ಪ್ರಕಾಶ್ ಮತ್ತು ಮನ್ವಿ ವೀರೈ, ಕುಮಾರಿ ಅನ್ವಿತ್ ರಶ್ಮಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಮೊದಲಿಗೆ ಸುಶಾನ್ ಪ್ರಕಾಶ್ KR ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ಪಾಡಿ ಶ್ರೀಮತಿ ಚಂದ್ರಕಲಾ ಮತ್ತು ಶ್ರೀ ರವಿಪ್ರಕಾಶ್ ದಂಪತಿಗಳ ಪುತ್ರನಾದ ಸುಶಾನ್ ಪ್ರಕಾಶ್ KR ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿರುವ ನಮ್ಮೂರ ಹೆಮ್ಮೆಯ ಪುತ್ರ. 2023-24ನೇ ಸಾಲಿನಲ್ಲಿ ಮಂಡ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟ, ಹೈದರಾಬಾದಿನಲ್ಲಿ ನಡೆದ ದಕ್ಷಿಣ ಭಾರತ ಮಟ್ಟದ ಕ್ರೀಡಾಕೂಟಗಳಲ್ಲಿ ವಿಜೇತನಾಗಿ ಬಿಹಾರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 400 ಮೀಟರ್ ಓಟ, 400 ಮೀಟರ್ ಹರ್ಡಲ್ಸ್ ಹಾಗೂ 400 ಮತ್ತು 800 ಮೀಟರ್ ರಿಲೇ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕವನ್ನು ಪಡೆದ ಅತ್ಯುತ್ತಮ ಕ್ರೀಡಾಪಟು. ಪ್ರಾಥಮಿಕ ವಿಭಾಗದಲ್ಲಿ ಹರಿಯಾಣದ ರೋಹ್ಟಕ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲೂ ಚಿನ್ನದ ಪದಕ ಗಳಿಸಿದ ಸುಶಾನ್ 2023-24ರ ದ್ವಿತೀಯ PUC ಪರೀಕ್ಷೆಯಲ್ಲಿ 541 ಅಂಕಗಳನ್ನು ಗಳಿಸಿ 90% ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವುದು ಹೆಮ್ಮೆಯ ಸಂಗತಿ. ಪ್ರಾಥಮಿಕ ಶಿಕ್ಷಣವನ್ನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ವಿದ್ಯಾನಗರದ ಕ್ರೀಡಾ ವಸತಿಯಲ್ಲಿ ಮುಗಿಸಿ ನಂತರದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪ್ರತಿಷ್ಠಿತ SDM ಪದವಿ ಪೂರ್ವ ಕಾಲೇಜು ಉಜಿರೆ ಹಾಗೂ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಖ್ಯಾತ ವೇಟ್ ಲಿಫ್ಟರ್, ಏಕಲವ್ಯ ಪ್ರಶಸ್ತಿ ವಿಜೇತ KV ಶ್ರೀಧರ್ ಗೌಡ ಇವರ ಅಳಿಯನಾದ ಸುಶಾನ್ ಕಾರ್ಪಾಡಿ ದೇವಸ್ಯ ಶ್ರೀ ವೆಂಕಪ್ಪಗೌಡ ಮತ್ತು ಶ್ರೀಮತಿ ವೇದಾವತಿ ಶಿಕ್ಷಕ ದಂಪತಿಗಳ ಮೊಮ್ಮಗ. ಇವರಿಗೆ ತರಬೇತಿಯನ್ನು ನೀಡಿದವರು ಶ್ರೀಮತಿ ವಾಣಿಶ್ರೀ, ಡಾಕ್ಟರ್ ಜ್ಯೋತಿ, ಶ್ರೀ ಅಶೋಕ್ ಕುಂದರ್ ಬೆಂಗಳೂರು,
ಮಂಗಳೂರಿನ ಶ್ರೀ ದಿನೇಶ್ ಕುಂದರ್ ಹಾಗೂ ಬಕ್ಷಿತ್ ಸಾಲಿಯಾನ್ ಇವರು. ಸುಶಾನಿಗೆ ಎಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷರು ಇವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ. ಶ್ರೀದೇವರ ಅನುಗ್ರಹ ಸದಾ ಇರಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಮುಂದಕ್ಕೆ ವೇದಿಕೆಗೆ ಮನ್ವಿ ಯುರೈ ಇವರು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕುರಿಯ ಏಳ್ನಾಡು ಗೊತ್ತು ಶ್ರೀಮತಿ ವಿಶಾಲಾಕ್ಷಿ ರೈ ಮತ್ತು ವಿಶ್ವನಾಥ ರೈ ಇವರ ಮಗಳು ಮನ್ವಿ ಯುರೈ ದ್ವಿತೀಯ PUC ಪರೀಕ್ಷೆಯಲ್ಲಿ 586 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನು ಮಾಡಿದಂಥ ಪ್ರತಿಭಾವಂತೆ. ಈಕೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿನಿ. ಅಧ್ಯಕ್ಷರು ಹಾಗೂ ಅತಿಥಿಗಳೆಲ್ಲರೂ ಕೂಡ ಸೇರಿ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲರ ಪರವಾಗಿ ಮನ್ವಿ ಯುರೈ ಇವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಶ್ರೀದೇವರ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಕುಮಾರಿ ಅನಿಕಾ ರಶ್ಮಿ ಕೃಷ್ಣ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದರ್ಬೆ ಮುಕ್ರಂಪಾಡಿಯ ಶ್ರೀ ಅರುಣ್ ಕೃಷ್ಣ ಮತ್ತು ಶ್ರೀಮತಿ ರುಚಿತಾ ಕೃಷ್ಣರವರ ಮಗಳು ಕುಮಾರಿ ಅನಿಕಾ ರಶ್ಮಿ ಕೃಷ್ಣ ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 9ನೇ ಸ್ಥಾನ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಗೆ 3ನೇ ಸ್ಥಾನ ಪಡೆದು 98% ಅಂಕಗಳೊಂದಿಗೆ ಉತ್ತೀರ್ಣಳಾಗಿದ್ದು ಎಲ್ಲರಿಗೂ ಕೂಡ ಹೆಮ್ಮೆಯನ್ನು ತಂದಿರುತ್ತಾಳೆ. ಕುಮಾರಿ ಅನಿಕಾ ರಶ್ಮಿ ಕೃಷ್ಣ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳು ಸೇರಿ ಅನಿಕಾ ರಶ್ಮಿ ಕೃಷ್ಣ ಇವರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀದೇವರ ಅನುಗ್ರಹ ಸದಾ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನವನ್ನು ನೆರವೇರಿಸಿಕೊಟ್ಟಂತ ಎಲ್ರಿಗೂ ಕೂಡ ವಂದನೆಗಳು. ಮುಂದಕ್ಕೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಪ್ಯ ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುತ್ತಂಥ ರವೀಂದ್ರ ಶೆಟ್ಟಿ ನುಳಿಯಾಳ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಜೇಶ್ ಸರ್ ಪಾತ ಕೇಳೋಣ ಪಕ್ಕಡೆ ಸ್ವಾಮಿ ದುಡ್ಡು ಪಾತಿರ್ತದೆ ಸೀಮೆಗೆ ಸಂಬಂಧಪಟ್ಟ ಮಾಲಿಂಗೇಶ್ವರ ದೇವರ ಸ್ಮರಿಸೋದು ಅಂಚನೆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವೇಶ್ವರ ಸ್ಮರಿಸೋದು ಮಾತ ಮುಲ್ಪೈತನ ಗ್ರಾಮ ಸಂಬಂಧದ ದೈವಿಕ ಶಕ್ತಿ ಪೂರ ಸ್ಮರಿಸ ಒಂದು ಅಂಚನೆ ವೇದಿಕೆ ರೀತಿಯ ಇಂಥ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸುವಂತನಾರು ಎರಡು ಬಂಡ ಡಾಕ್ಟರ್ AP ಸತೀಶ್ ಅಧ್ಯಕ್ಷರಾದಿತ್ತನಾರು ಅಂಚನೆ ಮಾತ ಮುಲ್ಪ ಗಣ್ಯರು ಪೂರ ಜನತಲ ಪುದರ್ ಪಣಿರ ಪೋಪುಜಿ ಅಂಕಲ್ನ ದ್ವಾರಕಾ ಕನ್ಸೆಷನ್ ಅರೆ ಗೋಪಾಲಕೃಷ್ಣ ಭಟ್ರು ಉಳ್ಳೇರು ಅಂಚನೆ ಮಾತ ಭಾಗ್ಯಶ್ರೀ ಐಕಲು ಉಳ್ಳೇರು ಪುರಂದರ ಐಕಲು ಉಳ್ಳೇರು ಮಾತ ಮುಲ್ಪ ಮಾತ ಐಕಲ್ನ ರೇಂಜರ್ ಪೊಪ್ಪ ಭಾರಿ ಆತ್ಮೀಯರು ಅಂಚ 60 ಕುಲ ತಿಳಿಸೇರು ಅಂಚ ಮಾತ ನಿಕಲ್ನ ಪುದರ್ ಪಣ್ಣು ಒಂದು ಮಾತ ಮುಲ್ಪ ಸೇರ್ನ ಭಗತ್ ಬತ್ತೇರೆ ಅಂಚ ಈ
ಕಾರ್ಯಕ್ರಮ ಮುಲ್ಪನ ಮಲ್ಪನ ಜನ ಅಧ್ಯಕ್ಷರು ರಾಧಾಕೃಷ್ಣ ರೈಕ್ಲೇನ ಆತ್ಮೀಯರಾದ ಅಂಚ ಕಾರ್ಯದರ್ಶಿ ರಾಧಾಕೃಷ್ಣ ಬೋರ್ಕಾರ್ ಬೋಡಿತ್ತೆ ಅರ್ಥ ಮಾತ ಚೂರಿತ್ತೆ ಗಡಿಬಿಡಿ ಚೂರು ಚುಪ್ಪಿದ ಇಳ್ಳೇರು ಮಾತ ಸೇರಿನ ಜನ ಭಗತ್ ಭಕ್ತರೇ ಮಾತ ಪತ್ರಕರ್ತ ಮಿತ್ರರೇ ಮಾತ ಎನ್ನ ಅಭಿಮಾನಿ ಬಂಧುಗಳೇ ಅಂಚ ಇಂಥ ಕಾರ್ಯಕ್ರಮ ತೂನಾಗ ಯಾರು 4 ವರ್ಷದುಂಬು ಈ ಜಾಗ ಬತ್ತಿತ್ತೇನೆ ದಯದ ಬಂಡ ಯಾನೊಂದು ದೇವಸ್ಥಾನದ ಪಲ್ಲೆ ಕೊಡಿತ ದೇವಸ್ಥಾನದ ಮುಕ್ತೇಶ್ವರ ದೀಪದ ಸಂದರ್ಭಡು ಯಾನು ಮುಲ್ಪ ಒಂದು ಇನ್ವಿಟೇಷನ್ಕ್ಕೆ ಸಂಬಂಧಪಟ್ಟ ದೈವಸ್ಥಾನಗಳು 4 ಅಲ್ಪ ಒಂಜಿ ಜೀರ್ಣೋದ್ಧಾರ ಆದಿತ್ತರು ಜೀರ್ಣೋದ್ಧಾರ ಅಪ್ಪನ ಕಾರ್ಯಕ್ರಮ ಆದಿತ್ತನು ಅದಕ್ಕೆ ಒಂದು ಅಲ್ಪದ ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಬಿಡುಗಡೆ ಎನ್ನ ಕೈಟು ಮಲ್ಪೇರೆ ಮುಲ್ಪಲ್ಲಿ ಎತ್ತಿತ್ತೇರಿ ಅಂಚ ಆ ಸಂದರ್ಭ ಬತ್ತಿತ್ತೆ ಇಡೀ ಅಂಚ ಬತ್ತದ ಮಾತ ಇನ್ವಿಟೇಷನ್ ಬಿಡುಗಡೆ ಅಂಡು ಮಾತಾಡಿ ದೇವಸ್ಥಾನ ಮಾತೆಯನ್ನು ತೂವೊಂದು ಪೋಯಾನು ಅಂಚ ಆ ಇನ್ವಿಟೇಷನ್ ಬಿಡುಗಡೆ ಅದು ಮಾತಾನಾಗ ಅಲ್ಪದ ಜೀರ್ಣೋತ್ತರ ಆ ದೇವಸ್ಥಾನ 4 ದೇವರನ್ನ ಅಲ್ಪ ಆ ಗುಡಿ ಗಿಡಿ ಆದ ಅವು ಪೆರಪ ಪ್ರತಿಷ್ಠೆ ಅಪ್ಪನ ಕಾರ್ಯಕ್ರಮ ಐತೆ ಯಾರಿಗೆ ಗೆಸ್ಟ್ ಆದಿತ್ತೆ ಅಂಚ ಯಾನು ಅಲ್ಪ ಈ ಮುಲ್ಪದ ವಿಷಯ ಉಲ್ಲೇಖ ಮಲ್ತೆ ಆಯ್ತಾ ಬಂಡ ಕಾರ್ಪಾಡಿ ದೇವಸ್ಥಾನ ಬಾರಿ ಪುದರಿದ್ರ ದೇವಸ್ಥಾನ ಬಾರಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಯಾರು ಬರೋರಿ ಪೋದಿತ್ತೆ ಇನ್ವಿಟೇಷನ್ ಬಿಡುಗಡೆ ಮುಲ್ಪದ ಕಾರ್ಯಕ್ರಮಗೂ ಅವನು ಏನು ಆತಬಲ್ಲ ದೇವಸ್ಥಾನ ಕಾರ್ಪಾಡಿ ಪುದದ ದೇವಸ್ಥಾನದ ಪಂಡ್ಲ ಅಲ್ಪದ ಸುತ್ತು ಪವಳಿ ಮತ ಅವು 3 ಲಕ್ಕೊಂದು ದನ ಮಾತ ಒಂದು ಅಜೀರ್ಣ ವ್ಯವಸ್ಥೆ ಉಂಡು ದಾಯಕ ಯೋಗ ಬತ್ತಿಜಿ ದಾಯಕ ಕಾಲ ಬತ್ತಿಜಿ ಪುನಃ ಚಿಂತನೆ ಮಂತನೆ ನೀ ಅನಲ್ಪ ಆ ಸಭೆಟಿಯನ್ನು ಗೆಸ್ಟೇ ಅದೇ ಪ್ರಸ್ತಾಪ ಉಲ್ಲೇಖ ಬಲ್ತೇನೆ ಅಪ್ಪ ಇದು ಆಡಳಿತ ಮಲ್ಪುಣಾಗ್ಲಿಕ್ಕೆ ಆಗಲಿ ಕೆಲವು ಜನ ಕಂಡು ಆಗಲಿ ಮೋನೆ ಆಗಲಿ ಎಲ್ಲಿ ಹಂಡು ಕೆಲವು ಜನ ಬೇಜಾರಂಡು ಮಿಶ್ರ ಪ್ರತಿಕ್ರಿಯೆ ಬರ್ತದೆ ಅಲ್ಪ ಆಚಾರ ಪಣ್ಣನು ಅವು ಪನೆರ ಆತು ಅಂದಾರು ಅವು ಎಂಕ್ಲ ಆಡಳಿತ ಮಲ್ಪುಣ ಎಂಕ್ಲೆ ಬೇಜಾರ ಪೂಜ ಅಚ್ಚ ಪನೋಲಿಯ ಪನೆರ ಬಲ್ಯ ಕೆಲವೈಟ್ 50-50 ಪಣ್ಣನ ಭಾರಿ ಅಡ್ಡೆ ಆತದವು ಅವು ಅಂಚನೆ ಆತಂದು ಅಲ್ಪ ದೇವಸ್ಥಾನ ಜೀರ್ಣೋದ್ರು ಇಜ್ಜಿ ಎಂಗೆ 50-50 ಎಂಗೆ ಅಲ್ಪ ಮಿಶ್ರ ಪ್ರತಿಕ್ರಿಯೆ ಬರ್ತದೆ ಯಾರು ಅಂತ ನಿಷ್ಠವಾದ ಇತ್ತೇನು ಪೂರ ಇತ್ತೇನು ಸತ್ಯ ಪನ್ನೊಂದು ಒಬ್ಬರು ಜನ एक दाल आयತು पूरा बोल बोले इतने सत्य पाउंडा पड़ा निष्ठान बुक्कोज आयತು दाल मोने बम्मने मुझे दाल ಇಲ್ಲ ಪನ್ಪೇನು ಪರ್ಸನಲ್ ಇತ್ತಲ್ಲ ಇನ್ನು ಮಗೆಲ್ಲ ಕಲ್ವೇದೇ ಅನ್ಪುನೇನು ಎಂಟ ಅಂದು ವೀಕ್ನೆಸ್ ಅಂಚೆ ಏನು ಏರೆಲ್ಲ ಯಾನು ಏರೆಲ್ಲ ಅಲ್ಪ ಎಲ್ಲೇ ಮಲ್ತರ ವಿಷಯ ಪಡ್ನೆತ್ತೆ ಒಂದು ಎನ್ನೊಂಜಿ ವೀಕ್ನೆಸ್ಸಾ ಎನ್ನೊಂಜಿ ಸ್ವಭಾವನ ಹೌದಾಯ್ತ ಗೊತ್ತುಜಿ ಅಂಚೆ ಮಾತ ಏನು ಪನ್ನದೇಟು ದೇವೇರಿ ಅಪ್ಪಗ ಅವತ್ತು ಹಿರಿಯಾಕ್ಲು ಪನ್ಪೇರಿಗೆ ಸ್ವಾಮಿಯಾಕ್ಲು ತಿರಿಯಾಕ್ಲು ಸ್ವಾಮಿನ ಪನ್ಪೇರಿಗೆ ದಾಯ್ತನ ಕಾಲ ನಿರ್ಣಯ ಮಾತ ದೇವರ ನಿರ್ಣಯ ಯಾಕೆ ಸಮಯ ಬರೋಡು ಅಂಚನೆ ಯಾನು ಪನ್ಪಡಿಕೆ ಅಂತ ಕೆಲವು ಸ್ವಾಮಿಗಳು ಪನ್ಪಡಿಕೆ ಇಂದ ಉಲ್ಲೇಖ ಕೇನೊಂದೆ ದಾಯ್ತ ಬಂಡ ಅದಕ್ಕೊಂದು ಅವಕಾಶ ಆಗೊಂದು ಯೋಗ ಬರ್ಪುಣೆ ಒಂದು ಮಾತ ಏರಿಗೊಂಡ ಬೂಡಿಯ ರಾಧಾಕೃಷ್ಣ ರೈಕ್ಲಿಗೆ ಯೋಗ ತಿಕ್ಕಿಂಡು ದಾಯ್ತನ ಕುರಿಯಲ್ಲ ಆರ್ಯಪ್ಪಲ ಅವೇ ಸಂಬಂಧದಾರೆ ಅನ್ನ ಮುಲ್ಪರಿ ಆರ್ಯಪ್ಪ ಗ್ರಾಮದಾಗಲಿಲ್ಲ ತಿಕ್ಕುದಲ್ಲಿ ಅಂಡು ಇದು ಯಾನ ಆರ್ಯಪ್ಪ ಗ್ರಾಮದೇನಿ ಅಣ್ಣ ಆಕೆ ಮಾತ ದೇವರ ಪಲ್ಲೆ ಮಾತ ದೇವರ ನಿರ್ಣಯ ಮಲ್ಪೇರಿ ఆయనే ಅಧ್ಯಕ್ಷ ಅವಡು ఆయనే ಗೌರವಾಧ್ಯಕ್ಷ ಅವಡು ಆಯರದೇ ಕಾರ್ಯಾಧ್ಯಕ್ಷ ಅವಡು ಆಯರದೇ ಗೌರವಾಧ್ಯಕ್ಷ ಅವಡು ಪನ್ಪೇನು ದೇವರ ನಿರ್ಣಯ ಮಲ್ ತಿಪ್ಪೇರದು ಪನ್ಪೇನು ಯಾರು ಅನುಭವಿಸ್ತೀರ ಅಂಚನೆ ಯಾರು ಸ್ವಾಮಿನಗಳು ಪನ್ಪನ ಪಾತ್ರಕ್ಕೆ ಏನೊಂದೆ ಅತ್ತೆ ತುಳ ಇನ್ನೇಕಲ ರಾಧಾಕೃಷ್ಣ ಬೋರ್ಕರ್ ನಿರ್ಪೋಲಿ ಗ್ರಾಮದಾರು ಆರು ಮುಲ್ ಕಾರ್ಯಾಧ್ಯಕ್ಷರಾದುಲ್ಲೇರು ಇದು ಬೇರೆ ಕೊಂಬಂಡ ಬೇರೆ ಆರು ಮುಲ್ಪದ ಆಯ್ತು ಉತ್ಸವದ ತೊಂದಿರು ಯಾಕಲ ದಯಾನಂದ ರೈಕಲು ಏರೇರು ಮಾತ ಜಲಕುಲ ಒಂಜೆ ಕಾರ್ಯಕ್ರಮದ ಉಸ್ತುವಾರಿ ತಂದು ದ್ವಾರಕದ ಅಗ್ಲ ಮಾತ ಮಲ್ಲ ಕೊಡುಗೆ ಕೊರಂದ ಈ ಕಾರ್ಯಕ್ರಮ ಏತ 5 ಜನದ ಗೌರವಾಧ್ಯಕ್ಷರು ಮಲ್ತೇರು ರವಿಯನ್ನ ಇದು ಬಂಡೇರು ಮಾತಾಗ ಭಾರಿ ತ್ಯಾಗ ಮಲ್ತೇರಿ ಭಾರಿ ಮಲ್ಲ ಪಂಡ ಕೊಡ್ತೇರಿ ಅಂಚ ಮಾತ ಇಂಕ ದಾಲ ತೊಂದರೆ ಆಯ್ತಿಜಿ ಕಾರ್ಯಕ್ರಮ ಬಾರ್ಲ ಸುಖ ರೀತಿ ಅವೊಂದುಂಡು ಪೊರ್ಲುಡು ಪೋಂದುಂಡು ಅವಳ ಜಾಗದ ತೊಂದರೆ ಇತ್ತು ಜಾಗ ಪರ್ಚೇಸ್ ಮಲ್ತ ಐಟ್ಲ ಯಾನು ಆ ಸುಧಾಕರ್ ಭಟ್ ಪಣಪುನಾರೇನು ಯಾನು ಸ್ಮರಿಸೋಡಾಪುಂಡು ದಯದ ಬಂಡ ಆರ್ಥಿಕ ಅದು ಭಾರಿ ಮೊಲ್ಲ ಶ್ರೀಮಂತ ಗೊತ್ತಿತ್ತರ ಜನರು ಅದು ಒಟ್ಟು ಹೋರಾಟಗಾರಿ ಇತ್ತರೆ ಎನ್ನಲೆ ಚೂರು ನಿಷ್ಠವಾದ ಇತ್ತರೆ ಸರನ್ನ ಪನ್ಪೇರಿ ಎಲ್ಲ ಎಂಕ್ಲೆ ಮತ್ತೆ ನೆರ್ಪುಡ ಎಂಕ್ಲೆ ಮತ್ತೆ ಪಿರೋದು ನೆರ್ಪುಡಾಗ್ಲಿ ಜಾಸ್ತಿ ಎಂಕ್ಲೇನು ಅಚ್ಚ ಅಣ್ಣ ನೆಟ್ಟಾರೆ ಒಂದು ಯೋಗ ತಿಕ್ಕಿದ ಆಯ್ತಾ ಬಂಡ ಮೂಜಿ ವರ್ಷೋಡು ಈ ಮೂಜಿ ವರ್ಷೋಡು ಅಧ್ಯಕ್ಷ ಆದ ಪೆರಪ ದಾಯ್ತಾವ ಈ ಪೂರ ಮುಟ್ಟ ಸ್ವಲ್ಪ ಪರ್ಸೆಂಟ್ ಆನಾಗ ಕೈಗೆ ತಿಕ್ಕುಡ ಆಯ್ತು ಅನ್ಮ ಯೋಗ ಅಂದು ಅಂಚೆ ದಾಯ್ತ ಹೊಸ ಬೋರ್ಡ್ ಹಾಪುಂಡ ಹೊಸ ಕಮಿಟಿ ಹಾಪುಂಡ ಎಂಕ ಅವಕಾಶ ತಿಕ್ಕುಜ ಇಜ್ಜಿ ದೇವೇರಿ ಇಂದ ಅನಿಕ್ ಬತ್ತನಿ ಬೆಂದನಿക്ക് ಇಂದ ಪಡಿಯರಿ ಕೊರ್ಪೆ ದೇವರೆತ್ತದು ಇಂದ ಪಣ್ಣದು ಎತ್ತಿದೆ ಈ ಸತಿ ಆರ ನೇತೃತ್ವದಲ್ಲಿ ಒಂಜಿ ಬ್ರಹ್ಮಕಲಸ ಆನಂದ ಬಂಡ ಆರಿಗೆ ದೇವರ ದಯ ಉಂಡು అని ಸಂದರ್ಭ ಪಂಡ ಮಾತಾದಿಟ್ಟು ಒರಿ 2 ಜನ ಸೇರ್ನಕ್ಲತ್ತು 1000 ಮನಸ್ಸುಲು ಒಂಜಿ ಆವಡು 1000 ಕೈಕಲು ಒಂಜಿ ಆವಡು
ಸಾವಿಲ ಹೃದಯಲು ಒಂಜಿ ಅವನ್ನ ಮಾತ್ರ ಇಂಚಿನ ಬಾರಿ ಮಲ್ಲ ಕೆಲಸಗಳು ಇಂಚ ಮತ್ತೆ ಆಯರ ಸಾಧ್ಯತೆ ಉಂಟು ಅವು ಮಾತ ಮುಲ್ಪ ತೂದು ಬಂಡ ಕೂಡ್ದು ಬತ್ತಂಡು ದೇವರ ಅನುಗ್ರಹ ತಿಕ್ಕದು ಮಾತ ತಿಕ್ಕದು ಇನಿ ಕೆಲಸ ಇದು ಪೊರ್ಲು ಆತರಂದು ಅನಿ ಸಂದರ್ಭ ಪಡಾಪು ಇದು ದಾಯ್ತ ನೋಡ ಯಾರೇ ಕಡೆ ಜಿಲ್ಲೆಯಲ್ಲಿ ಇಲ್ಲದ ಪೀಡಾದಾಗ ಒಂಜಿ 83 ವರ್ಷದ ಜನ ಹಂಡಿರು ಇತ್ತು ಈ ಸಭೆ ಬತ್ತ ಬೋಡಿ ಆಗೋದು ದಾಯ್ತಿಕ್ಕೆ ದಾಯ್ತ ಒಂಜಿ 83 ವರ್ಷದ ಒಂಜಿ ಅಜ್ಜೇರನ್ನ ಇಲ್ಲದ ಪಿದಾಡ್ದಾಗ ಪೇಪರ್ದ ಕೊಂಚ ಎಲ್ಲೇ ಸಭೆ ಉಂಡು ಯಾನು ಚೂರು ಮುಂದೆ ಸಲ ಚೂರು ಬೇಕಾ ಪಿದಾಡೋದಿಲ್ಲ ಅದು ಮತ್ತ ಅರೆ ಎಡ್ಡೆ ಪಣ್ಣೆ ಹಾಲು ಪಣ್ಣೆ ಕತ್ ಈ ಸಭೆ ಮತ್ತ ಅಗತ್ಯ ಉಂಡು ಆಜಿ ಜನ ಹೇಳ್ದಿನ ಅಂದು ಆ ಕಡೆ ಸ್ಪಷ್ಟೀಕರಣ ಕೊರಿಯೇನರಿ ಅವು ಸರಿಯಾ ತಪ್ಪ ನಿಂಗೆ ಗೊತ್ತುಜಿ ಸ್ವಾಮಿ ಈರ ಕಾಲ ಇಂಚ ಈರು ಎನ್ಮ ಒರ್ಮ ಜೋಕ್ಲಿನ ಆ ಪೊಡ್ತು ಎಂಕ್ಲ ಎನ್ಮ ಜೋಕ್ಲಿನ ಅಂಕ್ಲ ನಾನು ಎಂಕ್ಲೆ ಪುಟ್ಟದೆ ಪಾರ್ತೀರಪ್ಪ ಎಮ್ಮೆ ಎಂಕ್ಲೆ ವಿದ್ಯೆ ಕೊಡ್ತೀಯರು ಬುದ್ಧಿ ಕೊಡ್ತೀಯರು ಆರ್ಥಿಕ ಅಲಜ್ಜಿ ಆನೆದ ಕಾಲ ಅಂಚೆ ಇತ್ತಂಡು ಮಾತ ಜೋಕ್ಲ ಒರಿಯರ್ದೋರಿ ಬುದ್ಧಿವಂತೇರಾತೇರು ಮಲ್ಲ ಆರ್ಥಿಕ ದಡಿಕಾಡ ಆತೇರು ಇರಿತ ಕಾಲ ಅಂಚತ್ತು ಇನ್ನು ಒಂಜಿ ಬಾಲೆ ರಡ್ಡು ಬಾಲೆ ಕೀರ್ತಿ ಒಬ್ಬ ಮಗ ಆರ್ಥಿಕ ಅವಳಾಯ್ತ ಒಂಜೆ ಎತ್ತದುಂಡು ಇಲ್ಲ ಅಮೇರಿಕ ಒಡೆಗ ಮತ ಕೊಡೋದು ಪಾಡ್ಬೇರು ಇನ್ನು ಧರ್ಮದ ಆಯ್ತಾ ನಮ್ಮ ಸಮಾಜದ ಆಯ್ತಾ ಅಂದ ಪನ್ಪುನ ಪಾತೆರಗು ಅರ್ಥೈಜಂದ ಆತಂಡು ನೀನು ಮಾತ್ರ ದುಂಬೆಂಗ್ಲೊಂಜಿ ಎನ್ಮ ಒರ್ಮ ಜೋಕ್ಲು ಮತ್ತೆ ಇಪ್ಪುರಾಗ ಎಂಗ್ಳು ಭಜನೆಲ್ನ ಪನ್ಪೇದ ಒಂಜಿ ತಾಲ ಐಟೆ ಗಲಾಟೆ ಮಲ್ಪೇದುಂಡು ಅಪ್ಪೆಮ್ಮೆ ಕೂಡೊನ್ನೆ ಐಟೆ ಎಂಕ ತಾಲ ಕೊರು ನಿಕ್ ನೆಕ್ಸ್ಟ್ ಕೊರ್ಪೆ ಕುಳ್ಳುದು ಭಜನೆ ಮಲ್ಪಲೆ ನಿಕ್ಲು ಅಂಚ ಮಾತ ಒಂಜಿ ಸಂಸ್ಕಾರ ಸಂಸ್ಕೃತಿ ಅನ್ಪುಣ ಆ ಸಂಗತಿ ಇತ್ತಂಡು ಇನ್ನು ಯಾವ ಮಾತ ಬರುತ್ತೆ ಒಂಜಿ ಜೋಕ್ಲು ಇಪ್ಪುನೆ ಈ ತೂಲಿ ಇನ್ನು ನಮ್ಮ ಪರಿಸ್ಥಿತಿ ಓಡೆ ಎತ್ತದು ನಮ್ಮ ಸಮಾಜ ನಮ್ಮ ಹಿಂದುತ್ವ ಓಡೆ ಎತ್ತದು ನೀನಿ ಬಹುಸಂಖ್ಯಾತರೆ ನಮ್ಮ ಶ್ರೀರಾಮ ಪಡೆರ ಬಲ್ಲಿ ನಮ್ಮ ಹಲ್ಲಾಕೂರು ಪಲ್ಲಿ ಪದಕ್ಕೆ ಪೆಟ್ಟು ಬರ್ಪೇರು ನಂಗೆ ರಾಜಸ್ಥಾನೋಡು ದಾಂಡೆ ಅಂಡು ಆ ಕಣ್ಣೆ ಎಲ್ಲ ಆಳು ಮಲ್ಪುನ ಆ ಟೈಲರ್ನು ಕತ್ತಿಡು ಕೊಯ್ಯೊಂದುಳ್ಳೇರು ಅದು ವೀಡಿಯೋ ಮಲ್ತೊಂದುಳ್ಳೇರು ತೆಳ್ತೊಂದುಳ್ಳೇರು ಇಂದೇ ಎಂದು ನಮ್ಮ ಸಂಸ್ಕೃತಿ ನೆಕ್ಕೆ ಮಾತ ನಮ್ಮ ತುಳಿ ನಮ್ಮ ಹಿಂದುತ್ವ ಬಹುಸಂಖ್ಯದ ಓಡೆ ಎತ್ತ ನಮ್ಮ ಪಾಕಿಸ್ತಾನ ಜಿಂದಾಬಾದ್ ಪನ್ಪೇರು ವಿಧಾನಸೌಧರು ಶಿವಮೊಗ್ಗರು ಪಲ್ಲೆಟ್ ನೆಟ್ಟು ಅಲ್ಲಾಕ್ ಬರೋದು ಪನ್ಪೇರು ಹೋಯ್ತು ದೀಕ್ಷೆ ಆಫೀಸಿಡು ಎಲ್ಲೆಗ್ಲೆ ಗಲಾಟೆ ಬರ್ತದೆ ವಿಧಾನಸಭೆ ಹಲ್ಲಾಕ ಪನ್ಪ ಅನ್ಪೇರು ನಾನು ಕೆರೊಂದುಳ್ಳೇರು ಬಾಬು ಸ್ಪಾಟ್ ಬಲ್ತೊಂದುಳ್ಳೇರು ಈಗ ದಾಲ ನೆಕ್ಕೆ ಇಕ್ಲೆ ಕೇವ್ ನಕ್ಲಿ ನಕ್ಲು ಬಹುಸಂಖ್ಯಾತರೆ ಇಕ್ಲ ಯಾನು ರಾಜ್ಯಕ್ಕೆ ದಾಲ ಪಾತೆ ಉಂಟತ್ತು ಯಾನು ಹಿಂದೂ ಅದು ನಿನ್ನ ಮಾತ ತೂಪ್ರಾಗ ಬಾರಿ ಬೇಸರಾಪುರು ಬೋರ್ ನಾನು ಆಟ ಪಂಡೆ ನಿನ್ನ ಮಾತ ನೆಕ್ಕೊಂದು ವೇದಿಕೆ ತಿಕ್ಕೋಡು ಎಲ್ಮದಿರಟ್ಟು ಮಾತ ಸ್ವಾಮಿ ನಕ್ಲು ಯೋಗ್ಯರು ಜನಕ್ಕಲು ಬರ್ತದು ಮಾತ ಜೋಕ್ಲಿನ ಮಾತ ಕುಳ್ಳದು ಮಾತ ಅವೇ ಭಜನೆ ಪನ್ಪಡ ಪಡ್ತರು ಅಪ್ಪೆ ಬಾರೆ ಮಿರಪ್ಪೆರೆ ಕೊರದು ಅಲ್ಲೇ ಬಾಲೆ ಜತ್ತದು ತಾಲ ಪಟ್ಟದು ಭಜನೆ ಪನ್ಪಡ ಪಡ್ತಿತ್ತು ಇದು ಏರ ಭಜನೆ ಓಲುಂಡು ಹಿಂದೂ ಸಂಸ್ಕೃತಿ ಓಲುಂಡು ವಾ ಓಲ್ ಒಲ್ಪಲ ಇಜ್ಜಿ ಮುಲ್ಪೈತ ದಾಲಜ್ಜಿ ಒಂಜಿ ಎರಡು ಜೋಕ್ಲಿದ ಇನ್ನರ ಪೈನ ಅಡಿಗೆ ಪೋರಿನ ಕೆಲಸ ಅಲ್ತ ನಡೆದು ಆಯ್ತು ಓಡಿ ಎತ್ತನು ಜೈ ಶ್ರೀರಾಮ ಪಡೆದ ಬಲ್ಲಿಗೆ ಅಲ್ಲ ಅಕ್ಬಾರದ ಬಲ್ಲುಡಿಗೆ ಯಾನ್ ರಾಜ್ಯಕ್ಕೆ ಬಾತೆ ಓಡೆ ಎಂಕ್ಲು ಇಂದು ಆತ ಇಂಕ ನೆತ್ತರು ಕುರ್ಕುಜ ನಿನ್ನ ಮತ ಕಲ್ಪ ಹೊಡ್ಚ ಓಲ್ ಕಲ್ಪಡ ಇಚ್ಚಿನ ವೇದಿಕೆ ಕಲ್ಪ ಹೊಡ್ಚ ತಿಕ್ಕೋಡ್ಚ ಜೋಕ್ಲು ಮತ ಇಚ್ಚ ಜೋಕ್ಲಿ ಮೊನ್ನ ಬಲ್ಲ ಮೇದಲ್ಲಿ ಪನೋಡ್ಚ ಇನ್ನು ಇಚ್ಚಿನ ದಾಯ ಸಭೆ ಸಮಾರಂಭ ಅಂಚಿನ ಮಾತ ಆ ಕಾರ್ಯಕ್ರಮ ಈ ಸಮಯ ಈ ಇಂಚಿನ ಒಂಜಿ ಧಾರ್ಮಿಕ ಸಂಸ್ಥೆ ಅಂತ ಮಾತ ಜನಕುಲೆ ಗೊತ್ತಾವಡು ನಮ್ಮ ಹಿಂದೂ ಧರ್ಮವು ಗೌರವ ತಿಕ್ಕೋಡು ನಮ್ಮ ಜೋಕ್ಲಿನ ಚೂರು ಸಂಸ್ಕಾರ ಮಲ್ಪೋಡು ನಮ್ಮ ಹಿಂದೂ ಧರ್ಮ ಅಧರ್ಮ ಅಂದ್ರೆ ನಮ್ಮ ದಾಯ್ತಾನೆ ಪ್ರತಿಭಟನೆ ನಿಂಚೆ ನಮ್ಮಲ್ಲ ಮುಂದೆ ಜನ ಆ ಒಂಜಿ ಶಕ್ತಿ ನಿಂಚೆ ಪಡೆಪುಣೆ ಇಂಚಿನ ಮಾತ ವೇದಿಕೆ ಪಡೆಯೋಡಪುಡು ಅಂಚ ಮಾತ ಇತ್ತು ದಂಡ ನಮ್ಮಲ ಒಂಜಿ ಹಿಂದುಲು ನಮ್ಮಲ ಒಂಜಿ ಬಹುಸಂಖ್ಯಾತರು ಇದರ ನಾಚಿಕೆ ನಂಕೊಂದು ಹಲ್ಲಾಕು ಬುರ ಪಡ ಜೈ ಶ್ರೀರಾಮ ಪಡೆದ ಬಲ್ಲಿ ಹೊಂಡ ಅಂಚ ಮಾತಾಡಕ್ಕೆ ಅರ್ಥಜ್ಜನ ಬೇಲೆ ನಮ್ಮ ಮಾತ ಹಿಂದೂಗಳು ಮಾತ ನಮ್ಮ ಸಮಾಜಕ್ಕೂ ಆಯ್ತಲ್ಲ ಇದು ಅನ್ನಾಗ ನಮ್ಮಲ್ಲ ನಿನ್ನ ಇಂಚಿನ ಒಂದು ಆಯ್ತು ಸ್ವಾಮಿಯಲ್ಲಿ ಬತ್ತು ಅಂತ ಪಾತೆದು ಪೋಯಿ ನನ್ನ ಕೆಲವು ಜನ ಪಾತೆರೇ ಉಳ್ಳೇರು ನನ್ನ ಎಲ್ಲೆಲ್ಲ ರಣಭುಜದ ಸಭೆ ಉಂಡು ಮಾತ ಇಪ್ಪುರಾಗ ನೀನು ಚೂರ ಹಿಂದುತ್ವ ನಮ್ಮ ಸಮಾಜದ ಆಯ್ತಾ ನಮ್ಮ ನಂಗೆ ದಾಲ ತೊಂದರೆ ಆಪನು ಅಪ್ಪ ನಮ್ಮ ಎಂಚಾಯ್ದು ಎದುರಿಸವನೆ ಆ ಮಾತ ಮೂಲಜ ಪ್ರವಚನ ಪ್ರವಚನ ವೇದಿಕೆ ಅದು ಪೊರ್ಲು ಅವ್ರು ನಾನು ಸಂದರ್ಭ ಪಂಡೋದು ಮಾತಿರಲ್ಲ ಆಯ್ತಾ ಬಂಡ ಯಾನು ಮಾ ಸಮಾಜಲ್ಲ ಯಾನು ದೂಷಿತರ ಪೈನತ್ತು ಮಾತ ಸಮಾಜದಲ್ಲಿ ಎಡ್ಡೆ ನಾಲ್ಕು ಉಳ್ಳೇರು ಇತ್ತೆ ನೆಟ್ಟು ಮುಸ್ಲಿಮ್ ಏರು ಅಬ್ದುಲ್ ಕಲಾಂ ಏರು ಭಾರಿ ಮಲ್ಲ ಜನಾರು ಆರೆ ಭಾರಿ ಆರು ಎಡ್ಡೆ ಜನ ಇರ್ತಾರೆ ಆರೆ ಕೇರಳದ ರಾಜ್ಯಪಾಲ ಹರೀಫ್ ಮೊಹಮ್ಮದ್ ಖಾನ್ ಅಂತ ಆರು ಭಾರಿ ಎಡ್ಡೆ ಜನ ಡಬ್ಬಲ್ ಗ್ರಾಜುಯೇಷನ್ ಆರೆ ಎಡ್ಡೆ ನೆರ್ಪೇರ ಯೋಗ್ಯರು ಇದ್ದೀರಾ ಕ್ರಿಶ್ಚಿಯನ್ಸ್ ಇದ್ದೀರಾ ಭಾರಿ ಯೋಗ್ಯರು
ಮದರ್ ತೆರೇಸಾ ಆರು ಮತ್ತು ಬಾರಿ ಎಡ್ಡೆ ಸಮಾಜ ಸೇವೆ ಮಲ್ತಿನಾರು ಅದು ಮಾತ್ರ ಸಮಾಜವ್ರಲ್ಲ ನಿಕ್ಕ ದಾಯ್ತ ಮಲ್ಪೊಂದು ಅಂತ ಬಂದ ನಮ್ಮ ಕಾನೂನು ಭಾರಿ ಲೂಸು ಉಂಡು ನಮ್ಮ ಇತ್ತ ಕಾನೂನು ಪ್ರಜಾಪ್ರಭುತ್ವ ನಿಕ್ಕ ಉಂಡು ಪನಿರಾಪುಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಿಂಚೆ ಬಲ್ಪುಣೆ ನಂಗೆ ಹಲ್ಲಾದ ಪನೊಟ್ಟು ಬಂದ ನಮ್ಮ ದೇವರ ಪಲಿಯರ ಬಲ್ಲಿಂದ ಬಂದ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಒತ್ತೋ ನಿಂಚ ಯಾಕೆ ಮಾತ ಯಾನೊಂಜಿ ಇಂಚಿನ ವೇದಿಕೆ ಇರ್ದು ಇಂಚಿನ ಧಾರ್ಮಿಕ ಕೇಂದ್ರ ನಮ್ಮೊಂಜಿ ಒಂದು ನಿರ್ಣಯ ಮಲ್ಪೊಡು ದಾಯ್ತ ಮಲ್ಪೊಡು ಅಂಡ ಸಂವಿಧಾನ ತಿದ್ದು ಮಲ್ಪೊಡೋದು ಹತ್ತು ದಾಯ್ತ ಬಂದ ಕಾನೂನು ಚೂರು ಟೈಟ್ ಕೊಂಡು ನೋಡ್ಪ ದುಮ್ಮದ ಕಾನೂನು ಹತ್ತು ಅಂಚಿನ ದೇಶದ್ರೋಹಿನಿ 24 ಗಂಟೆ ఆయన ಫಾಸಿ ಕೊಡ್ಪೋದಿನ ಕಾನೂನು ಬರ್ತದೆ ಮಾತ್ರ ನಂಗೆ ಹಿಂದುಳಿಗೆ ಬಹುಮಾನ ಸಂಖ್ಯೆ ಬದುಕುವಲ್ಲಿ ಇಂಚಿನ ಒಂದು ನಿರ್ಧಾರ ಬತ್ತ ಜನ ನಂಗೆ ಬದುಕಿನ ಭಾರಿ ಕಷ್ಟವನ್ನು ನಿನ್ನ ಆಡಳಿತ ಮಲ್ಪಡಾಕಲಿಲ್ಲ ನಂಗೆ ನಿರ್ಣಯ ಮಲ್ತದು ಒಕ್ಕಲಿದ್ದು ಅಗ್ರ ಮಲ್ಪಡಾಕಲಿಲ್ಲ ನಿಗಲ ಮೆಜಾರಿಟಿ ಬರ್ತದೆ ವಾ ಸರ್ಕಾರ ಇಂಚಿನ ಕಾನೂನು ಕೊಂಡು 24 ಗಂಟೆ ನಂಗೆ ಫಾಸಿ ಕೊಡ್ಪೋದ ಕಾನೂನು ಕೊಂಡು ಪನ್ನ ಮಾತ್ರ ನಮ್ಮ ಬದುಕುವ ನಮ್ಮ ಫ್ಯೂಚರ್ ಒರಿಯುವುದು ಪನ್ಪಡೆ ಸಂದರ್ಭ ಪನ್ನೊಂದು ಮಾತ ಏನು ಹೆಚ್ಚು ಕಮ್ಮಿ ಪಾತ್ರ ಇರ್ತದಂಡ ಯಾರು ರಾಜಕೀಯ ಪಾತ್ರ ಇರ್ತದೆ ಮಾತ ಜನಕ್ಕುಲ್ಲ ಏನ ಅಭಿಮಾನಿ ಮಾತ ಏನ ಮುಲ್ಪ ಸೇರಿನ ಜನಕ್ಕುಲ್ಲ ಮಧ್ಯೆ ಹೆಚ್ಚು ಕಮ್ಮಿ ಪಾತ್ರ ಸಭೆಗೇನೊಂದು ಸಮಯ ಸುಮ್ಮನೆ ಜಾಸ್ತಿ ಅಲ್ಲ ಹಾಕಿಲ್ಲ ಸಭೆಗೇನೊಂದು ನಾತ ದೇವರ ಮಾತಿನ ಎಡ್ಡೆ ಮಲ್ಪಡೋದು ಪನ್ನೋದು ಇಂಕ ಅವಕಾಶ ಕಲ್ತುಕೊಂಡು ಮಾತ ಕೃತಜ್ಞತೆ ಅರ್ಪಿಸೋದು ನನ್ನ ಪಾತ್ರ ಕೊಲೆಗೊಳಿಸೋದಲ್ಲೇ ಜೈ ಹಿಂದ್. ಮುಂದಕ್ಕೆ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರು ನಮ್ಮ ಈ ಸಮಿತಿಯ ಸದಸ್ಯರು ಆಗಿರತಕ್ಕಂಥ ಹರೀಶ್ ಪೂಜಾರಿ ಉದ್ದಂಗಳ ನಮ್ಮನ್ನು ಉದ್ದೇಶಿಸಿ 2 ಮಾತಿಗಾಗಿ ಅವಕಾಶ. ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬರೊಂದು ಎಂಕಲ್ನ ಗ್ರಾಮ ದೇವರು ಅಂಚನೆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಕೊರೊಂದು ವೇದಿಕೆಡಿತ್ತಿನ ಮಾತ್ರೆಗಳ ಕೈ ಮುಗಿಯೊಂದು ವೇದಿಕೆಡು ದುಂಬಿತ್ತಿನ ಮಾತ ಅಭಿಮಾನಿಗಳಿಗೆ ಅನಂತ ನಮಸ್ಕಾರ ದಯಬಂಡ ಇನಿ ಸುಬ್ರಹ್ಮಣ್ಯ ದೇವಿಯರ್ನ ಜೀರ್ಣೋದ್ಧಾರ ಆವಡು ನಿತ್ತಿನಂಡ ಇನಿ ಏನು ಅಲ್ಪ ಏರು ಹಾಕ್ಲಿ ಇಂಚಿನ ಸಮಾಧಾನ ಮಂತೇಲ ಮುಖ ಕಾರ್ಯದರ್ಶಿ ಹಾಕ್ಲಿ ಕಮಿಟಿ ದಾಖಲೆ ಇಂಚಿನ ಮಂತೇರ ಅವೇ ಕಾರಣ ಈಗ ಎಂಕ್ಲು ಅಲ್ಪ ಅಂಚಾದಿಪ್ಪನ ಪೊರ್ತುಡು ಇನಿ ಸುಧಾಕರ್ ರಾವ್ ಅರ್ಜುನೇ ಅದು ಬೋಡಿಯಾರ್ ರಾಧಾಕೃಷ್ಣ ಅದು ಇನಿ ಸುಬ್ರಹ್ಮಣ್ಯ ದೇವರಿಗೆ ಬತ್ತದೇರು ಎಂದು ಪಂಡ ಎನ್ನೊಂಜಿ ಅಭಿಪ್ರಾಯ ಇನಿ ಎಂಕ್ಲು ಬಾರಿ ಎಲ್ಲಿಯಡೆ ಇನ್ನು ಬಾರಿ ಮುಲ್ಪ ಯಾನು ಭಾಷಣ ಅದು ವಿಶೇಷ ಹತ್ತು ಮುಲ್ಪ ಮಸ್ತ್ ಜನ ಎಂಕ್ಲನ್ನ ಹಿರಿಯಾಕ್ಲು ಉಳ್ಳೇರು ಎಂಕ್ಲು ಎಲ್ಲೆಡೆ ದಿಂಚಿಲ್ಲ ಮುಲ್ಪ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂಗನೋಡು ಅಪ್ಪಂಗಾಯಿ ಮತ್ತು ಹಾಕ್ನಕ್ಲಿತ್ತು ನಕ್ಲಿ ಇನಿ ನಮ್ಮ ಆರ್ಯಾಪು ಗ್ರಾಮಡು ಸುಮಾರು ದೇವಸ್ಥಾನಗಳ ಅಂಡೆ ಡಾಕ್ಟರ್ಗೆಲ್ಲ ಗೊತ್ತಿಪ್ಪು ಅದೇ ಎನ್ನ ಒಂದೇ ಪ್ರಶ್ನೆ ಇತ್ತನೆ ಸುಬ್ರಹ್ಮಣ್ಯ ದೇವಿಯರನ್ನ ಏಪ ಬ್ರಹ್ಮಕಲಶ ಏಪ ಜೀರ್ಣೋದ್ಧಾರ ಅಂತ ಅವು ಇನಿಕ್ ಕೂಡಿ ಎತ್ತನು ಯಾನು ಜಾಸ್ತಿ ಪಾತ್ರ ಪೋಪುಜಿ ಮುಲ್ಪ ಯಾನು ಒಂದೇ ವಿಜ್ಞಾಪನೆ ಮುಲ್ಪ ಏರು ಕೆಲಸ ಮಂತದೇರ ಏರಕ್ಕೆ ಮಾತ ಸೋಕಡೆಯಿಂದ ಮಂತೇರ ನಿಕ್ಲೆಗಿನ್ನ ಅನಂತ ಧನ್ಯವಾದ ಕೊರದು ಎಂಕ ಅವಕಾಶ ಕೊರನಕ್ಲಿಗೆ ಧನ್ಯವಾದಗಳು ನಮಸ್ಕಾರ. ಮುಂದಕ್ಕೆ ಈ ಧರ್ಮಸಭೆಯ ಗೌರವಾನ್ವಿತ ಅಧ್ಯಕ್ಷರು ಡಾಕ್ಟರ್ AP ಸತೀಶ್ ಅವರಿಂದ ಅಧ್ಯಕ್ಷೀಯ ಮಾತು. ಶ್ರೀ ಗುರು ಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೀಮೆಯ ಅಧಿಪತಿ ಮಹಾಲಿಂಗೇಶ್ವರ ದೇವರಿಗೆ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ನಂತರ ಇಲ್ಲಿನ ನಮ್ಮ ಆರಾಧ್ಯ ದೇವರಾದ
ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸುತ್ತಿದ್ದೇನೆ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈಲನಾಥಂ ಗುಹಂ ಸದಾ ಶರಣಂ ಪ್ರಪದ್ಯೆ. ಶ್ರೀ ಗುರುಗಳಿಗೆ ಮತ್ತು ಶ್ರೀದೇವರಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಊರಿನ ಗಣ್ಯಾತಿಗಣ್ಯ ಅತಿಥಿಗಳಿಗೆ ಮತ್ತು ಸಭೆಯಲ್ಲಿ ನೆರೆದಿರುವ ಭಗವದ್ಭಕ್ತರಿಗೆ ಹಾರ್ದಿಕ ನಮನಗಳು. ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ವಂದನೆಗಳು. ದೇವಭಾಷೆ ಸಂಸ್ಕೃತದಲ್ಲಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂದರೆ ಅರ್ಚಕರು ಶಾಸ್ತ್ರವಿದಿತವಾದ ಪೂಜಾ ವಿಧಿವಿಧಾನಗಳಿಂದ ಅರ್ಚನೆಯಿಂದ ಶಿಲಾಮೂರ್ತಿಯಲ್ಲಿ ದೇವರು ಆವಿರ್ಭವಿಸುವಂತೆ ಮಾಡ್ತಾರೆ. ಆ ಶಿಲಾಮೂರ್ತಿಯಲ್ಲಿ ಭಕ್ತಜನರು ದೇವರನ್ನು ಕಾಣುತ್ತಾರೆ. ಹಾಗಿದ್ದರೆ ಭಕ್ತಜನರಿಂದ ಏನಾಗ್ತದೆ ಅಂತ ಹೇಳಿದರೆ ಭಕ್ತಜನ ಪ್ರಭಾವೇನ ಆಲಯೋ ಭವತಿ ಕಳಾತ್ಮಕ ಅಂದರೆ ಆ ಭಕ್ತಜನರು ತಮ್ಮ ಪೂಜಾ ವಿಧಿಗಳಿಂದ ದೇವರ ನಾಮ ಸಂಕೀರ್ತನೆಯಿಂದ ಆ ಆಲಯದಲ್ಲಿ ಹೊಸ ಕಳೆಯನ್ನು ಜೀವಕಳೆಯನ್ನು ತುಂಬಿ ಆಲಯವನ್ನು ದೇವಾಲಯ ನಿಜ ಅರ್ಥದ ದೇವಾಲಯವಾಗಿಸುತ್ತಾರೆ. ಹಾಗೆಯೇ ಈ ಕಾರ್ಪಾಡಿಯಲ್ಲಿ ನಮ್ಮ ಭಗವತ್ ಭಕ್ತರು ಮತ್ತು ಮಹಾಜನರು ಶ್ರದ್ಧಾಭಕ್ತಿಯಿಂದ ತಮ್ಮ ಸೇವೆಯಿಂದ ಮೊದಲು ಆಲಯವನ್ನು ಈಗ ದೇವಾಲಯವಾಗಿ ಬದಲಾಯಿಸಿದ್ದಾರೆ. ಇಂದು ಕಾರ್ಪಾಡಿಯ ಹೊಸ ನೆಲದಲ್ಲಿ ಇವರು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಭಕ್ತಜನ ಅರ್ಪಣಾ ಭಾವನೆಯಿಂದ ದೇವರ ಸೇವೆಯನ್ನು ಮಾಡಿರುತ್ತಾರೆ. ಈ ಮೊದಲು ಪ್ರಶ್ನಾಚಿಂತನೆಯ ಸಮಯದಲ್ಲಿ ದೈವಜ್ಞರು ಮತ್ತು ಋತ್ವಿಜರು ಹೇಳಿದ ಹಲವು ಸೇವೆ ಮತ್ತು ಪರಿಹಾರ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ತ್ರಿಕರಣ ಪೂರ್ವಕವಾಗಿ ಮಾಡಿದ್ದಾರೆ. ಇದರಿಂದ ತೃಪ್ತನಾದ ಭಗವಂತ ಸುಬ್ರಹ್ಮಣ್ಯ ಬಲ್ಲೇರಿಯ ತುದಿಯಿಂದ ಕಾರ್ಪಾಡಿಯ ಈ ಬಯಲಿಗೆ ಬಂದು ಪುನರವತರಿಸುತ್ತಿದ್ದಾನೆ. ಪುನರ್ ಪ್ರತಿಷ್ಠಾಪನೆಗೆ ಮನ ಮಾಡಿದ್ದಾನೆ. ಇದಕ್ಕೆ ಸಾಕ್ಷೀಭೂತರಾಗಿರುವ ನಿಮ್ಮೆಲ್ಲರ ಜನ್ಮ ಸಾರ್ಥಕವಾಯಿತು, ಪಾವನವಾಯಿತು. ಸಂಭ್ರಮ ಸಡಗರದ ಈ ದಿನ ಹೀಗೆ ಘಟಿಸಲು ನಿಜ ಪ್ರಧಾನವಾಗಿ ಕಾರಣೀಭೂತರಾದ ಕರಸೇವಕರನ್ನು ಮತ್ತು ಷಣ್ಮುಖ ಸೇವಕರನ್ನು ಅತ್ಯಂತ ಕೃತಜ್ಞತೆಯಿಂದ ನಾವು ಈಗ ಅಭಿನಂದಿಸುತ್ತಿದ್ದೇನೆ. ನಮ್ಮ ಕಾರ್ಪಾಡಿಯ ಸನ್ನಿಧಿಯಲ್ಲಿ ಕರಸೇವಕರು ಮಾಡಿದ ತ್ಯಾಗ ಮತ್ತು ಅವರು ಪಟ್ಟ ಶ್ರಮ ಅಳತೆಗೆ ಅಳವಡದು. ಸುಮಾರು 400 ದಿನಗಳಿಂದ ದಿನಕ್ಕೆ ಸರಾಸರಿ 50ರಿಂದ 60 ಜನ ಶ್ರಮದಾನಿಗಳು ಅವಿರತವಾಗಿ ಶ್ರಮಿಸಿದ್ದಾರೆ. ಕಳೆದ 60 ದಿನಗಳಿಂದಂತೂ ಸುಮಾರು 100ಕ್ಕೂ ಹೆಚ್ಚು ಜನ ಒಂದು ಶ್ರಮದಾನವನ್ನು ಮಾಡಿದ್ದಾರೆ. ತಮ್ಮ ಇಷ್ಟದೇವರು ಸುಬ್ರಹ್ಮಣ್ಯನಿಗೆ ತನು ಮನಗಳಿಂದ ಕರಸೇವಾರ್ಪಣೆಯನ್ನು ಮಾಡಿದ್ದಾರೆ. ದೇವರನ್ನು ಬಾಲಾಲಯದಲ್ಲಿ ಇರಿಸಿದ ಆ ದಿನದಿಂದ ಈ ದಿನದವರೆಗೆ ಸುಮಾರು 18,000 ಜನರ ಕರಸೇವಾರ್ಪಣೆ ದೇವರಿಗೆ ಈಗಾಗಲೇ ಆಗಿರುತ್ತದೆ. ಅಂದರೆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಆದ ಒಟ್ಟು ನಗದು ವೆಚ್ಚದ ಅರ್ಧಕ್ಕೂ ಹೆಚ್ಚು ಮೌಲ್ಯದಷ್ಟು ಕರಸೇವಾರ್ಪಣೆಯಲ್ಲಿ ದೇವರಿಗೆ ಈಗಾಗಲೇ ಸೇವಕರಿಂದ ಅರ್ಪಣೆ ಆಗಿದೆ. ಹೀಗೆ ಈ ದೇವಸ್ಥಾನ ನಮ್ಮ ಊರಿನ ಜನರ ಮನೋಧರ್ಮ ಮತ್ತು ಸಂಸ್ಕೃತಿಯನ್ನು ಪ್ರತಿಫಲಿಸುತ್ತದೆ. ಇದು ಈಗ ಇಲ್ಲಿ ಅನುಭವಕ್ಕೆ ಬರುತ್ತಿದೆ. ಬ್ರಹ್ಮಕಳಶದ ಈ ಸಂದರ್ಭದಲ್ಲಿ ನಮ್ಮ ಕರಸೇವಕರು ಮತ್ತು ಷಣ್ಮುಖ ಭಕ್ತರನ್ನು ನಾನು ಹೃದಯಾಂತರಾಳದಿಂದ ಅಭಿನಂದಿಸುತ್ತಿದ್ದೇನೆ. ಹಾಗೆಯೇ ಈ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮದ ಸುಮಾರು 1500 ಕುಟುಂಬಗಳ ಸದಸ್ಯರು ನೇರವಾಗಿ ಮತ್ತು ಪರೋಕ್ಷವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಶ್ರಮಿಸಿದ್ದಾರೆ. ತನು ಮನ ಧನಗಳಿಂದ ತಮ್ಮ ಸೇವಾರ್ಪಣೆಯನ್ನು ಮಾಡಿದ್ದಾರೆ. ಈ ಮಹಾಜನತೆಗೆ ಕೂಡ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಇನ್ನು ಈ ಭೂಮಿಯ ಮೇಲೆ ಜನಿಸಿದ ಎಲ್ಲ ಜೀವಿಗಳು ಜೀವನವನ್ನು ಸಾಗಿಸುತ್ತವೆ. ಆದರೆ ಮನಸ್ಸು, ಮೇಧಾಶಕ್ತಿ ಮತ್ತು ಬುದ್ಧಿಶಕ್ತಿ ಇರುವ ಮನುಷ್ಯ ಜೀವನ ಸಾಗಿಸುವುದರೊಂದಿಗೆ ಜೀವನವನ್ನು ಸಾರ್ಥಕಗೊಳಿಸಬೇಕು. ಜೀವನ ಸಾಗಿಸುವುದು ಅಂದರೆ ಸಂಸಾರ ಪಾಲನೆ ಮಾಡುವುದು, ಅಶನ ವಸನ ಆಸರೆ ಮುಂತಾದವುಗಳಿಗಾಗಿ ಲೌಕಿಕ ವ್ಯವಹಾರವನ್ನು ಮಾಡುವುದಾಗಿದೆ. ಬದುಕನ್ನು ಸಾರ್ಥಕಗೊಳಿಸುವುದು ಅಂದರೆ ಧರ್ಮ ಪಾಲನೆಯಿಂದ ಜೀವನವನ್ನು ಸಾಗಿಸುವುದು. ಇಲ್ಲಿ ವ್ಯಾವಹಾರಿಕ ಜೀವನದ ಒಟ್ಟಿಗೆ ಜೀವನವನ್ನು ಸಾರ್ಥಕಗೊಳಿಸುವ ಜವಾಬ್ದಾರಿ ಬುದ್ಧಿಜೀವಿಯಾದ ಮನುಷ್ಯನಿಗಿರುತ್ತದೆ. ಈ ಜೀವನವನ್ನು ಸಾರ್ಥಕಗೊಳಿಸಬೇಕಾದರೆ ಮೊದಲು ಮಾಡಬೇಕಾದ್ದು ಭಗವದ್ ಆರಾಧನೆ, ಮತ್ತೊಂದು ಪರೋಪಕಾರ.
ಭಗವದಾರಾಧನೆಯನ್ನು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ ನಾವು ದೇವರಲ್ಲಿ ಆ ದಿನ ಮಾಡಿದ ದುರಿತಗಳಿಗೆ ಕ್ಷಮೆ ಕೇಳಿ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನ ಮಾಡುವ ಸಂಕಲ್ಪವನ್ನು ಮಾಡುತ್ತೇವೆ. ನಿತ್ಯ ಅನುಷ್ಠಾನ ಭಗವದಾರಾಧನೆಯಲ್ಲಿ ಅತಿ ಮುಖ್ಯ. ನಿತ್ಯ ಅನುಷ್ಠಾನಕ್ಕೆ ಉತ್ತಮ ದಾರಿ ಭಗವದ್ಗೀತೆಯ ಪಠನ ಮತ್ತು ಪಾಠನ. ಮನೆಯಲ್ಲಿ ಇರುವ ಹಿರಿಯರು ಭಗವದ್ಗೀತೆಯನ್ನು ಪಠಿಸಬೇಕು ಮತ್ತು ಕಿರಿಯರಿಗೆ ಪಾಠನ ಅಂದರೆ ಅದರ ಬೋಧನೆಯನ್ನು ಅರ್ಥಸಹಿತ ವಿವರಿಸಿ ಅನುದಿನ ಮಾಡಬೇಕು. ಇದರಿಂದ ಹಿಂದೂ ಸಮಾಜದ ಸಂಸ್ಕೃತಿ ಕಿರಿಯ ತಲೆಮಾರಿಗೆ ಹರಿದು ಹೋಗುತ್ತದೆ. ಗೀತೆಯಲ್ಲಿಯೇ ಇದನ್ನು ಹೇಳಿದ್ದಾರೆ. ಗೀತೆಯ ಆಶ್ರಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕೃಷ್ಣ ಭಗವಂತ, ಗೀತೆಯ ಆಶ್ರಯದಲ್ಲಿ ನಾನು ಇದ್ದೇನೆ, ಗೀತೆಯೇ ನನಗೆ ಉತ್ತಮವಾದ ಗೃಹವಾಗಿದೆ, ಗೀತಾಜ್ಞಾನವನ್ನು ಆಶ್ರಯಿಸಿ ನಾನು 3 ಲೋಕಗಳನ್ನು ಆಳ್ತಾ ಇದ್ದೇನೆ ಅಂತ. ಗೀತಾಶ್ರಯೇ ಅಹಂ ತಿಷ್ಠಾಮಿ, ಗೀತಾಮೇ ಉತ್ತಮಂ ಗ್ರಹ, ಗೀತಾಜ್ಞಾನಂ ಉಪಾಶ್ರಿತ್ಯ 3 ಲೋಕಾನ್ ಪಾಲಯಾಮ್ಯಹಂ. ಹೀಗೆ ಗೀತೆಯನ್ನು ಹಿರಿಯರು ನಿತ್ಯವೂ ಮನೆಯಲ್ಲಿ ಪಠಿಸಿ ಮಕ್ಕಳಿಗೂ ಅದರ ಪಾಠವನ್ನು ಮಾಡಿದಾಗ ಅಂತಹ ಮನೆಯಲ್ಲಿ ದೇವರು ನೆಲೆಯಾಗುತ್ತಾರೆ, ಅಲ್ಲಿ ಸಮೃದ್ಧಿ ತುಂಬುತ್ತದೆ. ಇನ್ನು ಪರೋಪಕಾರ ಮತ್ತು ದಾನ, ಇದು ಕೂಡ ಸಾರ್ಥಕ ಜೀವನದ ಒಂದು ಭಾಗ. ಸಮಾಜದಲ್ಲಿ ಇನ್ನೊಬ್ಬರ ನೋವು ನಲಿವುಗಳು ನಮ್ಮದೇ ನೋವು ನಲಿವು ಎಂಬ ಮನೋಧರ್ಮವನ್ನು ಬೆಳೆಸಿಕೊಂಡಾಗ ನಮಗೆ ಪರೋಪಕಾರ ಮತ್ತು ದಾನ ಮಾಡುವ ಮನಸ್ಸು ಮೂಡುತ್ತದೆ. ತನ್ನಂತೆ ಪರರ ಬಗದೊಡೆ ಪದವಕ್ಕೂ ಪರಿಣಾಮವಕ್ಕೂ ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ ಅಂತ ಅಂದೇ ಸರ್ವಜ್ಞರು ಇದನ್ನು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಜೀವನ ಸಾರ್ಥಕವಾಗುವ ದಾರಿಯನ್ನು ಹೀಗೆ ಅವರು ತೋರಿಸಿದ್ದಾರೆ. ಈಗ ಇಲ್ಲಿ ನೆರೆದ ಭಗವದ್ಭಕ್ತರು ಮತ್ತು ಕರಸೇವಕರು ಕಳೆದ 1.5 ವರ್ಷಗಳಿಂದ ಈಚೆ ಈ ಹಿಂದೆ ಹೇಳಿದ ಹಾಗೆಯೇ ಜನಸೇವೆ ಮತ್ತು ಜನಾರ್ದನ ಸೇವೆ ಎರಡನ್ನೂ ಕೂಡ ಶ್ರದ್ಧಾಭಕ್ತಿಯ ಕೇಂದ್ರವಾದ ದೇವಾಲಯವನ್ನು ನಿರ್ಮಿಸಿ ಮಾಡಿದ್ದಾರೆ. ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ. ಹೀಗೆ ಇದಕ್ಕೆ ನಾನು ಹೃದಯಾಂತರಾಳದಿಂದ ಅವರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇನ್ನು ಭಗವದ್ಗೀತೆಯಲ್ಲಿ ಸಾರ್ಥಕ ಜೀವನ ಮತ್ತು ಆದರ್ಶ ಜೀವನ ಮತ್ತು ಜೀವನದ ಅಂತಿಮ ಗುರಿ ಯಾವುದು, ಇದರ ಬಗ್ಗೆ ಏನು ಭಗವಂತ ಸಂದೇಶ ಕೊಟ್ಟಿದ್ದಾನೆ ಅಂತ ನೋಡುವ. ಭಗವಾನ್ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಜ್ಞಾನಯೋಗ, ಕರ್ಮಯೋಗ, ಸನ್ಯಾಸಯೋಗ ಮತ್ತು ಧ್ಯಾನಯೋಗ ಇವುಗಳನ್ನು ಹೇಳಿದರೂ ಯೋಗವನ್ನು ಗುರುವಾಗಿ ಅರ್ಜುನನಿಗೆ ಬೋಧಿಸಿದ್ದಾನೆ ಮತ್ತು ಸ್ವತಃ ಆಚರಿಸಿ ಪ್ರಪಂಚಕ್ಕೆ ತೋರಿಸಿದ್ದಾನೆ ಅರ್ಜುನನಿಗೆ ತೋರಿಸುವ ನೆಲೆಯಲ್ಲಿ. ಹೀಗೆ ಅರ್ಜುನನಿಗೆ ಕರ್ಮಯೋಗವನ್ನು ಅನುಸರಿಸಿ ತನ್ನ ಅಂತಿಮ ಜೀವನದ ಗುರಿಯಾದ ಚತುರ್ವಿಧ ಪುರುಷಾರ್ಥ ಸಾಧನೆಯನ್ನು ಸಾಧಿಸಲು ಹುರಿದುಂಬಿಸಿದ್ದಾನೆ. ಇಲ್ಲಿ ನಮ್ಮ ಕಾರ್ಪಾಡಿಯಲ್ಲಿ ಭಕ್ತ ಮಹಾಜನತೆ ತ್ರಿಕರಣಪೂರ್ವಕವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಕರಸೇವೆಯಲ್ಲಿ ಭಾಗವಹಿಸಿ ಗೀತೆಯಲ್ಲಿ ಹೇಳಿದ ಕರ್ಮಯೋಗದಿಂದ ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿದ್ದೀರಿ. ಸರಳ ಭಾಷೆಯಲ್ಲಿ ಹೇಳುವುದಿದ್ದರೆ ಕರಸೇವಕರೆಲ್ಲ ಕರ್ಮಯೋಗಿಗಳಾಗಿ ದುಡಿಮೆಯಲ್ಲೇ ದೇವರನ್ನು ಕಂಡಿದ್ದೀರಿ. ಜೀವನವನ್ನು ಹೀಗೆ ಸಾರ್ಥಕಗೊಳಿಸಿಕೊಂಡಿದ್ದೀರಿ. ಇನ್ನು ಜೀವನವನ್ನು ಅಂದರೆ ಹೀಗೆ ಆದರ್ಶ ಜೀವನವನ್ನು ಮನೆಯಲ್ಲಿ ಮತ್ತು ಹಿರಿಯರು ನಡೆಸಿಕೊಡದೇ ಇದ್ದರೆ ಏನಾಗ್ತದೆ ಅಂತ ಅದನ್ನು ಕೂಡ ಕೃಷ್ಣ ಕಡೆಗೆ ಹೇಳ್ತಾನೆ. ಹೇಗೆಂತ ಹೇಳಿದರೆ, ಸಮಾಜದ ಶ್ರೇಷ್ಠರು ಮತ್ತು ಹಿರಿಯರು ಈ ಮೊದಲು ಹೇಳಿದ ಸತ್ಕರ್ಮಗಳಿಂದ ವಿಮುಖವಾದರೆ ಸಮಾಜದ ಕಿರಿಯರು ಅದನ್ನೇ ಅನುಕರಿಸುತ್ತಾರೆ. ಸಮಾಜದಲ್ಲಿ ಕ್ಷೋಭೆ ಮತ್ತು ಧರ್ಮಗ್ಲಾನಿ ಇದರಿಂದ ಉಂಟಾಗುತ್ತದೆ, ಆ ಸಮಾಜ ನಾಶವಾಗುತ್ತದೆ ಅಂತ ಎಚ್ಚರಿಸಿದ್ದಾರೆ. ಹೀಗೆ ಇಲ್ಲಿ ನಮ್ಮ ಕಾರ್ಪಾಡಿಯಲ್ಲಿ ನಮ್ಮ ಭಕ್ತ ಜನರು ಷಣ್ಮುಖ ಸೇವಕರು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿ ಕೃಷ್ಣ ಹೇಳಿದ ಆದರ್ಶ ಜೀವನವನ್ನು ಮಾಡಿ ಸಮಾಜದಲ್ಲಿ ಮುಂದೆ ಆಗುವ ಅವಘಡವನ್ನು ತಪ್ಪಿಸಿದ್ದೀರಿ. ಇದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇಷ್ಟೆಲ್ಲ ವಿವರಗಳು ಆದಮೇಲೆ ಈಗ ಮೂಲಭೂತ ಪ್ರಶ್ನೆ ಎದುರಾಗ್ತದೆ, ಪುಣ್ಯಕ್ಷೇತ್ರಗಳನ್ನು ಯಾಕೆ ನಾವು ರಕ್ಷಿಸಿಕೊಳ್ಬೇಕು ಅಂತ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅಂದರೆ ಬೇರೆ ನಾವು ವ್ಯಾವಹಾರಿಕ ಲೌಕಿಕ ಜೀವನದ ವಿವಿಧ ರಂಗಗಳಲ್ಲಿ ಮಾಡಿದ ಪಾಪ ಅಥವಾ ಅನೃತಗಳು ದುರಿತಗಳನ್ನು ಪುಣ್ಯಕ್ಷೇತ್ರದಲ್ಲಿ ಬಂದು ದೇವರಲ್ಲಿ ಕ್ಷಮೆ ಕೇಳಿದಾಗ ಅದು ನಾಶ ಆಗ್ತದೆ ಅಥವಾ ಕಮ್ಮಿ ಆಗ್ತದೆ ಅಥವಾ ಇಲ್ಲವಾಗ್ತದೆ.
ಆದರೆ ಪುಣ್ಯಕ್ಷೇತ್ರದಲ್ಲಿ ಬಂದು ಇನ್ನೊಬ್ಬನಿಗೆ ಕೇಡನ್ನು ಬಯಸಿದರೆ, ಇನ್ನೊಬ್ಬನಿಗೆ ಹಾಳಾಗಬೇಕು ಅಂತ ನಾವು ಮನಸ್ಸಿನಲ್ಲಿ ಗ್ರಹಿಸಿದರೆ ಕೂಡ ಆ ಪಾಪ ವಜ್ರಲೇಪವಾಗಿ ನಮ್ಮನ್ನು ಆವರಿಸಿ ಪರಿಹರಿಸದ ಪಾಪವಾಗಿ ಅದನ್ನು ಅನುಭವಿಸಲೇಬೇಕಾದ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಸಮಾಜದ ಒಳಿತಿಗೆ, ಸಮಾಜದ ರಕ್ಷಣೆಗೆ ಪುಣ್ಯಕ್ಷೇತ್ರದ ರಕ್ಷಣೆ ಮತ್ತು ಅದರ ಪೋಷಣೆ ಅತಿ ಮುಖ್ಯವಾಗಿದೆ. ಅದನ್ನು ನೀವು ಈಗ ಮಾಡಿದ್ದೀರಿ. ಇನ್ನು ಕಡೆಗೆ ಈ ದೇವಸ್ಥಾನ ಆಗಲಿಕ್ಕೆ, ಜೀರ್ಣೋದ್ಧಾರ ಕಾರ್ಯ ಆಗಲಿಕ್ಕೆ ಇಲ್ಲಿನ ಶುರುವಿಗೆ 2019ರಲ್ಲಿ ವ್ಯವಸ್ಥಾಪನಾ ಕಮಿಟಿಯ ಅಸ್ತಿತ್ವಕ್ಕೆ ಬಂತು. ಅದರಲ್ಲಿ ಸುಧಾಕರ್ ರಾವ್ ಅಧ್ಯಕ್ಷರಾಗಿದ್ದರು. ಅವರ ಕನಸು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಆಗಬೇಕು ಅಂತ. ಅನಂತರ ಅವರು ಅದಕ್ಕಾಗಿ ಬಹಳವಾಗಿ ಶ್ರಮಪಟ್ಟರು. ಬಂದ ಭಕ್ತ ಜನರ ಮನಸ್ಸಿನಲ್ಲಿ ಆ ಕನಸನ್ನು ಬಿತ್ತಿದರು, ಬೆಳೆಸಿದರು. ನಂತರ ಅದಕ್ಕಾಗಿ ಅವರು ಪ್ರಶ್ನಾಚಿಂತನೆಯನ್ನು ಇಡಿಸಿದರು. ಪ್ರಶ್ನಾಚಿಂತನೆಯಲ್ಲಿ ಭೂಮಿಯ ಅವಶ್ಯಕತೆ ಅತಿ ಅಗತ್ಯವಾಗಿದೆ, ಆನಂತರ ಮಾತ್ರ ದೇವರು ಬ್ರಹ್ಮಕಲಶಕ್ಕೆ ಮನ ಮಾಡ್ತಾನೆ ಅಂತ ಹೇಳಿದರು. ಹಾಗೆ ಭೂಮಿ ಖರೀದಿಯ ಸಮಿತಿಯನ್ನು ಕೂಡ ರಚಿಸಿದರು. ಅದರಲ್ಲಿ ಆ ಸಮಿತಿಯ ಅಧ್ಯಕ್ಷರಾಗಿ ರಾಮಕೃಷ್ಣ ಭಟ್ ಬಂಗಾರಡ್ಕ ಮತ್ತು ಇತರರು ಅವಿರತವಾಗಿ ಶ್ರಮಿಸಿದ್ದಾರೆ. ಸಮರ್ಥವಾಗಿ ಅದನ್ನು ಸಮಯಕ್ಕೆ ಸರಿಯಾಗಿ ಭೂಮಿ ಖರೀದಿಯನ್ನು ಮಾಡಿಕೊಟ್ಟ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ವ್ಯವಸ್ಥಾಪನಾ ಕಮಿಟಿ ಮತ್ತು ಭೂಮಿ ಖರೀದಿ ಸಮಿತಿಯ ಸಮಸ್ತರು ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಮೇಲೆ ಅನುಭವಿ ಉದ್ಯಮಿ ಮತ್ತು ಹಲವು ದೇವಸ್ಥಾನಗಳನ್ನು ಬ್ರಹ್ಮಕಲಶ ಮಾಡಿ ಅನುಭವ ಇರುವ ಮಾನ್ಯರಾದ ರಾಧಾಕೃಷ್ಣ ರೈ ಬುಡಿಯಾರು, ಹಾಗೆಯೇ ಪಾದರಸದ ವ್ಯಕ್ತಿತ್ವ ಇರುವ ರಾಧಾಕೃಷ್ಣ ಬೋರ್ಕರ್ ಇವರನ್ನು ಒಳಗೊಂಡ ಜೀರ್ಣೋದ್ಧಾರ ಸಮಿತಿಯ ರಚನೆ ಆಯಿತು. ಅದರೊಟ್ಟಿಗೆ ಊರಿನ 10 ಸಮಸ್ತರು ಕೈಗೂಡಿಸಿದರು. ಈ ವ್ಯವಸ್ಥಾಪನಾ ಸಮಿತಿ ಮತ್ತು ಭೂಮಿ ಖರೀದಿ ಸಮಿತಿ ಹಾಕಿದ ಭದ್ರ ಬುನಾದಿಯ ಮೇಲೆ ಈ ಕಟ್ಟಡವನ್ನು ಅವರು ತಮ್ಮ ವ್ಯವಹಾರ ಚಾಣಾಕ್ಷತೆಯಿಂದ ಹಲವು ಜನರನ್ನು ಸೇರಿಸಿಕೊಂಡು ನಿರ್ಮಿಸಿದ್ದಾರೆ. ಅವರಿಗೆ ಕೂಡ ನನ್ನ ಹಾರ್ದಿಕ ಅಭಿನಂದನೆಗಳು. ಹೀಗೆ ಕರಸೇವಕರ ಅವಿರತ ಶ್ರಮದಾನ ಮತ್ತು ಊರಿನ ಸಮಸ್ತರ ಒಗ್ಗೂಡುವಿಕೆ, ಇದರಿಂದಾಗಿ ನಮ್ಮ ದೇವಸ್ಥಾನ ಈಗ ಎದ್ದು ನಿಂತಿದೆ. ಸುಬ್ರಹ್ಮಣ್ಯ ದೇವರು ಬಲ್ಲೇರಿಯಿಂದ ಇಲ್ಲಿ ಬಂದು ಪುನರ್ ಪ್ರತಿಷ್ಠೆಗೆ ಮನ ಮಾಡಿದ್ದಾನೆ. ಇದರಿಂದ ನಮಗೆ ನಮ್ಮ ಸ್ವಂತ ಮನೆ ಕಟ್ಟಿದಷ್ಟೇ ಸಂತೋಷ ಮತ್ತು ಆತ್ಮತೃಪ್ತಿ ಆಗ್ತದೆ. ಅಹಂಕಾರ ಎಲ್ಲಿಯೂ ಇಲ್ಲ, ನಾವು ಅಷ್ಟು ಕೆಲಸ ಮಾಡಿದ್ದೇವೆ, ಇಷ್ಟು ಕೆಲಸ ಮಾಡಿದ್ದೇವೆ ಅಂತ. ಅವರವರ ಮನೆಗೆ ಅವರವರ ಮನೆ ಕಟ್ಟಲಿಕ್ಕೆ ನಾವು ಅಂದರೆ ಅದಕ್ಕೆ ತ್ಯಾಗ ಮಾಡಿದರೆ, ಕಷ್ಟಪಟ್ಟರೆ ಅದರಲ್ಲಿ ಏನೂ ವಿಶೇಷ ಇಲ್ಲ. ಹಾಗೆ ನಾವು ನಮ್ಮ ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನಕ್ಕೆ ನಾವು ತ್ಯಾಗ ಕಷ್ಟಪಟ್ಟರೆ ಅದರಲ್ಲಿ ಅಹಂಕಾರಕ್ಕೆ ಏನೂ ಇಲ್ಲ. ಆದರೆ ತ್ಯಾಗ ಮಾಡಿದ್ದು ಮತ್ತು ಪರಿಶ್ರಮ ಪಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು, ಸಂತೋಷ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಒಂದು ಪ್ರಕಟಣೆ. ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷರಾಗಿರತಕ್ಕಂಥ ಅಶೋಕ್ರವರ ಕಾರಿನ ಡ್ರೈವರ್ ಎಲ್ಲಿದ್ದರು, ಅವರ ಕಾರಿನ ಬಳಿ ಬರಬೇಕು, ನಿಮ್ಮನ್ನು ಕಾಯ್ತಾ ಇದ್ದಾರಲ್ಲಿ, ದಯವಿಟ್ಟು ಗಮನಿಸಿ. ಅಶೋಕ್ ಪ್ರಭುಗಳ ಕಾರ್ ಡ್ರೈವರ್. ಅದೇ ರೀತಿ KA 19N 9675 ನಂಬರದ ಕಾರು ಮೇಲ್ಮಜಲ್ ಎಂಬಲ್ಲಿ ಅಡ್ಡ ನಿಂತಿದೆ, ಅದನ್ನು ಬದಿಗೆ ಸರಿಬೇಕು. KA 19N 9675 ನಂಬರದ ಕಾರು ಮೇಲ್ಮಜಲ್ನಲ್ಲಿ ಅಡ್ಡ ಇದೆ, ದಯವಿಟ್ಟು ಗಮನಿಸಿ. ಅದರ ಚಾಲಕರು ಅಥವಾ ಮಾಲಕರು. ಆದರಣೀಯರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಬಾಲಚಂದ್ರ ಗೌಡ, ಪ್ರಧಾನ ಕಾರ್ಯದರ್ಶಿ, ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳು. ಧನ್ಯವಾದ ಸಮರ್ಪಣೆಗೆ ಮೊದಲು ನಮ್ಮ ಕಾರ್ಯಕ್ರಮವನ್ನು ಬಹಳ ಅಂದವಾಗಿ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತಹ ನಮ್ಮ ರಾಜೇಶ್ ಬನ್ನೂರ್ ಸರ್, ನಾವು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅವರೊಟ್ಟಿಗೆ ಸಹಕರಿಸಿದಂತಹ ಹರಿಣಿಪುತ್ರ ಮೇಡಮ್ ತಾವು ಕೂಡ ವೇದಿಕೆ ಹೋಗಿ ಅಧ್ಯಕ್ಷರಿಂದ ಒಂದು ಸ್ಮರಣಿಕೆ ಹಾಗೂ ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅವರೊಟ್ಟಿಗೆ ಸಹಕರಿಸಿದಂತಹ ಮತ್ತೊಬ್ಬರು ವಿಂಧ್ಯಾಶ್ರೀ ರೈ ಅವರು ಕೂಡ ವೇದಿಕೆಗೆ ಹೋಗಿ ಅಧ್ಯಕ್ಷರಿಂದ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದ ಸಮರ್ಪಣೆ. ಬಾಲಚಂದ್ರ ಗೌಡ, ಪ್ರಧಾನ ಕಾರ್ಯದರ್ಶಿ, ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿ. ಸುಬ್ರಹ್ಮಣ್ಯ ದೇವರಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಆರ್ಯಾಪು ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ. ನಾವು 1 ವರ್ಷದಿಂದ ನಮ್ಮ ಸುಬ್ರಹ್ಮಣ್ಯ ದೇವರು ಜೀರ್ಣೋದ್ಧಾರ ಆಗಬೇಕಂತ ಎಲ್ಲರ ಕನಸಿತ್ತು. ಇಲ್ಲಿ ಗ್ರಾಮದ ಎಲ್ಲರ ಕನಸು ಇತ್ತು. ಆಗ ನಾವೆಲ್ಲ ಸೇರಿಕೊಂಡು ಕಲಸೇವಕರನ್ನೆಲ್ಲ ಸೇರಿಕೊಂಡು ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ಎನ್ನದೇ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ ನಾವೆಂದು ಇವತ್ತಿನ ಕಾರ್ಯಕ್ರಮದ ಆಶ್ವಾಸನೆ ಮಾಡಿದಂಥ ಶ್ರೀ ಶ್ರೀ ವಿದ್ಯಾಬಲ್ಲವಾತೀರ್ಥ ಸ್ವಾಮೀಜಿ ಕಾನೂನು ಮಠ ಅವರಿಗೆ ಪ್ರಣಾಮಗಳು. ಹಾಗೆ ಇವತ್ತಿನ ಅಧ್ಯಕ್ಷ ವಹಿಸಿದಂಥ ಡಾಕ್ಟರ್ ಸತೀಶ್ ಗೌರವಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ಅವರಿಗೂ ಧನ್ಯವಾದಗಳು. ಹಾಗೆ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಗೋಪಾಲಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಕೂಡ ಧನ್ಯವಾದಗಳು. ಹಾಗೆ ಭಾಗ್ಯಶ್ರೀ ರೈ ವಿದ್ಯಾಮಾತಾ ಅಕಾಡೆಮಿ ಪುತ್ತೂರು ಅವರಿಗೂ ಸಹ ಧನ್ಯವಾದಗಳು. ಪ್ರತಾಪ್ ವರ್ಮಾ ಅವರು ನಮ್ಮ 17 ದಿವಸದ JCPಯನ್ನು ಫ್ರೀಯಾಗಿ ದಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದ ಮಾಡುತ್ತಾ, ಹಾಗೆ 2019ರಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಕಿಟ್ಟನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ಸಹ ರವೀಂದ್ರ ಶೆಟ್ಟಿ ನುಲಿಯಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಅಶೋಕ್ ಪ್ರಭು ಅಧ್ಯಕ್ಷರು ಲಕ್ಷ್ಮೀಕಂಠರಮ್ಮ ದೇವಸ್ಥಾನ ಅವರಿಗೂ ಕೂಡ ಧನ್ಯವಾದಗಳು. ಪುರಂದರ್ ರೈ ಮಿತ್ರಂಪಾಡಿ ಉದ್ಯಮಿ ಅವರು ಕೂಡ ಧನ್ಯವಾದಗಳು. ಹಾಗೆ ಜಗನ್ಮೋಹನ್ ರೈ ತುರಂಬೈ ಉದ್ಯಮಿಗಳು ಅವರು ಕೂಡ ಧನ್ಯವಾದಗಳು. ರಾಮ್ ಭಟ್ ಮಚ್ಚಿಮಲೆ ಅವರು ನಮ್ಮ ಜಾಗ ಖರೀದಿಯಲ್ಲಿ ಸುಮಾರು ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಆ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿದ್ದರು. ಅವರಿಗೂ ಕೂಡ ಧನ್ಯವಾದ ಮಾಡುತ್ತಿದ್ದೇನೆ. ಹಾಗೆ ರಾಮಕೃಷ್ಣ ಭಟ್ ಬಂಗಿಲಡ್ಕ ಅವರು ಕೂಡ ಜಾಗ ಖರೀದಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಹರೀಶ್ ಪೂಜಾರಿ ಉದ್ಯಂಗಲ ಅವರ ಮಟ್ಟಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸತೀಶ್ ಮಡ್ಯವಾಳ ಅವರು ನಮ್ಮ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಮೊದಲಿಗೆ 2 ಲೋಡು ಕಲ್ಲು ಕೊಟ್ಟಂಥವರಾದರೆ ಅದು ಸತೀಶ್ ಮಡ್ಯವಾಳ ಅವರು ಕೂಡ ಧನ್ಯವಾದಗಳು. ಹಾಗೆ ಕಿರಣ್ ಅವರು ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸನ್ಮಾನ ಮಾಡಿದ್ದ ಶಾಂತಪ್ಪ ಪೂಜಾರಿ ಅವರಿಗೂ ಕೂಡ ಧನ್ಯವಾದ ಮಾಡುತ್ತಾ ನನ್ನ ಧನ್ಯವಾದವನ್ನು ನೆನೆಸ್ತಿದ್ದೀನಿ. ವಂದನೆಗಳು. ಸಮಾಜದ ಎಲ್ಲ ಭೇದಗಳು ಅಳಿಸಿ ಹೋಗಿ ನಾವೆಲ್ಲರೂ ಒಂದೇ ಎಂಬ ನಿರ್ಮಲ ಸ್ಥಿತಿ ನೆಲೆಯಾಗಲಿ ಎಂಬ ಆಶಯದೊಂದಿಗೆ ಮನುಷ್ಯನಿಗೆ ಮಾನವೀಯತೆಯೇ ಧರ್ಮ, ಅದನ್ನು ಶುದ್ಧವಾಗಿ ಭದ್ರವಾಗಿ ಹಿಡಿದು ಪಾಲಿಸುವ ಚಿತ್ತಶುದ್ಧಿಯನ್ನು ಭಗವಂತ ನಮಗೆ ಕರುಣಿಸಲಿ ಎನ್ನುವ ಆಶಯದೊಂದಿಗೆ 3ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದರಣೀಯರೇ, ಮುಂದಕ್ಕೆ ಈ ಸ್ಕಂದ ವೇದಿಕೆಯಲ್ಲಿ ಶಾಯಿ ಕಲಾ ಯಕ್ಷ ಬಳಗ ಬಾಲವನ ಪುತ್ತೂರಿವರಿಂದ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಂಬಂತ ಯಕ್ಷಗಾನ ಬಯಲಾಟ ನೆರವೇರಲಿಕ್ಕಿದೆ. ನಿರ್ದೇಶಕರಾಗಿ ಬಾಲಸುಬ್ರಹ್ಮಣ್ಯ ಗುತ್ತಿಗಾರ ಇವರು ಭಾಗವಹಿಸಲಿಕ್ಕಿದ್ದಾರೆ. ಶಾಯಿ ಕಲಾ ಕೇಂದ್ರ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಂದ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ಈ ಸ್ಕಂದ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಆದರಣೀಯರೇ, ನಾಳೆಯ ದಿನ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ಉಷಾ ಪೂಜೆ, ಅಂಕುರ ಪೂಜೆ, ಮಹಾಗಣಪತಿ ಹೋಮ, ಸಂವಾರತ್ವ ಹೋಮ, ತತ್ವಕಲಶಾಭಿಷೇಕ, ಮಂಟಪ ಸಂಸ್ಕಾರ
ಕುಂಬೇಶ್ವರಿ ಪೂಜೆ, ನಿದ್ರಾ ಕಲಶ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನೆರವೇರಲಿಕ್ಕಿದೆ. ಮಧ್ಯಾಹ್ನ ಸಾರ್ವಜನಿಕ ಅನ್ನಪ್ರಸಾದ ವಿತರಣೆ ಆಗಲಿಕ್ಕಿದೆ. ಸಂಜೆ 5:30ಕ್ಕೆ ಧಾರ್ಮಿಕ ಕಾರ್ಯಕ್ರಮ, ಆ ಬಳಿಕ ವೈದೇಹಿ ವೈಷ್ಣವಿ ಮಹಿಳಾ ಭಜನಾ ಮಂಡಳಿ ಬುಡುವಾರು ಇವರಿಂದ ಭಜನಾ ಕಾರ್ಯಕ್ರಮ, ನಂತರ ಶಾರದಾ ವನಿತಾ ಮಹಿಳಾ ಭಜನಾ ಮಂಡಳಿ ರಾಮನಗರ ಉಪ್ಪಿನಂಗಡಿ, ದುರ್ಗಾವಾಹಿನಿ ಮತ್ತು ಮಕ್ಕಳ ಭಜನಾ ತಂಡ ಕಾವು ಇವರಿಂದ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆಯ ತನಕ ಭಜನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದೇ ರೀತಿ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಶ್ರೀ ಶ್ರೀ ಗುರು ದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನ ಒಡೆಯವರು, ಸಂಜೀವ ಪೂಜಾರಿ ಕೂರೇರು ಗೌರವಾಧ್ಯಕ್ಷರು ಬ್ರಹ್ಮಕಲಾ ಸಮಿತಿ, ಮೋಹನಗೌಡ ಇಡ್ಯಡ್ಕ ಗೌರವಾಧ್ಯಕ್ಷರು, ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರತಾಪ್ ಸಿಂಹ ನಾಯ್ಕರು ವಿಧಾನ ಪರಿಷತ್ನ ಸದಸ್ಯರು, ಕಾವು ಯಮನಾ ಶೆಟ್ಟಿ ಸಂಚಾಲಕರು, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಸವಣೂರು ಸೀತಾರಾಮರೈಗಳ ಉದ್ಯಮಿಗಳು, ಸಾಜಾ ರಾಧಾಕೃಷ್ಣಾಳ ಕುರಿಯ, ಅರುಣ್ ಕುಮಾರ್ ಪುತ್ತಿಲ ಹಿಂದೂ ಧಾರ್ಮಿಕ ಮುಖಂಡರು, ಬೆಟ್ಟ ಈಶ್ವರ ಭಟ್ ವಕೀಲರು, ಕೃಷ್ಣನಾರಾಯಣ ಮುಳಿಯ ಉದ್ಯಮಿಗಳು, ಸಂದೇಶ್ ಶೆಟ್ಟಿ ಉದ್ಯಮಿಗಳು ಮಂಗಳೂರು, ಸೀತಾರಾಮರೈ ಕೆದುಮಾಳಿಗುಟ್ಟು ಉದ್ಯಮಿಗಳು ಇವರ ಉಪಸ್ಥಿತಿಯಲ್ಲಿ ಅಂದರೆ ಮುಖ್ಯ ಅತಿಥಿಗಳೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಅನ್ನಪ್ರಸಾದ ವಿತರಣೆ ಆಗ್ತಿದೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಯಕ್ಷಗಾನ ಯಕ್ಷಗಾನದಲ್ಲಿ ತಾವು ಭಾಗವಹಿಸಬೇಕಂತ ಕೇಳಿಕೊಳ್ತೇವೆ. ಪ್ರಸಂಗ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ. ಕಲಾಭಿಮಾನಿಗಳೇ, ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭಾಗವತರಾಗಿ ಕುಮಾರಿ ರಚನಾ ಚಿದಕಲ್, ಚೆಂಡಮದ್ದಳೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು, ಲಕ್ಷ್ಮೀ ಶಗ್ರಿತಾಯ ಪಂಜ, ಮುನ್ಮೇಳದಲ್ಲಿ ಸಚ್ಚಿದಾನಂದ ಪ್ರಭು ಅಜೇರು, ಪ್ರೇಮ ಕಿಶೋರ್ ಪುತ್ತೂರು, ಶಾಲಿನಿ ಅರುಣ್ ಶೆಟ್ಟಿ, ಸಂದೇಶ್ ದೀಪ್ರೈ ಕಲ್ಲಂಗಳ, ಜ್ಯೋತಿ ಅಶೋಕ್ ಕೆದಿಲ, ಡಾಕ್ಟರ್ ಅನನ್ಯ ಲಕ್ಷ್ಮೀ ಸಂದೀಪ್, ರೇಣುಕಾ ಗೌಡ ಕುಲ್ಕುಂದ, ಶ್ರುತಿ ವಿಸ್ಮಿತಾ ಗೌಡ ಬಲ್ನಾಡು, ರಾಜೀವಿ ನಾಗೇಶ್ ಗೌಡ, ಸುರೇಖಾ ಅಶೋಕ್ ರೈ, ಪ್ರಸಕ್ತ ರೈಯಸ್, ಪ್ರಜೇತ್ ಆಡುವ ಬಾರಿಯ, ಪೃಥ್ವಿ ಶೆಟ್ಟಿ ಕಾಟುಕುಕ್ಕೆ. ಇನ್ನು ಮುಂದೆ ಈ ಸ್ಕಂದ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ ಯಕ್ಷಗಾನ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ. ಕುಮಾರ ಸುಬ್ರಹ್ಮಣ್ಯ ಒಳಕುಂಜನಿಗೆ ಕುಮಾರ ಸುಬ್ರಹ್ಮಣ್ಯ ಒಳಕುಂಜ ಆಯ್ತಾನು ಅನೌನ್ಸ್ ಮಾಡ್ತಾರತ್ತೆ ಸುಬ್ರಹ್ಮಣ್ಯ ಹಾಗೆ ಹೇಳಿದಂತೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಸ್ಥಳೀಯ ಬಾಲಕಲಾವಿದರಿಂದ ಕಾರ್ಯಕ್ರಮ ವೈವಿಧ್ಯ ಜರುಗಲಿಕ್ಕಿದೆ ಬೆಳಿಗ್ಗೆ 10 ಗಂಟೆಯ ಅವಧಿಗೆ. ಹಾಗೆ
ಮಧ್ಯಾಹ್ನ ಗಂಟೆ 12:30ರಿಂದ 2:30 ತನಕ ಶ್ರೀತ ಹರಿದಾಸ್ ರವೀಶ್ ಆಚಾರ್ಯ ಬಾಯಾರು ಇವರಿಂದ ಹರಿಕಥಾ ಕಲಾಕ್ಷೇಪ ಜರುಗಲಿಕ್ಕಿದೆ. ಪ್ರಸಂಗ ಪಾದುಕಾ ಪಟ್ಟಾಭಿಷೇಕ. ಸಂಜೆ ಗಂಟೆ 6ರಿಂದ 7 ತನಕ ಢಾಕಾ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಸೆಂಟರ್ ಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮಗಳು. ರಾತ್ರಿ ಗಂಟೆ 9ರಿಂದ ಅಮ್ಮ ಕಲಾವಿದರು ಕೂಡ್ಲ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸರಥದಲ್ಲಿ ತುಳುನಾಡ ಬಿರ್ಸೆ, ದೀಪಕ್ ರೈ ಪಾಣಾಜೆ ಅಭಿನಯಿಸುವ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ರಚಿಸಿ ರಂಗದ ರಾಜೆ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಅಮ್ಮೆರ್.
ಹಲೋ ಹಲೋ ಕಲಾಭಿಮಾನಿಗಳೇ, ಇದೀಗ ನಿಮ್ಮ ಮುಂದೆ ಸಾಯಿ ಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಂದ ಯಕ್ಷಗಾನ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ರಚನಾ ಚಿರುಕಲ್ ಹಾಗೂ ಹಿಮ್ಮೇಳದಲ್ಲಿ ನಮಗೆ ಗುರುಗಳಾದ ಕುಮಾರ ಸುಬ್ರಹ್ಮಣ್ಯ ಒಳ್ಳಕುಂಜ ಇವರು ಕೂಡ ಸಹಕರಿಸಲಿದ್ದಾರೆ. ಹಾಗೆ ಚೆಂಡಮದ್ದಳೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು, ಲಕ್ಷ್ಮೀಶ ಶಗ್ರಿತ್ತಾಯ ಪಂಜ. ಮುಮ್ಮೇಳದಲ್ಲಿ ಸಚ್ಚಿದಾನಂದ ಪ್ರಭು ಅಜೇರು, ಪ್ರೇಮಕಿಶೋರ್ ಪುತ್ತೂರು, ಶಾಲಿನಿ ಅರುಣ್ ಶೆಟ್ಟಿ, ಸಂದೇಶ್ ದೀಪ್ರೈ ಕಲ್ಲಂಗಳ, ಜ್ಯೋತಿ ಅಶೋಕ್ ಕೆದಿಲ, ಡಾಕ್ಟರ್ ಅನನ್ಯ ಲಕ್ಷ್ಮೀ ಸಂದೀಪ್, ರೇಣುಕಾ ಗೌಡ ಕುಲ್ಕುಂದ, ಶ್ರುತಿ ವಿಸ್ಮಿತ ಗೌಡ ಬಲ್ನಾಡು, ರಾಜೀವಿ ನಾಗೇಶ್ ಗೌಡ, ಸುರೇಖಾ ಅಶೋಕ್ ರೈ, ಪ್ರಸಕ್ತ ರೈ ಎಸ್, ಪಜೇತ್ ಆಳ್ವ ಬಾರಿಯ, ಪೃಥ್ವಿ ಶೆಟ್ಟಿ ಕಾಡಕುಕ್ಕೆ. ನಿಮ್ಮ ಮುಂದೆ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಂಬ ಪೌರಾಣಿಕ ಕಥಾಭಾಗವನ್ನೀಗ ಆಡಿ ತೋರಿಸಲಿಕ್ಕಿದ್ದಾರೆ. ಭಾಗವತರಾಗಿ ನಿನ್ನೆ ತಾನೇ ಇಲ್ಲಿ ಮಿಂಚಿದಂತಹ ಕುಮಾರಿ ರಚನಾ ಚಿಡಿಕಲ್ ಇವರ ಭಾಗವತಿಗೆ ನೋಡಲು ನೀವು ಮರೆಯದಿರಿ. ನಿನ್ನೆ ನಡೆದಂತಹ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಅದ್ಭುತ ಭಾಗವತಿಗೆಯನ್ನು ನೀಡಿದಂತಹ ಕುಮಾರಿ ರಚನಾ ಚಿಡಿಕಲ್ ಇವರು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಹರಿದಾಸ್ ರವೀಶ್ ಆಚಾರ್ಯ ಬಾಯಾರ್ ಇವರಿಂದ ಹರಿಕಥಾ ಕಲಾಕ್ಷೇಪ ಜರುಗಲಿದೆ. ಪ್ರಸಂಗ ಪಾದುಕಾ ಪಟ್ಟಾಭಿಷೇಕ. ನಾಳೆ ರಾತ್ರಿ 9ರಿಂದ ಅಮ್ಮ ಕಲಾವಿದರು ಕೂಡ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯದಲ್ಲಿ ತುಳುನಾಡ ಕಲಾಭಿಸಿ ದೀಪಕ್ ರೈ ಪಾಣಾಜೆ ಅಭಿನಯಿತ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ರಚಿಸಿ ರಂಗದ ರಾಜೆ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಅಮ್ಮೇರ್. ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು, ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ Hello, hello, cheek, hello, hello, cheek, hello, hello, cheek, hello, 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 hello,
ಸಾಕು 8 ಅಲ್ಲ ಅದು ಕೂತ್ಕೊಂಡು ಜಾಸ್ತಿ ಇಲ್ಲ ಅಷ್ಟೆ. ಶಾರ್ಪ್ ಬೇಯಿಸಿ ಆಗುದು, ಶಾರ್ಪ್ ಬೇಯಿಸಿ ಶಾರ್ಪ್ ಬೇಜ
ಶರಣು ಪಾರ್ವತಿ ನಂದನ ನಿರ್ಮಲ ಗುಣ ಶರದಿ ಮೂಷಿಕ ಚಂದನ ಶರಣು ಗಜವದನ ಶರಣು ಪಾರ್ವತಿ ನಂದನ ನಿರ್ಮಲ ಗುಣ ಶರಧಿ ಮೂಷಿಕ ಚಂದನ ನಿರ್ಮಲ ಗುಣ ಶರಧಿ ಮೂಷಿಕ ಚಂದನ ಹರನ ತನಯ ಶಕ್ತಿ ಧರನ ಸಹೋದರ ಹರನ ತನಯ ಶಕ್ತಿ ಧರನ ಸಹೋದರ ದುರಿತ ನಾಶನ ಶುಭ ಚರಿತ ವಿನಾಯಕ ಹರನ ತನಯ ಶಕ್ತಿ ಧರನ ಸಹೋದರ ದುರಿತ ನಾಶನ ಶುಭ ಚರಿತ ವಿನಾಯಕ ಶರಣು ಪಾರ್ವತಿ ನಂದನ ನಿರ್ಮಲ ಗುಣ ಶರಧಿ ಮೂಷಿಕ ಚಂದನ ನಿರ್ಮಲ ಗುಣ ಶರಧಿ ಮೂಷಿಕ ಚಂದನ ಗಜವದನ ಗಣಪ ಶರಣು
ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋನು ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಜಗೆ ಕೈ ಮುಗಿದು ಅಂಬುಜಾಸನವಾಣ್ಯರ ಪಾದಾಂಬುಜಗೆ ಬೊಡ ಮಾಡುತ್ತವಣ ಬನಿ ಕಥಾಮೃತವ ಇರುವಂತಹ ಸ್ಥಳ ದೇವೇಂದ್ರ ಎಂಬುದ ಕೇಳಿದ್ದೇವೆ. ಬಂದಂತಹ ಕಾರ್ಯ ಧರಣಿ
ವಾಸುದೇವ ತಂದೆ, ಕಾಪಾಡು ತಂದೆ, ರಕ್ಷಿಸು ರಕ್ಷಿಸು. ಮನಸರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನಾನು ಬೆಳಗ್ಗೆಯೇ ಎದ್ದು ದೈನಂದಿನ ಎಲ್ಲಾ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತ್ರಿಮೂರ್ತಿಗಳನ್ನು ಅರ್ಚಿಸಿ ಪೂಜಿಸಿ ಅವರನ್ನು ಮೆಚ್ಚಿಸಿ ಇದೀಗಷ್ಟೇ ಸುರಲೋಕದ ಪೀಠವನ್ನು ಏರಿ ಆಸೀನನಾದವನಿದ್ದೇನೆ. ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಕುಳಿತವನಿದ್ದೇನೆ. ಸ್ವರ್ಗ ಲೋಕ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಬಯಸುವುದು ಈ ಸ್ವರ್ಗ ಲೋಕದ ಸುಖವನ್ನೇ. ಹಾಗಾದರೆ ಈ ಸ್ವರ್ಗ ಲೋಕದಲ್ಲಿ ಏನೇನಿದೆ ಎಂದು ನೋಡುವುದಾದರೆ ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ಉಂಟು. ಇಷ್ಟು ಮಾತ್ರವಲ್ಲ, ಚಿಂತಿಸಿದ್ದನ್ನು ಕೊಡುವಂತಹ ಚಿಂತಾಮಣಿಯೂ ಉಂಟು. ಹೆಚ್ಚೇಕೆ ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷವೂ ನಮ್ಮ ಬಳಿ ಉಂಟು. ಇಷ್ಟೆಲ್ಲ ಇರುವಾಗ ಸ್ವರ್ಗ ಸುಖವನ್ನು ಬಯಸದೇ ಇರುವವರು ಯಾರಾದರೂ ಇರಲು ಸಾಧ್ಯವೇ? ಇಷ್ಟು ಮಾತ್ರವಲ್ಲ, ಸುಮನಸರೇ, ಊರ್ವಶಿ, ಮೇನಕೆ, ತಿಲೋತ್ತಮೇರ ನರ್ತನ ಉಂಟು. ನಾರದರ ತುಂಬುರು ನಾದವೂ ಉಂಟು. ಇಷ್ಟೆಲ್ಲ ಇರುವಂತಹ ಈ ಸ್ವರ್ಗ ಲೋಕದಲ್ಲಿ ಅದೇನೋ ಕೊರತೆ ಕಂಡು ಬರುತ್ತಿದೆಯಲ್ಲ, ಏನದು?
ಭಗವಂತನ ದಯದಿ ನಾವೆಲ್ಲರೂ ಸುರಲೋಕದ ಸುಖವನ್ನು ಅನುಭವಿಸುವವರಿದ್ದೇವೆ. ಹೌದು. ಆದರೂ ಸಹ ನಮಗೆ ಅದೇನೋ ಚಿಂತೆ ಕಂಡು ಬರುತ್ತಿದೆಯಲ್ಲ ಎಂದು ಯೋಚಿಸಿ ನೋಡಿದಾಗ ಗೋಚರಿಸುವುದು ಏನು ಅಂತಂದ್ರೆ, ನಮ್ಮ ದಾಯಾದಿಗಳ ಮಕ್ಕಳಾಗಿರುವಂತಹ ಆ ರಕ್ಕಸರು ಹಿಂದೆಯೂ ನಮ್ಮ ಸುರಲೋಕಕ್ಕೆ ದಾಳಿಯನ್ನ ಮಾಡಿದ್ದಾರೆ. ನಮಗೆ ಹಲವಾರು ರೀತಿಯ ಉಪಟಳವನ್ನು ನೀಡಿದ್ದಾರೆ. ನಮ್ಮ ಸ್ವರ್ಗದ ಸುಖವನ್ನ ದೋಚುವುದಕ್ಕಾಗಿ ಹಲವಾರು ಬಾರಿ ಸ್ವರ್ಗಕ್ಕೆ ಬಂದು ನಮಗೆ ದಾಳಿಯನ್ನು ಮಾಡಿದ್ದಾರೆ. ಅವರೇನು ಸುಮ್ಮನಿರುವರೇ? ಖಂಡಿತ ಇಲ್ಲ. ಮುಂದೆಯೂ ಸಹ ದಾಳಿ ಮಾಡುವಂತಹ ಮನಸ್ಸನ್ನೇ ಹೊಂದಿರೋರಾಗಿರುತ್ತಾರೆ. ಆದ ಕಾರಣವೇ ನಾವು ಎಂದಿಗೂ ಯುದ್ಧಕ್ಕೆ ತಯಾರಾಗಿರಬೇಕು ಅಲ್ಲವೇ? ಸುಮನ ಸರಿ, ಯಾರಾದರೂ ನಮ್ಮ ಈ ಸ್ವರ್ಗ ಲೋಕಕ್ಕೆ ದಾಳಿಯನ್ನು ಮಾಡಿದರೆಂದರೆ ನೀವೇನು ಮಾಡುವಿರಿ? ದುಷ್ಟ ಬೀಜವನ್ನು ಎಷ್ಟೇ ಬಾರಿ ಸುಟ್ಟರೂ ಅದು ಮತ್ತೆ ಮತ್ತೆ ಹುಟ್ಟುತ್ತದೆ. ಅಂತೆಯೇ ಈ ದಾನವರು ಕೂಡ ಅದೆಷ್ಟೋ ಬಾರಿ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ನಡೆಸಿದವರಿದ್ದಾರೆ. ಅವರನ್ನು ಶ್ರೀಹರಿಯ ಕೃಪೆಯಿಂದ ಕೊಂದಿದ್ದೇವೆ ಮತ್ತು ಕೊಲ್ಲಿಸಿದ್ದೇವೆ. ಇನ್ನು ಮುಂದೆ ಅಂತಹ ದುಷ್ಟ ದಾನವರು ಬಂದಿದ್ದೇ ಆದರೆ ನಾನಿದ್ದೇನೆ, ನೀವು ನಿಶ್ಚಿಂತೆಯಿಂದ. ಏನು ನಿನ್ನ ಅಭಿಪ್ರಾಯ?
ಕೃಪೆಯಿಂದ ಕೊಂದಿದ್ದೇವೆ ಮತ್ತು ಕೊಲ್ಲಿಸಿದ್ದೇವೆ. ಇನ್ನು ಅಂತ ದುಷ್ಟದಾನವರು ಬಂದರೆ ನಾವಿದ್ದೇವೆ. ನಿಶ್ಚಿಂತೆಯಿಂದ ಭರಿತ ಬೃಹಸ್ಪತಿಯು ಹೀಗೋದಲಾಕ್ಷಣ ಶತಮಖರು ಹಾಗಾದಡ ಮುನಿವರನ ಪರಿಕಿಸಿ ನಂತರ ದಿವನವ ಮುನಿವರನ ಪರಿಕಿಸಿ ನಂತರ ದಿವನವಾಗ ಶೋಧಿಸಲೇಬೇಕೆನುತ ಚಿತ್ತದೊಳಾದ ಪುದು ಯೋಚನೆಯು ಶೋಧಿಸಲೇಬೇಕೆನುತ ಚಿತ್ತದೊಳಾದ ಪುದು ಯೋಚನೆಯು ತನಗೆ ಎನಲು ಧನಾಧಿಪನಿದ ಪರಮೂಲ ಸ್ವಭಾವದಲ್ಲಿ ವೇದ ಭರಿತ ಬೃಹಸ್ಪತಿಯು ಹೀಗೋದಲಾಕ್ಷಣ ಶತಮಖನು ನಿಮ್ಮ ಮಾತನ್ನು ಕೇಳಿದಂತಹ ನನಗೆ ಅತೀವ ಸಂತೋಷವಾಯಿತು. ಸುಮನಸರೆ, ನಿಮ್ಮ ಮೇಲಿನ ಅನುಮಾನದಿಂದಾಗಲಿ ಅಥವಾ ನಂಬಿಕೆ ಇಲ್ಲದೆ ಇರುವ ಕಾರಣದಿಂದಾಗಲಿ ಬೇರೆ ರಕ್ಕಸರು ಬಂದು ನಮ್ಮ ಲೋಕವನ್ನು ಆಕ್ರಮಿಸಿಕೊಂಡರೆ ಏನು ಮಾಡುವಿರಿ ಎಂದು ನಾನು ಕೇಳಿದ್ದಲ್ಲ. ನಾವು ಯಾವಾಗಲೂ ಸಹ ಯುದ್ಧಕ್ಕೂ ತಯಾರಾಗಿರಬೇಕು ಅನ್ನುವಂತಹ ಮಾತನ್ನು ನಿಮಗೆ ನೆನಪಿಸಲಾಗಿ ಹೇಳಿದೆ. ತುಂಬಾ ಸಂತೋಷವಾದಂತಹ ಕ್ಷಣ ಇದು. ಹಾಗೆಯೇ ನಮ್ಮ ಗುರುಗಳಾದಂತಹ ಬೃಹಸ್ಪತಿಗಳು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಈಗಲೇ ಕೋಲಾವನಕ್ಕೆ ತೆರಳಿ ಅಲ್ಲಿ ಕೋಲಾ ಮುನಿಗಳನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂಬಂತಹ ಆಜ್ಞೆಯನ್ನು ಮಾಡಿದ್ದಾರೆ. ಇನ್ನು ನಾವು ತಡ ಮಾಡುವುದು ಸರಿಯಲ್ಲ. ಬನ್ನಿ, ಎಲ್ಲರೂ ಕೂಡಿಕೊಂಡು ಕೋಲಾವನದತ್ತ ಪ್ರಯಾಣವನ್ನು ಬೆಳೆಸೋಣ. ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆ ಎಂದೆನುದ
ಮೆಚ್ಚಿದಂತಹ ಶೌರ್ಯ, ಧೈರ್ಯ, ಸಾಮರ್ಥ್ಯ, ಕಣ್ಣು ಮೆಚ್ಚಿದಂತಹ ಕಮಲಾಸುರ ಈ ಲೋಕದಲ್ಲಿ ನಮ್ಮನ್ನು ಗುರುತಿಸಿದ್ದಾನೆ. ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕು ಬೇಕಾದ ವರಗಳನ್ನು ಪಡೆದು ಬಲಿಷ್ಠರಾಗಿ ನಿಂತಿದ್ದೇವೆ. ಏನಾಯ್ತು? ಆತನ ಬಲಭುಜ ಎಡಭುಜಗಳಂತೆ ಇದ್ದವರು ನಾವು. ಆತನ ಬಗ್ಗೆ ವಿಚಾರಿಸುವುದಕ್ಕಾಗಿ ಹೊರಟವರು ನಾವು. ಆತನೇ ತಿರುಗಾಡಕ್ಕಾಗಿ ನಮ್ಮನ್ನು ಕಳಿಸಿದವನು. ಹೌದಣ್ಣ, ನೋಡಿದರೆ ಬಹಳ ಸಂತೋಷವಾಗುತ್ತಾ ಇದೆ. ನಮ್ಮ ಅಣ್ಣನಾದಂತಹ ಕಂಹನನ್ನು ಹೊಗಳುತ್ತಾ ಇದ್ದಾರೆ. ಯಾರೆಲ್ಲ ಹೊಗಳದೆ ನಿಂತಿದ್ದಾರೋ ಅವರ ಸೊಂಟು ಮುರಿದಿದ್ದೇವೆ. ಅಷ್ಟು ಮಾತ್ರವೇ, ಆತನಿಗೆ ಯಾವುದರಿಂದ ಶಕ್ತಿ ಬರುವುದು? ದೇವತೆಗಳಿಗೆ ಅನಾದಿ ಕಾಲದಿಂದಲೂ ನಮ್ಮ ಶತ್ರುಗಳವರು. ಹಾಗಿರುವಾಗ ಏನದು? ಯಾವುದರಿಂದ? ದಿನದಿಂದ ದಿನಕ್ಕೆ ಕೊಬ್ಬಿ ಮೆರೆಯುತ್ತಾ ಇದ್ದಾರೆ. ಹೌದಣ್ಣ. ಕಾರಣವೇನು ಬಲ್ಲೆಯ? ಏನಣ್ಣ? ನಮ್ಮ ಪುರದಲ್ಲಿರುವಂತಹ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾರೆ. ಯಾಗ ಬೇಕಾದ್ರೆ ಮಾಡಿ, ಅದರ ಹವಿಸ್ಸು ಯಾರಿಗೆ ಗೊತ್ತಾ? ಯಾರಿಗೆ? ಆ ದೇವತೆಗಳಿಗೆ. ಉಂಡ ಮನೆಗೆ 2 ಬಗೆಯು ಇರ್ತಾರಲ್ಲ, ಇವರನ್ನು ಬಿಡಬಹುದು. ಬಿಡ್ಲಿಕ್ಕಾಗುದಿಲ್ಲ. ಅನ್ನವನ್ನು ತಿಂದು ನಮಗೆ ಅಪಚಾರವನ್ನು ಮಾಡುತ್ತಾ ಇದ್ದಾರೆ. ಬಿಡಬಾರದು. ಬ್ರಾಹ್ಮಣರನ್ನು ಹಿಂಸಿಸಬೇಕು, ಗೋವುಗಳನ್ನು ಹಿಂಸಿಸಬೇಕು. ಆ ಪೆದ್ದು ಪೆದ್ದು ಬ್ರಾಹ್ಮಣರಿಗೆ ಮುದ್ದು ಮುದ್ದಾದಂತಹ ಹೆಣ್ಣತಿಯರಿರ್ತಾರೆ, ಅವರನ್ನು ಬಿಡಬಾರದು. ಇನ್ನೊಂದು ರೀತಿಯಲ್ಲಿ ಪೀಡನೆಯನ್ನು ಕೊಡಬೇಕು. ಕೊಡಲೇಬೇಕು. ಹೇಳೋಣ, ಅಭಿಪ್ರಾಯ? ಸೋಕಿದ ದೇವತೆಗಳ ಸೊಕ್ಕನ್ನು ಮುರಿಯಬೇಕು. ಹೌದು. ಯಾರಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದಾರೋ ಅವರನ್ನು ತರತರನ್ನೇ ಎಳೆದು ಕುಂಡಕ್ಕೆ ಹಾಕ್ಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಆದರೆ ಏನಾಗುತ್ತಾ ಇದೆ? ಮಧ್ಯಪ್ರದೇಶದಲ್ಲಿ ಜಗಳ. ಯಾವುದನ್ನು ಬೇಕಾದ್ರೂ ತಡಿಬಹುದು, ಆದ್ರೆ ಇದು ಆಗ್ತಾ ಇಲ್ಲ ಅಣ್ಣ. ಹಸಿವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ನನ್ನಿಂದ ಸಾಧ್ಯವಿಲ್ಲ. ಇಲ್ಲಿ ಏನಾದ್ರೂ ಬೇಯಿಸ್ತಾ ಇದ್ದಾರಾ? ಕಾಡುತ್ತಾ ಇದೆಯಾ? ಇದು ನನಗೆ ಆಗುವುದಿಲ್ಲ. ಹಳೆ ತುಪ್ಪದ ವಾಸನೆ. ನಮ್ಮದೇನಿದ್ರು ಕೋಲಾವನದಲ್ಲಿ ನಮ್ಮದಾದಂತಹ ಕೋಲಾವನಕ್ಕೆ ಸಾಗಿ ಬೇಟೆ ನೋಡೋಣ.
ಮೆಲುತಲೆ ಮೆಲುತಲೆ ಮೃಗ ಮಾಂಸವನು ಮೆಲುತಲೆ 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 ಎಲ್ಲರಿಗೊಟ್ಟು ತನುವ ಎಲ್ಲರಿಗೊಟ್ಟು ತನುವ ಶ್ರಮವನು ಕಳೆಯಲೆನುತ್ತಾಗ ಬರಲು ಕೋಲಾವನದೆಡೆಗೆ ಕಳರು ಮೃಗ ಮಾಂಸವರು ಮೆಲುತಲೆ ಮೆಲುತಲೆ ಎಲ್ಲಿಗೆ ಹೋದದ್ದು? ಹೇಗೆ ಬೇಟೆ ಹೇಗೆ ಅಲ್ಲ ಧರ್ಮಕ್ಕೆ ಸಿಕ್ಕಿತ ನಿಂಗೆ ಹೇಗೆ ಎಲ್ಲ ಹೊರಗೆ ಹಾಕ್ತಾ ಇದ್ದೀಯ ಅದು ತಿಂದದ್ದು ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ಹೇಳೋದು ಸಿಕ್ಕ ಸಿಕ್ಕವರು ಧರ್ಮಕ್ಕೆ ಕೊಟ್ಟೆಲ್ಲ ತಿನ್ಬಾರ್ದಾಯ್ತಾ ನಾನು ಬೇಟೆ ಆಡಿದ್ದದು ಹಾಗೆ ಆಗುದಿಲ್ಲ ಮತ್ತೆ ಅದು ತುಂಬಾ ದಿವಸ ಉಳಿಯುವುದಿಲ್ಲ ಅಂತ ಹೌದಾ ಆಗ್ಲಿ ಅದು ಸರಿ ಹೋಗಿದ್ದೀವಿ ಬೇಟೆ ಆಡಿದ್ದೇವೆ ವಿಧ ವಿಧವಾದಂತಹ ಬೇಟೆ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನ ಹಿಡಿದು ಮಂಡೆಯನ್ನ ಬಗೆದು ಹೊಟ್ಟೆಯನ್ನ ಬಗೆದು ಮಾಂಸವನ್ನ ಮೆದ್ದು ರಕ್ತವನ್ನ ಕುಡಿದು ಕಟ 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 ಕಟನೆ ಕುಡಿದಿದ್ದೇನೆ ಕುಡ್ದದ್ದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಹೇಳಿದ್ದಲ್ಲ ನಾನು ನೀನು ಅಷ್ಟು ತಿಂದಿದ್ದೀಯಾ ನಾನು ಏನು ತಿಂದೆ ಗೊತ್ತಾ ನೀನೇನು ತಿಂದೆ ಅಣ್ಣ ಒಂಟಿ ಜಿಂಕೆ ಒಂಟಿ ಜಿಂಕೆ ಅದಕ್ಕೆ ನಿನ್ನದೇನು ಆಡುದು ನೋಡುವಾಗಲೇ ಹಾಗೆ ಇತ್ತಣ್ಣ ಹೌದಾ ಹೀಗೆ ಹೋಗ್ತಾಯ್ತು ಹಾಗೆ ಹೋಗ್ತದ ಎರಡು ಕೈ ತಿರುಗಿಸಿ ಒಂದೇ ಯಾರಿಗೆ ಭೂಮಿಗೆ ಭೂಮಿಗೆ ಬೆಟ್ಟ ಅಪ್ಪ
ಉರುವಳಿಸಿದೆ. ರುಂಡ ಬೇರೆ, ರುಂಡ ಬೇರೆ, ರಕ್ತ ಬೇರೆ, ಮಾಂಸ ಬೇರೆ. ಅಣ್ಣ, ಮಾಂಸವನ್ನು ಹಿಂದೆ ಎಲುಬನ್ನು ಆಗಿದೆ. ರಕ್ತವನ್ನು ಇದೆ. ಅಣ್ಣ, ನಿನ್ನ ಅಭಿನಯ ಎಂತಾದ್ರೂ ಸೇರಿದ್ದೆ ಇನ್ನು ಅಭಿನಯ ಸ್ಪರ್ಧೆಗೆ ಏನಾದ್ರು? ಹಾಗಲ್ಲಣ್ಣ, ಮತ್ತೆ ಆ ಜಿಂಕೆಯ ಪ್ರಭಾವ. ನೋಡು ನೋಡು ನೋಡು, ಇನ್ನೊಂದು ಜಿಂಕೆಯು ನನ್ನನ್ನು ನೋಡ್ತಾ ಇದೆಲ್ಲ. ಪಿಳ 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 ನೋಡ್ತಾ ಇದೆ ಕಣ್ಣನ್ನು ಬಿಟ್ಟು. ಅದು ಮುದುಕಿ ಜಿಂಕೆ ಅಲ್ವಾ? ಹೌದಾ? ಅದನ್ನು ತಿಂದ್ರೆ ಏನಾದ್ರು ಸಿಗ್ಬೋದಾ? ಏನಿಲ್ಲ, ಬರ್ರೆ ಎಲುಬು. ಮತ್ತೆ ಅದು ಸಾಕಾಗುವುದಿಲ್ಲ. ನಮಗೆ ಸ್ವಲ್ಪ ರಕ್ತ ಎಲ್ಲ ಕುಡಿಲಿಕ್ಕೆ ಬೇಕು. ಅಲ್ಲೊಂದು ನೋಡಂತೆ, ನಮ್ಮನ್ನೇ ನೋಡ್ತಾ ಉಂಟಲ್ಲ. ಆನೆ ಮರಿ, ಆನೆ ಮರಿ. ಅಣ್ಣ, ಅದು ಬೇಡವಾ ಅಂತ. ಯಾಕೆ? ಅಲ್ಲಿ ಒಂದು ಗಜಪಡೆನೆ ಹಿಂದೆ ಇದೆ. ಬೇಡ, ನಾವು ಕೇಸರಿ ಮಡಿಗಳಲ್ವಾ? ಹೌದಣ್ಣ, ಭಯವೆನ್ನುವುದು ನಮಗೆ ಉಂಟೆ? ಇಲ್ಲ. ಹಾಗಿರುವಾಗ ತಿಂದದ್ದಾಯಿತು, ಉಂಡದ್ದಾಯಿತು. ಅಮ್ಮ, ಅಣ್ಣ, ನಾನೇನು ತಿಂದೇನು ಗೊತ್ತಾ? ಏನು? ಒಂದು ಹಂಡಿಯ ಹಿಂಡು ಹೋಗುತ್ತಾ ಇತ್ತು. ಹಂಡಿ? ಎಂತ ಒಂದು ಖುಷಿ ಅಲ್ವಾ ನಿನಗೆ? ಹೌದಣ್ಣ, ಹಂದಿಯ ಹಿಂಡಿನ ನಡುವೆಯಲ್ಲಿ ನಾನೇ ಒಂದು ಹಂದಿಯಾಗಿ ಹೋದೆ. ಹೌದಾ? ನಡುವಿನಿಂದ ಕುಳಿತು ಒಂದೊಂದೇ ಹಂದಿಯ ಬಾಲದಲ್ಲಿ ಹಿಡಿದು ಬಂಡೆ ಕಲ್ಲಿಗೆ ಇಲ್ಲಿ ಅಲ್ಲ ಅಲ್ಲಿ ನಿಮಗೆ ತಿಂದದ್ದು ಸಾಕಾಗ್ಲಿಲ್ವೋ? ಇಲ್ಲಣ್ಣ, ನೀನು ಹಾಗೆ ಬೇಡ ಅಂತ ಹೇಳಿಕ್ ಆಗ್ತದ? ಹಾಗೆ ಒಂದು ಹಂದಿಯ ಈ ಅನ್ನದ ಅಗುಳು ಅಂತ ಹೇಳ್ತಾರಲ್ಲ. ಹೌದಣ್ಣ, ಹಂದಿಯ ಒಂದು ಮಾಂಸದ ಕಣವು ಅಲ್ಲಿ ಬಿಡ್ಲಿಲ್ಲ, ಎಲ್ಲ ತಿಂದಿದ್ದೇನೆ. ಅಣ್ಣ, ನೀನು ಮತ್ತೆ ಯಾಕೆ ಹೋದದ್ದು? ಅಲ್ಲಣ್ಣ, ಭಜನೆಯ ರಶೀದಿ ಬರೀಲಿಕ್ಕೋ? ಹಾಗಲ್ಲಣ್ಣ, ಬೇಟೆಯಾಡ್ಲಿಕ್ಕಲ್ವ ಹೋದದ್ದು? ಹೌದಣ್ಣ. ಮತ್ತೆ ನಿನಗೆ ಬೇಟೆಯಾಡಿಕೆ ಸಂಕಟವ? ಅಲ್ಲಣ್ಣ, ಬೇಟೆ ಆಡಿದೆ, ಆದ್ರೆ ಜಿಂಕೆಯ ಹಿಂದೆ ಹೋದದ್ದು ಜಾಸ್ತಿ ಆಯ್ತು. ಹೌದಾ? ಏನು ಮಾಡುವುದು? ಇನ್ನು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ನಾವು. ಜಿಂಕೆಯ ಹಿಂದೆ ಹೋಗಬಾರದು. ಹೌದಪ್ಪ, ಜಿಂಕೆ ಹಿಂದೆ ಹೋಗಬಾರದು. ಹೋಗಬಾರದು. ಕತ್ತೆ ಹಿಂದೆ ಹೋದ್ರೆ ಆದೀತ? ಬೇಡಣ್ಣ. ಯಾಕೆ? ಸಹವಾಸವೇ ಬೇಡ. ಬೇಡ. ನಾನು ಯಾಕೆ ಕತ್ತೆ ಆಗುವುದು? ಹೌದಲ್ಲ? ಈಗ ನಾವು ತಿಂದದ್ದು ಸರಿ ಸರಿ. ನಮ್ಮ ಒಡೆ ಕಮಹಾಸುರನಿಗೆ ಸ್ವಲ್ಪ ಬೇಡವಾ? ಬೇಕಲ್ಲ. ತಂದಿದ್ದಿ? ಸ್ವಲ್ಪ ಎಲೆಯಲ್ಲಿ ಕಟ್ಟಿಕೊಂಡು ಏನಾದ್ರು? ಅಲ್ಲ, ನಾನು ತಂದಿದ್ದೇನೆ. ತಂದಿದ್ದೀಯಾ? ಚರ್ಮ. ಚರ್ಮವ? ಯಾಕೆ ಅಂತ ಕೇಳು. ಯಾಕೆ? ಮಳೆಗಾಲದಲ್ಲಿ ಒಣಗಿಸಿ ಕುರುಕುರು ಆಗಿಲಿಕ್ಕೆ. ಕುರುಕುರು ಆಗಿಲಿಕ್ಕೆ, ಜಗಿಲಿಕ್ಕೆ. ಮತ್ತೆ ಮತ್ತೆ ಅಣ್ಣ, ನೋಡಲಿ ಎಂತದ ಒಂದು ಕಾಣ್ತಾ ಇದೆಲ್ಲ. ಹೌದು, ನಾವೀಗ ಬಂದದ್ದು ಯಾಕೆ? ನಾವು ಬಂದದ್ದು ಯಾಕೆ ಬಂದದ್ದು? ಬ್ರಾಹ್ಮಣರನ್ನು ಹುಡುಕಿ ಹಿಡಿದು ಬೆಟ್ಟನ್ನು ಕೊಟ್ಟು ಪೂಜೆಯನ್ನು ಮಾಡುವುದಕ್ಕೆ, ಹೊಟ್ಟೆ ಹಸಿವನ್ನು ನೀಗಿಸುವಂತಹ ಧಾವಂತದಲ್ಲಿ ಅದನ್ನು ಮರೆತು ಬಿಟ್ಟಿದ್ದೇವೆ. ಪ್ರಜ್ಞೆಯನ್ನು ನಾವು ಮರೆತು ಬಿಟ್ಟೆವು. ಹೌದಣ್ಣ, ತಡ ಮಾಡುವುದು ಸರಿಯಲ್ಲ. ಅಣ್ಣ, ಅಲ್ಲಿ ಕಾಣ್ತಾ ಇದೆ ನೋಡು, ಹೊಗೆ ಬರ್ತಾ ಉಂಟು. ಅದಲ್ಲಿ ಮನೆಗೆ ಬೆಂಕಿ ಬಿದ್ದದ್ದ ಅಂತ. ಹೀಗೆ ಅಡುಗೆ ಬೆಂಕಿ ಮಾತ್ರವ ಪರಿಮಳ ಬರುದು? ಅದಲ್ಲಣ್ಣ, ಮತ್ತೆ ಬೆಂಕಿ ಹೊಗೆ ಬಂದಲ್ಲಿ ಏನಾದರೂ ಅಮ್ಮ, ಈ ಬ್ರಾಹ್ಮಣರು ಕಾಡಿನಲ್ಲಿ ವಾಸಿಸುತ್ತಾರಂತೆ. ಹೌದಣ್ಣ. ಹಾಗಾದರೆ ಇದು ಬ್ರಾಹ್ಮಣರೇ ಆಗಿರಬಹುದು. ಯಾಗವನ್ನು ಮಾಡುತ್ತಿರುವರೇ? ಬಿಡಬಾರದು, ಸುಮ್ಮನೆ ಬಿಡಬಾರದು ಅವರನ್ನು. ಅಲ್ಲಿಗೆ ಹೋಗಿ ಏನು ಮಾಡಬೇಕೆಂದು ವಿಚಾರಿಸೋಣ. ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ಯಾಗವ ಗೈಯುತ್ತಿರಲು, ಯಾಗವ ಗೈಯುತ್ತಿರಲು ಎನ್ನುವಂತಹ ವಿಶೇಷವಾದಂತಹ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡವರು ನಾವು. ಯಾಕೆಂತ ಹೇಳಿದ್ರೆ, ಮನೆ ಮಠಗಳನ್ನೆಲ್ಲ ತ್ಯಜಿಸುವುದರ ಮೂಲಕವಾಗಿ ಪ್ರಾಪಂಚಿಕವಾದಂತಹ ಸುಖ ಲಾಲಾಸೆಯನ್ನು ಬಿಟ್ಟು ಕಾಡಿನಲ್ಲಿ ವಾಸವಾಗಿದ್ದುಕೊಂಡು ವರ್ಣ ಕುಟೀರವನ್ನು ರಚಿಸುವುದರ ಮೂಲಕವಾಗಿ ಆ ರೀತಿಯಾದಂತಹ ಒಂದು ಕಷ್ಟಕರವಾದಂತಹ ಜೀವನವನ್ನು ಅನುಭವಿಸುತ್ತಾ
ದೇಹವನ್ನು ದಂಡಿಸುವುದರ ಮೂಲಕವಾಗಿ ತಪಸ್ಸು ಎನ್ನುವುದನ್ನು ಆಚರಿಸಿಕೊಂಡು ಬಂದವರು ನಾವು. ಹೌದು. ಹಾಗಂತ ನಮ್ಮದಾದಂತಹ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಲೋಕದ ಕಲ್ಯಾಣವನ್ನು ಕೂಡ ನಾವು ವಿಶಿಷ್ಟವಾದಂತಹ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡವರು. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಲೋಕದ ಕಲ್ಯಾಣಕ್ಕೆ ಪೂರಕವಾದದ್ದು ಹೌದು. ಹಾಗಾದರೆ ನಾವು ಇವತ್ತೊಂದು ಲೋಕ ಕಲ್ಯಾಣಕ್ಕಾಗಿ ವಿಶಿಷ್ಟವಾದಂತಹ ವಿಶೇಷವಾದಂತಹ ಒಂದು ಮಹಾ ಅಧ್ವರವನ್ನು ಮಾಡಬೇಕು ಅಂತ ನಿರ್ಣಯಿಸಿದವರಿದ್ದೇವೆ. ಹಾಗೆ ಸಂಕಲ್ಪವನ್ನು ಮಾಡಿದವರಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ಸಂಕಲ್ಪದ ಜೊತೆಗೆ ಯಾಗವನ್ನು ಪೂರೈಸಬೇಕು ಅಂತಾದರೆ ಅದಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ಸಂಗ್ರಹಿಸುವುದಕ್ಕಾಗಿ ನಿಮ್ಮನ್ನೆಲ್ಲ ಕಳಿಸಿದ್ದೇನೆ. ಏನೆಲ್ಲ ತಯಾರು ಮಾಡಿದ್ದೀರಿ ಹೇಳಿ? ಎಲ್ಲ ಬೇಕಾದ ರೀತಿಯ ಸವಲತ್ತುಗಳನ್ನೆಲ್ಲ ತಗೊಂಡು ಬಂದಿದ್ದೇವೆ. ಓಹೋ. ಅದೇ ರೀತಿ ಸಗಣಿಯನ್ನು ಸಾರಿಸಿದ್ದೇವೆ. ಆಹಾ. ಸಮಿತಿಗಳನ್ನು ಸಂಗ್ರಹಿಸಿಕೊಂಡು ಬಂದಿದ್ದೇವೆ. ಓಹೋ. ಇನ್ನೇನು ಯಜ್ಞವನ್ನೇ ಆರಂಭಿಸಿ ಬಿಡುವಂತಹ ಆ ಯಜ್ಞವನ್ನು ಆರಂಭಿಸಬೇಕು ಅಂತಾದ್ರೆ ಸುಸ್ಥಳವನ್ನು ನಾವು ಯಜ್ಞ ಕುಂಡವನ್ನಾಗಿ ನಿರ್ಮಿಸಬೇಕಾಗಿದೆ. ಹಾಗಾದ್ರೆ ಇದೇ ಜಾಗ ನಮಗೆ ಸೂಕ್ತವಾಗಿ ಕಾಣ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಇಲ್ಲಿ ಉಳಿದುಕೊಳ್ಳಬೇಕಾಗಿ ಆಗ್ಲಿಲ್ಲ. ಈಗ ಯಜ್ಞ ಮಾಡಬೇಕಾದ್ರೆ ಯಜ್ಞಕ್ಕೊಂದು ಕೆಲವು ಕ್ರಮ ಉಂಟು. ನ್ಯೂನ್ಯತೆ ಬರಬಾರ್ದು, ಕ್ರಿಯಾದೋಷ ಬರಬಾರ್ದಲ್ವ, ನಾಳೆ ಯಾರಾದ್ರೂ ಹೇಳಬಾರ್ದಲ್ಲ. ಅದಕ್ಕೆ ಬೇಕಾಗಿ ವಿಶೇಷವಾಗಿ ನಾವೊಂದು ಯಜ್ಞ ಕುಂಡದಲ್ಲಿ ಶುಚಿರ್ಭೂತರಾಗಿ ಯಜ್ಞ ಮಂಟಪವನ್ನು ಕುಳಿತುಕೊಂಡು ಯಾಗವನ್ನು ಪ್ರಾರಂಭಿಸಬೇಕಾಗಿದೆ. ಈಗ ಯಾಗವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಾದ್ರೆ ಆ ಗಣಪತಿಯ ಸ್ತುತಿ ನಮಗೆ ಮುಖ್ಯ ಅಲ್ವಾ? ಹಾಗಾಗಿ ಎಲ್ಲರೂ ಕೈ ಮುಗಿಬೇಕು. ಓಂ ಗಜಾನನಂ ಭೂತಗಣಾದಿ ಸೇವಿತಮದಂ ಕಪಿತಜಂ ಜಂಬೂ ಗಣಪತಿಯ ಸ್ತುತಿ ಆಯ್ತು. ಇನ್ನು ಗಣಪತಿಯ ಸ್ತುತಿ ಮಾಡಿದರೆ ಸಾಕಾಗುವುದಿಲ್ಲ. ನಾವು ಮಾಡುವಂಥ ಯಾಗ ಅಗ್ನಿ ಪ್ರತಿಷ್ಠೆ ಮಾಡುವುದರ ಮೂಲಕ ಆಗಬೇಕು. ಅದಕ್ಕಾಗಿ ಅಗ್ನಿಂ ಪ್ರಜ್ವಲಿತ ಮುಂದೆ ಜಾತ ವೇದೋ ಉದಾಸನ ಸುವರ್ಣವರ್ಣ ಸಮಿತಂ ವಿಶ್ವತೋ ಮುಖ ಸಪ್ತಜೀವ ಭೋ ಸ್ವಾಹ. ಅಗ್ನಿ ಪ್ರತಿಷ್ಠೆ ಆಯಿತು. ಅಗ್ನಿ ಪ್ರತಿಷ್ಠೆ ಆದ ಮೇಲೆ ನಾವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂದರೆ ಯಾವುದು? ಲೋಕ ಕಲ್ಯಾಣಾರ್ಥವಾಗಿ. ಲೋಕ ಕಲ್ಯಾಣಾರ್ಥಂ ಕರ್ಷಾಕರ್ಷಣ ಯಾಗಂಚ ಕರಿಷ್ಯೆ ಮಮ ಅಂತ ಹೇಳಬೇಕು ಅಲ್ವಾ? ಈಗ ಸಂಕಲ್ಪ ಮಾಡಿ ಆಯಿತು, ಅಗ್ನಿ ಪ್ರತಿಷ್ಠೆ ಆಯಿತು. ಇನ್ನು ನಾವು ಹವಿಸನ್ನು ಆ ದೇವತೆಗಳಿಗೆ ಅರ್ಪಿಸಬೇಕು. ಅದಕ್ಕಿಂತ ಮೊದಲು ಅಗ್ನಿದೇವನನ್ನು ನಾವು ಕೊಂಡಾಡಬೇಕು. ಓಂ ಮೇಘನಾದ ಗಣಪಟ ಘಾಟ ಪಟಪಟ ವರ್ತದೆ ಇತ್ಯೇವಂ ರಾಜ ಮಿಥುನಾನಾಂ ಲೋಕತ್ರಯ ವಾಯನಂ ಧನಂ ಧಾನ್ಯಂ ಪಶುಭೂಪುತ್ರಲಾಭಂ ಸದಸಂವತ್ಸರ ದೀರ್ಘಮಾಯು. ಇನ್ನು ಅರ್ಪಿಸಬೇಕು. ಓಂ ಇಂದ್ರಾಯ ಸ್ವಾಹ. ಎಲ್ಲಿಗೆ? ಓಲಾವನಕ್ಕೆ ಯಾಗ ಮಾಡುವ ಸ್ಥಳಕ್ಕೆ ಬಂದವರಿದ್ದೇವೆ. ಭಟ್ಟರು ಕಂಡರು
ಎಲ್ಲ ಎಂತ ಮಾಡುದಂತ ಇಲ್ಲಿ ಬಾಯಿ ಬರುವುದಿಲ್ವೋ ತಮ್ಮ? ಯಾಕೆ ಹುಟ್ಟುವಾಗಲೇ ಯಾಕೆ ಬಾಯಿ ಬರುವುದಿಲ್ಲ? ಮಂತ್ರದಲ್ಲಿ ಏನಾಗುವುದಿಲ್ಲ ಆಗಿದೆ ಕಾಣ್ಬೇಕು. ನಿಮ್ಮ ಮಂತ್ರದಲ್ಲಿ ಮಾವಿನಕಾಯಿ ಉದುತ್ತೀರಂತೆ. ಇದಾಗುದಿಲ್ಲವಾ? ಇವನಿಗಂತೂ ಬಾಯಿ ಬರಲಿಕ್ಕಾಗುದಿಲ್ವೋ? ಲೋಕಕಲ್ಯಾಣ ಕಲ್ಯಾಣಕ್ಕೆ ಇವರು ಯಾಗ ಮಾಡುದು. ಯಾಕೆ? ನಮ್ಮ ಅಣ್ಣನೇ ಇಲ್ವಾ ಲೋಕದಲ್ಲಿ, ಮತ್ತೆ ಯಾಕೆ ಅವರು ಯಾಗ ಮಾಡುದು? ನಿಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲ ನಮಗೆ. ಕಂಭಾಸುರ. ಗೊತ್ತಿಲ್ಲ ಅಂತೆ. ಕಂಭಾಸುರ ನಮ್ಮ ಮಂತ್ರಕ್ಕೆ ಸರಿ ಹೊಂದುವುದಿಲ್ಲ ಅದು. ಏನು ಹೊಂದದೆ? ಯಾಕೆಂದ್ರೆ ಲಘು ಗುರು ಉಂಟಲ್ಲ, ಅದು ಬರುವುದಿಲ್ಲ ಅದರಲ್ಲಿ. ಇನ್ನ ಮಂತ್ರ ಹೇಳಂತೆ. ಓಂ ಇಂದ್ರಾಯ ಸ್ವಾಹ. ಯಾರಿಗೆ? ಇಂದ್ರಾಯ ಇದೊಂದತ್ತನ್ನಮ. ಓಯ್ ಮಾಮಿ ಮಾಮ ಇಂದ್ರನಿಗೆ ಎಂತದು? ಹವಿಸ್ಸನ್ನು ಅರ್ಪಿಸುವುದು. ಹೌದು, ಆಗುದಿಲ್ಲ. ಯಾಕೆ? ಇಂದ್ರನಿಗೆ ಯಾಕೆ ಹವಿಸ್ಸನ್ನು ಅರ್ಪಿಸುವುದು? ಇಂದ್ರ ಪ್ರಸನ್ನನಾದ್ರೆ ಮಳೆ ಕೊಡ್ತಾನೆ. ಅಣ್ಣ ಮಳೆಯಿಂದ ಬೆಳೆ ಜಾಸ್ತಿ ಮಾತನಾಡಬಾರ್ದು. ಯಾಕೆ ಹೇಳು? ಅವನಿಗೆ ಇನ್ನು ಮುಂದೆ ಇಂದ್ರನಿಗೆ ಸ್ವಾಹ ಅಲ್ಲ, ಕಂಭಾಸುರಾಯ ಇದನ್ನಮಮ. ಅದಾಗುದಿಲ್ಲ. ಏನು? ಅದು ಹೊಂದುವುದಿಲ್ಲ. ಯಾರಿಗೆ ಹೊಂದುವುದಿಲ್ಲ? ಮಂತ್ರ ಏನು ಹೊಂದದೆ? ಒಂದಾಗಿ ನಾವು ಮಾಡ್ತೇವೆ. ಹೇಗೆ ಹೊಂದುವುದಿಲ್ಲ? ಇಲ್ಲಿ ಯಾರು ಯಜಮಾನ? ದೇವದವರು. ಈ ಪ್ರದೇಶ ಯಾರದ್ದು ಗೊತ್ತುಂಟಾ? ಯಾರು ಗೊತ್ತಿಲ್ಲ. ಗೊತ್ತಿಲ್ವಾ? ನಮ್ಮ ಕಂಭಾಸುರನ ವ್ಯಾಪ್ತಿ ಪ್ರದೇಶ. ಯಾರು ಗೊತ್ತಿಲ್ಲ ಮಾರಾಯರೆ. ನೀನು ಬದುಕಿಯೂ ಪ್ರಯೋಜನ ಇಲ್ಲ. ಹೌದಾ? ಹಾಗೆ ನಾವು ದೇವತೆಗಳಿಗೆ ಅವಿಷನ್ನು ಕೊಡೋದು. ಇವ ಯಾರು ಬಂದದ್ದು ಅಂತ ನಮಗೆ ಗೊತ್ತಿಲ್ಲ ಮಾರಾಯರೆ. ಇಲ್ಲಿವರೆಗೆ ದೇವತೆಗಳಿಗೆ ಕೊಟ್ಟಿದ್ದೀರಿ. ಹೌದು. ಇನ್ನು ಕಂಭಾಸುರನಿಗೆ ಕೊಡಬೇಕು. ನೀವಿರುವಂತಹ ಪ್ರದೇಶ ಯಾರದ್ದು? ಕಂಭಾಸುರನದ್ದು. ಅವನ ಅನ್ನವನ್ನು ತಿಂದುಕೊಂಡು ನೀವು ಹವಿಸ್ಸನ್ನು ಆ ನಾಯಿಗೆ ಕೊಡ್ಬೇಕು. ಫಲ ವಸ್ತುಗಳನ್ನು ತಿನ್ನುದು. ಫಲವಸ್ತು ಆಗುದು ಯಾರ ಭೂಮಿಯಲ್ಲಿ? ಕಂಭಾಸುರನ ಭೂಮಿಯಲ್ಲಿ ಅಲ್ವೋ? ಮತ್ತೆ ಆಗುದಿಲ್ಲ, ಅದು ದೇವತೆಗಳದ್ದು. ಆಗುದಿಲ್ಲ ಅಂತ ಹೇಳಿಕ್ಕೆ ನೀನು ಯಾರು? ಋಷಿ ಮುನಿಗಳು. ಇಲ್ಲಿಯ ಋಷಿ ಮುನಿಗಳು, ನಾವಿಲ್ಲಿ ಅಧಿಪತಿಗಳು. ಮಾಡಿದೀಯಲ್ಲ, ನಿನಗೆ ಯಾಗ ಮಾಡ್ಲಿಕ್ಕೆ ಹೇಳಿದ್ದು ಯಾರ? ಹೇಳುದು ಯಾಕೆ? ದೇವತೆಗಳಿಗೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲ ಹುಟ್ಟಿದ ಮೇಲೆ. ಓ, ಅದಕ್ಕೆ ಹೇಳಬೇಕು. ಭಾರಿ ಕರ್ತವ್ಯ ನಿಷ್ಠೆ ಇರುವವನ ನೀನು. ನಿನ್ನ ಕರ್ತವ್ಯ ನಿಷ್ಠೆಯನ್ನು ಮಾಡ್ತೇನೆ. ನಿನ್ನ ಕರ್ತವ್ಯ ನಿಷ್ಠೆಯನ್ನು ಮಾಡ್ತೇನೆ. ಅವನಿಗೆ ಕೊಟ್ಟದ್ದು ಜಾಸ್ತಿ. ಕಳಿಸುವ ಕಳಿಸುವ ಪಾಪಿ ಮಗನೆ. ಹೆಂಡತಿಯನ್ನು ಮತ್ತೆ ವಿಚಾರಿಸುವ. ಇವನನ್ನು ನೋಡಿಕೊಳ್ಳುವ. ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಹೌದಣ್ಣ. ಆ ಬ್ರಾಹ್ಮಣರ ಬಾಯಲ್ಲಿ ನಾನು ಕೇಳಿದ್ದೇನೆ.
ಹಾಗಾದ್ರೆ ಇವ ಅವರಿಗೆ ನಿರ್ದೇಶನ ಕೊಟ್ಟವ. ಹಾಗಿರಬಹುದು. ಇವನನ್ನು ಬಿಡಬಾರ್ದು. ಇವನನ್ನು ಹಿಡಿದುಕೊಂಡರೆ ಬೇರಿನಿಂದ ಕೀಳ್ಬೇಕು. ಹೌದಣ್ಣ. ಕಾಯಿ ಬೇರಿಂದ ಕೀಳಿದ್ರೆ ಮತ್ತೆ ಎಲ್ಲ ಬೇರುಗಳು ಅಲ್ಲಿಗೆ ನಮಗೆ ಸಿಗುತ್ತದೆ. ಸಿಗುವುದಿಲ್ಲ. ಸಿಗ್ತದೆ, ಸತ್ತು ಹೋಗ್ತದೆ. ಹೌದಲ್ವಾ? ಹಾಗಿರುವಾಗ ಹಾಗಾದ್ರೆ ಸೋಲಾಮುನಿಯನ್ನು ಅರಸುತ್ತಾ ಹೋಗೋಣ. ಅಮ್ಮ ನೋಡಂತೆ ಹುತ್ತ ಬೆಳೆದಿದೆ. ಇದು ಹುತ್ತ ಅಲ್ಲ, ಯಾರೋ ಓರ್ವ ಮಾನವ ಜೀವಿ. ಅಣ್ಣ ಮುಖ ನೋಡಂತೆ, ಸುಕ್ಕು ಕಟ್ಟಿದೆ, ಕೈ ನೋಡಂತೆ. ಇವನನ್ನು ನೋಡುವಾಗ ಈತನ ಬಿಳುಪಾದ ಗಡ್ಡವೋ 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 ಈತನ ಬಿಳುಪಾದ ಗಡ್ಡವೋ ಬಿಳುಪಾದ ಗಡ್ಡವೋ ಗಡ್ಡವೋ ನೋಡಲೇ ತರ ಹಾಸ್ಯ ವಿನೋದವೋ ನೋಡಲು ಏತರ ಹಾಸ್ಯ ವಿನೋದವೋ ಹಾಸ್ಯ ವಿನೋದವೋ ಮಾತನಾಡಿಸುವುದು ನಾವೆಂದು ಮಾತನಾಡಿಸುವುದು ನಾವೆಂದು ಕಳ್ಳರಾಟವು ನಾದೆಸೆಯಲಿದು ಮಾತನಾಡಿಸುವುದು ನಾವೆಂದು ಕಳ್ಳರಾಟವು ನಾದೆಸೆಯಲಿದು ಕಳ್ಳರಾಟವು ನಾದೆಸೆಯಲಿದು ಈತನ ಬಿಡುಪಾದ ಗಡ್ಡವೋ ನೋಡಲೇ ತರ ಹಾಸ್ಯ ವಿನೋದವೋ ಈತನ ಬಿಡುಪಾದ ಗಡ್ಡವೋ ಗಡ್ಡವೋ ಇಲ್ಲಿ ಬಂತೆ. ಒಮ್ಮೆ ಇದನ್ನು ನೋಡಂತೆ. ಅದು ಕಪ್ಪು ಗಡ್ಡದ ಮೇಲೆ ಕಾಗೆಯ ಹಿಕ್ಕೆ ಆದದ್ದ. ಮಾನವ ಅಂತ ಆದ್ರೆ ಈಗೆಲ್ಲ ಇರ್ಲಿಕ್ಕೆ ಸಾಧ್ಯವಾ? ಈಗ ನಾನು ನೋಡಿ ಎಷ್ಟು ಚಂದ ಇದ್ದೇನೆ. ಮತ್ತೆ ಏನಾಯ್ತಾ? ನಿನಗಿಂತ ಸ್ವಲ್ಪ ಚಂದ ನಾನಿದ್ದೇನಪ್ಪ. ಒಪ್ಪಿಕೋ, ಅಣ್ಣ ಅಲ್ವಾ? ನೀನು ದೊಡ್ಡವ ಸಣ್ಣವ. ದೊಡ್ಡವರಿಗೆ ಸೌಂದರ್ಯ ಜಾಸ್ತಿ ಅಂತ. ಹಾಗಲ್ಲಣ್ಣ, ನೀನು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೇಕು. ಯಾಕೆ? ಸಣ್ಣವರು ಇದ್ರೇನಲ್ವಾ ಚಂದ. ಅಣ್ಣ ಅಮ್ಮನ್ನು ಹೊಗಳಿಕ ಈಗ ನೋಡು, ನಾನು ನೀನು ಜೊತೆಯಲ್ಲಿ ಹೋಗುವಾಗ ಕೇಳುದು ನಿನ್ನನ್ನಲ್ಲ, ಮತ್ತೆ ನನ್ನನ್ನೇ. ಅದೇ ಮಕ್ಕಳೆಲ್ಲಿ ಹೋಗಿದ್ದಾರೆ ಅಂತ ಕೇಳುದು. ನಿನ್ನ ಕರ್ತವ್ಯ ನನ್ನಲ್ಲಿ ಅಲ್ಲ ಇರುವುದು. ನಿನ್ನ ಜವಾಬ್ದಾರಿಯನ್ನು ವಹಿಸುವವ ನಾನಲ್ವಾ? ಅದಕ್ಕೆ ನಿನ್ನನ್ನು ಮಕ್ಕಳೆಲ್ಲಿದ್ದಾರೆ ಅಂತ ಕೇಳುದು. ಅದೇ ಮಕ್ಕಳ ವಿಚಾರ ಇಲ್ಲಿ ಬರ್ಬಾರ್ದು. ಹೌದಾ? ಅಣ್ಣ ಏನಾಯ್ತು? ಅದೆಲ್ಲ ಬಿಡು, ಅವನ ವಿಚಾರವನ್ನು ಮಾತನಾಡುವ. ಇನ್ನು ತಡ ಮಾಡುವ
ಆ ಗಂಡವನ್ನು ನೋಡಂತೆ ಅದರ ಒಳಗೆ ಏನಾದ್ರೂ ಅಕ್ಕಿ ಇರ್ಬೋದು. ಗೂಡು ಕಟ್ಟಿದ್ರು ಅವನಿಗೆ ಕಟ್ಟಿದ್ರು ಗೊತ್ತಾಗ್ಲಿಕ್ಕಿಲ್ಲ. ಕಟ್ಟಿರಬಹುದು. ಹಾಗಿರುವಾಗ ಒಮ್ಮೆ ಅದನ್ನು ಪರೀಕ್ಷೆ ಮಾಡ್ಬೇಕಲ್ವಾ? ನೋಡೋಣ. ನಾವು ಬಂದಿದ್ದೇವಲ್ಲ, ನೋಡುವ. ಎಬ್ಬಿಸಿ ವಿಚಾರಿಸುವ. ಒಂದೊಂದು ವಚನವ ನುಡಿಯಲು
ನೋಡಿ ಆ ನಡೆಯನ್ನು ಆ ನಗುವನ್ನು ತಡೆಯುವುದಕ್ಕೆ ನನ್ನಿಂದ ಆಗ್ಲಿಲ್ಲ. ನನ್ನಿಂದಲೂ ಆಗ್ಲಿಲ್ಲ ಅಣ್ಣ. ಅಣ್ಣ ಆದರೆ ನೋಡಿದ್ಯಾ, ನಾವು ಇಷ್ಟು ನಕ್ಕರು ಕೂಡ ಒಂದೇ ಒಂದು ಮಾತು ಆತನಿಂದ ಬಂದಿಲ್ಲ. ಅವ ಮಾತಾಡದಿದ್ರು ಒಂದು ಕಾರಣ ಉಂಟು ಇರ್ಬೋದು. ಅವ ಸುಮ್ಮನೆ ಕುಳಿತವ ಮಂತ್ರ ಹೇಳ್ತಾ ಇದ್ದಾನೆ. ನಾನೆಲ್ಲಿ ಅದು ನಮಗೆ ಬೈತಾ ಇದ್ದ ಅಂತ ತಿಳ್ಕೊಂಡೆ. ಅಣ್ಣ ನಿನಗೆ ಬೈಯುವವರನ್ನು ಕಾಣಿದ್ರೆ ಆಗುದಿಲ್ಲ. ಅಲ್ಲ, ನನಗೆಲ್ಲರೂ ಬೈಯುವವರೇ ಇರುದಲ್ಲ, ಮತ್ತೆ ಎಂತ ಮಾಡುದು ನಾನು? ಎಲ್ಲಿ ಹೋದ್ರು ನನಗೆ ಬೈಯುವವರೇ ಇರುದು. ಅಭ್ಯಾಸ ಆಗಿದೆ ಅಲ್ವೋ? ಹೌದಣ್ಣ. ನನ್ನನ್ನು ಎಲ್ಲಿ ಹೋದ್ರು ಇಲ್ಲೇ ಇಡುದು. ಇಲ್ಲೇ ಇಡ್ತಾರೆ, ಕೆಲವರು ಇಡ್ತಾರೆ, ಇಟ್ಟವರನ್ನು ಕೆಳಗಿಲ್ಲಿಡುವವರು ಇದ್ದಾರೆ. ಹೌದಪ್ಪ. ಹೌದಣ್ಣ. ನಾನು ಹಾಗಲ್ಲ. ನನಗೆ ಯಾರು ಇಲ್ಲಿ ಅವಕಾಶವನ್ನು ಕೊಟ್ರು ಅವರನ್ನು ಇಲ್ಲಿ ಇಡುದು. ಅದು ಒಳ್ಳೆಯ ಮಾತು. ಹೌದಪ್ಪ. ಅದನ್ನು ಯಾವತ್ತೂ ಮರಿಬಾರದು. ಅಣ್ಣನ ಹಾಗೆ ಅಣ್ಣನ ಸ್ವಭಾವವನ್ನು ನೀನು ಕಲಿಬೇಕು. ನಾನು ಕಲಿಯುವುದು ಬಹಳಷ್ಟಿದೆ. ಹೌದಪ್ಪ. ಕಲಿಯುತ್ತೇನೆ. ಕಲಿ ಕಲಿ. ಮುಂದೆ ನೀನು ನನ್ನ ಜೊತೆಯಲ್ಲಿ ಇದ್ದರೆ ಖಂಡಿತ ನಾನು ಕಲಿಯುತ್ತೇನೆ. ಕಲಿಬೇಕು. ಈಗ ವಿಷಯ ಅದಲ್ಲ. ಮತ್ತೆ ನಾವು ಇಲ್ಲಿ ಬಂದದ್ದು ಹೌದು. ನಮ್ಮನ್ನು ನಾವು ಅವನಿಗೆ ಗೋಚರಿಸಲಿಲ್ಲ. ಗೋಚರಿಸುವ ಹಾಗೆ ಮಾಡ್ಬೇಕು. ಹೇಗೆ? ಒಮ್ಮೆ ಕರೆದು ನೋಡ್ತೇನೆ. ಕಣ್ಣು ಎರಡು ಮುಚ್ಚಿದೆ. ಹೌದು. ಇವಿ ಹೋಗಿದೆ. ಮತ್ತೆ ಅದೆಲ್ಲ ಹೋಗಿರುವಕ್ಕೆ ನಾನು ಬೊಬ್ಬೆ ಹಾಕಿದ್ದು ಕೇಳ್ತದೆ. ಅವನಿಗೆ ಕೇಳುವುದಿಲ್ಲ. ಹಾಗಿರುವಾಗ ಸುಮ್ಮನೆ ಬಿಡುವುದು ಯಾಕೆ? ನಾವು ಯಾರು? ವೀರರು. ಪುಂಡರು. ಗೊತ್ತಾಗಬೇಕು. ಅವನ ಬಿಳುಪಾದಂತಹ ಗಡ್ಡ ಉಂಟಲ್ಲ, ಅದರಲ್ಲಿ ನೇತಾಡಿ ನೋಡುವ. ತನ್ನಷ್ಟಕ್ಕೆ ತಾನು ಕುಳಿತು ತಪಸ್ಸನ್ನ ಆಚರಿಸುತ್ತಿರುವಂತಹ ಮುನಿಗಳ ಮೇಲೆ ಇದೇನು ನಿಮ್ಮ ದುಷ್ಕೃತ್ಯ? ದುಷ್ಕೃತ್ಯ ಮಾಡುವವರೇ ಮಾಡಿದ್ದೇವೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ. ಏನು ಹೇಳ್ತೀವಿ? ಬಂದವನು ಸುರಪಾಲ. ಇದು ಇಂದ್ರಾಯುಧ. ಏರಿ ಬಂದಿರುವುದು ಐರಾವತ. ಹೆಚ್ಚಿಗೆ ಮಾತು ಬೇಡ. ಹಿಂದಕ್ಕೆ ತೊಲಗಿದರೆ ಸರಿ, ಇಲ್ಲವಾದರೆ ಆಯುಧದ ರುಚಿಯನ್ನು ದೇವೇಂದ್ರ ಬಂದಿದ್ದಾನೆ. ಮಾತಾಡಿಸ್ಬೇಕು. ಬಿಡಬಾರ್ದು. ಎಲ್ಲ ಸುರಪಾಲ ಬಂದಿದ್ದೀಯಾ? ಮಾತಾಡ್ತೀಯ? ಬಾಯಿ ಉಂಟು ಮಾತಾಡ್ತೀಯ ಸರಿ, ಆದ್ರೆ ನಿನಗೆ ಇಲ್ಲಿ ಮಾತಾಡುವುದಕ್ಕೆ ಅವಕಾಶವಿಲ್ಲ. ಯಾಕೆ? ಇದು ನಮ್ಮನೆಯಾದಂತಹ ಕಂಹಾಸುರನ
ಆಧಿಪತ್ಯವಿರುವ ಆತನ ವ್ಯಾಪ್ತಿಯಲ್ಲಿರುವಂತಹ ಪ್ರದೇಶ ಇಲ್ಲಿ ಬಂದು ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ಮಾಡಿದೆ ಅಂತಾದ್ರೆ ನೀನು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇಲ್ಲಿ ನಿಮ್ಮ ಮಾತು ಸಲ್ಲುವುದಿಲ್ಲ. ನಾವು ದಾನವರು, ದುಷ್ಟತನವನ್ನು ಮಾಡುವವರು. ಇಲ್ಲಿ ನಿನಗೇನಿಲ್ಲ, ನಿನ್ನದೇನಿದ್ರು ಇಂದ್ರಲೋಕದಲ್ಲಿ. ನಾವು ಬಂದ್ರೆ ಅಲ್ಲಿಗೆ ಬಂದಾಗ ಒಂದು ಅವಕಾಶ ಕೊಟ್ರೆ ಅಲ್ಲಿ ಜಗಳ ಮಾಡಿದ್ರೆ ಆಯ್ತು. ಇಲ್ಲಿ ಬಂದ್ರೆ ನಿನ್ನ ಸೊಂಟ ಮುರಿದೆನು. ದುಷ್ಟದಾನವರನ್ನು ಓಡಿಸಿ ಆಯಿತು. ಕೋಲಾಮುನಿಗಳು ಇನ್ನೂ ಸಹ ತಪಸ್ಸಿನಲ್ಲಿದ್ದಾರೆ. ಅವರಿಗೆ ತೊಂದರೆ ಕೊಡುವುದು ಬೇಡ. ಅವರು ಎಚ್ಚರ ಆಗುವಲ್ಲಿವರೆಗೂ ಅವರನ್ನೇ ಧ್ಯಾನಿಸುತ್ತಾ ಅವರ ಪಕ್ಕವೇ ನಿಂತುಕೊಳ್ಳುತ್ತೇನೆ. ಜಯ ಜಯ ಕೃಪಾನಿಧಿಯೇ, ಜಯ ಜಯ ಕೃಪಾನಿಧಿಯೇ, ಜಯ ಜಯ ಕೋಲಮುನಿಯೇ, ಜಯ ತು ಜಯ ಜಯ ಬೆನುತ ಸುರಪಾಲನು ಮುಗಿಸನು, ಜಯ ಜಯ ಸ್ವರ್ಗ, ಮರ್ತ್ಯ, ಪಾತಾಳ ಈ ಮೂರು ಲೋಕದ ಸ್ವಾಮಿತ್ವವನ್ನು ಪಡೆದ ದೇವೇಂದ್ರ ಸ್ವಾಮಿ ಶಂಭಾಸುರ, ವೃತ್ತಾಸುರ, ಪಾಕಾಸುರ, ಬಲಾಸುರ ಮೊದಲಾದ ಅಸುರರನ್ನು ಸಂಹರಿಸಿ 33,000 ಕೋಟಿ ದೇವತೆಗಳಿಗೆ ಒಡೆಯನಾಗಿರುವ, ಅದರಲ್ಲೂ ದೇವೇಂದ್ರ ಸುರೇಂದ್ರ ಅನ್ನುವಂತಹ ಬಿರುದಾಂಕಿತನಾದಂತಹವನು ನೀನು. ಇಲ್ಲಿ ನಾನು ಸ್ವಪ್ನ, ಸುಸುಪ್ತಿ ಅನ್ನುವಂತಹ 3 ವ್ಯವಸ್ಥೆಗಳಿಂದ ಹೊರತಾದ ಆತ್ಮ ಮತ್ತು ಪರಮಾತ್ಮನ ಅನುಸಂಧಾನಗೊಳಿಸುತ್ತಿರುವಂತಹ ಸಂದರ್ಭದಲ್ಲಿ ಅದೇಕೋ ಸಕಾರಣ ಎದ್ದಿರಬಹುದು. ನಿಜ ಯೋಗದಿಂದ ಕೆಳಗಿಳಿದೆ. ತಪಸ್ಸಿನಿಂದ ವಿಮುಕ್ತನಾಗಿ ಪ್ರಪ್ರಥಮವಾಗಿ ನೋಡಿದ್ದು ನಿನ್ನನ್ನು. ಅಯ್ಯ ದೇವೇಂದ್ರ ಸ್ವಾಮಿ, ಯಾಕೆ ಬಂದಿ? ಏನು ಹೊಸ ಸಮಾಚಾರವೇನಾದರೂ ಇದೆ? ಸ್ವಾಮಿ, ತಾವು ತಪಸ್ಸನ್ನ ಆಚರಿಸುತ್ತಾ ಕುಳಿತುಕೊಂಡಿದ್ರಿ. ಬಂದು ನೋಡುತ್ತೇನೆ, ರಕ್ಕಸರು ತಮ್ಮ ಅಂಗಾಂಗಗಳನ್ನು ಮುಟ್ಟಿ ಎಳೆದಾಡುತ್ತಿದ್ದರು. ಅವರನ್ನು ಸೋಲಿಸಿ ಓಡಿಸಿದ್ದೇನೆ. ಸ್ವಾಮಿ, ತಮ್ಮ ಅಂಗಾಂಗಗಳನ್ನು ಮುಟ್ಟಿ ಎಳೆದಾಡುತ್ತಿದ್ದರೂ ಕೂಡ ನಿಮಗೆ ಇದರ ಅರಿವೇ ಇಲ್ಲದಾಯಿತೆ. ಏನೀ ತಪಸ್ಸು ಸ್ವಾಮಿ, ಯಾಕೆ ಹೀಗೆ? ಕೇಳು ನಿಜ್ಜರ ಪಾಲನೆ ನುಡಿಯ ಬಾಳುವೆ ಸ್ಥಿರ
ನಾಯಕಿಯೋ ಭಕುತ ವತ್ಸಲೆ ತ್ರಿಗುಣಾತ್ಮೆ ಶಂಕರಿಯೋ ಪ್ರಕಟಿತ ಶ್ರೀ ಚಕ್ರ ನೆಲವಾಸಿನಿಯೋ ಕೇಳು ಪ್ರಕಟಿತ ಶ್ರೀ ಚಕ್ರ ನೆಲವಾಸಿನಿಯೋ ಕೇಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯೋ ಓ ಸ್ವಾಮಿ, ಈ ಕೋಲಾವನದ ಈ ಸ್ಥಳದಲ್ಲಿ ನೆಲೆಯಾಗಿ ನಿಂತು ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅದರ ಕಾರಣದಿಂದ ಈ ವನ ಕೋಲಮುನಿಯಾದಂತಹ ನಾನು ತಪಸ್ಸನ್ನು ಆಚರಿಸುವುದರಿಂದ ಈ ವನಕ್ಕೆ ಕೋಲವನ ಎನ್ನುವ ಹೆಸರು ಬಂತು. ಯಾ ದೇವೇಂದ್ರ, ಜಗನ್ಮಾತೆ ಜಗತ್ಪಾಲೆ ಆ ಶಾಂಭವಿ ದೇವಿ ಅವಳನ್ನು ಸಾಕ್ಷಾತ್ಕರಿಸಲು ಅದೆಷ್ಟು ವರ್ಷಗಳ ಕಾಲದಿಂದ ನಾನು ತಪಸ್ಸನ್ನು ಆಚರಿಸುತ್ತಿದ್ದೇನೆ ಅನ್ನುವುದು ನನ್ನ ಅರಿವಿಗೆ ಇವರಿಗೆ ಬರಲಿಲ್ಲ. ಆದರೂ ಅವಳ ಸಾಕ್ಷಾತ್ಕಾರವನ್ನು ಪಡೆದೇ ತೀರುತ್ತೇನೆ ಎನ್ನುವಂತಹ ಹಂಬಲದಿಂದ ತಪಸ್ಸನ್ನು ಮುಂದುವರಿಸುತ್ತಾ ಬಂದಿದ್ದೇನೆ. ದೇವೇಂದ್ರ, ಹೇಗೋ ಆ ಬೃಹಸ್ಪತಿ ಆಚಾರ್ಯರ ಅಪ್ಪಣೆಯ ಮೇರೆಗೆ ನೀವು ಇಲ್ಲಿಗೆ ಆಗಮಿಸಿದ್ದೀರಿ. ಯಾವುದೋ ಯೋಗ ಇದ್ದಿರಬೇಕು. ದೇವೇಂದ್ರ, ಈ ವನ ಸುಂದರವಾದ ತಂಗಾಳಿಯಿಂದ ಕಂಗೊಳಿಸುತ್ತಿದೆ. ಫಲಭರಿತವಾದಂತಹ ಫಲಗಳಿಂದ ತುಂಬಿದೆ. ಆ ತಂಪಾದ ಗಾಳಿಯನ್ನು ಸೇವಿಸುವುದರಿಂದ ಶರೀರಕ್ಕೆ ಬಂದಂತಹ ಲೋಪಗಳು ದೂರವಾಗುತ್ತದೆ. ಹಾಗೆಯೇ ಫಲಭರಿತವಾದಂತಹ ಹಣ್ಣುಗಳನ್ನು ತಿನ್ನುವುದರಿಂದ ಶರೀರಕ್ಕೆ ಅಂಟಿಕೊಂಡಿರುವಂತಹ ರೋಗ ರುಜಿನಗಳು ದೂರವಾಗುತ್ತವೆ ಅನ್ನುವಂತಹ ಪ್ರತೀತಿ ಇದೆ. ಹೇಗೋ ವನಾಂತರಕ್ಕೆ ಬಂದಿದ್ದೀರಿ, ಆ ಗಾಳಿಯನ್ನು ಸೇವಿಸುತ್ತಾ ಫಲಭರಿತವಾದ ಹಣ್ಣುಗಳನ್ನು ಸೇವಿಸುತ್ತಾ ಈ ವನಾಂತರದಲ್ಲಿ ಸಂಚರಿಸುವಿರಂತೆ. ಸುಖವಾಗಲಿ. ಈ ವನದ ಸೌಂದರ್ಯವನ್ನು ಅನುಭವಿಸುತ್ತಾ, ಗಾಳಿಯನ್ನು ಸೇವಿಸುತ್ತಾ, ಇಲ್ಲಿನ ಫಲ ಪುಷ್ಪಗಳನ್ನು ನೋಡುತ್ತಾ, ಫಲಗಳನ್ನು ತಿನ್ನುತ್ತಾ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳುತ್ತಾ ಇಲ್ಲಿ ನಾವು ಸುತ್ತುವವರಿದ್ದೇವೆ. ತಮ್ಮ ಆಶೀರ್ವಾದ ಶುಭವಾಗಿ. ಮತ್ತೆ ಮತ್ತೆ ಹೀನರು ಅತಿ ಗುರುಡರು ಪಾತಕಿಯು ದುಷ್ಕರ್ಮಿ ಎನಿಸಿ ರಾಜ ಮಂದಿರದಿ
ಪ್ರಸಿದ್ಧಿಯಲ್ಲಿತ್ತು. ವನವನ್ನೆಲ್ಲವನ್ನೂ ಬೇಕಾದ ಹಾಗೆ ನಗರವನ್ನಾಗಿಸಿ ಕೋಲಾಪುರ ಎನ್ನುವಂತಹ ಹೆಸರಿನಲ್ಲಿ ಮೆರೆಯುವ ಹಾಗೆ ಮಾಡಿದೆ. ಇದರ ಅಧಿಕಾರಿಯಾಗಿರುವಂತಹ ನಾನೇ ದಾನವ. ಎಲ್ಲ ದಾನವ ವೀರರನ್ನು ಒಗ್ಗೂಡಿಸಿಕೊಂಡು ನಮ್ಮ ರಾಕ್ಷಸ ಕುಲವನ್ನು ಉನ್ನತಿಯತ್ತ ತೆಗೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವ ನಾನು. ಹಾಗೆಯೇ ಮಾಡಿದೆ. ಎಷ್ಟು ಮಂದಿ ದಾನವ ವೀರರು, ದೈತ್ಯರು ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಕೋಲಾಪುರದಲ್ಲಿ ದಾನವರಿಗೆ ಕಡಿಮೆ ಇಲ್ಲ, ಸೈನಿಕರಿಗೆ ಕಡಿಮೆ ಇಲ್ಲ ಎನ್ನುವ ಹಾಗೆ ಬೇಕಾದದ್ದನ್ನು ಮಾಡಿಕೊಂಡೆ. ವಜ್ರ ವೈಡೂರ್ಯ ಸಂಪತ್ತುಗಳು ಕಡಿಮೆಯೇ, ಅದಕ್ಕೂ ಕಡಿಮೆ ಇಲ್ಲ. ನನ್ನ ಎರಡು ಕಣ್ಣುಗಳಂತೆ ಇರುವಂತಹ ಹುಂಡ ಪುಂಡರು, ಮಂತ್ರಿ ಬೆಳಾಸುರು ಎಲ್ಲರೂ ಯಾವುದೇ ಚಿಂತೆಗಳಿಲ್ಲದೆ ನಮ್ಮ ಈ ಕೋಲಾಪುರದಲ್ಲಿ ಬದುಕುತ್ತಾ ಇದ್ದಾರೆ. ಹುಂಡ ಪುಂಡರು ತೆರಳಿದ್ದಾರೆ. ಯಾಕೆ? ನನ್ನ ಬಗ್ಗೆ ಈ ಕೋಲಾಪುರದಲ್ಲಿ ಯಾರು ಏನು ಆಡುತ್ತಾ ಇದ್ದಾರೆ, ಹೇಗಿದೆ ನಮ್ಮ ಕೋಲಾಪುರ, ಸುತ್ತುವರಿಯಲಿಕ್ಕೆ ಹೋಗಿದ್ದಾರೆ. ಏನಾದ್ರು ಸತ್ತು ಬಂದಿದೆ ಹುಂಡ ಪುಂಡರು ಕಂದಿದಾನನ ಏತಕ್ಕಿರದಿಲೆ. ಬಂದಿದೆ ಹುಂಡ ಪುಂಡರು ಕಂದಿದಾನನ ಏತಕ್ಕಿರದಿಲೆ. ಚಂದದಿಂದ ಬೇಡಿದೆನ್ನುತ್ತ ನಿನ್ನ ರಾಗ. ನೀವು ಹುಂಡ ಪುಂಡರು. ಸಾಕು ನಿಲ್ಲಿಸಿ. ಯಾಕೆ? ಒಡೆನಲ್ಲಿಗೆ ಬರುವಾಗ ಹಸಿವು ಬಾಯಾರಿಕೆ ಇಲ್ಲ, ಎಲ್ಲವೂ ನಮ್ಮ ಭಂಡಾರದಲ್ಲಿದೆ. ಅಳುತ್ತಾ ಇದ್ದೀರಿ. ಆನನ ನಿಮ್ಮಯ ಕುಂದಿದೆ. ಯಾವತ್ತೂ ಬರುತ್ತಾ ಇದ್ದ ಹಾಗೆ ನೀವು ಇದ್ದು ಕಾಣ್ತಾ ಇಲ್ಲ. ಹಸಿವಿನ ರೋದನ ಅಲ್ಲ ಪ್ರಭು, ಮತ್ತೆ ಮನಸ್ಸಿನ ಒಳಗಿಂದ, ದೇಹದಿಂದ, ಮನಸ್ಸಿನಿಂದ ಬರುವಂತಹ ರೋದನೆ. ಎಲ್ಲರಿಗೂ ನಮಿಗೂ ಅಂತಲ್ಲ, ನಮಗೆ ಅಂತಲ್ಲ ರೋದನೆ. ಭಾರೀ ಬಿಸಿಲು, ಆದ ಕಾರಣ ಎಲ್ಲರಿಗೂ ರೋದನೆ ಇದೆ. ನಿಮಗೆ ಸ್ವಲ್ಪ ಬೇಟೆಯಾಡಿ ಬಂದ ಕಾರಣ ವಿಪರೀತವಾಯಿತಾ ಹೇಗೆ? ರೋದನೆ ಏಕೆ? ಗಾಳಿ ಬರುವ ಹತ್ತಿರ ನಿಂತ್ರೆ ಆಗುದಿಲ್ವೋ? ಗಾಳಿ ಬರುವ ಹತ್ತಿರ ನಿಲ್ಲಬಹುದು, ಆದ್ರೆ ಗಾಳಿಯು ಬಿಸಿ ಬರ್ತದಲ್ಲ ಈಗ. ಹಾಗೆ ರೋಧಿಸುವುದು ಮತ್ತೆ ಕೇಳಿ ಏನು?
ಏನೂ ಅನಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮಾತ್ರ ನಿಮ್ಮ ಆನನ ಕುಂದಿದೆ ಅಂತ. ಬಹಳ ಬಿಸಿ ಅಲ್ವಾ ಹಾಗೆ ಅಂತ ಅಂದುಕೊಂಡೆ ನಾನು. ಹಾಗಲ್ಲ ಹಾಗಲ್ಲ, ರೋಧಿಸುತ್ತಾ ಇದ್ದೀರಿ. ವ್ಯವಸ್ಥೆ ಉಂಟು. ರೋಧಿಸುತ್ತಾ ಇದ್ದೀರಿ ನೀವು. ರೋಧಿಸಿ ರೋಧಿಸಿ ನಿಮ್ಮ ಮುಖಗಳಲ್ಲಿ, ನಿಮ್ಮ ಕೈಕಾಲುಗಳಲ್ಲಿ ಅಲ್ಲಲ್ಲಿ ಗಾಯಗಳು ಕಾಣುತ್ತಾ ಇದೆ. ಏನೋ ಬೇಟೆಯಲ್ಲಿ ತಳಮಳ ಆಗಿದೆ ಅಂತ ಹೇಳುವಾಗೆ ಗೊತ್ತಾಗುತ್ತಾ ಉಂಟು ನನಗೆ. ಏನಾಗಿದೆ ಏನು ಅಂತ ಹೇಳುವುದು? ನಮ್ಮನ್ನು ನೀವು ಕಳಿಸಿದ್ದು ಯಾಕೆ? ತಿರುಗಾಟಕ್ಕೆ. ನಮ್ಮ ದೇಶವನ್ನ ಸುತ್ತಿ ನಮ್ಮ ಪ್ರದೇಶಗಳಲ್ಲಿಗೆ ಹೋಗಿ ಬ್ರಹ್ಮಾಸುರನ ಬಗ್ಗೆ ಯಾರು ಯಾರು ಹೇಗೆ ಹೇಗೆ ಅವನ ಹಿರಿಮೆಯನ್ನು ಗರಿಮೆಯನ್ನು ಕೊಂಡಾಡುತ್ತಾರೆ. ನೋಡಿಕೊಂಡು ಬರುವುದಕ್ಕಾಗಿ ಕಳಿಸಿದವರು ಯಾರಾದರೂ ತಪ್ಪನ್ನಾಡಿದರೆ ಮಾತನಾಡಿದರು. ಅವರ ಇನ್ನೂ ಹೇಳದು ಸೊಟ್ಟ ಬಡಿದಿದ್ದೇನೆ ಒಡೆಯ. ಹೋದವರು ಕೋಲಾವನವನ್ನ ಸುತ್ತಿದೆವು. ಒಂದು ಕಡೆಯಲ್ಲಿ ಹೊಗೆ ಹೇಳುತ್ತಾ ಇತ್ತು. ಯಾರಾದರೂ ಸತ್ತಿದ್ರು? ಹಾಗಲ್ಲ, ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ದರು. ಯಾರು? ಬ್ರಾಹ್ಮಣರ ಯಾಗ ಯಜ್ಞಾದಿಗಳು. ಕೋಪ ನೆತ್ತಿಗೆ ಹರಿತು. ಬಿಡ್ಲಿಲ್ಲ ನೀವು. ಆದೇಶವೇನು? ಯಾರು ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸನ್ನು ಆ ದೇವತೆಗಳಿಗೆ ಅರ್ಪಿಸುತ್ತಾರೆ ಅವರ ರುಂಡವನ್ನ ಚೆಂಡಿ ಗೋಗಳನ್ನು ಹಿಂಸಿಸಿ ಸ್ತ್ರೀಯರನ್ನು ಹಿಂಸಿಸಿ ಅನಾಚಾರವನ್ನು ಮಾಡಬೇಕು. ನಾವು ಮಾಡಬೇಕು ಅಂತ ಹೇಳಿ ಕಳಿಸಿದ್ದರು. ಮಾಡುವುದಕ್ಕಾಗಿಯೇ ಮುಂದಾದವರು ನಾವು ಹೋದೆವು. ಸಿಕ್ಕಿದವರನ್ನು ಹಿಂಸಿಸಿದೆವು, ಹೊಡೆದೆವು, ಭಂಗಿಸಿದೆವು. ನೋವಾದದ್ದು ಮಾತ್ರ ನಿಮಗ ಅಳುವುದು ಯಾಕೆ? ಕತೆ ಮುಗಿಲಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಹೌದು, ಹಾಗೆ ದೊಡ್ಡ ಕಥೆಯೋ? ದೊಡ್ಡ ಕತೆ ಹೇಳೋದು. ಸಣ್ಣದು ಮಾಡಿ ಹೇಳ್ತೇನೆ. ಕೇಳಿದೆ, ನೀವು ಯಾಗ ಮಾಡ್ತಿದ್ದೀರಲ್ಲ, ನಿಮ್ಗೆ ಯಾಗ ಮಾಡುವುದಕ್ಕೆ ನಿರ್ದೇಶನವನ್ನು ಕೊಟ್ಟವರು ಯಾರು? ಯಾರು ಎನ್ನುವ ಹಾಗೆ ನಮ್ಮ ಆಡಳಿತಕ್ಕೊಳಪಟ್ಟಂತಹ ಪ್ರದೇಶ ಅದು. ನಮ್ಮ ಅನ್ನವನ್ನು ತಿಂದುಕೊಂಡು ನಮಗೆ ದ್ರೋಹವನ್ನು ಬಗೆಯುವರು. ಬಿಡ್ಲಿಲ್ಲ. ಯಾರೆಂದು ಕೇಳಿದಾಗ ಇದೇ ಕೋಲಾವನದಲ್ಲಿ ಕೋಲಾಮುನಿ ಎನ್ನುವ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಎಲ್ಲಿ? ನಮ್ಮ ಪ್ರದೇಶದಲ್ಲಿ. ನಮ್ಮ ಪ್ರದೇಶದಲ್ಲಿ. ಬಿಡ್ಲಿಲ್ಲ, ಬಿಡಬಾರದು. ಹೋದೆವು. ಹೋದಾಗ ಹುತ್ತದ ಹಾಗೆ ಹೀಗೆ ನಿಂತಿದ್ದಾನೆ. ನಿದ್ದೆ ಮಾಡಿದಾಗ ಇದ್ದ. ನಿದ್ದೆ ಮಾಡಿ ನಿಂತವರಿಗೆ ಹುತ್ತ ಬೆಳೆದದ್ದು ಅಥವಾ ಕೂತಲ್ಲಿಯೇ ಹುತ್ತದ ಹಾಗೆ ಕೂತದ್ದು ಅಂತ ಆಗಬೇಕು. ಏನೇ ಇರಲಿ ತಪಸ್ಸಿನಲ್ಲಿ ಮಗ್ನನಾಗಿದ್ದ. ಬಿಡ್ಲಿಲ್ಲ, ಕರೆದೆವು, ಹೇಳಿಲ್ಲ. ನಾವು ಯಾರು? ಯಾರು ನೀವು? ಯಾಕೆ? ಮುಂಡಾರು ಗಂಡುಗಳಿಗಳು ನಾವು ಬಿಡ್ಲಿಲ್ಲ, ಹಿಂಸೆಯನ್ನು ಮಾಡಿದೆವು. ಕೂತಲ್ಲಿಂದ ಅವನನ್ನು ದರದರನೆ ಎಳೆದು ಹಾಕೊಂಡು ಹೋದಾಗ ಬಂದಿದ್ದಾನೆ ಸುರೇಂದ್ರ. ಯಾರು? ಸುರಪನೆ ಬಂದಿದ್ದಾನೆ. ಕಾದಾಡಿದೆವು. ಮತ್ತೆ ಅವನಿಗೆ ಎಲ್ಲಾ ಪ್ರಸಂಗದಲ್ಲಿ ಸೋಲುವುದೇ ಕೆಲಸ ಅಲ್ವಾ? ಯಾರಿಗೆ? ಸುರೇಂದ್ರನಿಗೆ. ಅವ ಸೋಲುವುದೇ, ಓಡಿದ್ದಾನೆ ಅವ. ಅದಕ್ಕೆ ಬಿಡ್ಲಿಲ್ಲ. ನಮ್ಮ ಕೈಯಲ್ಲೂ ಸೋಲ್ತಾನೆ ಅಂತ ಹೇಳಿ ಸೆಣಸಾಡಿದೆವು. ಸೆಣಸಾಡಿದ್ದೀರಿ? ಸೆಣಸಾಡಿದೆವು. ಏನಾಯ್ತು ಪ್ರಭು? ಏನಾಯ್ತು? ಇಷ್ಟು ದೊಡ್ಡ ಒಂದು ಆಯುಧ ಇತ್ತು, ವಜ್ರಾಯುಧ. ಬಿದ್ದಿದೆ ಪೆಟ್ಟು. ಅವನ ಬೆನ್ನಿಗೆ ಬಿದ್ದದ್ರಲ್ಲಿ ಬೆನ್ನು ಎದುರು ಬಂದಿದೆ, ಹೊಟ್ಟೆ ಹಿಂದೆ ಹೋಗಿದೆ. ನನ್ನದು ಮಾತ್ರ ಹೇಳುದ ನೀನು? ಹಾಗಾದ್ರೆ ನಾನು ಆನನ ಕುಂದಿದೆ ಅಂತ ಹೇಳಿದ್ದು. ಆನನ ಮಾತ್ರ ಅಲ್ಲ, ಸರಿ ಬಿದ್ದಿದೆ. ಏನು ಪ್ರತಿಕ್ರಿಯಿಸಲಿಲ್ವೋ? ಇದೇ ಕ್ಷೇತ್ರದಲ್ಲಿ ಇದ್ರೆ ಸಾಕು, ಹೊರಗೆ ಹೇಳ್ಬೇಡಿ. ಅಲ್ಲ, ಈಗ ಕ್ಷೇತ್ರದಲ್ಲೂ ಕೂಡ ಹೊರಗೆಯೂ ಕೂಡ ಈಗ ಅಲ್ಲಿಂದ ಅಲ್ಲಿಗೆ ವಿಷಯ ಸಿಗುತ್ತದೆ. ಹೇಗೆ ಅಂತ ನಿಮಗೆ ಗೊತ್ತಿದೆ. ಈಗ ಇಲ್ಲಿ ಕೇಳಿದ್ದು ಈಗ ರಾಕ್ಷಸರು ಮಾಡಿದ್ದನ್ನು ದೇವತೆಗಳಿಗೆ ತಿಳಿಸ್ಲಿಕ್ಕೆ ಅಂತಲೇ ಒಬ್ಬ ಚರ ಇರುತ್ತಾನೆ. ದೇವತೆಗಳು ಮಾಡಿದ್ದನ್ನು ನಮಗೆ ತಿಳಿಸ್ಲಿಕ್ಕೆ ಅಂತ ನಾವು ಜನ ಇಟ್ಟಿರುವುದಿಲ್ಲ. ನಿಮ್ಮ ವಿಷಯ ಅವನಿಗೆ ತಿಳಿದಿರೂ ಕೂಡ ಒಂದೇ. ಯಾಕೆಂತ ಹೇಳಿದ್ರೆ ದೇವೇಂದ್ರನ ಅಡಿಯಾಳಾಗಿ ಬಂದವರು ನಿಮಗೆ ಹೊಡೆದದ್ದಲ್ಲ, ದೇವೇಂದ್ರನೇ ಹೊಡೆದದ್ದು. ಆದ್ರೆ ನಮ್ಮ ಅಲ್ಲಿ ಸ್ವಲ್ಪ ಜನ ಇದ್ದಾರಲ್ಲ, ಅವರಿಗೆ ನಮ್ಮವರಿಗೆ ಗೊತ್ತಾಗಬಾರದು. ನೀವು ಹೇಳಿದ್ದೀರಿ, ನೀವು ಹೇಳುವುದು ಯಾರಿಗೂ ಹೇಳಬೇಡಿ ಅಂತ. ಯಾರಿಗೂ
ಮಾತ್ರವೇ ಪೆಟ್ಟು ಸಿಗ್ತಾ ಇತ್ತು. ಪೆಟ್ಟು ನಿಲ್ಬೇಕಲ್ಲ. ಒಂದು ಹೇಳಿದ್ದೇನೆ, ಈಗ ಪೆಟ್ಟು ಕೊಟ್ಟಿದ್ಯಲ್ಲ, ನಾವು ಯಾರ ಜನ ಹಿಂದೆ ಯಾರು ಇದ್ದಾರೆ ಗೊತ್ತುಂಟಾ? ಕಂಹಾಸುರ ಅಂತ ಹೇಳಿದ್ದಾನೆ. ಹೇಳಿದ್ದೀರಿ, ಹೇಳಿದ್ರು ಕೇಳಲಿಲ್ವಾ? ಹೊಡೆದ್ರಾವ ಅಲ್ಲಿಗೆ ಒಮ್ಮೆ ನಿಂತಿದ್ದು. ಯಾರು ಅವ? ಕುಡುಕ. ಕುಡುಕಂತೆ, ಹೇಡಿಯಂತೆ, ಎಲ್ಲ ಹೇಳಿದ್ದಾನೆ. ಸೊಕ್ಕು ಅಲ್ಲಿಂದ ಓಡಿದವರು ನಿಂತದ್ದು ಇಲ್ಲಿಯೇ. ಇನ್ನು ನೀವೇ ನಿಮಗೆ ಅಲ್ಲಲ್ಲಿ ಗಾಯಗಳಾಗಿವೆ. ನಮ್ಮಲ್ಲಿ ಶುಶ್ರೂಷೆಗೆ ಅಂತ ಹೇಳಿ ಪಂಡಿತರಿದ್ದಾರೆ. ಆದ ಕಾರಣ ನೀವು ಒಳಗಿದ್ದುಕೊಳ್ಳಿ, ನಾನು ನೋಡ್ತೇನೆ. ಒಮ್ಮೆ ಬನ್ನಿ ಅಂತ. ಈಗ ಬೇಸಿಗೆ ಅಲ್ವಾ, ಸೆಕೆಗೆ ಸ್ವಲ್ಪ ಎಣ್ಣೆ ಇರ್ಬೋದಾ ಹಚ್ಚಲಿಕ್ಕೆ? ಎಲ್ಲವೂ ನಮ್ಮ ಭಂಡಾರದಲ್ಲಿದೆ. ಪಂಡಿತರಲ್ಲಿ ಹೇಳಿದ್ದೇನೆ. ನೀವು ಉಪಯೋಗಿಸುವ ಜಾತಿಯ ಎಣ್ಣೆ ತಗೊಂಡೆ ಏನು ತೊಂದರೆ ಇಲ್ಲ. ಮಾತ್ರ ಎಣ್ಣೆಯನ್ನು ತೆಕ್ಕೊಳ್ಳಬಾರದು, ಹಚ್ಚಬೇಕು. ಅದೇ ಹಚ್ಚಲಿಕ್ಕೆ ಹಾಗೆ 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 ಎಣ್ಣೆಯನ್ನು ತೆಕ್ಕೊಂಡ್ರೆ ಮಾತ್ರ ಸಮಸ್ಯೆ ಆದೀತು. ಹಚ್ಚಿ ಒಳಗಿದ್ದುಕೊಳ್ಳಿ, ನಾನು ನೋಡ್ತೇನೆ. ಕಂಹಾಸುರನ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ದೇವೇಂದ್ರಾದಿ ಸುಮನಸರುಗಳು ಬಂದು ನಮ್ಮ ಹುಂಡಪುಂಡರಿಗೆ ಹೊಡಿತಾರೆ, ನಮ್ಮವರನ್ನು ದಿಕ್ಕುಗಡಿಸ್ತಾರೆ. ಆದರೆ ನಮ್ಮ ಮೇಲಿನ ಭಯ ಹೊರಟು ಹೋಗಿದೆ ಎನ್ನುವುದು ಅರ್ಥ ಅಲ್ವೇ? ತಡ ಮಾಡುವುದಿಲ್ಲ, ತೆರಳಬೇಕು, ಅಸುರಪರನ್ನು ಹೊಡಿಬೇಕು, ಸ್ವರ್ಗಲೋಕ ಬ್ರಹ್ಮ ಸ್ವಾಧೀನವನ್ನಾಗಿಸಬೇಕು. ವೇಳಾಸುರ ಮಂತ್ರಿ ವೇಳಾಸುರ ಇತ್ತ ಬರಲಿ ಎಂಬುದಾಗಿ ಕರೆ ಆಯಿತಲ್ಲ. ಹೌದೌದು. ಏನು ವಿಚಾರ? ನನ್ನಿಂದ ಏನಾಗಬೇಕು? ತಕ್ಷಣ ಓಡೋಡಿ ಬಂದಿದ್ದಿ. ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕುವುದಕ್ಕಿದೆ. Thank you.
ಆದರೆ ಕೇವಲ ದೇಹ ಬಲ ಹೊಂದಿದ್ದರೆ ಸಾಕೆ. ದೇಹ ಬಲ ಹೊಂದಿದ್ದರೆ ಸಾಲುವುದಿಲ್ಲ ಅಂತಲೇ ದೈವ ಬಲ ಬೇಡವೇ? ಹಾಗಾಗಿ ಈಗಲೇ ನೀನು ಕಾಂತಾರಕ್ಕೆ ತೆರಳಿ ಭೈರವಿ ದೇವಿಯನ್ನು ಭೈರವಿ ಯಾಗದ ಮೂಲಕ ಪ್ರಸನ್ನೀಕರಿಸಿಕೊಂಡು ಬಾ. ಆ ಬಳಿಕ ಸ್ವರ್ಗಲೋಕಕ್ಕೆ ದಾಳಿ ಮಾಡೋಣ. ಆದರೆ ಮಂತ್ರಿ ಒಡೆಯ, ನಿನ್ನನ್ನು ನನ್ನ ಮುಖ್ಯಮಂತ್ರಿಯನ್ನಾಗಿಸಿದ್ದು ಇದಕ್ಕೆ. ಯಾಕೆ ಯಾಕೆ ಕೋಪದ ಕೈಯಲ್ಲಿ ನಾನು ಕತ್ತಿಯನ್ನು ಕೊಟ್ಟಿದ್ದೇನೆ. ಈಗಲೇ ತೆರಳ್ತಾ ಇದ್ದೆ, ಕರ್ದದ್ದು ನಿನ್ನನ್ನು. ಒಂದೊಮ್ಮೆಗೆ ಪ್ರಾಜ್ಞರು ಬೇಕು ಅಂತ ಹೇಳ್ತಾರೆ. ಯಾಕೆ ಪ್ರಾಜ್ಞರು ಆಡುತ್ತಾರಂತೆ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ. ನೀವು ಈಗ ಹೋಗಬೇಡಿ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಎನ್ನುವ ಹಾಗೆ ನಿನ್ನ ಕಿವಿ ಮಾತು. ಹೌದು, ತಡ ಮಾಡುವುದಿಲ್ಲ. ನಮ್ಮ ಕಾಂತಾರವನ್ನು ಸೇರುತ್ತೇನೆ, ತೆರಳುತ್ತೇನೆ. ಶುಕ್ರತೀರ್ಥದಲ್ಲಿ ಮಿಂದು ಶುಚಿರ್ಭೂತನಾಗಿ ನಮ್ಮ ಈ ಕೋಲಾವನದ ದಟ್ಟಾರಣ್ಯವನ್ನು ಸೇರಿದ್ದೇನೆ. ಇದಲ್ವೇ ಸುಸ್ಥಳ. ಒಂದು ಕಡೆಯಲ್ಲಿ ಭೈರವಿಯಾಗ, ಇನ್ನೊಂದೆಡೆಯಲ್ಲಿ ಘೋರ ತಪಸ್ಸನ್ನಾಚರಿಸುವಂತೆ ಹೇಳಿದ್ದಾನೆ. ಘೋರ ತಪಸ್ಸಿಗೆ ಕುಳಿತುಕೊಳ್ಳಬೇಕಾಗಿದೆ, ಕುಳಿತುಕೊಳ್ಳುತ್ತೇನಂತೆ. ಜಯ 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 ತಾಯೇ, ನಿನ್ನ ಭಕ್ತನಾಗಿರುವಂತಹ ಕಂಹಾಸುರ ಇದೋ ನಿನ್ನನ್ನು ದೀರ್ಘವಾದಂತಹ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳುವಂತೆ ಮಾಡುತ್ತಾ ಇದ್ದಾನೆ. ತಾಯಿ ಬಾ, ತಾಯೇ ಬಾ, ಒಲಿದು ಬಾ, ಒಲಿದು ಬಾ, ಒಲಿದು ಬಾ. ಈ ಪರಿಯಿಂದ ಏನೇನು ಘೋರವಾದಂತಹ ತಪಸ್ಸುಗಳಿವೆ, ಎಲ್ಲಾ ಪರಿಯಿಂದಲೂ ಭಜಿಸಿದೆ. ಬರುತ್ತಾ ಇಲ್ಲ ಭೈರವಿ, ಭೈರವಿ ಬರುತ್ತಾ ಇಲ್ಲ. ಇನ್ನು ಉಳಿದಿರುವುದು ಒಂದೇ, ನನ್ನ ತಲೆಯನ್ನು ಕತ್ತರಿಸಿ ಹೋಮಗುಂಡಕ್ಕೆ ಆಗುತ್ತಾರಂತೆ. ಜಯ ನಮೋಸ್ತು ಪಾಹಿ ಶಂಕರಿ, ಜಯ 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 ನಮೋಸ್ತು ಪಾಹಿ ಶಂಕರಿ, ಮಹಾತ್ಮೆ ಭವ್ಯ ವಿನಾಶೆ ಕಂಬುಕಧರಿ, ದಯವರಾದು ನನ್ನ ಮೇಲೆ ಪ್ರಿಯದೊಳೊಡಿದೆ ಸುಗುಣಶೀಲೆ, ಸುಗುಣಶೀಲೆ. ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ. ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಭೈರವಿ ತಾಯೇ, ಒಲಿದಿಯಾ ತಾಯೇ, ಒಲಿದಿಯಾ? ಇದೋ ನಿನ್ನಯ ಮಗನಾದಂತಹ ಕಂಹದಾನವ ಬೇಕಾದಂತಹ ವರಗಳನ್ನು ಪಡೆಯುವುದಕ್ಕೆ ಬೇಕಾಗಿ ನಾನಾ ರೀತಿಯಲ್ಲಿ ನಿನ್ನನ್ನು ಭಜಿಸಿದೆ ತಾಯೇ. ಒಲಿದಿಯಲ್ಲ ತಾಯಿ, ಬಹಳ ಸಂತೋಷವಾಯಿತು, ಸಂತೋಷವಾಯಿತು. ಮಗನೇ, ಏನು ನಿನ್ನ ಮನದ ಯೋಚನೆ ವಿಚಾರಿಸುತ್ತ ತಾನು ಸಲಿದ ಲಾಭ ಕಂಡನೆ, ಅನುರಾಗದಿಂದ ಕೇಳು ನೀನನುತ್ತ ಕೇಳುತ್ತ ಭವಾನಿಯೊಡನೆ ಸೂಚಿಸಿದನು ಮಾನಸದಲ್ಲಿ ದಾಟ ಬಗೆಯ.
ಏನು ತಾಯಿ? ದಯಪಾಲಿಸಿದಂತಹ ವರವನ್ನು ಈ ಕೆಟ್ಟ ಕಾರ್ಯಗಳಿಗೆ ನೀ ವಿನಿಯೋಗಿಸಿದಿ ಎಂದಾದರೆ ಮನಿ ಮುನಿಗಳನ್ನು ಹಿಂಸಿಸಿದಿ ಎಂದಾದರೆ ಇಂದ್ರಾದಿ ಸುಮನಸರನ್ನು ದೆಸೆಗೆಡಿಸಿದಿ ಎಂದಾದರೆ ವರವಿತ್ತ ನಾನೇ ಪುರಾಣ ಚಂಡಿಯಾಗಿ ಬಂದು ನಿನ್ನನ್ನು ಶಿಕ್ಷಿಸುವವಳಿದ್ದೇನೆ. ಆಯ್ತು ತಾಯಿ, ಆಯ್ತು, ನೀನಾಡಿದಂತೆ ಮಾಡುತ್ತೇನೆ. ತಾಯಿಯನ್ನು ಒಲಿಸಿಕೊಂಡು ಪುರುಷರಿಂದ ರಣರಂಗದಲ್ಲಿ ವರ್ಣವೇ ಇಲ್ಲ ಎನ್ನುವ ಹಾಗೆ ವರವನ್ನು ಪಡೆದುಕೊಂಡಿದ್ದೇನೆ. ಈ ವಿಷಯವನ್ನು ನಮ್ಮವರಿಗೆ ತಿಳಿಸಬೇಕು. ಸುಮನಸರೇ, ಸುರಪಾಲ, ಇದೀಗ ಬಂದಂತಹ ನುಡಿಯೊಂದನ್ನು ಕೇಳಿದ ಮೇಲೆ ಏನನಿಸುತ್ತಿದೆ ಎಂದರೆ ಕಂಹಾಸುರನು ನಮ್ಮ ಸುರಲೋಕವನ್ನು ದಾಳಿ ಮಾಡುವವನಿದ್ದಾನಂತೆ. ತನ್ನ ಬಲಗಳನ್ನೆಲ್ಲ ಕರೆದುಕೊಂಡು ನಮ್ಮ ಸುರಲೋಕವನ್ನು ಸದ್ಯದಲ್ಲೇ ಆಕ್ರಮಿಸುವವನಿದ್ದಾನಂತೆ. ಇನ್ನು ನಾವು ತಡ ಮಾಡುವುದು ಸರಿಯಲ್ಲ. ಏರಿ ನಿಮ್ಮ ನಿಮ್ಮ ವಾಹನಗಳನ್ನು ಹಿಡಿದುಕೊಳ್ಳಿ, ನಿಮ್ಮ ನಿಮ್ಮ ಆಯುಧಗಳನ್ನು ಬನ್ನಿ. ಕಂಹಾಸುರ ಮತ್ತೆ ಅವನ ಪಡೆಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುವ. ಮೇಲೆ ಆಸೆ ಇಟ್ಟು ಬಂದಿದ್ಯಲ್ಲವೇ? ಮರ್ಯಾದೆಯಿಂದ ಹಿಂದೆ ಸರಿ ಇಲ್ಲದಿದ್ದರೆ ರುಂಡ ಚಂಡಾಡಿ ಬಿಡಿ. ಏನ್ ಬುಚ್ಚದೇ ಇಲ್ಲ ಬಾಯಿ.
ನಿನ್ನ ಎದುರು ನಿಂತವ ಯಾರು ಗೊತ್ತುಂಟ? ವಟಾಸುರ ಅಲ್ವೇನು? ನನ್ನನ್ನು ನೋಡಿದಾಗ ನಿನಗೆ ಭಯ ಆಗುವುದಿಲ್ವಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಸ್ವರ್ಗಲೋಕದ ಆಸೆಯನ್ನು ಬಿಟ್ಟು ಓಡಿದರೆ ಸರಿ, ಇಲ್ಲದಿದ್ದರೆ ಪೆಟ್ಟು ತಿಂದು ಸಾಹಿತ್ಯ ಏನು ಹೇಳ್ತೀಯ? ನೋಡೋಣ. ನೀನು ಯಾರೆಂದು ತಿಳಿಯಿತು. ಯಾರು? ನೀನವತ್ತು ದೇವೇಂದ್ರನ ಬಳಿ ಪೆಟ್ಟು ತಿಂದು ಓಡಿದವ ಅಲ್ಲ. ಹೌದು. ಈಗ ಸ್ವರ್ಗಲೋಕದ ಆಸೆಯಿಂದ ಬಂದೆಯ. ಮತ್ತೆ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಹಿಂದೆ ಹೋದೆ ಆದ್ರೆ ಸರಿ. ಏನು ಮಾಡ್ತಿ? ಅದಿದ್ದರೆ ಯಮನಲ್ಲಿ ಓಡಿದವ ಹೌದು. ಜನವನ್ನು ಕರ್ಕೊಂಡು ಬಂದಿದ್ದೇನೆ, ಬಲಿಷ್ಠನಾಗಿ ಬಂದಿದ್ದೇನೆ, ಕಂಹಾಸುರನ ಜೊತೆಗೆ ಬಂದಿದ್ದೇನೆ. ಸೋಲೆಯ ಗೆಲುವಿನ ಮೂಲ ಬಾ ಮುಂದೆ. ಎಲ್ಲಿ ಸಿಹಿ ಇರುತ್ತದೋ ಅಲ್ಲಿ ಕಹಿ ಇದ್ದೇ ಇರುತ್ತದೆ. ಹಾಗೆ ಎಲ್ಲಿ ಒಳ್ಳೆ ವಿಷಯ ಇರುತ್ತದೆ ಅಲ್ಲಿ ಕೆಟ್ಟ ವಿಷಯ ಇದ್ದೇ ಇರುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಹೆಚ್ಚಿಗೆ ಮಾತಾಡ್ಬೇಡ, ಬಾ ಮುಂದೆ.
ಹೇಳುವಂತ ಧೈರ್ಯವಾದ ನಿನಗೆ ಬಂತಲ್ಲ, ಅದಕ್ಕಾಗಿ ಮೆಚ್ಚಿದ್ದೇನೆ. ಈ ಹಿಂದೆ ಬಂದವರ ಗತಿ ಏನಾಗಿದೆ ಅಂತ ಆಲೋಚನೆ ಮಾಡಿ ನಿನ್ನ ಹೆಜ್ಜೆಯನ್ನು ಮುಂದೆ ಇಟ್ಟರೆ ಸರಿ, ಇಲ್ಲವಾದ್ರೆ ನಿನ್ನ ತಲೆಯನ್ನು ಕಡಿಯುತ್ತೇನೆ. ಖಾತರಿಕೆಯಲ್ಲಿದ್ದವ ನಾನು. ನಮ್ಮ ಪ್ರದೇಶವನ್ನು ಪ್ರವೇಶಿಸಿದೆಯೋ, ನಮ್ಮವರನ್ನು ಹೊಡೆದೋಡಿಸಿದೆಯೋ, ನಿನಗೆ ಉಪದ್ರ ಮಾಡಲಿಕ್ಕೆ ನಾವು ದೇವಲೋಕಕ್ಕೆ ಮುತ್ತಿಗೆ ಹಾಕಿದ್ದಲ್ಲ. ಈ ಕಥೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಏನದು? ಯಾಕೆ ಎಲ್ಲಾ ಕಥೆಗಳಲ್ಲಿ ರಾಕ್ಷಸರಿಂದ ದೇವಲೋಕಕ್ಕೆ ಮುತ್ತಿಗೆ. ಈ ಕಥೆ ಹಾಗೆಲ್ಲ. ನಮ್ಮನ್ನು ಕೆಣಕಿದವ ನೀನು, ಕೋಲಾಪುರಕ್ಕೆ ನೀನಾಗಿ ಬಂದದ್ದು. ಆದ ಕಾರಣ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಕೈಕಾಲುಗಳನ್ನು ಕತ್ತರಿಸಿ ನಿಮ್ಮ ಪ್ರಾಣ ಹೋಗುವುದಿಲ್ಲಲ್ಲ, ಅಮರರಲ್ವ, ಕೈಕಾಲುಗಳು ಮತ್ತೆ ಸೇರ್ಲಿಕ್ಕಿಲ್ಲಲ್ಲ, ಕತ್ತರಿಸಿ ಕತ್ತರಿಸಿ ಆಗ್ತದೆ. ದಾನವನೇ, ಕೋಲವನದಲ್ಲಿ ಕುಳಿತ ಕೋಲಮುನಿಗಳಿಗೆ ತೊಂದರೆಯನ್ನು ಕೊಟ್ಟುಕೊಂಡು ಕೋಲಾಹಲವನ್ನು ಸೃಷ್ಟಿಸುತ್ತಿರುವ ಕೋಲಾಮುನಿಗೆ ನಾವು ತೊಂದರೆ ಕೊಟ್ಟದ್ದು ದೇವಲೋಕಕ್ಕೆ ಬಂದಲ್ಲ. ಕೋಲಾಮುನಿ ಕೂತದ್ದು ನನ್ನ ಒಳ್ಳೆಯವರು ಎಲ್ಲಿದ್ದರೂ ತೊಂದರೆ ಕೊಟ್ಟರೆ ತಪ್ಪೇದು. ಬಂದವನು ಯಾರು ಒಳ್ಳೆಯವ? ನಿನಗೆ ಒಳ್ಳೆಯವನಾದವನೆಲ್ಲ ನನಗೆ ಒಳ್ಳೆಯವನಾಗಬೇಕು ಅಂತ ಇಲ್ಲ. ನನಗೆ ಬೇಕಾಗಿಯೂ ಇಲ್ಲ. ಹೆಚ್ಚಿಗೆ ಮಾತು ಬೇಡ. ಬಂದವನು ಯಾರು? ನಿನ್ನ ದೇವೇಂದ್ರ. ಸುಮ್ಮನಿದ್ದರೆ ಸರಿ. ದೇವಲೋಕಕ್ಕೆ ಕಾಲಿಟ್ಟಿದ್ದೀಯ. ಒಂದು ತಪ್ಪು ಈಗಾಗಲೇ ಮಾಡಿದ್ದಿ. ಇನ್ನು ನೀನು ಬುದ್ಧಿ ಕಲಿತು ಪುನಃ ಹೋಗದೆ ಇದ್ದಾದರೆ ಈ ಇಂದ್ರಾಯುಧದಿಂದ ನಿನ್ನ ತಲೆಯನ್ನು ಚೂರು ಮಾಡುವ ಪ್ರಸಂಗದಲ್ಲಿ ನೀನು ಪೆಟ್ಟು ತಿಂದೇ ಓಡಿದ್ದಲ್ವೋ, ಈ ಪ್ರಸಂಗದಲ್ಲೂ ಹಾಗೆ ನಿನ್ನ ಕೈ ಕಾಲುಗಳನ್ನು ಬಿಡೋದಿಲ್ಲ.
ಕುಂದುತ್ತದೆ ಅಂತಲೋ? ಇಲ್ಲ, ನಿಮ್ಮನ್ನು ಹೊಡೆದೋಡಿಸಬೇಕು ಅಂತಲೇ ವರವನ್ನು ಹೊಡೆದು ಬಂದಿದ್ದೇನೆ. ಆದ ಕಾರಣ ಇಲ್ಲಿರುವಂತಹ ಕಾರಾಗೃಹ ನನಗೆ ಗೊತ್ತಿಲ್ಲ. ಎಲ್ಲಿದ್ದಾರೆ ಮಂತ್ರಿ? ಎಲ್ಲರೂ ಬಂದಿದ್ದೀರಲ್ವಾ? ದೇವಲೋಕದಲ್ಲಿರುವಂತಹ ಕಾರಾಗೃಹ ಏನಿಂತ ನೋಡಿ. ಇವನನ್ನು ಹೊಡೆದು ಬಡ್ದು ಹಾಕಬೇಕು ಕಾರಾಗೃಹ. ಕೊಡಲಿ. ಸಿಂಹಾಸನ ಬರಿದಾಗಿದೆ. ಯಾರ ಪಾಲಾಗಿದೆ? ಯಾರ ಪಾಲಾಗಿದೆ? ಕಾಯುವುದಲ್ಲ, ಏರ್ತೇನಂತೆ. ಕಂವಾಸುರನಿಗೆ ಜಯವಾಗಲಿ. ಕಂವಾಸುರನಿಗೆ ಜಯವಾಗಲಿ. ಜಯವಾಗಲಿ. ಮಂತ್ರಿ ಸೇನಾಧಿಪತಿಗಳೇ, ಏನೋ ಒಂದು ಕೊರತೆ ಕಾಡುತ್ತಾ ಇದೆ. ವಾಮ ಭಾಗದಲ್ಲಿ ಒಬ್ಬಳು ಇರಬೇಕಲ್ವೇ? ಎಲ್ಲಿದ್ದಾಳೆ? ಶಚಿ ಎಲ್ಲಿದ್ದಾಳೆ? ಕರೆತನ್ನಿ. ಕರೆತನ್ನಿ. ಮಂತ್ರಿ ಸೇನಾಧಿಪತಿಗಳೇ, ಯುದ್ಧವನ್ನು ಮಾಡಿ ದಣಿದಿದ್ದೀರಿ. ಸಚಿಯಲ್ಲಿ ಸ್ವಲ್ಪ ನನಗೆ ಮಾತಿದೆ. ಒಳಗಿದ್ದುಕೊಳ್ಳಿ. ನೀವು ಒಳಗಿದ್ದುಕೊಳ್ಳಿ. ಶುಭವಾಗಲಿ, ಶುಭವಾಗಲಿ. ಓ ನಾರಿ, ಮುದ್ದು ನಾರಿ ಕುಲಮಣೀರನ್ನೇ ನಾರಿಗೆ ಮುದ್ದು ನಾರಿ ಕುಲಮಣೀರನ್ನೇ ನಾರಿ ಕುಲಮಣೀರನ್ನೇ ನಾರಿ
ಸ್ವರ ತಗ್ಗಿಸುವುದು ಒಳ್ಳೆಯದು ಅಂತ. ಹುಡುಗಿಯರಲ್ಲಿ ಮಾತಾಡುವಾಗ ನಮ್ಮ ರಾಕ್ಷಸ ಪ್ರವೃತ್ತಿ ಬಿಡುವುದಿಲ್ಲ, ಸ್ವರ ಏರ್ತದೆ. ಹೆದರಿದ್ರು ಅಂತ ಆದರೆ ನನ್ನ ಜೊತೆ ಬರಲಿಕ್ಕಿಲ್ಲ. ಓ ಶಚಿ, ಶ್ರುತಿಯಲ್ಲಿ ಮಾತಾಡುವೆ. ಶಚಿ, ಏನು ಕೋಪವ? ನಿನ್ನ ಗಂಡ ಬರೀ ದಂಡ. ಮತ್ತೆ ಸ್ವರ ಏರಾಯ್ತಾ? ಸರಿ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಈಗ ಮೊದಲಿಂದ ಇಲ್ಲಿಯವರೆಗೆ ಅದೇ ಸ್ವರದಲ್ಲಿ ಬಂದದ್ದಲ್ವ ಹಾಗೆ. ಓ ರನ್ನೇ ರನ್ನೇ, ನಿನ್ನನ್ನು ನೋಡುವಾಗ ನನ್ನ ನಾಲಿಗೆ ಹೊರಬರುತ್ತಾ ಇಲ್ಲ. ಯಾಕೆ? ನಿನ್ನ ಚೆಲುವಂಥದ್ದು, ಚೆಲುವಿಕೆ ಯೌವನದಿಂದ. ನೀನು ಅತಿ ಶೋಭಿಸುತ್ತಾ ಇದ್ದಿ ನಿನ್ನ ಯೌವನದಿಂದ. ಮತ್ತೆ ಸುರಪಾಲ ಯಾಕೆ ನಿನ್ನನ್ನು ಬಿಟ್ಟು ಬರುತ್ತಾನೆ? ಎಷ್ಟೇ ಬಾರಿ ನಾವೆಲ್ಲರೂ ಬಂದು ಓಡಿಸಿದ್ರೂ ಕೂಡ ಓಡೋಡಿಕೊಂಡು ಬರುತ್ತಾನೆ. ಅವ ಕಲ್ಪವೃಕ್ಷಕ್ಕಾಗಲಿ, ಕಾಮಧೇನುವಿಗಾಗಲಿ, ಅಥವಾ ಐರಾವತಕ್ಕಾಗಲಿ ಅವ ಓಡಿಕೊಂಡು ಬರುವುದಲ್ಲ. ಇಷ್ಟು ಚಂದದವಳನ್ನು ಬಿಟ್ಟು ಹೋದರೆ ಹೇಗೆ ಅಂತ ಈಗ ತಿಳಿದಿದೆ. ಓ ನಾರಿ, ಓ ರನ್ನೆ, ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ನಿನ್ನ ರೂಪವನ್ನು ನನಗೆ ಕಂಡಾಗ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ನಿನ್ನನ್ನು ಹೊಗಳಲಿಕ್ಕೆ ಕಷ್ಟ ಆದೀತು. ಇದೋ ಸಿಂಹಾಸನ ಸಿದ್ಧಪಡಿಸಿದ್ದೇನೆ. ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮಾ ನೀನು. ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮಾ ನೀನು. ಕುಲ್ಲರಂತೆ ಬೇಡ ಮಾತು ಸಲ್ಲದೊಲ್ಲೆ ನಾನು. ಕುಲ್ಲರಂತೆ ಬೇಡ ಮಾತು ಸಲ್ಲದೊಲ್ಲೆ ನಾನು, ಸಲ್ಲದೊಲ್ಲೆ ನಾನು. ಎಲ್ಲ ವಿಷಯವನ್ನು ತಿಳಿದ ಬಲ್ಲ ಮಹಿಮಾ ನೀನು, ಬಲ್ಲ ಮಹಿಮಾ ನೀನು. ಓರನ್ನೇ ನಿನ್ನಲ್ಲಿ ಮಾತನಾಡುವುದಕ್ಕೋಸ್ಕರ ನಿಂತವಳು ನಾನು. ಆದರೆ ನೀ ಮಾಡುತ್ತಿರುವ ಕ್ರಿಯೆಯಿಂದ ಈ ಕ್ಷಣದಲ್ಲಿ ಭಯಭೀತಳಾದವಳು ನಾನು. ಭಯಭೀತಳಾಗಬೇಡ, ಭಯಭೀತಳಾಗಬೇಡ. ಸಕಲ ವಿಚಾರಗಳನ್ನು ಅರಿತವನು ನೀನು. ನಮ್ಮ ರೂಪು ಮಾತ್ರ ಹೀಗೆ, ಮನಸ್ಸು ಭಾರಿ ಚಂದ. ಸಕಲವನ್ನು ಸಕಲರಿಗೂ ಬೋಧಿಸಬೇಕಾದಂತಹ ಸ್ಥಾನದಲ್ಲಿರುವವನು ನೀನು. ಹೌದು, ಹಾಗೇ ನಿನಗೆ ಬೋಧಿಸಿದ್ದು ನಾನು. ತಿಳಿಯಬೇಕಾದಂತಹ ತಿಳಿಯಪಡಿಸಬೇಕಾದಂತಹ ಸ್ಥಾನದಲ್ಲಿರುವ ನೀನು. ತಿಳಿಯಪಡಿಸಿದ್ದಾಗಿದೆ, ಇನ್ನು ಬರುವುದು ಬಿಡುವುದು ನಿನಗೆ ಬಿಟ್ಟದ್ದು. ಆ ಜಾಗಕ್ಕೆ ಯಾವ ರೀತಿಯಾಗಿ ವರ್ತಿಸಬೇಕು ಆ ರೀತಿಯಾಗಿ ವರ್ತಿಸಿದರೆ ಮಾತ್ರ ಆ ಜಾಗಕ್ಕೆ ಶೋಭೆ. ಇಲ್ಲಿ ಸ್ವರ ಸರಿ ಆಯ್ತಾ? ನಾನು ವರ್ತಿಸಿದ್ದೇನೋ? ಈಗ ತಪ್ಪು ಮಾಡುತ್ತಾ ಇರುವುದು ನೀನು. ನನ್ನಲ್ಲಿ ಹೇಳುತ್ತಿದ್ದೀಯಲ್ಲ, ನಿನ್ನೊಂದಿಗೆ ಬಂದು ಆ ಜಾಗದಲ್ಲಿ ಕುಳಿತುಕೊಳ್ಳುವ ಹಾಗೆ. ಏನಾಯ್ತು ಈಗ? ಕಂಹೇಂದ್ರ ಹೆಸರು ಬದಲಾವಣೆ ಮಾಡಿದ್ದೇನೆ. ಕಂಹ ಇಂದ್ರ, ಕಂಹೇಂದ್ರ. ಕಂಹೇಂದ್ರ ಆಗಿರಬಹುದಯ್ಯ, ಆದರೆ ದೇವೇಂದ್ರನಾಗುವುದಕ್ಕೆ ಸಾಧ್ಯವಿದೆಯೇ? ಯಾಕೆ, ಏನು ಕಡಿಮೆ ಆಗಿದೆ? ನೀನು ಒಬ್ಬಳು ಇಲ್ಲ ಅಂತ ಅಷ್ಟೇ, ಮತ್ತೆ ಎಲ್ಲವೂ ಇದೆ. ನೋಡಂತೊಮ್ಮೆ ಎಲ್ಲವೂ ಇದೆ. ದೇವೇಂದ್ರ ಬರುವಾಗ ಯಾರ್ಯಾರು ಇದ್ರು, ನಾನು ಬರುವಾಗ ಅವರಿದ್ದರು. ಏನು ಆ ಕಡೆ ದೇವೇಂದ್ರ ಯಾರು? ದೇವತೆಗಳೇ ಸೇರಿ ಈ ಪೀಠದಲ್ಲಿ ಕುಳ್ಳಿರಿಸಿದಂತಹ ಕಂಹೇಂದ್ರ ಯಾರು ಅಂತ ಗೊತ್ತುಂಟ? ರಾಕ್ಷಸರೆಲ್ಲ ಸೇರಿಸಿ ನನ್ನನ್ನು ಪೀಠದಲ್ಲಿ ಇರಬಹುದಯ್ಯ, ಆದರೆ ಇದು ದೇವಲೋಕ. ದೇವಲೋಕದಲ್ಲಿ ದೇವೇಂದ್ರನ ಹೊರತಾಗಿ ಅದಕ್ಕಿಂತ ಮಿಗಿಲಾದವರು ಇನ್ಯಾರು ಇಲ್ಲ. ಹಾಗಾದ್ರೆ ನಿನಗೆ ಸ್ವರ ಏರಿಸಬೇಕು ಅಂತ ಆಯ್ತಲ್ಲ. ಶಚಿಯಾದಂತಹ ನಾನು ದೇವೇಂದ್ರನೇ ಕರಗ್ರಹಣ ಮಾಡಿಕೊಂಡು ಬಂದವಳೆ ಹೊರತು ನಿನ್ನನ್ನಲ್ವ ಅಲ್ಲ. ನನ್ನಲ್ಲಿ ಹೇಳುತ್ತಿದ್ದೀಯ ಕರಗ್ರಹಣ ಮಾಡಿಕೊಳ್ಳಬಾರದು ಅಂತ ಇಲ್ಲಲ್ಲ? ಅದು ಸಾಧ್ಯವಿಲ್ಲವಯ್ಯ. ಯಾಕೆ? ದೇವೇಂದ್ರನನ್ನೇ ಸತಿಯಾಗಿ ಸ್ವೀಕರಿಸಿದಂತಹ ನಾನು ನಿನ್ನೊಂದಿಗೆ ಬರಲು ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಮಾಡಿನಿಂದ ಹೊರಟು
ದಾನವಪತಿ ಕೇಳು ನಿನ್ನಲಿ ದಾನರು ಹುವೆದಾಳು ನಿನ್ನಲಿ ದಾನರು ಹುವೆದಾಳು ದಾನವಪತಿ ಕೇಳು ನಿನ್ನಲಿ ದಾನರು ಹುವೆದಾಳು ನಿನ್ನಲಿ ದಾನರು ಹುವೆದಾಳು ಮಾನಿನ ಶಜಿಯನು ನೀನಾಲೋಚಿಸಿ ಮಾನಿನ ಶಜಿಯನು ನೀನಾಲೋಚಿಸಿ ಮಾರಿಯ ಹೋದುವೆ ನಾನಾದಿವನು ದಾನವಪತಿ ಕೇಳು ನಿನ್ನಲಿ ದಾನರು ಹುವೆದಾಳು ಸ್ವಲ್ಪ ತಡವಾಗಿ ಬರಬೇಕಿತ್ತು ನೀವು. ತಡವಾಗಿ ಇದು ತಪ್ಪು ಬರಬೇಕಿತ್ತು ನಿಮ್ಮದು, ಅಂತ ಬಂದದ್ದು ಹೇಳಿದ್ರೆ ತಪ್ಪು. ನಿಮಗೆ ಒಂದು ಮಾತು ಹೇಳ್ತಾ ಇದ್ದೇನೆ. 3:45 ಹೇಳಿ ತ್ರೈಲೋಕವನ್ನು ಸಂಚರಿಸಬೇಕು ಎನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಹೊರಟವ ನಾನು. ಆದರೆ ಕೌವಾಸುರನನ್ನೊಮ್ಮೆ ಕಾಣಬೇಕು ಮಾತಾಡಿಸಬೇಕು ಎನ್ನುವಂತ ಇಚ್ಛೆ ನನ್ನಲ್ಲಿ ಉಂಟಾಯಿತು. ಈಗ ಆದದ್ದ ಆದರೆ ದೇವಲೋಕಕ್ಕೆ ಬಂದ ಮೇಲೆ ಆದದ್ದು ನಿನ್ನ ಕೀರ್ತಿಯನ್ನು ನಾನು ಕೇಳಿದ ಬಳಿಕ ನಿನ್ನ ನೋಡ್ಬೇಕು ಅಂತ ನಾನು ಬಂದೆ. ಬಂದಂತಹ ಸಂದರ್ಭದಲ್ಲಿ ನಿನ್ನ ಕಥೆ ಏನಯ್ಯ ಇದು? ನೀನು ಮಾಡುತ್ತಿರುವಂತಹ ಕ್ರಮವನ್ನು ಕಂಡಾಗ ಎಷ್ಟು ಎತ್ತರಕ್ಕೆ ಏರಿದಂತಹ ಕೌವಾಸುರ ಇಷ್ಟು ಕೆಳಗೆ ಇಳಿತಾನೆ ಅಂತ ನಾನು ಈಗ ಯಾಕೆ ಕೆಳಗೆ ಎತ್ತರಕ್ಕೆ ಏರಿದ್ದು? ಸ್ವರ್ಗಕ್ಕೆ ಬಂದದ್ದು, ಪಾತಾಳಕ್ಕೆ ಹೋದದ್ದಲ್ಲ. ಸ್ವರ್ಗಕ್ಕೆ ಬಂದರೂ ಕೂಡ ನೀನು ಮಾಡುವಂತಹ ಕೆಲಸವನ್ನು ನೋಡುವಾಗ ನೀನು ಕೆಳಗೆ ಇಳಿದಿದ್ದು ಅಂತ ಹೇಳಿದ್ದೇನೆ. ಯಾಕೆ ಕೆಲಸದಲ್ಲಿ ಕೆಳಗೆ ಗರುಡ ಇಳಿದಿದ್ದೇನೆ. ಕಂಬದಲ್ಲಿ ಕುಳಿತ ಸಿಂಹಾಸನ ಏರ್ಬೇಕಾ ಮೇಲೆ ಅಲ್ಲ, ಸಿಂಹಾಸನ ಏರುವ ವಿಷಯದಲ್ಲಿ ಒಂದು ಮಾತು ಹೇಳ್ತೇನೆ. ಮತ್ತೆ ಗರುಡ ಕಂಬದಲ್ಲಿ ಕಾಗೆ ಕುಳಿದರೆ ಗರುಡನಾಗುವುದಕ್ಕೆ ಸಾಧ್ಯ ಉಂಟ ಹೇಳು? ನೀನು ಮಾಡಿದಂತ ಕಾರ್ಯ ಇದು. ಕಾಗೆಯದ್ದೇ ಆದ ಶ್ರೇಷ್ಠತೆ. ಹೌದು, ಗರುಡನಿಗೆ ಗರುಡನದ್ದೇ ಆದ ಶ್ರೇಷ್ಠತೆ. ಅದು ಅದರೇ ಆದಂತಹ ಅದಕ್ಕೆ ಇದಕ್ಕೆ ಹೋಲಿಸಿ ಅದು ಕಡಿಮೆ ಇದೆ ಹೋಲಿಸಿ ಅಂತ ಅಲ್ಲ. ಹೇಳುವಾಗಿಲ್ಲ. ಅದಕ್ಕೆ ಆದಂತಹ ಸ್ಥಿತಿ ಎಲ್ಲಿ ಉಂಟು ಅಲ್ಲಿಗೆ ಇರಬೇಕು ಅದು. ಆದ್ರೆ ನೀನು ಮಾಡುವಂತ ಇಷ್ಟು ಎತ್ತರಕ್ಕೆ ಏರಿದಂತ ಈಗ ನನ್ನನ್ನು ಹೋಲಿಸಿದ್ದು ನೀವು ಗರುಡನಿಗ ಕಾಗೆಗೋ? ಅಲ್ಲ, ಎರಡೂ ನೀನು ಯೋಚಿಸಬೇಕು ಇದನ್ನು. ಯಾಕೆ ಅಂತ ಅಲ್ಲ, ಹೇಳಿ ಗರುಡನಿಗೆ ಹೋಲಿಸಿದ್ರಿ ಅಂತ ಆದ್ರೆ ನಾನು ಅವಳನ್ನು ಎತ್ತಿಕೊಂಡು ಹೋಗುತ್ತೇನೆ. ಎಲ್ಲಿಗೆ ಹೋಗುವುದು? ಕೋಲಾಪುರಕ್ಕೆ. ಕೋಲಾಪುರಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಎತ್ತರದ ಸ್ಥಿತಿಯನ್ನು ತಲುಪಿದಂತಹ ನೀನು ಆ ಸಚಿಯನ್ನು ಬಯಸುವುದು ಸರಿಯಾ ಅಂತ ನಾನು ಕೇಳ್ತಾ ಇದ್ದೇನೆ. ಬಯಸಬಾರದಿತ್ತು. ಯಾಕೆ ಅಂತ ಹೇಳಿದ್ರೆ ಸ್ವರ್ಗವನ್ನು ಸ್ವಾಧೀನ ಮಾಡಿದ್ದಿ. ಸ್ವರ್ಗವನ್ನು ಸ್ವಾಧೀನ ಮಾಡಿದ ಬಳಿಕ ನೀನು ದೇವೇಂದ್ರ ಆಗುವುದಕ್ಕೆ ಸಾಧ್ಯ ಉಂಟ ಹೇಳು? ದೇವೇಂದ್ರನನ್ನು ಗೆದ್ದಿದ್ದಿ ಮಾತ್ರಕ್ಕೆ ದೇವೇಂದ್ರ ಆಗುವುದಕ್ಕೆ ಸಾಧ್ಯವಿಲ್ಲ. ಈಗ ಸಚಿ ಅಂತ ಹೇಳಿದ್ರೆ ಏನು ಅಂತ ಭಾವಿಸಿದ್ದೀನಿ? ಅಲ್ಲ, ನಾನು ದೇವೇಂದ್ರ ಆಗುದು ಬೇಡ. ಅಲ್ಲ, ಮತ್ತೆ ಈಗ ಸ್ವರ್ಗವನ್ನು ಬಯಸಿ ಸ್ವಾಧೀನ ಮಾಡಿದ ಮೇಲೆ ಪಟ್ಟ ಮಹಿಷಿಯಾಗಿ ಸಚಿ ಇರಬೇಕು ಅಂತ ನೀನು ಭಾವಿಸಿದ್ದು. ಹೌದು. ಆದರೆ ಸಚಿ ನಿನಗೆ ದಕ್ಕುವುದಕ್ಕೆ ಸಾಧ್ಯ ಉಂಟ ಹೇಳು? ಯಾಕೆ ನಾನು ಎತ್ತಿಕೊಂಡು ಹೋದ್ರೆ ದಕ್ಕುವುದೆಲ್ಲಿಗೆ? ನಾನು ದಕ್ಕಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ, ಹಿಡಿದುಕೊಂಡೇ ಹೋದೆ. ಅಲ್ಲ, ನೀನು ಯೋಚಿಸು. ಒಂದು ಮನ್ವಂತರದವರೆಗೆ ತ್ರಿಮೂರ್ತಿಗಳು ನೇಮಿಸಿದಂತ ದೇವೇಂದ್ರ ಅಲ್ವಾ? ಪುರಂದರ ನಾಮಧೇಯನಾದಂತ ದೇವೇಂದ್ರ. ದೇವೇಂದ್ರನ ಪಟ್ಟ ಮಹಿಷಿಯಾದವಳು ಸಚಿ. ಪುಲೋಮೆ ಎಂಬುದು ನೆನಪಿಟ್ಟುಕೊಡಿ. ಹಾಗಾದರೆ ಇದು ಒಂದು ಪದವಿ. ಅದಕ್ಕೆ ನೀವು ಒಂದೊಂದು ಸಲ ಬಂದ್ರೆ ಅಲ್ಲಿ ಕೆಲವು ಅರ್ಥಗಳಿರ್ತದೆ, ಅದಕ್ಕೆ ನಿಮ್ಮನ್ನು ಬರ್ಲಿಕ್ಕೆ ಪದವಿ. ಹಾಗಾಗಿ ಆ ಪದವಿ ಆ ಕ್ಷೇತ್ರಕ್ಕೆ ಮಾತ್ರ. ಹಾಗಾಗಿ ನೀನು ಬಯಸುವುದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಎಷ್ಟೋ ಜನ ಸಚಿಯನ್ನು ಬಯಸಿ ಅಧಪತನಕ್ಕೆ ಇಳಿದವರಿದ್ದಾರೆ. ಹಾಗಾದ್ರೆ ಇಷ್ಟು ಎತ್ತರಕ್ಕೆ ಏರಿದಂತಹ ನೀನೊಬ್ಬ ಪರಾಕ್ರಮಿ ಇಂತಹ ಹೇಯ ಕಾರ್ಯವನ್ನು ಮಾಡಿ ನೀನು ಅಧಪತನಕ್ಕೆ ಇಳಿಯುವುದು ಸರಿಯಲ್ಲ ಅಂತ. ಹಾಗಾದ್ರೆ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ನಿನ್ನದೇ ಆದಂತಹ ಒಂದು ಕ್ಷೇತ್ರ ಉಂಟಲ್ಲಿ. ಹೌದು, ನೀವು ಆಡಿದಂತಹ ಮಾತಿಗೆ ಸತ್ಯಾಸತ್ಯತೆ ಇದೆ. ಹೌದು, ಹಾಗಾಗಿ ಇಳಿಬಾರದು. ಹೌದು, ಹಾಗಾಗಿ ಇಳಿಯುವುದಿಲ್ಲ, ಇಳಿಬಾರದು. ಈಗ ಮುಂದಿನದ್ದು ಎಂತ? ಮುಂದಿನದು ಅದೇ ದಾರಿ. ಇವಳನ್ನು ಬಿಟ್ಟು ನಿನ್ನದಾದಂತಹ ಕ್ಷೇತ್ರವನ್ನು ಪುನರ್ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಇವ ಮತ್ತೊಮ್ಮೆ ಕೂತ್ರೆ ನಾನು ಮತ್ತೊಮ್ಮೆ ಬರಬೇಕು ಅಂತವ? ಮತ್ತೊಮ್ಮೆ ಬರುವುದಲ್ಲ, ನಿನ್ನ ಪಾದ ಸೇವೆ ಮಾಡಬೇಕು. ಮಾಡ್ಬೇಕು, ಅದು ಹೇಳಿ. ಅದನ್ನು ನೀನು ಒಪ್ಪಿಕೊಳ್ಬೇಕು. ಹಾಗಾಗಿ ನಾನು ಒಪ್ಪುತ್ತೇನೆ. ಒಬ್ಬ 3 ಲೋಕದ ಇಂದ್ರ ಅವ. ಹೌದು, ಇಂದ್ರನಿಗೆ ಉಂಟು. ಸೋತಿದ್ದಾನೆಲ್ಲ, ಸೋತಿದ್ದಾನೆ. ಅವ ಕಾಲು ಒಂದು ಪಾದ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯದ್ದಲ್ಲ. ಮತ್ತೆ ಹಾಗಾಗಿ ನಿನ್ನದಾದಂತಹ
ಪಾದ ಸೇವೆಯನ್ನು ದಿನಾಲು ಮಾಡುತ್ತಾ ಇದ್ದರೆ ಅವನು ಕೂಡ ನಿನ್ನ ಅಧೀನನೇ ಅಲ್ವಾ? ನನ್ನ ಅಧೀನದಲ್ಲಿ ಇರಬೇಕು. ಹಾಗಾಗಿ ನಿನ್ನ ಯೋಗ್ಯತೆ ಮತ್ತು ಎತ್ತರಕ್ಕೆ ಏರಿತಲ್ಲ. ಪ್ರಭುಗಳೇ, ನೀವು ಆಡಿದಂತಹ ಮಾತು ನಿಜವಾದದ್ದು. ನನಗೆ ಸ್ವಲ್ಪ ಹೊತ್ತಾದರೂ ಕೂಡ ನನಗೆ ತಿಳುವಳಿಕೆ ಬಂದಿದೆ. ಹೌದು. ಆದ ಕಾರಣ ನಾನು ಅವಳನ್ನು ಕರೆದುಕೊಂಡು ಹೋಗುದಿಲ್ಲ. ಬೇಡ. ಮಾತ್ರ ಒಂದು, ಏನು, ದಿವಸಕ್ಕೆ ಒಂದು ಬಾರಿ ಇವ ಮೇಲಿಂದ ಕೆಳಗೆ ಬಂದು ಕೇಳ್ತಾ ಉಂಟಾ? ಕೇಳ್ತಾ ಇದ್ದಾನೆ ಅವ. ಕೇಳದಿದ್ರೆ ನೀವು ಹೇಳಬೇಕು. ಇದ್ದೇನೆ ನಾನು. ಒಂದು ಸಲ ಬಂದು ಮುಖ ತೋರಿಸಿ ಪಾದ ಸರಿಯಾಗಿ ತೊಳೆದು ಪೂಜೆ ಮಾಡಿ ಹೌದು ಮತ್ತೆ ಮೇಲೆ ಹತ್ತಬೇಕು. ಹೌದು. ಇವನ ಹೊಟ್ಟೆ ಆದ್ರೂ ಸ್ವಲ್ಪ ಕಡಿಮೆ ಆಗಿದೆ. ಬರ್ಲಿ, ನಾನು ನೀನು ಅಲ್ಲಿ ಇವ ಇಲ್ಲಿ ನಿನ್ನ ಪ್ರತಿನಿಧಿ ಇಲ್ಲಿ. ಹಾಗಾಗಿ ನಿನ್ನ ಸೇವೆ. ಹಾಗಾದ್ರೆ ನಾನು ಇಲ್ಲಿ ಇರುವುದು ಬೇಡ ಅಲ್ಲ? ಇಲ್ಲಿ ಇರಬಾರ್ದು. ನಿಮಗೆ ಧನ್ಯನಾದೆ ಪ್ರಭುಗಳೇ. ಆಗಲಿ. ನಾನು ಹೊರಡ್ತೇನೆ. ಯಾವಾಗ ಹೊರಡ್ಲಿಕ್ಕೆ ಬಿಡ್ತೀರಿ ಅಂತ ಕಾಯ್ತಾ ಇದ್ದೆ. ಆಗಲಿ. ಸಮಯಕ್ಕೆ ಸರಿಯಾಗಿ ಬಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇನ್ನು ನೀನು ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೂರ್ಯನಿಗೆ ಮಂಜು ಕವಿದ ಹಾಗೆ ಕೇವಲವಾದಂತಹ ಕ್ಷಣಿಕವಾದಂತಹ ದುಃಖ. ಹಾಗಂತ ಸ್ವರ್ಗ ಅಂತ ಹೇಳಿದ ಕೂಡಲೇ ಸುಖ ಅಂತಲೇ ಮಾತ್ರ ಅಲ್ಲ, ಸುಖದ ಒಟ್ಟಿಗೆ ದುಃಖ ಇದೆ ಎಂಬುದನ್ನು ನೀನು ಈ ಹಿಂದೆ ಅನುಭವಿಸಿದ್ದಿ. ಆದ ಕಾರಣ ಇದು ಕ್ಷಣಿಕ ಅಂತ ಭಾವಿಸು. ಎಲ್ಲರನ್ನು ಕಾಯುವಂತಹ ಮಹಾತಾಯಿ ಇದ್ದಲೇ. ನಿನಗೆ ಶುಭವಾಗಲಿ, ಶುಭವಾಗಲಿ. ಅಯ್ಯಯ್ಯೋ ಮಾಡಲೇನು ಕಷ್ಟವಾಯಾದ ಕೈಯಲ್ಲಿ ಬೇಡುವೆನು. ಅಯ್ಯಯ್ಯೋ ಮೈಯೊಲು ವಶವಿಲ್ಲವೋ, ಮೈಯೊಲು ಇದೇನು ದುರ್ಗತಿ ಬಂತು? ಮನಸ್ಸಿನಲ್ಲೂ ಕನಸಿನಲ್ಲೂ ಅಂದುಕೊಳ್ಳದಿರುವಂತಹ ದುಸ್ಥಿತಿ ಬಂದು ಒದಗಿತಲ್ಲ. ಸುರಲೋಕದಲ್ಲಿ ಕುಳಿತುಕೊಂಡು ಸುರಲೋಕವನ್ನು ಆಳುತ್ತಿದ್ದಂತಹ ದೇವೇಂದ್ರ ನಾನು. ಇದೇನು ಕೋಲಾಹಲವೇ ನಡೆದು ಬಿಟ್ಟಿತಲ್ಲ. ಕೈ ಹಿಡಿದಂತಹ ಸತಿಯಾದ ಶಚಿಗೂ ಕೂಡ ಅವಮಾನವಾಗುವಂತಹ ದುಸ್ಥಿತಿಯು ಬಂದು ಒದಗಿತಲ್ಲ. ಎಷ್ಟೋ ವರ್ಷಗಳ ತಪಸ್ಸಿನಿಂದ ಕಾಪಾಡಿಕೊಂಡು ಬಂದಂತಹ ಸುರಲೋಕದ ಆಧಿಪತ್ಯವನ್ನೇ ಕಳೆದುಕೊಂಡು ಕೈ ಕಟ್ಟಿ ಕುಳಿತುಕೊಂಡವನಂತೆ ಆದೆನಲ್ಲ. ಏನು ಮಾಡಲಿ, ಏನು ಮಾಡಲಿ? ಗುರು ಹಿರಿಯರು ಹೇಳಿದಂತಹ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಅವರು ಯಾವತ್ತೂ ತಪ್ಪು ದಾರಿಯನ್ನು ತೋರಿಸುವವರಲ್ಲ. ವನಕ್ಕೆ ತೆರಳು ಅಂದದ್ದರಲ್ಲೇ ಬೇರೇನಾದರೂ ಇರಬಹುದು. ಅದೇನೋ ಅಶರೀರವಾಣಿ ಕೇಳಿ ಬರುತ್ತಿದೆಯಲ್ಲ. ಅಶರೀರವಾಣಿಯು ಅಂದಂತೆ ನಾನು ಈಗಲೇ ದೇವಿಯನ್ನು ಪ್ರಾರ್ಥಿಸುವವನಿದ್ದೇನೆ. ಈ ಸಂಕಷ್ಟದಿಂದ ನನ್ನೊಡನೆ ನಮ್ಮೆಲ್ಲರನ್ನು ಹೊರತರುವಂತಹ ಒಂದು ಪ್ರಾರ್ಥನೆಯನ್ನ ದೇವಿಯ ಪಾದ ಕಮಲಗಳಿಗೆ ಅರ್ಪಿಸುವವನಿದ್ದೇನೆ. ಕೋಲಾ ವನದತ್ತ ಪ್ರಯಾಣವನ್ನು ಬೆಳೆಸುತ್ತೇನೆ. ನೋಡೋಣ.
ಎಂದಿನಂತೆ ಕೂಡ ದೇವತೆಗಳು ಬಂದು ನಮ್ಮ ಕಾಲಿಗೆರಗಬೇಕಿತ್ತು. ಯಾಕೆ ಇಂದು ತಡ? ಏನಾಗಿದೆ? ಏನೋ ಒಂದು ತಪ್ಪು ನಡೆದಿರಬಹುದು. ವಿಚಾರಿಸಬೇಕು. ಮಂತ್ರಿ ವೇಣಾಸುರ ಮಂತ್ರೀಶ, ನಿನ್ನನ್ನು ಕರೆದ ಕಾರಣ ಏನೆನ್ನುವುದು ನಿನಗೆ ಅರ್ಥವಾಗಲಿಲ್ವಾ? ಏನು ಕಾರಣ? ದಿನನಿತ್ಯವೂ ಬಂದು ನಮ್ಮ ಕಾಲಿಗೆ ಎಗರುತ್ತಿದ್ದಂತಹ ದೇವತೆಗಳು ಹಲವು ದಿನಗಳಿಂದ ಕಾಣಿಸಿಕೊಳ್ಳುತ್ತಿಲ್ಲ. ಏನಾದರೂ ಯಾಕೆ ಬರಲಿಲ್ಲ? ಹುಡುಕಬೇಕಾಗಿದೆ. ನೀವು ಹೇಳಿದಂತೆ ಮಾಡಿದ್ದೇನೆ. ಎಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಿತ್ತು ಅವೆಲ್ಲವನ್ನೂ ಹಾಳುಗೆಡವಿದ್ದೇನೆ. ಎಲ್ಲಿ ಬ್ರಾಹ್ಮಣ ಸ್ತ್ರೀಯರಿದ್ದು ಅವರೆಲ್ಲರಿಗೂ ಹಿಂಸೆಯನ್ನು ಕೊಟ್ಟಿದ್ದೇನೆ. ಇನ್ನು ಆ ದೇವತೆಗಳು ಹುಡುಕುವುದಕ್ಕೆ ಅಪ್ಪಣೆಯನ್ನು ಕೊಡಿ, ಹುಡುಕಿಕೊಂಡು ಬರುತ್ತೇನೆ. ಅತಿ ಶೀಘ್ರವಾಗಿ
ಗುರ್ತ ಸಿಗುವುದಿಲ್ಲ ಅಂತ ಹೇಳುದು ಇದಕ್ಕೆ ಹೇಳುದಲ್ಲ. ಉಮೇಶ ಅವ ಉಮೇಶ ಇವ ಗೊತ್ತಿಲ್ಲವ. ನಾನು ಅವನ ಅಪ್ಪ. ಯಾರ ಇವನಪ್ಪ. ಇವನವ ಅವ ಯಾರು ಅವನಪ್ಪ ಯಮ ಯಮ ಯಮ. ಗೊತ್ತುಂಟಾ ಇವ ಯಾರು ಗೊತ್ತುಂಟಾ ಯಾರು? ಕುಬೇರ ಹೋಗುವಾಗ ಅವನಲ್ಲೇ ಕೇಳಿ ಆಯ್ತಾ ಜೊತೆಯಲ್ಲೇ ಹೋಗುವ. ಜೊತೆಯಲ್ಲಿ ಹೋದ್ರೆ ಒಳ್ಳೇದಾದ್ರೆ ಹೋಗುವಾಗ ಅವನಲ್ಲಿ ನೋಡಿಕೊಳ್ಬೇಕಲ್ಲ ಸ್ವಲ್ಪ. ಕೇಳಿ ಮಾತಾಡಿ ಹೋಗಿ ಆಯ್ತಾ ಓಯ್ ಇದೆಲ್ಲ ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತುಂಟಾ ನಮ್ಮ ಪರಿಚಯ ಸಿಗ್ತದೆ ಯಾರಿಗೂ ಸಿಗುವುದಿಲ್ಲ ನಾವು ಒಂದು ಗಳಿಗೆ ಮೊದಲು ಎಲ್ಲಿದ್ದೆವು ಎಲ್ಲಿದ್ದೆವು ನಾವು ಅಲ್ಲಿ ಸ್ವರ್ಗಲೋಕದಲ್ಲಿ ನೀನು ಎಲ್ಲಿದ್ದಿ ಮಾರಾಯ ಸ್ವಲ್ಪ ಹೊತ್ತಿನಲ್ಲಿ ಮೊದಲು ಸ್ವಲ್ಪ ಹೊತ್ತಿನ ಮುಂಚೆ ಹೌದು ಬೇರೆ ಕಡೆಯಲ್ಲಿ ಅವ ಅಲ್ಲಿ ಮುಗಿಸಿ ಇಲ್ಲಿಗೆ ಬಂದದ್ದು ಯಾವುದನ್ನು ಯುದ್ಧವನ್ನು ಮುಗಿಸಿ ಇಲ್ಲಿಗೆ ಯಾರ ಯುದ್ಧವನ್ನು ನಮ್ಮಲ್ಲಿಗೆ ಬಂದಿದ್ರಲ್ಲ ದಾಳಿ ಮಾಡ್ಲಿಕ್ಕೆ ಅವನಲ್ಲಿ ಆಕೆಯ ಬದಿಯಲ್ಲಿ ಕಾದಾಟ ಮಾಡಿ ನೀನು ಬಂದದ್ದಲ್ವಾ ಆಮೇಲೆ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾನೆ. ಹೌದೌದು ಒಳ್ಳೇದಾಗ್ಲಿ. ನಮಗೆ ಜನ ಬೇಕಲ್ಲ ಸ್ವಲ್ಪ ಕಡಿಮೆ ಇತ್ತು. ಹೌದು ನಾನು ನೀನು ಬರ್ತೀಯ ಇಲ್ಲ ಅಂತ ಆಲೋಚನೆ ಬಂದ ತಕ್ಷಣ ನಿಲ್ಲಿಕ್ಕೆ ಬಿಡುವುದಿಲ್ಲ. ಒಳ್ಳೇದು ಕೊಡುದಿಲ್ವಾ? ಬದುಕಬೇಕಲ್ಲ ಬದುಕಬೇಕು. ಅವನು ಕೂಡ ಬದುಕಬೇಕು. ಬದುಕಬೇಕಾದ್ರೆ ನಾವು ಅಲ್ಲಿ ಪೆಟ್ಟು ತಿಂದು ನಿಂತ್ರೆ ಆಗ್ತದ ಆಗುದಿಲ್ಲ. ನಮ್ಮ ದಾರಿ ನಮಗೆ ಬೇಕಾ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕಲ್ವಾ? ಅದು ಕೇಳಿದ್ಯಲ್ಲ ನೀನು ಹೌದು. ಆಕಾಶವಾಣಿ ಆಕಾಶವಾಣಿ ಕೇಳಿದೆ ಎಲ್ಲಿಗೆ ಅಂತೇಳಿ ಕದಂಬವನಕ್ಕೆ ಹೌದು ಕೋಲಾವನಕ್ಕೆ ಅದು ಎರಡು ಒಂದೇ ಅಲ್ಲಿಗೆ ಹೋಗಬೇಕು ಅಂತೇಳಿ ಹಾಗೆ ನಾವು ಈ ವೇಷ ಹಾಕಿಕೊಂಡು ಬಂದದ್ದು ನಾವೆಲ್ಲ ಸ್ವರ್ಗದವರೇ ಇನ್ನು ಇಲ್ಲಿ ನಿಂತ್ರೆ ಆಗುದಿಲ್ಲ ನಮ್ಮ ಆಟ ಯಾರಲ್ಲಿಗೆ ನೇರ ಎಲ್ಲಿಗೆ ಕೋಲವನಕ್ಕೆ ಅಲ್ಲ ಅವನಲ್ಲಿ ನಮ್ಮ ನಡಿಗೆ ನಿಮ್ಮನ್ನು ಯಾರೋ ಕಾಣುವುದಕ್ಕೆ ಬಂದಿದೆ. ನಮ್ಮ ಆಸ್ಥಾನಕ್ಕೆ ಅನುದಿನವೂ ಬರ್ತಾರಲ್ಲ, ಏನು ವಿಶೇಷ ಉಂಟು? ಅವರಲ್ಲಿಯೇ ಕೇಳಿಕೊಂಡು ಬರುತ್ತೇನೆ. ಓ ಯಾರಲ್ಲಿ? ಹೇಳಿ ಅವರು ಹೇಳಿದ್ರಲ್ಲ ಯಾರು ನೀವು? ನಾವು ಎಂತದು ನಮ್ಮ ಪರಿಚಯ ಸಿಗ್ಲಿಲ್ಲ. ಅವರಿಗೆ ಅಲ್ಲ ಪರಿಚಯ ಅಲ್ಲಯ್ಯ ಅವರು ಕೇಳುದು ನಾವು ಯಾರು ಅಂತ ಯಾರು ಅಂತ ನಾವು ಆಟ ಆಡುವವರು ಆಟದವರು ನಿಮಗೆ ಇಲ್ಲಿ ಎಂತ ಕೆಲಸ? ಅಲ್ಲ ನಿಮ್ಮ ಒಡೆಯರಿದ್ದಾರಲ್ಲ ಅವರು ಕಲಾಪ್ರಿಯರು ಕಲಾ ರಸಿಕರು ಅಂತೇಳಿ ಗೊತ್ತಾಯ್ತು. ಎಷ್ಟೋ ಕಲಾವಿದರಿಗೆ ಆಶ್ರಯ ಕೊಟ್ಟಿದ್ದಾರಂತೆ. ಹೌದು. ಹಾಗೆ ಊರೂರು ಸುತ್ತಿಕೊಂಡು ಬಹಳ ಕಷ್ಟಪಟ್ಟು ನಮ್ಮ ಜೀವನ ಮಾಡುದು ಬೇಡ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ. ಕಲಾವಿದರು ನಾವು. ನಮ್ಮ ಆಸ್ಥಾನದಲ್ಲಿ ಕಲಾ ಪ್ರದರ್ಶನವನ್ನು ಮಾಡಬೇಕು ಅಂತ ಬಯಕೆ ಉಂಟು. ಕಲೆಯನ್ನು ತೋರ್ಪಡಿಸಿ ನಮ್ಮ ಹೊಟ್ಟೆ ತುಂಬಿಸಬೇಕು ಅಂತ ಹೇಳಿ ನಮ್ಮ ಒಡೆಯನಲ್ಲಿ ವಿಚಾರಿಸಿಕೊಂಡು ಏನು ಕಲಾವಿದರಂತೆ ನಮ್ಮ ಇಲ್ಲಿಂದ ಏನಾಗಬೇಕು? ನಮ್ಮ ಆಸ್ಥಾನದಲ್ಲಿ ಕಲಾ ಪ್ರದರ್ಶನವನ್ನು ಮಾಡಬೇಕು ಅಂತ ಬಂದವರಿದ್ದಾರೆ. ಹೇಗೆ ಬರಲ್ಲ? ಬಂದವರು ಕಲಾವಿದರು ನಮ್ಮ ಆಸ್ಥಾನದಲ್ಲಿ ಒಂದು ಅವರ ಕಲೆಯನ್ನು ಪ್ರದರ್ಶನ ಮಾಡುವುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಹೌದು. ಕಲಾವಿದರಾದ್ರಿಂದ ಒಂದು ಪ್ರದರ್ಶನ ನಮ್ಮ ಆಸ್ಥಾನದಲ್ಲಿ ನಡೆಯಲಿ, ಅನುಮತಿಯನ್ನು ಕೊಡು, ನೋಡುವ ಹೇಗೆ ಮಾಡ್ತಾರೆ ಅಂತ. ಹೀಗೆ ಬನ್ನಿ. ಯಾವೆಲ್ಲ ಕಲೆಯನ್ನು ಪ್ರದರ್ಶನ? ನಮ್ಮಲ್ಲಿ ತುಂಬಾ ಕಲೆ ಉಂಟು. ಬಾಲ ತಂದಿದ್ದನ್ನು ಎಲ್ಲಿ ಹಾಕಿದ್ದಾನೆ? ಯಾವುದು? ನಾವು ಬಾಲ ಎಲ್ಲಿ ಇಟ್ಟಿದ್ದೀವಿ? ತರ್ಬೇಕಾ? ತಗೊಂಡು ಬಾ. ದೇವ್ರೆ, ನಾವು ಬೇರೆ ಬೇರೆ ಆಟಗಳನ್ನೆಲ್ಲ ಆಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಾದಂತ ಕಲೆಯನ್ನು ಪ್ರದರ್ಶನ ಮಾಡುವುದನ್ನು ಕಲಿತುಕೊಂಡಿದ್ದೀರಿ. ಬೇರೆ ಬೇರೆ ಅಂತೇಳಿ ಬೀದಿಯಲ್ಲೆಲ್ಲ ಮಾಡ್ತಾ ಇದ್ದವರು ನಾವು. ಬೀದಿ ನಾಟಕದವರ? ಬೀದಿ ನಾಟಕ ಅಲ್ಲ, ಬೀದಿಯಲ್ಲಿ ಕಾರ್ಯಕ್ರಮ ಕೊಡುವವರು ನಾವು. ಹಾಗಂತ ನಮಗೆ ಆಶ್ರಯ ಎಂಬುದು ಇಲ್ಲ. ಅಲ್ಲಿ ಇಲ್ಲಿ ಹೋಗುವುದು, ಕೊಟ್ಟದನ್ನು ತಿನ್ನುವುದು, ನಮ್ಮ ಜೀವನ ಮಾಡುವುದು. ಹಾಗಂತ ನೀವು ದೊಡ್ಡವರು, ಒಳ್ಳೆ ಮನಸ್ಸಿದ್ದವರು, ಹಾಗ
ಹಾಗಾಗಿ ನಮ್ಮಲ್ಲಿ ಕೆಲವೆಲ್ಲ ಇವರೆಲ್ಲ ಕಲಾವಿದ್ರೆ, ಇವರೆಲ್ಲರೂ ಕಲ್ತಿದ್ದಾರೆ. ಎಲ್ಲ ಒಂದೊಂದು ರೀತಿಯಲ್ಲಿ ಬಹಳ ಕಲಾವಿದರು ಅವರು. ಅವನು ಕೂಡ ಕಲ್ತಿದ್ದಾನೆ. ಅವನು ಕೂಡ ಕಲ್ತಿದ್ದಾನೆ. ಒಬ್ಬರಿಂದ ಒಬ್ಬರು ಉತ್ತಮವಾಗಿ ಕಲಾ ಪ್ರದರ್ಶನವನ್ನು ಕಲಿತುಕೊಂಡಿದ್ದೀರಿ. ನಮಗಿಂತ ಹೆಚ್ಚು ಅವರು. ನಮ್ಮ ಚಮತ್ಕಾರ ಉಂಟು, ಚಮತ್ಕಾರ. ಗುರುಗಳು. ಮೊದಲಾಗಿ ಪ್ರಾರಂಭಿಸುವುದು. ಇನ್ನೊಂದು ಯಾವ್ದು ಆಟ? ನನ್ನದು ಹಗ್ಗದ ಮೇಲೆ ಹಗ್ಗ ಮೇಲೆ ನಡೆಯುವುದು. ನೋಡಿ, ಇಷ್ಟರವರೆಗೆ ನೋಡಿರ್ಲಿಕ್ಕಿಲ್ಲ. ಇಷ್ಟರವರೆಗೆ ನೋಡಿ. ಇಲ್ಲಿ ಜಾಗ್ರತೆ ಮಾಡಬೇಕು. ಕಮಲಾಸುರನ ಆಸ್ಥಾನ ಇದು. ಹಗ್ಗ ತಗೊಳ್ಳಿ. ಹಗ್ಗ ಮುರಿಬಾರದು. ಮುರಿಬಾರದು. ಜಾಗ್ರತೆ. ನೀವು ಹಗ್ಗ ತೆಗೊಳ್ಳಿ, ಹಗ್ಗ ತೆಗೊಳ್ಳಿ. ಹಗ್ಗ ತಗೊಳ್ಳ, ಹಗ್ಗ ತಗೊಳ್ಳ. ಹಗ್ಗ ತಗೊಳ್ಳ, ಹಗ್ಗ ತಗೊಳ್ಳ. ಹಾಗೆ ಇಡ್ಕೋ. ಎಲ್ಲಿರಿ? ಹಗ್ಗ ಎಲ್ಲಿರಿ? ಹಗ್ಗ ಎಲ್ಲಿ? ಮೇಲೆ 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 ಮಾಡಿ. ಮೇಲೆ ಮಾಡಿ. ಮೇಲೆ 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 ಮೇಲೆ. ಸಾಕಾ? ಸಾಕಾ? ಸಾಕಾಗ್ಲಿಕ್ಕಿಲ್ಲ. ಹೇಗೆ? ದೇವ್ರೆ, ಇದು ವಿಶೇಷ. ಹೇಗೆ ಹೇಗೆ ಪ್ರದರ್ಶನ? ಇದು ಹಗ್ಗ ಮೇಲೆ ನಡೆಯುವುದು. ಹಗ್ಗ ಹಿಡಿಬೇಕು. ಬಹಳ ಜಾಗೃತೆ. ಇದು ಬಹಳ ಅಪಾಯಕಾರಿಯಾದಂತಹ ಆಗಬಾರದು. ಏನು ತೊಂದರೆ ಆಗ್ಲಿಕ್ಕಿಲ್ಲ. ಇಲ್ಲಿ ನಿಮ್ಮ ಆಸ್ಥಾನದಲ್ಲಿ ನೋಡುವವರು ಯಾರು ಕೂಡ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಈ ಪ್ರದರ್ಶನ ಮಾಡಬೇಕು ಅಂತ ಆದ್ರೆ ಗುರುಗಳ ಮುಖಾಂತರವೇ ಆಗಬೇಕು. ಹಾಗಾಗಿ ಯಾರು ಕೂಡ ದಯಮಾಡಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೋಡ್ಲಿಕ್ಕೆ ಮಾತ್ರ, ಮಾಡ್ಲಿಕ್ಕಿಲ್ಲ. ಅಷ್ಟೇ. ನೋಡಿರಿ, ಆನಂದಿಸಿರಿ. ಕೈ ಬಿಡಿರಿ, ಕೈ ಬಿಡಿರಿ, ಕೈ ಬಿಡಿರಿ. ಹೇಗಿತ್ತು? ಹಗ್ಗದ ಮೇಲೆ ನಡೆಯುವುದು. ಹಗ್ಗದ ಮೇಲೆಲ್ಲ, ಹಗ್ಗ ಮೇಲೆ ನಾವು ನಡೀತೇವೆ ಅಂತ ಹೇಳಿದ್ದು ಅಲ್ವಣ? ಮತ್ತೆ ಹಗ್ಗ ಮೇಲೆ ನಾವು ನಡೀತೇವೆ ಅಂತ ಹೇಳಿ. ಇನ್ಯಾವುದು? ಇನ್ಯಾರಿದ್ದಾರೆ? ಯಾರು? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಮ್ಮ ತಂಡದಲ್ಲಿ ಅತಿ ದೊಡ್ಡ ವ್ಯಕ್ತಿ ಅಂದ್ರೆ ಇವನೇ. ಗೊತ್ತಾಗ್ತದೆ ನೋಡುವಾಗ್ಲೇ. ದೇವ್ರೆ, ಇವ ಉಂಟಲ್ಲ, ಸಾಧಾರಣ ಅಲ್ಲ. ಚಿಕ್ಕದಾದ್ರೂ ಮೂರ್ತಿ ನಾನು ಇಲ್ಲದ್ರೂ ನಡೀತದೆ, ಅವರಿಲ್ಲದ್ರೂ ನಡೀತದೆ, ಇವ ಇಲ್ಲದೆ ನಡೆಯುವುದೇ ಇಲ್ಲಲ್ಲ. ಇವನದ್ದು ಇದು ಕತ್ತಿ. ಈ ಕತ್ತಿ ಇಲ್ಲ, ಕತ್ತಿ ಹಾಕಿದ್ರೆ ನಗ್ತಾ ಬರ್ತದೆ. ಏನು? ನಗ್ತಾ ಬರ್ತದೆ ಕತ್ತಿ ಹಾಕಿದ್ರೆ. ಈ ಕತ್ತಿ ಬಾಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ ಸಾಮಾನ್ಯ ವಿಷಯ ಅಲ್ಲ. ಈ ಸಣ್ಣ ಪ್ರಾಯದವರು ಇಲ್ಲಿ ಬಂದು ಈ ರೀತಿಯ ಕಮನ ಆಸ್ಥಾನದಲ್ಲಿ ಇದೆಲ್ಲ ಆಗುದು ಬೇಡ ಅಂತ ಕಾಣ್ತದೆ. ಮಹಾಪ್ರಭುಗಳೇ, ಇವ ಇದ್ದಾನಲ್ಲ, 12 ವರ್ಷ ನೀರಿನ ಒಳಗೆ ಕುಳಿತು ತಪಸ್ಸು ಮಾಡಿ ಸಿದ್ಧಿಯನ್ನು ಮಾಡಿದವ ಇವ. ಸಾಮಾನ್ಯ ಮನುಷ್ಯ ಅಲ್ಲ ಇವ. ಅಂತ ವಿದ್ಯೆಯನ್ನು ಸಿದ್ಧಿಸಿಕೊಂಡಿದ್ದಾರೆ. 12 ವರ್ಷ ನೀರಿನ ಒಳಗೆ ಕುಳಿತು ಅಲ್ಲಿಯೇ ಮುಳುಗಿಕೊಂಡಿದ್ದು. ಆಹಾ, ಒಂದು ಗಾದೆ ಬಂದದ್ದು ಅವನಿಂದಲೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆಗ್ಲಿ, ಒಳ್ಳೆ ಹಾಗಾಗಿ ಬಿಡು. ಸಂಪ್ರದಾಯ ಮೀರಬಾರದು. ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಜಯಶಾಲಿಯಾಗಿ ಬಾಸರಿಗೆ ಅರಸರಿಗೆ ಅವಕಾಶ ಕೊಟ್ಟಿದ್ದಾರೆ ನಮಗೆ. ಜಾಗ್ರತೆ. ಕತ್ತಿ ಬಾಯಲ್ಲಿ ಜಾಗ್ರತೆ. ಅವನ ಕೈಯಲ್ಲಿ ಕೊಡಬೇಡ. ಇದನ್ನು ಕಲ್ತಿದ್ದು 12 ವರ್ಷ ನೀರಿನಲ್ಲಿ ಮುಳುಗಿ. ಅಲ್ಲ, 12 ವರ್ಷ ನೀರಿನಲ್ಲಿ ಮುಳುಗಿದ್ದಲ್ಲ ಅವ. 12 ವರ್ಷ ನೀರಿನಲ್ಲಿ ಮುಳುಗಿದ್ರೆ ಯಾರು ಸಾಯುವುದಿಲ್ವಾ? ಅಲ್ಲ, ನೀವು ಹೇಳಿದ್ದೆ ಹಾಗೆ ಅಲ್ವಾ? ಹೇಳುದು ಮುಳುಗುದು ಹೇಳುದು. ಇನ್ನೇನಲ್ಲಿ ಉಂಟು? ತೆಂಗಿನಕಾಯಿಯಲ್ಲಿ ಉಂಟು. ತೆಂಗಿನಕಾಯಿ ಪೂಜೆ ಮಾಡ್ಲಿಕ್ಕೆ ಉಂಟ. ತೆಂಗಿನಕಾಯಿ ಒಡೆಯದೆ ನೀರು ಕುಡಿತಾನೆ ಅವ. ಆಶ್ಚರ್ಯ. ಅವನೇ ಬಹಳ ಹುಷಾರಿದ್ದಾನೆ. ತೆಂಗಿನಕಾಯಿ ಒಡೆಯದೆ ನೀರು ಕುಡಿತಾನೆ. ಇದು ವಿಶೇಷವಾದ ಪ್ರತಿಭೆ. ಅವಕಾಶ ಕೊಟ್ಟಂತ ನಿಮಗೆ ಒಂದು ಧನ್ಯವಾದ. ಧನ್ಯವಾದ ಮೊದಲು ಕೊಡ್ತಾನೆ ಅವ. ನನ್ನ ಉತ್ತಮವಾಗಿ ಮಾಡಿದ್ರೆ ಇನ್ನೂ ಅವಕಾಶ ಕೊಡ್ತೇವೆ. ತೆಂಗಿನಕಾಯಿ ಒಡೆಯದೆ ನೀರು ಕುಡಿತಾನೆ. ಹೇಗೆ ನೀರುಂಟಲ್ಲ ಅದರೊಳಗೆ? ನೀರು ಕುಡಿತಾನೆ ಅವ. ಈಗ ತೋರಿಸ ಇಡೀ ತೆಂಗಿನಕಾಯಿ ಮಾಡ್ಲಿಕ್ಕೆ ಆಯ್ತಲ್ಲ. ಮತ್ತೆ ತೆಂಗಿನಕಾಯಿ ಒಡೆಯದೆ ನೀರು ಕುಡಿಯುವುದು. ತೆಂಗಿನಕಾಯಿ ಒಡೆಯದೆ ನೀರು ಕುಡಿಯುವುದು ವಿಶೇಷವಾದಂತಹ ಕಾರ್ಯಕ್ರಮ ಇದು. ತೆಂಗಿನಕಾಯಿ ಉಂಟು, ನೀರುಂಟು, ಕುಡಿತಾನೆ ಅವ. ಇದು ವಿಶೇಷವಾದಂತಹ ದೇವ್ರೆ, ಅದು ಬಹಳ ವಿಶೇಷ. ತೆಂಗಿನಕಾಯಿಯ ಒಳಗೆ ನೀರು ಕೊಟ್ಟು ಇಟ್ಟದ್ದು ಯಾರು? ಯಾರಿಗೆ ಗೊತ್ತಿಲ್ಲ. ಅದನ್ನು ಒಡೆಯದೆ ಇವ ನೀರು ಕುಡಿದಿದ್ದಾನೆ. ಇನ್ನೊಂದು ನನ್ನಲ್ಲೊಂದು ವಿಶೇಷ ಉಂಟು ದೇವ್ರೆ. ಯಾವುದು?
ವಿಶೇಷ ಉಂಟು. ಈ ಬೆರಳು ಉಂಟಲ್ಲ, ಇದು ಇಲ್ಲಿ ಉಂಟು. ಈ ಹೆಬ್ಬೆರಳು, ಇದು ಕಿರು ಬೆರಳು. ಯಾರಿಗಾದ್ರೂ ನೋಡಿ ಇದು ಇಲ್ಲೇ ಇರಬೇಕು, ಇದು ಇಲ್ಲೇ ಇರಬೇಕು. ಇದನ್ನು ತೆಗೆದು ಇದು ಮಾಡ್ಲಿಕ್ಕೆ ಆಗುವುದೇ ಇಲ್ಲ, ಮುರಿಬಹುದು. ಆದರೆ ಈ ಹೆಬ್ಬೆರಳನ್ನು ನಾನು ಇಲ್ಲಿಗೆ ತರ್ತೇನೆ, ಈ ಕಿರು ಬೆರಳನ್ನು ನಾನು ಇಲ್ಲಿಗೆ ತರ್ತೇನೆ. ಅಂತಹ ಮೋಡಿ ಅದ್ಭುತ ವಿಷಯ. ಯಾರು ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ, ಕೈ ಕಾಲು ಮುರಿಬಹುದು. ಕಾಲಲ್ಲ, ಕೈ ಬೆರಳು ಮುರಿಬಹುದು. ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ. ಇದನ್ನು ನೋಡಿ ಸ್ವಲ್ಪ ಹಿಮ್ಮೆಲೆ ಬೇಕಾಗ್ತದೆ. ತತ್ತಿಂಗ್ ತತ್ತೋಂಗ ದೀಕೂತ ಕತ್ತ, ತತ್ತೋಂಗ ದೀಕೂತ ಕತ್ತ. ಮತ್ತೆ ಇಲ್ಲಿ ತಂದು ಇಲ್ಲಿ ತಂದು ಬಹಳ ಒಳ್ಳೆಯದಾಗಿದೆ. ದೇವ್ರೇ, ಬಹಳ ಸಂತೋಷವಾಯ್ತು. ಇವರದ್ದೇನಿಲ್ವಾ? ಇವರದ್ದು ಉಂಟು, ಆದ್ರೆ ಇವತ್ತು ಇಲ್ಲ ಅಂತ ಹೇಳಿದ್ದಾರೆ. ಕಷ್ಟದಲ್ಲಿ ಹೌದು. ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಬಹಳ ಆಯಾಸ ಪಟ್ಟಿದ್ದಾರೆ, ಹಾಗಾಗಿ ಇವತ್ತು ಬೇಡ ಅಂತ ಹೇಳಿದರು. ಬಹಳ ಸಂತೋಷ ಪಟ್ಟಿದ್ದೇನೆ. ಸಂತೋಷ ಆಯ್ತು. ಯಾರು ನೀವು? ಬೇಡುಗಾರರು. ಬೇಡುಗಾರಹುದು ನೀವು ಬೇಡಲೇನು. ಮನ ಮಾಡಿ ಬಂದುದಾರೆಗೆ ಕೇಳಲಾರು. ನೋಡಲೀಗ ನಿಮ್ಮ ವಿಷಯ ಚೋದ್ಯವಲ್ಲ, ನೋಡಲೀಗ ನಿಮ್ಮ ವಿಷಯ ಚೋದ್ಯವಲ್ಲ. ಹರ್ಷ ಮೂಡುತ್ತಿಹುದು ರಾಜವೆಲ್ಲಿ ಬೇಡಿರಲ್ಲ. ಬೇಡುಗಾರರಹುದು ನೀವು ಬೇಡಲೇನು. ಮೆಚ್ಚಿದ್ದೇನೆ, ಮೆಚ್ಚಿದ್ದೇನೆ. ಬಹಳ ಸಂತೋಷ ಪಟ್ಟಿದ್ದೇನೆ. ಬಹುದು ನೀವು ಬೇಡುಗಾರರು. ನೋಡಿ, ನಿಮ್ಮ ಬಹಳವಾದಂತಹ ಪ್ರದರ್ಶನವನ್ನು ನೋಡಿ ಬಹಳ ಚೋದ್ಯವೆನಿಸುತ್ತಾ ಇದೆ. ವಿವಿಧವಾದಂತಹ ರೀತಿಯಂತ ಪ್ರದರ್ಶನವನ್ನು ನಮ್ಮ ಈ ಆಸ್ಥಾನದಲ್ಲಿ ನೀವು ಮಾಡಿದ್ದೀರಿ. ಬಹಳ ಸಂತೋಷ ಪಟ್ಟಿದ್ದೇನೆ. ಕಮ್ಮನ ಆಸ್ಥಾನದಲ್ಲಿ ಮಾಡಿ ನೀವು ಧನ್ಯತರಾಗಿದ್ದೀರಿ ಎನ್ನುವಂತ ಭಾವ ನಾನು ತಾಳಿದ್ದೇನೆ. ಹಾಗಾಗಿ ನೀವು ಮಾಡಿದಂತ ಕಲೆಯ ಪ್ರದರ್ಶನಕ್ಕೆ ನಿಮಗೇನು ಬೇಕು ಅದನ್ನೆಲ್ಲ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಎಷ್ಟು ಕಾಸು ಬೇಕು ನಿಮಗೆ? ಯಾವ ರೀತಿಯಲ್ಲಿ ಬೇಕು? ಕಾಸು ಈಸು ಬೇಡ ಎಮಗೆ ದೈತ್ಯಪಾಲ. ಕಾಸು ಈಸು ಬೇಡ ಎಮಗೆ, ಕಾಸು ಈಸು ಬೇಡ ಎಮಗೆ ದೈತ್ಯಪಾಲ.
ನಮಗೆ ಕಾಸು ಗೀಸು ಯಾವುದು ಬೇಡ. ಹಾಗೆ ಈ ಪ್ರದರ್ಶನ ಮಾಡಿಕೊಂಡು ಮುಂದುವರಿಯುತ್ತೀರಾ? ಅಲ್ಲ ದೇವ್ರೆ, ಮತ್ತೆ? ನಾವು ಅನೇಕ ಕಡೆಯಲ್ಲಿ ಪ್ರದರ್ಶನಗಳನ್ನು ಮಾಡುವುದರ ಮೂಲಕವಾಗಿ ನೋಡಿ ನಮ್ಮೆಲ್ಲರ ವ್ಯಕ್ತಿ ನೋಡಿ ಕಲಾವಿದರ ಶರೀರ ಎಲ್ಲ ಹೇಗಾಗಿದೆ ನೋಡಿ. ಬಸವಳಿದು ಹೋಗಿದೆ. ಬಸವಳಿದು ಹೋಗಿದೆ. ಅರೆತ್ರಾಣಿಗಳಾಗಿದ್ದೇವೆ. ಹಾಗಾದರೆ ನಮಗೆ ಒಂದು ವಿಶೇಷ ಗೊತ್ತಾಯಿತು. ಏನು? ನಿಮ್ಮದಾದಂತ ಕಾಂತಾರ ಉಂಟಲ್ಲ, ಕೋಲಾವರ. ಹೌದೌದು, ಅದರಲ್ಲಿ ಫಲವಸ್ತುಗಳು ತುಂಬಾ ಉಂಟು ಅಂತೇಳಿ. ಕೋಲಾವರದಲ್ಲಿ ಸಮೃದ್ಧವಾಗಿ ಹಣ್ಣು ಹಂಪಲಗಳು ಬೆಳೆದಿವೆ. ಹೌದೌದು, ಅದಕ್ಕೆ ಆ ಕಾಂತಾರದೊಳಗೆ ಹೋಗಿ ಹಣ್ಣುಗಳನ್ನು ತಿನ್ನುವುದಕ್ಕೆ ಅವಕಾಶ ಮಾಡಿಕೊಡ. ಖಂಡಿತವಾಗಿ ಕೊಡುವುದಿಲ್ಲ. ಹಾಗೆ ಹೇಳಬಾರ್ದು ನೀವು. ಕಲಾವಿದರನ್ನು ಉತ್ತರಿಸಬೇಕಲ್ಲ ನೀವು. ಬರುವಾಗನೇ ಹೇಳಿದ್ದೇನೆ. ಓ, ಏನು ನಾನ್ಸೆ ಹೇಳಿದೆ ಬರುದಿಲ್ಲ ಅಂತ ಹೇಳಿ. ಹಾಗೆ ಅವರು ದೊಡ್ಡ ಮನುಷ್ಯರು, ಏನು ತೊಂದರೆ ಅಲ್ಲ, ಬಂದಿದ್ದಕ್ಕೆ ನಿಮಗೆ ಕೊಡುವ ಬೇಕಾದಷ್ಟು ನಮ್ಮ ಭಂಡಾರದಲ್ಲಿದೆ. 10 ದಿನಗಳ ಕಾಲ ನೀವು ಕೆಲಸ ಮಾಡುವುದು ಬೇಡ. ಅಷ್ಟು ಬೇಕಾದ್ರೆ ನಮಗಲ್ಲಿ ಕೊಡುವುದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಆದ್ರೆ ಕೋಲಾವರಕ್ಕೆ ಹೋಗಿ ಅಲ್ಲಿ ಹಾಳು ಮಾಡುವುದು ಬೇಡ ಎನ್ನುವಂತ ಒಂದು. ಕೋಲಾವರಕ್ಕೆ ಹೋಗಿ ನಾವು ಅದನ್ನೆಲ್ಲ ಹಾಳು ಮಾಡುವುದಿಲ್ಲ. ಮತ್ತೆ ಬಿದ್ದಂತ ಹಣ್ಣುಗಳನ್ನು ಹೆಕ್ಕಿ ತಿನ್ನುವುದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಏನು ಬೇಡ ಸ್ವಾಮಿ. ನಿಮ್ಮ ಉದ್ದೇಶ ಬಹಳ ಒಳ್ಳೆಯದುಂಟು. ಕಲಾವಿದರಾದ್ರಿಂದ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಹಣವನ್ನು ಸಂಪಾದಿಸಿದ್ರೆ ನಾಳೆ ಅದು ಖರ್ಚಾಗಿ ಹೋಗಬಹುದು, ಮುಗಿದು ಹೋಗಬಹುದು. ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಬರಬಹುದು? ಸ್ವಲ್ಪ ದಿನಗಳ ಕಾಲ ಬರಬಹುದು. ಈ ಕಲೆಯನ್ನು, ಜನಪದವಾದಂತಹ ಕಲೆಗಳನ್ನು ಉಳಿಸಬೇಕು, ಬೆಳೆಸಬೇಕೆನ್ನುವಂತಹ ನಿಟ್ಟಿನಲ್ಲಿ ನೀವು ಆರೋಗ್ಯವನ್ನು ಬೆಳೆಸಿಕೊಳ್ಳುವುದರ ಮುಖೇನ ಅದನ್ನು ಮುಂದೆ ಸಾಧನೆಪಡಿಸಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ನೆಲೆಯಲ್ಲಿ ನಾವು ಹಣ ಕೊಟ್ರೆ ಬೇಡ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಕೋಲಾವರಕ್ಕೆ ಹೋಗಿ ಅಲ್ಲಿ ಬಿದ್ದಂತಹ ಹಣ್ಣುಗಳನ್ನು ತಿಂದು ಅಲ್ಲಿ ಬರುವಂತಹ ಗಹಳಿಯನ್ನು ಸೇವಿಸಿ ಆರೋಗ್ಯವನ್ನು ವೃದ್ಧಿಸಿಕೊಂಡು ಮುಂದೆ ನಾವು ಈ ಕಲೆಯನ್ನು ಬೆಳಗುತ್ತೇವೆ ಎನ್ನುವಂತ ನಿಮ್ಮ ಉದ್ದೇಶ. ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾಗಿ ನನ್ನಲ್ಲಿ ಕೇಳುತ್ತಾ ಇದ್ದೀರಿ. ಹೋಗಬಹುದು, ಆದರೂ ಒಂದು ಎಚ್ಚರಿಕೆ ಉಂಟು. ಯಾವುದೇ ಮರಕ್ಕೆ ಕೈ ಹಾಕಿ ಹಣ್ಣನ್ನು ಕೊಯ್ಯುವಂತಿಲ್ಲ. ಯಾವುದೇ ಗಿಡಗಳಿಗೆ ಹಾನಿ ಮಾಡ್ಲಿಕ್ಕಿಲ್ಲ. ಯಾವುದೇ ರೀತಿಯಾದಂತಹ ತೊಂದರೆ, ಪರಿಸರ ನಾಶವಾಗುವಂತ ಯಾವುದೇ ಕೃತ್ಯವನ್ನು ನಮ್ಮ ಕೋಲಾವರದಲ್ಲಿ ನಡೆಸುವಂತಿಲ್ಲ. ಹಾಗಾಗಿ ಬಿದ್ದ ಹಣ್ಣುಗಳನ್ನು ತಿನ್ನುವುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಎಷ್ಟು ಬೇಕು ಹಣ್ಣುಗಳನ್ನು ತಿಂದು ಒಳ್ಳೆಯ ಗಾಳಿಯನ್ನು ಸೇವಿಸಿ ಆರೋಗ್ಯವಂತರಾಗಿ ದಷ್ಟಪುಷ್ಟರಾಗಿ ಅನೇಕ ವರುಷಗಳ ಕಾಲ ನಿಮ್ಮ ಈ ಜನಪದ ನೃತ್ಯವನ್ನು ನಿಜವಾಗಿ ಶಾಶ್ವತವಾಗಿ ಇರುವ ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹೋಗಿ ಹೋಗಿ ಹೋಗಿ. ಬನ್ನಿ ಬನ್ನಿ, ಯಾರು ಅಲ್ಲಿದ್ದಂತ ಹಣ್ಣುಗಳನ್ನು ತಿನ್ನಿಂತ ಹೇಳಿದ ತಕ್ಷಣ ನೀವು ಹೋದದ್ದು ಎಲ್ಲಿಗೆ? ಎಲ್ಲ ಮರದ ಅಡಿಯಲ್ಲಿ ಎಲ್ಲಿ ಹಣ್ಣುಗಳು ಬಿದ್ದಿದೆ. ಹಾಗಲ್ಲ, ನಮಗೆ ಹಸಿವೆ ಉಂಟಾ? ನಮಗೆ ಮುಪ್ಪು ಉಂಟಾ? ನಮ್ಮ ಕಣ್ಣನ್ನು ನಾವು ಮುಚ್ಚುತ್ತೇವೆಯಾ? ಕಾಲನ್ನು ಕೆಳಗೆ ಇರಿಸುವುದಿಲ್ಲ. ನಾವು ಅನಿಮಿಷರು. ನಾವು ಹೂ ಬಾಡುವುದಿಲ್ಲ. ಹಾಗಾಗಿ ನಾವು ಹಣ್ಣಿಗಾಗಿ ಆಶೆ ಪಟ್ಟು ಹೋಗುವವರಲ್ಲ. ನಮ್ಮ ಉದ್ದೇಶವೇ ಬೇರೆ ಇದೆ. ನಮಗೆ ಕೋಲಾವನಕ್ಕೆ ಹೋಗುವುದಕ್ಕೆ ಅನುಮತಿ ಸಿಕ್ಕಿತಲ್ಲ. ಮಾತಾಯಿ ಅಶಿರರವಾಗಿ ಹೇಳಿದಂತ ಮಾತಾದ್ರೆ ಏನು? ಧ್ಯಾನಿಸಬೇಕು ಎಂಬುದಾಗಿ ಸುಸ್ಥಾಲ ಇದೆ. ಪ್ರಾರ್ಥಿಸುವ. ನಿತ್ಯ ಮಂಗಲ ಶರಣೋ ಶುದ್ಧಾತ್ಮನಿ ಸದ್ಗುಣಾಧೇನೋ ಸತ್ಯ ವಿಚಾರಿಣಿ ನೃತ್ಯಾಚಿತೆ ನೃತ್ಯ ವಿನಾಶೆ ಸಮಸ್ತ ಸದಾಮಯೇ ನಿತ್ಯ ಮಂಗಲ ಶರಣೋ ಶರಣೋ
ಕಂಡನು ಕಂಡಳು ಸುರಸತತಿಯ ನೀಲ ಕಂಡಳೆಯುವ ಸಂಗತಿಯ ಪಿಂಡಾದಿರೆ ನೀರಲ್ಲ ದಯಗೊಂಡು ಪೊರೆವೆ ಸುಳ್ಳಲ್ಲ ಕಂಡಳು ಸುರಸತತಿಯ ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಿರುವ ಓ ನನ್ನ ಮಕ್ಕಳೇ, ನೀವು ಗೋಳುಗುಟ್ಟುವುದನ್ನು ಮನಗಂಡಂತಹ ನಾನು ಶ್ರೀಚಕ್ರ ಮಧ್ಯವಾಸಿನಿಯಾಗಿ ವಿಶಾಲವಾದ ಕರುಣೆಯಿಂದಲೇ ಎನ್ನ ಲೀಲೆಯನ್ನು ತೋರಿಸುವುದಕ್ಕೆ ಬೇಕಾಗಿ ಉದ್ಭವವಾದವಳಿದ್ದೇನೆ. ನಿಮ್ಮನ್ನು ಕಂಡಾವಾಗ ಬಳಲಿ ಬೆಂಡಾದಂತೆ ಕಾಣುತ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಯಾಕಿ ರೂಪ ಇಂದ್ರಾದಿ ಸುಮನಸರೇ, ಸ್ವರ್ಗಲೋಕದ ಸುಖಭೋಗವನ್ನು ಅನುಭವಿಸಬೇಕಾದಂತಹ ನೀವು ಈ ಹೊತ್ತು ಹೇಸಿಗೆ ರೂಪದಲ್ಲಿ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದೀರಿ. ನಾನೇ ಪ್ರತ್ಯಕ್ಷಳಾದ ಬಳಿಕ ನಿಮಗ್ಯಾಕೆ ಈ ರೂಪ? ನಿಮ್ಮದಾದಂತಹ ನಿಜ ರೂಪದಲ್ಲಿ ಬಂದು ನಿಮಗಾದಂತಹ ಕಷ್ಟವನ್ನು ನನ್ನ ಸನ್ನಿಧಾನದಲ್ಲಿ ಅರುಹಿದಿರಿ ಎಂದಾದರೆ ಪರಿಹರಿಸಿಕೊಡುತ್ತೇನೆ. ಜಯ ಜಯ ದುರ್ಗಾಂಬಿಕೆಗೆ ಜಯ ಜಯ ಶ್ರೀದೇವಿಗೆ ಜಯ 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 ಸುರಪಾಲ ನುಡಿಸಿದರು ಜಯ ಜಯ ಮಾತೆ ಸುರಪಾಲ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ಹೇಮ ಪ್ರಖ್ಯಾಮಿಂದು ಖಂಡಸ್ಥ ಮೌಳಿಂ ಶಂಕಾರಿಷ್ಟ ಭೀತಿ ಹಸ್ತಾಂ ತ್ರಿನೇತ್ರಾಂ ಹೇಮಬ್ಜಸ್ತಾಂ ಪೀತವರ್ಣಾಂ ಪ್ರಸನ್ನಾಂ ದೇವೀಂ ದುರ್ಗಾಂ ದಿವ್ಯ ರೂಪಾಂ ನಮಾಮಿ. ತಾಯೇ, ಸುರಲೋಕ ಇಂದು ಸಂಕಷ್ಟಕ್ಕೆ ಸಿಲುಕಿದೆ ತಾಯೇ. ಹೌದೇ? ಸುರಪಾಲನಾದಂತಹ ನನ್ನನ್ನು ನಮ್ಮ ಲೋಕದವರನ್ನೆಲ್ಲ ದುಷ್ಟರು ಓಡಿಸಿಕೊಂಡು ಬರುತ್ತಿದ್ದಾರೆ ತಾಯೇ. ಬ್ರಾಹ್ಮಣರನ್ನು ಹೆಂಗಳರನ್ನು ಹಿಂಸಿಸುತ್ತಿದ್ದಾರೆ ತಾಯೇ. ಇಷ್ಟು ಮಾತ್ರವಲ್ಲ, ನನ್ನ ಸತಿಯಾದಂತಹ ಶಚಿದೇವಿಗೂ ಅವಮಾನವನ್ನು ಉಂಟು ಮಾಡಿದ್ದಾರೆ. ಕೋಲಾವನದ ಕಂಹಾಸುರ ಮತ್ತೆ ಅವನ ಹಿಂದೆ ಇರುವಂತಹ ಬಲಗಳು ಏನು ಮಾಡಲಿ ತಾಯೇ? ದಿಕ್ಕೇ ತೋಚದಂತಾಗಿ ಮಾರುವೇಷವನ್ನು ತೊಟ್ಟುಕೊಂಡು ನಿನ್ನನ್ನು ಅರಸಿಕೊಂಡು ಕೋಲಾವನಕ್ಕೆ ಬಂದು ನಿನ್ನ ಪಾದ ಪದ್ಮಗಳಲ್ಲಿ ನನ್ನ ಅಡಿಯನ್ನು ಇಡುತ್ತಿದ್ದೇನೆ ತಾಯೇ. ನೀನೇ ನಮ್ಮ ಸಂಕಷ್ಟವನ್ನು ಪರಿಹರಿಸಿಕೊಡಬೇಕು ತಾಯೇ, ಪರಿಹರಿಸಿಕೊಡಬೇಕು. ತಾಯೇ, ಅನಿಮಿಷಾಧಿಪ ಕೇಳು ಮನದಿ ಚಿಂತಿಸಬೇಡ ತನುಜನ ಬಾಧೆಯನು ಕೊನೆ ಕಾಣಿಸುತ್ತ ನಿಮ್ಮ ಗನುಪಮ ಸೌಖ್ಯವ ಕೊನೆ ಕಾಣಿಸುತ್ತ ನಿಮ್ಮ ಗನುಪಮ ಸೌಖ್ಯವ ಉಳಿಸಿ ಕಾಪಾಡುವೆನು. ಓ
ದುರುಳನ ಅಟ್ಟಹಾಸ ತಾರಕಕ್ಕೇರಿದೆ. ಬೆದರದಿರಿ ಬೆದರದಿರಿ, ಆ ದುರುಳನ ಅಟ್ಟಹಾಸಕ್ಕೊಂದು ಅಂತ್ಯವನ್ನು ಕಾಣಿಸುವುದರ ಮುಖೇನವಾಗಿ ನಿಮಗೆ ಅನುಪಮ ಸೌಖ್ಯವನ್ನು ಕಾಣಿಸುವವಳಿದ್ದೇನೆ. ಅಲ್ಲಿಯವರೆಗೆ ನೀವು ನನ್ನ ಜೊತೆಯಲ್ಲಿಯೇ ಇದ್ದು ನಾನಾಡುವ ಲೀಲಾ ನಾಟಕವನ್ನು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ನನ್ನಂತೆ ಆಗಲಿ ತಾಯೇ, ಅಪ್ಪಣೆಯನ್ನೇ ಪಾಲಿಸಿ. ಬೆದರಿದಂತಹ ಸುಮನಸರಿಗೆ ಅಭಯದ ಮಾತುಗಳನ್ನಿತ್ತವಳೇ ಇದ್ದೇನೆ. ಸುಮನಸರು ಎಂದರೆ ಹಾಗೆ ಅಲ್ವೇ, ಹೂವಿನಂತಹ ಮನಸ್ಸುಳ್ಳವರು. ದುರುಳನ ಅಟ್ಟಹಾಸ ತಾರಕಕ್ಕೇರಿದೆ ಎಂದಾದ ಬಳಿಕ ಅದಕ್ಕೊಂದು ಅಂತ್ಯ ಹಾಡಲೇಬೇಕಲ್ಲ. ಹಾಗಿದ್ರೆ ನಾನೇ ಹೋಗುವುದೇ? ಚೇಚೆ, ಈ ಜಗವೇ ನನ್ನದು ಎಂದಾದ ಬಳಿಕ ಆತನು ನನ್ನ ಮಗನೇ ಅಲ್ವೇ. ಹಾಗಾಗಿ ಆತನಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವ ಹಾಗೆ ಮನ ಮಾಡಿದ್ದೇನೆ. ಸಂಧಾನದತ್ತ ಯೋಚನೆ ಮಾಡಿದ್ದೇನೆ. ಹಾಗಿದ್ರೆ ಸಂಧಾನಕ್ಕೆ ಯಾರನ್ನು ಕಳುಹಿಸುವುದು? ಇದ್ದಾನಲ್ಲ ಕಡುಧೀರ ಗುಹನನ್ನು, ಕಡುಧೀರ ಗುಹನನ್ನು ತಡೆಯದೆ ದಡಿಗಗೆ ಬೋಧಿಸಲು, ದಡಿಗಗೆ ಬೋಧಿಸಲು ಕಳುಹುವೆ. ನಡೆಸುವ ಕಾರ್ಯಗಳು ಕಡುಗಿರ ಗುಹನನ್ನು ತಡೆಯದೆ ಕಳುಹುವೆ. ದಡಿಗಗೆ ಬೋಧಿಸಲು ನಡೆಸುವ ಕಾರ್ಯಗಳು ಕಡುಧೀರ ಗುಹನನ್ನು ತಡೆಯದೆ ಕಳುಹುವೆ. ತಡೆಯದೆ ಕಳುಹುವೆ. ಹಾಗಿದ್ರೆ ಸಂಧಾನಕ್ಕೆ ಯಾರನ್ನು ಕಳುಹಿಸುವುದು? ಆತ ಜ್ಞಾನಿಯಾಗಿರಬೇಕು, ಉತ್ತಮ ವಾಗ್ಮಿಯಾಗಿರಬೇಕು. ಯಾರು ಯಾರು ಯಾಕೆ? ಇದ್ದಾನಲ್ಲ ನನ್ನ ಮಗ ಷಡಾನನ ಗುಹ, ಆತನನ್ನೇ ಕರೀತೇನಂತೆ. ಮಗನೇ ಗುಹ, ಈ ಕಡೆ
ಕರಳನಿಗೆ ನಾನರು ಹೂವೆ ಕಂಹಾಸುರನೆನ್ನುವ ದುಷ್ಟ ಮಗನೇ ಗುಹಾ, ಈ ಕಡೆಗೆ ಬಾ ಎನ್ನುವ ಕರೆಯನ್ನು ಕೇಳಿ ಓಡೋಡಿ ಬಂದು ಪಾದ ಕಾನತನಾಗಿ ಬ್ರಹ್ಮಾಂಡ ನಾಯಕಿಯಾದ ನೀನು ನನಗೊಂದು ಅಪ್ಪಣೆಯನ್ನು ಮಾಡಮ್ಮ ಎನ್ನುವ ಹಾಗೆ ಆಡಿದೆಯಲ್ಲ ಮಗನೇ. ಹೌದು ತಾಯಿ. ಯಾಕೆ? ನಿನ್ನ ಸಾಧನೆ ಹಾಗಿದೆಯಲ್ಲ. ಬಾಲ್ಯಕಾಲದಲ್ಲಿ ನೀ ಮಾಡಿದಂತಹ ಸಾಧನೆ, ಅಸುರರಿಗೆ ಶಿಕ್ಷೆ, ಲೋಕ ಕಲ್ಯಾಣವಾದಂತಹ ಉದ್ದೇಶಕ್ಕೆ ನಿನ್ನ ಜನನ ಎಂದಾದ ಬಳಿಕ ಈಗಲೂ ಅಂಥದೇ ಸಂಕಟದ ಪರಿಸ್ಥಿತಿ ಬಂದೊದಗಿದೆ ಮಗನೇ. ಏನು ತಾಯಿ? ಕರ್ಮ ಪ್ರಪಂಚವನ್ನೊಮ್ಮೆ ಕಣ್ಣಾಡಿಸಿ ನೋಡು. ಏನಾಗಿದೆ ತಾಯಿ? ಅಧರ್ಮವೇ ತಾಂಡವವಾಡುತ್ತಾ ಇದೆ ಅಲ್ವೇ? ಇದಕ್ಕೆ ಕಾರಣ ಯಾರು ಗೊತ್ತೇ? ಯಾರು ತಾಯಿ? ಕಂಹಾಸುರ ನಾಮಕನಾದಂತಹ ದುಷ್ಟ ರಾಕ್ಷಸ. ಆತನ ದುಷ್ಟತನಕ್ಕೆ ನಾವು ಒಳ್ಳೆಯ ಬುದ್ಧಿ ಮಾತುಗಳಿಂದ ಅಂತ್ಯವನ್ನು ಹಾಡಬೇಕಾಗಿದೆ. ಆತನ ಜೊತೆ ನೀ ಸಂಧಾನವನ್ನು ಮಾಡಿ ಬರಬೇಕು.
ಪ್ರಶ್ನೆಯನ್ನು ಕೇಳಿದ್ದಲ್ಲ ಮಗನೇ. ಒಂದಪ್ಪಣೆಯನ್ನು ಕೊಡಮ್ಮ, ನಾನಾತನನ್ನು ವಧಿಸಿ ಬರುತ್ತೇನೆ ಅಂತ ಆಡಿದಿ. ಹೌದು. ಅಂತ ಸಂದರ್ಭವೇ ನಮ್ಮ ಕೈಯಲ್ಲಿ ಇರ್ತಾ ಇದ್ರೆ ಕೇವಲ ಸಂಕಲ್ಪ ಮಾತ್ರದಿಂದಲೇ ನಾನಾತನನ್ನು ವಧಿಸುತ್ತಾ ಇರಲಿಲ್ವೇ? ಆದ್ರೆ ಪರಿಸ್ಥಿತಿ ಎನ್ನುವುದು ನಮ್ಮ ಕೈ ಮೀರಿ ಹೋಗಿದೆ ಕಂದ. ಏನು ತಾಯಿ? ಯಾಕೆ? ಯಾಕೆ? ಹಿಂದೆ ಅದೇ ಕಂಹಾಸುರ ಭೈರವಿ ಯಾಗದ ಮೂಲಕ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡು ಈ ಪ್ರಪಂಚದಲ್ಲಿರುವ ಪುರುಷರಿಂದ ಮರಣವೇ ಬರಬಾರದು ಎನ್ನುವಂತಹ ವರವನ್ನಾತ ಪ್ರಾಪ್ತಿಸಿಕೊಂಡವನಿದ್ದಾನೆ. ಹಾಗಾಗಿ ಆತನನ್ನು ವಧಿಸುವುದು ಅಷ್ಟು ಸುಲಭವಲ್ಲ ಕಂದ. ಅವನು ಮಾಡಿದಂತಹ ಅನುಷ್ಠಾನವೋ ಭಕ್ತಿಯೋ ಹಾಗಿತ್ತು. ಹಾಗಾಗಿ ನಾನು ಆತನಿಗೆ ಒಲಿದು ವರವನ್ನಿತ್ತಿದ್ದೇನೆ. ಹಾಗಾಗಿ ನಮಗಿರುವುದು ಈಗ ಸಂಧಾನವೇ. ಹಾಗಾಗಿ ನೀ ಸಂಧಾನವನ್ನು ಮಾಡಿ ಬರಬೇಕು ಕಂದ. ತಾಯೇ, ಮಾತೃ ಹೃದಯ ಅಂತ ಹೇಳುವುದು ಇದಕ್ಕೆ ಅಲ್ವೇ? ಸ್ವಭಾವದಲ್ಲಿ ದುಷ್ಟನಾದರೂ ಬದಲಾದರೆ ಬದಲಾಗಿ ಎನ್ನುವುದು ನಿಮ್ಮ ಸ್ವಭಾವ. ತಾಯೇ, ನಿಮ್ಮ ಮಾತು ಶಿರೋಧಾರ್ಯ ತಾಯೇ. ನೀವು ಹೇಳಿದ ಹಾಗೆ ಮಾಡುತ್ತೇನೆ ತಾಯೇ. ತಾಯೇ, ಏನು? ಆದರೂ ಒಂದು. ಏನಯ್ಯ? ಆತ ಒಂದು ವೇಳೆ ಕೇಳದೇ ಇದ್ದರೆ? ಕೇಳದೆ ಇರುವುದು ಆತನ ತಪ್ಪಾಗುತ್ತದೆ. ನೀ ಹೇಳಿಯೂ ಆತ ಕೇಳದೆ ಇದ್ರೆ ನೀನಾತನಿಗೆ ಸ್ಪಷ್ಟವಾಗಿ ಹೇಳಿ ಬರಬೇಕು. ಏನು ತಾಯಿ? ಹೀಗೆ ದುಷ್ಟತನವನ್ನು ಆತ ಮುಂದುವರಿಸಿದ್ದೇ ಹೌದು ಅಂತಾದ್ರೆ ಅಂದು ವರವನಿತ್ತಂತಹ ಭೈರವಿ ದೇವಿಯೇ ರಣ ಭೈರವಿಯಾಗಿ ಮಾರಿ ಗೌತಣವನ್ನು ಕೊಡುವುದಕ್ಕೆ ನಿನ್ನ ಎದುರು ಬಂದು ನಿಲ್ಲುತ್ತಾಳೆ ಎನ್ನುವ ಹಾಗೆ ಆಡಿ ಬಾ. ಹೋಗಿ ಬಾ ಕಂದ. ಹಾಗೆ ಆಗಲಿ ತಾಯಿ. ಶುಭವಾಗಲಿ. ಲೋಕಕಂಟಕನಾಗಿ ಮೆರೆಯುತ್ತಿದ್ದ ಕಂಹಾಸುರ ದಾನವನಿಗೆ ಹೆದರಿದಂತ ಋಷಿ ಮುನಿಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನಾನೀಗ ಬಂದು ಸೇರಿದ್ದು ಸ್ವಾಗತ ಗೋಪುರ. ಕಂಹಾಸುರನಿರುವುದು ಒಳಗೆ. ಹಾಗಾಗಿ ಆತನನ್ನು ಅರಸಿ ಹೋಗುತ್ತೇನಂತೆ. ಶಿಕ್ಷೆಯನ್ನು ಕೊಡುತ್ತಿರುವ ವೇಳೆಯಲ್ಲಿ ಅವರನ್ನು ಬಿಡಿಸುತ್ತಾ ತಾನು ತಾನಾಗಿಯೇ ನನ್ನನ್ನೇ ಪ್ರಶ್ನೆ ಮಾಡುವ ರೀತಿಯಲ್ಲಿ ಈ ಮೂರು ಲೋಕದ ವಿಭುವಿನ ಆಸ್ಥಾನದಲ್ಲಿ ವ್ಯವಹರಿಸುತ್ತಾ ಇದ್ದೀಯಲ್ಲ. ಆರು ನೀನು ಅಷ್ಟು ಮಾತ್ರವಲ್ಲ, 6 ಮುಖಗಳನ್ನು ಹೊಕ್ಕಿ ವಿಶೇಷವಾಗಿ ಕಾಣುತ್ತಿದ್ದೀಯಲ್ಲ. 6 ಯಾಕೆ ಬಂದೆ ಎನ್ನುವುದನ್ನು ಹೇಳಿ ತೊಲಗುವುದಿಲ್ಲ. ಸಾಧಕ ಮುಖ್ಯನ
ಎಲ ಹುಡುಗ, ನಿನ್ನ ವೇಷಕ್ಕೂ ನಿನ್ನ ಭೂಷಣಕ್ಕೂ ನಿನ್ನ ಇಲ್ಲಿ ಬಂದು ನೀನು ವ್ಯವಹರಿಸುವುದನ್ನು ಕೇಳಿಯೇ ನೀನಾರು ಎನ್ನುವಂತ ಪ್ರಶ್ನೆ ನನಗೆ ಮೂಡಿದ್ದು. ಏನು ಹೇಳಿದೆ? ತಾರಕಾಸುರನನ್ನು ಕೊಂದು ಅವನೇನಾರು ಎನ್ನುವ ಹಾಗೆ ಆಡಿಕೊಳ್ಳುತ್ತಾ ಇದ್ದೀಯಲ್ಲ. ತಾರಕಾಸುರನನ್ನು ಕೊಂದಲ್ಲಿಗೆ ನಿನ್ನ ವರವು ಮುಗಿದು ಹೋಯಿತಷ್ಟೇ. ಇನ್ಯಾಕೆ ನೀನು ಇಲ್ಲಿ ಈ ರೀತಿಯಾದಂತ ವ್ಯವಹರಿಸುತ್ತಾ ಇದ್ದೆ? ಯಾಕೆ ಬಂದೆ? ಯಾರು ಕಳುಹಿದ್ದಾರೆ? ಏನು ವಿಷಯ? ಎನ್ನ ಮಾತ ನೀಡಿದ್ದರು ಕೇಳಯ್ಯ ಕೇಳಯ್ಯ ಎನ್ನ ಮಾತ ನೀಡಿದ್ದರು ಕೇಳಯ್ಯ ಕೇಳಯ್ಯ
ದೈತ್ಯರ ಹಗೆಯನ್ನು ಬಿಟ್ಟು ನಮ್ಮಲ್ಲಿ ನಿಮಗೆ ಹಾಗೆ ಬೇಡವೇ ಬೇಡ. ಯಾಕೆ ಹೇಳ್ತೇನೆ ಈ ಮಾತನ್ನು? ಈ ಕಮ್ಮಾಸುರ ಇಷ್ಟು ಎತ್ತರಕ್ಕೆ ವಿಜೃಂಭಿಸಬೇಕಾದ್ರೆ ಯಾರ ಅನುಗ್ರಹ? ನಮ್ಮ ಕುಲದೇವರಾದಂತ ಆ ಪರಮೇಶ್ವರನ ಅನುಗ್ರಹದಿಂದ ಮೂರು ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಅವರ ಮಗನಾದಂತ ನೀರು ನಮ್ಮಲ್ಲಿ ಹಗೆಯನ್ನು ಸಾಧಿಸುವುದಕ್ಕಾಗಿ ಬಂದಿದ್ದೀಯಲ್ಲ, ಖಂಡಿತವಾಗಿಯೂ ಬೇಡ. ನಮ್ಮಲ್ಲಿ ಹಾಗೆ ಬೇಡವೇ ಬೇಡ. ಅಗಾರಾಡಿಯಲ್ಲಿ ಕಾಣಿಸುತ್ತಾ ಇದೆಯಲ್ಲ, ಅದೇ ವೀರಭದ್ರನ ಗುಡಿ. ವಿಶೇಷವಾದಂತಹ ಗುಡಿಯನ್ನು ನಿರ್ಮಿಸಿ ದಿನವೂ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದೇವೆ. ಅಗಾರಾಡಿಯಲ್ಲಿ ಷಣ್ಮುಖನ ಗುಡಿ ಅದು ಪ್ರಾರಂಭ ಮಾಡಿದ್ದೇವೆ. ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಹಲವು ವಿಧಿ ವಿಧಾನಗಳನ್ನು ಮಾಡುತ್ತಾ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೇವೆ. ಹಾಗಾಗಿ ನೀವು ನಮ್ಮಲ್ಲಿ ಹಗೆತನವನ್ನು ಸಾಧಿಸಬಾರದು. ವಿಘ್ನೇಶ್ವರನ ಗುಡಿ ಇದೆ, ದಿನನಿತ್ಯವೂ ಅವನ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ. ಎಲ್ಲಿಯೂ ನೋಡಿದರೂ ನಮ್ಮಲ್ಲಿ ಗುಡಿ ಗೋಪುರಗಳೇ ಕಾಣಿಸುತ್ತಾ ಇದೆ. ವೈವಿಧ್ಯಮಯವಾಗಿ ಕಾಣಿಸಿಕೊಳ್ಳುವಂತ ಈ ನಮ್ಮ ಆಸ್ಥಾನದಲ್ಲಿ ವಿಶೇಷವಾದಂತ ಶಿಲಾಮಯವಾದಂತ ಗುಡಿಯನ್ನು ನಿರ್ಮಿಸಿ ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮಾಡುವವನಿದ್ದಾನೆ ಈ ಕಮ್ಮಾಸುರ. ಹಾಗಾಗಿ ನಮ್ಮಲ್ಲಿ ಹಗೆತನವನ್ನು ಬಿಟ್ಟು ಒಳ್ಳೆಯ ಭಾವದಿಂದ ಪರಮೇಶ್ವರ ಹೇಗೆ ನಮ್ಮನ್ನು ಅನುಗ್ರಹಿಸ್ತಾನೆ ಅದೇ ರೀತಿಯಂತ ಅನುಗ್ರಹ ನಮಗೆ ನೀವು ಮಾಡಬೇಕು. ನಮ್ಮಲ್ಲಿ ಹಗೆತನ ಬೇಡ. ಅಯ್ಯ, ನಾನು ಬಂದಿರುವುದು ನೆಲೆಯಾಗ್ಲಿಕ್ಕಲ್ಲಯ್ಯ. ದುಷ್ಟ ದುಷ್ಟ ಸ್ವಭಾವ ಬಿಟ್ಟು ದುಷ್ಟ
ಸಮದೃಷ್ಟಿ ಎದುರು ಬರೆಗೊಟ್ಟು ಬರಿಗೆಟ್ಟ ಗುಣದ ತಲೆಯಿಟ್ಟು ಬಂದರೆ ದಿನ ಕಟ್ಟನೆ ಕೊಲ್ಲುವುದು ದುಷ್ಟ ಸ್ವಭಾವವ ಬಿಟ್ಟು ಯೋಗ ಇಷ್ಟರ ಬೀರಿಸದಿಷ್ಟು ಹುಡುಗ ಲೋಕಕಂಟಕನಾಗಿ ಮೆರೆಯುತ್ತಾ ಇದೆಯಾ? ಇದೆಲ್ಲ ಅಧರ್ಮದ ಕಾರ್ಯ, ಇದೆಲ್ಲ ದುಷ್ಟ ಕಾರ್ಯ. ಇದನ್ನೆಲ್ಲನ್ನು ಬಿಟ್ಟು ಸಜ್ಜನನಾಗಿ ಬದುಕುವಂತೆ ಬುದ್ಧಿ ಮಾತನ್ನು ಹೇಳುವುದಕ್ಕಾಗಿ ತಾಯಿ ಕಳಿಸಿಕೊಟ್ಟಿದ್ದಾಳೆ. ಹಾಗಾಗಿ ತಾಯಿ ಹೇಳಿದ ಮಾತಿನಂತೆ ಈ ದುಷ್ಟ ಕಾರ್ಯಗಳನ್ನು ಬಿಟ್ಟು ಸಜ್ಜನನಾಗಿ ಬದುಕುವಂತೆ ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದಾಳೆ. ಎಲ್ಲಿಯಾದರೂ ಕೇಳಲಿಲ್ಲ ಅಂದಾದರೆ ನಿನ್ನನ್ನು ತಾಯಿಯೇ ಬಂದು ಶಿಕ್ಷಿಸುತ್ತಾಳೆ. ಬಾಲಕನೆಂದು ಸುಮ್ಮನೆ ಇದ್ದೆ. ಮತ್ತು ಕೂಡ ಒಂದು ಹೇಳಿದ್ದೀಯಲ್ಲ, ಪರಮೇಶ್ವರನ ಕುವರ ಎನ್ನುವುದಾಗಿ. ಆಗಲೂ ಸೈರಿಸಿಕೊಂಡೆ. ಈಗ ಏನಾಡುತ್ತಾ ಇದ್ದಿ? ನಿನ್ನ ದುಷ್ಟ ಬುದ್ಧಿಯನ್ನು ಬಿಟ್ಟು ಒಳ್ಳೆತನದ ಹಾದಿಯಲ್ಲಿ ನಡೆ ಎನ್ನುವುದಾಗಿ ನೀನು ಆಡುತ್ತಾ ಇದ್ದೀಯಲ್ಲ. ಎಲ್ಲೋ ಯಾರು ಹೇಳಿದ್ದಾರೆ? ಆ ಭೂದೇವಿ ನಿನಗೆ ಎಲ್ಲಿ ಸಿಕ್ಕಿದ್ದಾಳೆ? ಭೈರವಿ ಎಲ್ಲಿ ಸಿಕ್ಕಿದ್ದಾಳೆ ನಿನಗೆ? ನಾನು ನೀನು ಹೇಳಿದ ಹಾಗೆ ಕೇಳದೆ ಇದ್ದೆ ನೀನು ಏನು ಮಾಡುತ್ತಿ? ಇಲ್ಲಿಂದ ಹೋಗ್ಲಿಕ್ಕೆ ನಿನ್ನನ್ನು ಕೇಳುವುದಿಲ್ಲ. ವೇದವನ್ನು ಕಲ್ಪಿಸಿ ಹೇಳಿದೆ, ಅದನ್ನು ಕೇಳಲು ನೀನು ಸಿದ್ಧನಿಲ್ಲ. ಹಾಗಾಗಿ ಕೊನೆಯದಾಗಿ ಗಂಡವೇ ಸರಿ, ಗಂಡಂತ ಸಗುಣ ಕಾಣುತ್ತೆ. ಸಂಧಾನಕ್ಕಾಗಿ ಗುಹನನ್ನು ಕಳಿಸಿದ್ರೆ ಆತನನ್ನು ಕೈಕಾಲು ಕಟ್ಟಿ ಸೆರೆಮನೆಗಟ್ಟಿದನೆ ದುಷ್ಟ. ಆತನನ್ನು ಇನ್ನು ಬಿಟ್ಟರೆ ಈ ಭೂಲೋಕದಲ್ಲಿ ಧರ್ಮ ಉಳಿಯುವುದಕ್ಕಿಲ್ಲ. ಎಲ್ಲಿದ್ದಾನೆ ಕಂಬ?
ಎಲ್ಲವೋ ದುಷ್ಟ ಅಮ್ಮ ಏನು ಮಾಡಿದೆ ನಿನ್ನ ವಂದನೆಗಿಷ್ಟು ಧಿಕ್ಕಾರವಿರಲಿ. ಏನು ಮಾಡಿದೆ? ಎಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆ? ಪ್ರಶ್ನಿಸುವುದಕ್ಕೆ ಬಂದಂತಹ ನನ್ನ ಮಗನಿಗೆ ಏನು ಅವಸ್ಥೆಯನ್ನು ತಂದೆ, ಏನು ಅವಸ್ಥೆಯನ್ನು ತಂದೆ? ಯಾಕೆ ಹೀಗೆ ಮಾಡಿದೆ? ಎನ್ನಲೇನಿದಕ್ಕೆ ನಿನಗಂಜನಾದನೆ ತಾನು ನಿನ್ನವರ ಪಡೆದವನು ತನ್ನ ಮೇಲಿಷ್ಟು ಗತಿಯನ್ನು ಕಾಡುತ್ತ ಕಮಲ ತನ್ನ ಮೇಲಿಷ್ಟು ಗತಿಯನ್ನು ಕಾಡುತ್ತ ಕಮಲ ಅಮ್ಮ ತಾಯೇ ವಂದಿಸಿಕೊಂಡಿದ್ದೇನೆ, ಜಗಜ್ಜನನಿ ತಾಯೇ. ವಂದಿಸಿಕೊಂಡಿದ್ದೇನೆ ತಾಯೇ, ವಂದಿಸಿಕೊಂಡೆ. ಒಂದೊಮ್ಮೆಗೆ ಈ ಕಮ್ಮಾಸುರ ಎಷ್ಟು ಆನಂದ ಭರಿತನಾದ ತಾಯೇ, ಆನಂದ ಭರಿತನಾದ. ಯಾಕೆ ತಾಯನ್ನು ಕಂಡ ಸಂತೋಷ ಭರಿತನಾದೆ ತಾಯೇ, ಸಂತೋಷ ಭರಿತನಾದೆ. ಸಂತೋಷ ಸ್ವರೂಪವನ್ನು ಕಂಡು ನಾನು ಒಂದು ಕ್ಷಣಕ್ಕಾಗುವಾಗ ಮೈಮರೆತು ಬಿಟ್ಟೆ ತಾಯೇ, ಮೈಮರೆತು ಬಿಟ್ಟೆ. ಯಾಕೆ? ಆದರೆ ಮತ್ತೊಂದು ಕ್ಷಣದಲ್ಲಿ ನೋಡುವಾಗ ತ್ರಿಶೂಲಧಾರಿಣಿಯಾಗಿ ಯುದ್ಧಕ್ಕಾಗಿ ಸಮರಕ್ಕಾಗಿ ನನ್ನೆಡೆಗೆ ಬಂದೆಯೇ ತಾಯೇ. ಯಾಕೆ ತಾಯೇ? ನೀನೇ ಅನುಗ್ರಹಿಸಿ ಇಷ್ಟು ಎತ್ತರಕ್ಕೆ ಕಮ್ಮಾಸುರ ಬೆಳೆಯುವುದಕ್ಕೆ ಕಾರಣನಾದೆಯಲ್ಲ. ನಿನ್ನನ್ನು ತಪಸ್ಸು ಮಾಡಿ ನೀನಿದ್ದ ವರದವಲದಿಂದ ಈ ಮೂರು ಲೋಕವನ್ನು ಆಳುತ್ತಾ ಇದ್ದೇನೆ, ಜಗವನ್ನು ಮೆರೆಯುತ್ತಾ ಇದ್ದೇನೆ ತಾಯೇ. ಅಂತ ತಾಯಿ ನನ್ನೆದುರಿಗೆ ಬಂದು ನಿಂತಿದ್ದೀಯಲ್ಲ ತಾಯೇ, ಯಾಕೆ ತಾಯೇ ಬೇಗ ನಿನ್ನಲ್ಲಿ ಯಾಕೆ ಹೀಗೆ? ಎಲ್ಲವೋ ಮೂಢ ಅಮ್ಮ ಮಾಡಿದ ಅನಾಚಾರವನ್ನೆಲ್ಲ ಮಾಡಿ ಅಮ್ಮ ನಾನು ಈಗ ಏನು ಮಾಡಿದೆ ಎನ್ನುವ ಹಾಗೆ ಆಶ್ಚರ್ಯಚಕಿತರಾಗಿ ಕೇಳುತ್ತಾ ಇದ್ದೇನೆ ತಾಯಿ. ಮುಗ್ಧನಂತೆ ಪ್ರಶ್ನಿಸುತ್ತಾ ಇದ್ದೆ. ತೊಂದರೆ ಮಾಡಿದ್ದಿದ್ರೆ ಅದನ್ನು ತಪ್ಪಾಗಿದ್ರೆ ಅದನ್ನು ತಿದ್ದಿಕೊಳ್ಳುವ ದಾರಿಯನ್ನು ತೋರಿಸುವ ಮಹತಾಯಿ ಅಲ್ವೇ ನೀನು? ಹಾಗಾಗಿ ನಿನ್ನಲ್ಲಿ ನನ್ನಿಂದ ಏನು ತಪ್ಪಾಗಿದೆ ತಾಯಿ ಎನ್ನುವ ಹಾಗೆ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ತಾಯಿ. ವರವನ್ನು ಕೇಳಿದೆಯಾ? ಪಡೆದಂತಹ ವರವನ್ನು ಕೆಟ್ಟ ಕೆಲಸಗಳಿಗೆ ಬಳಸಿದೆಯಾ? ಹಾಗಾಗ್ಲಿಲ್ವಲ್ಲ. ಮನು ಮುನಿಗಳನ್ನು ಹಿಂಸಿಸಿದೆಯಾ? ಗೋ ಬ್ರಾಹ್ಮಣರನ್ನು ಹಿಂಸಿಸಿದೆಯಾ? ಇಂದ್ರಾದಿ ಸುಮನಸರನ್ನು ದೆಸೆಗೆಡಿಸಿದೆಯಾ? ಅಲ್ಲ ದುಷ್ಟ, ಇಂದ್ರನ ಮಡದಿಯಾದಂತಹ ಶಚಿಯನ್ನೇ ಬಯಸುವುದಕ್ಕೆ ಮುಂದಾದೆಯಾ? ತಾಯೇ ದಾಯಾದಿಗಳು ಸುರರು ಎಂತ ಆಶ್ಚರ್ಯವನ್ನು ತಾಳಬೇಕಾಗ್ತದೆ ನಾನು. ಯಾಕೋ? ಒಂದೇ ತಂದೆಯ ಮಕ್ಕಳಾದಂತ ನಾವು, ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯ ತಾಯೇ. ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ನಿಗ್ರಹ, ಅವರು ತಪ್ಪು ಮಾಡಿದ್ರೆ ಅವರಿಗೆ ನಿನ್ನ ಅನುಗ್ರಹ ಅಲ್ವೇ? ಪಕ್ಷಭೇದ ಕಂಡೆಯ? ಹೌದು ತಾಯಿ, ಕ್ಷಣಕ್ಕಾಗುವಾಗ ನಿನ್ನಲ್ಲಿ ನಾನು ಪಕ್ಷಭೇದವನ್ನೇ ಕಾಣುತ್ತಾ ಇದ್ದೇನೆ. ಹಾಗಿದ್ರೆ ಅವರು ತಪ್ಪು ಮಾಡ್ಲಿಲ್ವಾ ತಾಯೇ? ಯಾವುದು? ಎಷ್ಟೆಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ದೇವೇಂದ್ರ. ಭ್ರೂಣ ಹತ್ಯೆಯಂತ ತಪ್ಪು, ಕಳ್ಳತನ ಮಾಡಿದ್ದಾನೆ, ಕುದುರೆಯನ್ನು ಕದ್ದೊಯ್ದಿದ್ದಾನೆ, ಹೆಣ್ಣು ಅಪಹರಣವನ್ನು ಮಾಡಿದ್ದಾನೆ. ಅದಕ್ಕೆಲ್ಲ
ಅನುಗ್ರಹ ಮಾಡ್ತಿ ತಾಯಿ. ಕಮ್ಮಾಸುರನ ಬಲದಿಂದವೋ ನಿನ್ನ ಅನುಗ್ರಹದಿಂದವೋ ನಾವು ಪಡೆಯಬೇಕಾದದ್ದನ್ನೇ ಪಡೆಯುತ್ತೇವೆ. ಯಾಕೆ ಬಲ್ಲಯ್ಯ? ಯಾಕೆ? ನಾನು ಓರ್ವನೇ ಅಲ್ಲ, ನಮ್ಮ ರಕ್ಕಸರ ದಂಡನ್ನೇ ಕಟ್ಟಿದ್ದೇನೆ, ಅವರಿಗೆಲ್ಲ ದಂಡನಾಯಕನಾಗಿದ್ದೇನೆ. ಯಾಕೆ ಕೇಳುವುದಿಲ್ಲ, ಯಾಕೆ ನಮಗೆ ಸ್ವರ್ಗ ಕೊಡುವುದಿಲ್ಲ ಎನ್ನುವ ಪ್ರಶ್ನೆಗೆ ನಾನು ಉತ್ತರಿಸಬೇಕಾಗ್ತದೆ. ಹಾಗಾಗಿ ನಿನ್ನನ್ನು ಅನುಗ್ರಹಿಸಿಕೊಂಡೆ, ಪ್ರಸಾದವನ್ನು ಪಡೆದೆ, ಅದರಿಂದಲೇ ಮುಂದುವರಿಯುತ್ತಾ ಇದ್ದೇನೆ. ಇನ್ನು ಒಂದು ಹೇಳ್ತಾ ಇದ್ದೇನೆ, ರಕ್ಕಸರಾದಂತ ನಾವು ಇಂದು ಹೋಗಿ ಏಕಾದಶಿ ವ್ರತವನ್ನು ನಾನು ಮಾಡಿದೆ ಅಂತಾದ್ರೆ ನಾಳೆ ಹೋಗಿ ಏನು ಮಾಡ್ತೇನೆ ಬಲ್ಲಯ್ಯ? ಏನು ಮಾಡ್ತೀನಿ? ಹಟ್ಟಿಯ ಹೊಸವನ್ನೇ ಹಿಡಿದು ತಿನ್ನುತ್ತೇನೆ. ಅದು ರಕ್ಕಸರ ಪ್ರವೃತ್ತಿ. ರಕ್ಕಸರ ಗುಣವನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ ತಾಯಿ. ನೀನು ಬಂದು ಈಗ ಹೇಳಿದೆ ಅಂತಾದ್ರೆ ನಿನ್ನ ಸ್ವಭಾವವನ್ನು ಬಿಡು, ಒಳ್ಳೆ ತರದಲ್ಲಿ ಮುಂದುವರಿ ಅಂತ ಹೇಳಿದ್ರೆ ನಾನು ಬಿಡ್ಲಿಕ್ಕಿಲ್ಲ. ಹಸು ಯಾವತ್ತು ಹುಲ್ಲನ್ನೇ ಮೇಯುತ್ತದೆ, ಹುಲಿ ಯಾವತ್ತು ಮಾಂಸವನ್ನೇ ಭಕ್ಷಿಸುತ್ತದೆ. ರಕ್ಕಸರಾದಂತ ನಾವು ದೇವತೆಗಳನ್ನು ಶಿಕ್ಷಿಸಿ ರಕ್ಷಿಸುತ್ತೇವೆ. ನಿನಗೆ ಈಗ ಹೇಳಿದ್ರೆ ಆಗುವುದಿಲ್ಲಪ್ಪ. ಏನಾಶ್ಚರ್ಯ, ಘನಘೋರ ಯುದ್ಧವು ನಡೆಯುತ್ತಾ ಇದೆ. ಆದ್ರೆ ನನ್ನಲ್ಲಿ ಮಗನೆಂಬ ಭಾವ ಅಧಿಕವಾಗುತ್ತಾ ಇದೆ. ಅದಕ್ಕಾಗಿ ಇವನನ್ನು ವಧಿಸುವುದಕ್ಕಾಗುತ್ತಾ ಇಲ್ವಲ್ಲ. ಏನು ಮಾಡಬೇಕು, ಏನು ಮಾಡಬೇಕು? ನನ್ನ ಸಮಯವನ್ನು ಈಗ ವೀರಪಾನಕ್ಕೆ ಏನಾಶ್ಚರ್ಯ, ಘನಘೋರವಾದಂತ ಸಮರ ಸಾಗುತ್ತಾ ಇರುವಾಗಲೇ ಮಧ್ಯದಲ್ಲೇ ತಾಯಿ ಆಡಿ ಹೋಗುತ್ತಾ ಇದ್ದಾಳೆ. ಮಗನೆನ್ನುವಂತ ಮಮಕಾರ ಹೆಚ್ಚಾಗುತ್ತಾ ಇದೆ. ವೀರಪಾನವನ್ನು ಮಾಡಿ ಬಂದು ಇವನನ್ನು ಎದುರಿಸುತ್ತೇನೆ ಎನ್ನುವ ಹಾಗೆ ಇದರಲ್ಲಿಯೂ ಒಂದು ಸತ್ಯವನ್ನು ನಾನು ಅರಿತುಕೊಂಡಿದ್ದೇನೆ. ಸರಿ ದಾರಿಯಲ್ಲಿ ತಾಯಿಗೆ ನಡೆದರೆ ನನ್ನನ್ನು ಅನುಗ್ರಹಿಸಿದಂತ ತಾಯಿ ನನ್ನನ್ನು ವಧಿಸುವುದು ಕಷ್ಟ ಸಾಧ್ಯವಾಗುತ್ತದೆ. ಹಾಗಾಗಿ ಮತಿಭ್ರಮಣಳಾಗಿ ವೀರಪಾನವನ್ನು ಮಾಡಿ ಅಡ್ಡ ದಾರಿಯನ್ನೇ ಹಿಡಿದು ನನ್ನನ್ನು ವಧಿಸುವುದಕ್ಕಾಗಿ ಬರ್ತಾನೆ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಏನಾಗ್ತದೆ ಅಂತ ಹೇಳಿ. ತೋರುವುದು ಎನಗೊಂದು ಪಾಯ, ನೀನು ಮಾರಾಡಿಯನು ಡಬ್ಬದಲ್ಲಿ ಬೆಚ್ಚಿದೆಯ. ಯಾರಿರಲಾದರು ಜಗದಿ, ಯಾರಿರಲಾದರು ಜಗದಿ, ಸಾವು ಮಾರದವರ ಪಡೆದುಕೊಂಡವರೇ. ತೋರುವುದೆನಗೊಂದು ಬಾಯಾರ ಅಯ್ಯ. ಮಂತ್ರೀಶ ವೇಣಾಸುರ, ನಾನು ಆಡುವಂತಹ ಮಾತುಗಳನ್ನು ಆಲಿಸಬೇಕು. ಸಕಾಲಕ್ಕೆ ಬಂದು ಏನೋ ಒಂದು ಉಪಾಯ ಹೊಳೆದಿದೆ ಎನ್ನುವ ಹಾಗೆ ಆಡ್ತಾ ಇದ್ದೀಯಲ್ಲ. ಏನು ಈ ಸಂದರ್ಭಕ್ಕಾಗುವ ನಿನ್ನ ಮನಸ್ಸಿನ ಯೋಚನೆ ಬಂದಿದೆ? ಈಗಾಗಲೇ ನೀನು ಪುರುಷರಿಂದ ಮರಣವೇ ಇಲ್ಲ ಎನ್ನುವಂತಹ ವರಬಲವನ್ನು ಪಡೆದಿದ್ದಿ, ಅನುಗ್ರಹಿಸಿದ್ದಾಳೆ ತಾಯಿ. ಆದರೆ ಈಗ ಬಂದವಳು ಯಾರು? ಸ್ತ್ರೀ ಆಗಿದ್ದಾಳೆ. ಹಾಗಾಗಿ ಸ್ವಲ್ಪ ಆಲೋಚಿಸಬೇಕಾಗಿದೆ. ಯಾಕೆ ಇಲ್ಲಿ ನಾವು ಆಲೋಚನೆ ಮಾಡಬೇಕು? ನೀನೀಗಲೇ ಕಾಂತಾರಕ್ಕೆ ತೆರಳಿ ನಮ್ಮ ಕುಲದೇವರಾದಂತಹ ಪರಮೇಶ್ವರನನ್ನು ತಪಸ್ಸಿನಿಂದ ಮೆಚ್ಚಿಸಿ ಸ್ತ್ರೀಯರಿಂದಲೂ ಮರಣವೇ ಇಲ್ಲ ಎನ್ನುವಂತ ವರಬಲವನ್ನು ಪಡೆದು ಬರಬೇಕಾಗಿದೆ. ಆಲೋಚನೆ ಮಾಡುವಂತಹ ವಿಚಾರವೇ. ನಾನು ಅನುಗ್ರಹ ಮಾಡಿಕೊಂಡದ್ದು ಪುರುಷರಿಂದ ಮರಣ ಇಲ್ಲ ಎನ್ನುವ ಹಾಗೆ ಪುರುಷರನ್ನು ಗಾರುಗಡಿಸಿದ್ದೇನೆ. ಆದರೆ ಯುದ್ಧಕ್ಕೆ ಬಂದಾಕೆ ಸ್ತ್ರೀಯಾಗಿದ್ದಾಳೆ, ಹೆಣ್ಣಾಗಿದ್ದಾಳೆ. ಆ ಕಾರಣಕ್ಕಾಗಿ ನಾವಿಲ್ಲಿ ಯೋಚಿಸಬೇಕಾಗ್ತದೆ. ಅದಕ್ಕಾಗಿ ನೀನು ಸಕಾಲಕ್ಕೆ ಮಂತ್ರಿಯಾಗಿದ್ದಕ್ಕೆ ಒಳ್ಳೆಯ ಉಪಾಯವನ್ನು ಸಲಹೆ
ಬಯಸುವುದಕ್ಕಾಗಿ ಈಗಲೇ ಕಾಂತಾರವನ್ನು ಸೇರುತ್ತೇನೆ. ಅಷ್ಟರ ಹೊರಗೆ ತಾಯಿಯಲ್ಲಿ ಹೋರಾಡುವುದಕ್ಕಾಗಿ ನನ್ನ ಆತ್ಮೀಯನಾದಂತ ಪಾತಾಳದ ಮೈಷಾಕ್ಯನು ಇದ್ದಾನೆ. ಯಾವ ಕಾಲಕ್ಕಾಗೂ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸಿಕೋ ಎಂದು ಆಡಿದ್ದಾನೆ. ಹಾಗಾಗಿ ಮೈಷಾಕ್ಯ ಬಾ, ಬಾ, ಬಾ. ನೃತ್ಯನನ್ನು ನೆರಹುತ್ತ ಓಲಗ
ಇರುವಂತಹ ಸ್ಥಳ ಪಾತಾಳ ಲೋಕ ಹೇಗೆ ಯಾರನ್ನು ಕಂಡಿದ್ದೇನೆ? ಮಹಿಷಾಗ್ಯ ಎಂಬುದಾಗಿ ಕೇಳಿದ್ದೇವೆ. ನಾನೇ ಸರಿ. ಬಂದಂತಹ ಕಾರ್ಯ ಬಹಳಷ್ಟಿದೆ. ಯುದ್ಧ ಮಹಿಷಾಸುರನು ತನಯ ಮಹಿಷಾಗ್ಯ ಶಂಭೋ ಶಂಕರ, ಹರ ಹರ ಮಹಾದೇವ, ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ಈ ಅಸುರರಲ್ಲಿ ಶ್ರೇಷ್ಠ ವ್ಯಕ್ತಿಯಲ್ಲಿ ವಿಜೃಂಭಿಸುತ್ತಿರುವವನೇ ಈ ಮಹಿಷಾಖ್ಯ. ಶೋಣಿತಾಪುರದಲ್ಲಿ ಅಟ್ಟಹಾಸವನ್ನು ಮಾಡುತ್ತಿರುವವನೇ ಮಹಿಷಾಸುರ. ಪಾತಾಳ ಲೋಕದಲ್ಲಿದ್ದುಕೊಂಡವನೇ ನಾನು. ಕಾರಣ ಗೊತ್ತಾ? ಅಳಿದು ಹೋದ ದಾನವರ ಏಳಿಗೆಗಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ಬೇಕಾದಂತಹ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಹಲವು ಕಡೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ. ಯಾವ ರೀತಿ ಅಂದ್ರೆ, ಒಬ್ಬ ಅರಸನಿಗೆ ಕಷ್ಟ ಬಂತಂದ್ರೆ ಅಲ್ಲಿಗೆ ಹೋಗಿ ಅವನ ಕಷ್ಟದಲ್ಲಿ ಸಹಕಾರಿಯಾಗುವಂತಹ ಮನೋಭಾವವನ್ನು ಹೊಂದಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ಏನದು ಕೇಳಿಸುತ್ತಾ ಇರುವುದು? ವಿಷಾದವಾದಂತಹ ಈ ರಾತ್ರಿ ವೇಳೆಯಲ್ಲಿ ತಿರುಗಾಡುವುದೇ ಹೆಚ್ಚು. ಹಾಗಾಗಿ ನನಗೆ ಕರೆ ಬರುವುದೇ ಈ ರಾತ್ರಿ ವೇಳೆಯಲ್ಲಿ. ಆದರೆ ನನಗೊಬ್ಬ ಮಿತ್ರ ಹಿಂದೆ ಸಿಕ್ಕಿದ್ದಾನೆ. ಅವನೇ ಕವಾಸುರ. ನಮ್ಮ ಸಂಬಂಧ ಹೇಗೆ ಅಂದ್ರೆ, ಅವನಿಗೆ ಕಷ್ಟ ಏನಾದ್ರೂ ಬಂತಂದ್ರೆ ನಾನಲ್ಲಿಗೆ ಹೋಗಿ ಪರಿಹರಿಸುವವನಿದ್ದೇನೆ. ನನಗೆ ಕಷ್ಟ ಬಂತಂದ್ರೆ ನನ್ನಲ್ಲಿಗೆ ಬಂದು ಅವನ ಕಷ್ಟವನ್ನು ನಿವಾರಣೆ ಮಾಡುತ್ತಾನೆ. ಹಾಗಾದರೆ ಈ ರಾತ್ರಿ ವೇಳೆಯಲ್ಲಿ ನನ್ನನ್ನು ಮನವರಿಕೆ ಮಾಡಿಕೊಳ್ಳುತ್ತಿದ್ದಾನೆಂದರೆ ಅವನಿಗೆ ಏನೋ ಕಷ್ಟ ಬಂದಿರಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಅವನಿದ್ದ ಕಡೆ ಹೊರಡುತ್ತೇನಂತೆ.
ನಿನ್ನ ಕರೆಯನ್ನು ಆಲಿಸಿ ಇಲ್ಲಿ ಓಡೋಡಿ ಬಂದು ನೋಡಿದ್ರೆ ಸಂತೋಷವಾಗಿದೆ. ಏನೋ ಬೇಸರದಲ್ಲಿ ಇರುವ ಹಾಗೆ ಕಾಣುತ್ತಾ ಇದ್ದೀಯಾ? ಯಾಕೆ ಹೀಗಾಯ್ತು? ಯಾಕೆ ದುಃಖದಿಂದಿದ್ದೀಯಾ? ಯಾರು ನಿನಗೆ ತೊಂದರೆಯನ್ನು ಕೊಟ್ಟಿದ್ದಾರೆ? ಹೇಳು ಗೆಳೆಯ, ಹೇಳು. ನನ್ನ ಸಹಾಯಕ್ಕಾಗಿಯೇ ನಿನ್ನನ್ನು ಜ್ಞಾಪಿಸಿಕೊಂಡಿದ್ದೆ. ತಾಯಿಯವರಳು ಇದ್ದಕ್ಕಾಗಿ ಬಂದಿದ್ದಾಳೆ. ಒಂದೇ ಯಾಚಿಸಿದ್ದೀಯಲ್ಲ, ಕಷ್ಟ ಬಂದಾಗ ನನ್ನನ್ನು ನೆನೆದಿರಬೇಕು ಹಾಗೆ. ಅದಕ್ಕಾಗಿ ನನಗೆ ಸಹಾಯ ಮಾಡುವುದಕ್ಕಾಗಿ, ತಾಯಿ ಹಿಡಿದು ಹೋರಾಟ ಮಾಡುವುದಕ್ಕೆ ನಿನ್ನನ್ನು ಕರೆದಿದ್ದೇನೆ. ಹೇಗೆ? ಒಂದು ಹೆಣ್ಣಿನಿಂದ ನಿನಗೆ ತೊಂದರೆ ಐತೆ, ನೀನು ನಿಶ್ಚಿಂತ ಇದೇರು. ಅವಳನ್ನು ನೋಡಿಕೊಳ್ಳುತ್ತೇನಂತೆ, ಧೈರ್ಯದಿಂದೇರು. ನಿನ್ನ ಕೆಲಸಗಳಲ್ಲಿ ನೀನು ನಿರತರಾಗಿರು. ಹೋಗಿ ಬಾ. ಒಳ್ಳೆಯದಾಗಲಿ. ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿದ್ದೇನೆ. ಪರಮೇಶ್ವರನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತೇನಂತೆ. ಅಷ್ಟದಲ್ಲಿ ದೇವಿಯೋ ದಾನವನ ನಾಲಿಗೆಗೆ ಬಂದು ಸ್ತೌವನವ ಗೈದಳಾಗ. ದಾನವನ ನಾಲಿಗೆಗೆ ಬಂದು ಸ್ತೌವನವ ಗೈದಳಾಗ. ಮೆಚ್ಚಿದ ಮೆಚ್ಚಿದ ಜನಕ್ಕೆ ನಿನ್ನ ನೆಚ್ಚಿನ ಭಾರತೀಯದ ಬಗ್ಗೆ ನಿಶ್ಚಯವಿದು ಉತ್ತರಿಸಲು ನಾನು ನೋಡುವೆನು. ಮೆಚ್ಚಿದ ಮೆಚ್ಚಿದ ನಿನಗೆ ಕಂದ ಕಂಹಾಸುರ, ಎದ್ದೇಳು. ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದಿದ್ದೇನೆ. ನಿನಗೆ ಯಾವ ವರ ಬೇಕೆಂದು ಕೇಳು ಕಂದ.
ಒಲಿದು ಬಂದರೆ ಮೂಕನಂತೆ ವರ್ತಿಸಿ ನನ್ನನ್ನು ಹೀಯಾಳಿಸುತ್ತಿರುವೆಯಾ? ತೆಗೆದುಕೋ ಶಾಪ, ನೀನು ಮೂಕಾಸುರನಾಗಿ. ಎಲ್ಲ ಕೊಬ್ಬಿದ ಹೆಣ್ಣೆ, ಎಲ್ಲವೋ ಕೊಬ್ಬಿದ ಕೋಣವೇ, ನಿನ್ನ ಎದುರಿಗೆ ಬಂದವನು ಸಾಮಾನ್ಯನಲ್ಲ. ಯಾರಾದರೆ ನನಗೇನು? ಪಾತಾಳ ಲೋಕದಿಂದ ಮಹೇಹಸ್ಸಕ್ಕೆ ಬಂದಿದ್ದವನೇ, ನನ್ನನ್ನು ಇಲ್ಲಿಗೆ ಕಳುಹಿಸಿದವನೇ, ನನ್ನ ಮಿತ್ರ ಕಮಾಸುರ. ಕಮ್ಮಾಸುರನೇ ಕ್ಷೀರಪಾನವನ್ನು ಮಾಡಿ ಆತನನ್ನು ವಧಿಸಬೇಕು ಅಂತ ಬಂದ್ರೆ ಎಲ್ಲಿ ಕವ್ವ, ಎಲ್ಲಿ ಕವ್ವ? ಕವ್ವನ ಬದಲಿಗೆ ಕೋಣವೊಂದು ನನ್ನ ಮುಂದೆ ಬಂದು ನಿಂತಿದೆ. ನಿಂತವನು ಯಾರೇ ಆಗಲಿ ಕವ್ವಾಸುರ ಸಿಗುವವರೆಗೆ ಬಂದವರೆಲ್ಲರೂ ನನ್ನ ತ್ರಿಶೂಲಕ್ಕೆ ಆಹುತಿ ಆಗಲೇಬೇಕು. ನಿನ್ನನ್ನು ಬಿಡುವುದಿಲ್ಲ. ನಾನು ಹೇಳಿದಂತೆ ಕಾನನಕ್ಕೆ ತೆರಳಿದೆಯ ಪರಮೇಶ್ವರ ದೇವರನ್ನು ತಪಸ್ಸಿನಿಂದ ಮೆಚ್ಚಿಸಿದೆಯ ಬೇಕು ಬೇಕಾದಂತಹ ವರಗಳನ್ನೆಲ್ಲ ಪಡೆದುಕೊಂಡೆಯ ಮತ್ತೆ ಯಾಕೆ ಹೀಗೆ ಮೂಕನಂತೆ ವರ್ತಿಸುತ್ತಾ ಇದ್ದೀಯಲ್ಲ? ಯಾರಲ್ಲಿ? ವೇಷಂ ಗಣಗಣವನ್ನು ಭೂತಂ ಬೇತಾಳವನ್ನು ಊಡತ್ತೆ ಹಾಲುವನ್ನು ಒಡನೆ ನಾನುವನ್ನು ಅದು ಆಯ್ ಇದು ಆಯ್ ಎಲ್ಲ ಆಯ್ತು ಪಂಡಿತ ನಾಯಿ. ಪಂಡಿತರು? ನೆಮಲು ಅಲ್ಲ, ನೀವು ಪಂಡಿತರು ಅಂತೇಳಿ ನಾವು ಒಪ್ಪಬೇಕಲ್ಲ. ಎಂತ ಸಂಗತಿ? ನಮ್ಮ 12 ವರ್ಷ ನೀರು ನಡಿಲಿ ಬಿಡ್ತಿಟ್ಟು ನಮ್ಮ ತಪಸ್ಸಾಕಿಟ್ಟು ಎಲ್ಲ ಮಂತ್ರವಾದ ಎಲ್ಲ ಕರಗತ ಸಿದ್ಧಿ ಹಾಕಿನಿ. ನಮ್ಮ ಒಡೆಯರು ನಮ್ಮ ಅರಸ ಅರಸ ಹೌದು. ಅದೆಂದು ಅವರು ತಪಸ್ಸಿಗಾಗಿ ಕಾನನಕ್ಕೆ ಹೋದವರು. ಬರುವಾಗ ಈಗ ಅವರಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಓ ಎಂತ ಪುಡ್ಚದದು? ಅವರಿಗೆ ಮೊದಲಿನಂತೆ ಮಾತನಾಡುವಂತೆ ಆಗ್ತದೆ.
പേർത്ത അവനെ ഉച്ചാട്ടനെ ജണ്ടാക്കുന്നു ഇപ്പൊ ഇവിടത്തെ സഭയില് ഒരു പ്രേത അവനാക്കിയിട്ട് സഭയല്ല നിങ്ങളെ സഭയുണ്ടല്ലോ ഇവിടെ ഇല്ലേ നിങ്ങളത് ആസ്ഥാനത്തിന്റെ സഭയുണ്ടല്ലോ ആ സഭത്തില് ഒരാൾക്ക് നമ്മ പ്രേതാവാനെ ഓം റീം റൂം അവഹയാമി അതാ അതാ നോക്കി നോക്കിട്ട് നോക്ക അവിടെ അതാ നോക്കി അതാ 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 ಯಮ್ಮ ಪ್ರೇತ ಅವನಾಕಿ ನಿಪ್ಪು ಬರ್ಲಿ ಬರ್ಲಿ ನೋಕೆ ನೋಕೆ ನೋಕಟೆ 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 ಅದ ಓಂ ರೀಂ ರವಾಹ್ಯಾಮಿ ಚಟ್ಮಟ್ ಸ್ವಾಹ ಬೇಗ ಬೇಗ ಬರ್ಲಿ ಅದು ಅವನ ಪ್ರಯತ್ನ ಇತ್ತ ಅವ ಏನತ್ರ ನೋಕಿ ನೋಕಿ ನೋಕಟೆ ನೋಕಟೆ ಅದ 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 ಓಂ ರೀಂ ಶ್ರೀಂ ಓಂ ರೀಂ ಎಂದ ಸಂಗತಿ ಎಂದ ಮಂತ್ರಾದಿಲ್ಲ ಓ ಎನ್ನ ಬಿಡಿ ಎಂಗ್ಲ ಆಟ ತೀಯರಂದು ಬರ್ತನೆ ಕಣ್ಣನ್ಗೆ ತೋರಿ ದಾದೋಣ ಆತನೆ ಎನ್ನ ಬುಡಿಯದಿಗೆ ಹಿರಿಯ ರಕ್ಷಣೆ ಅಲ್ಪಡು ಹಿರಿಯ ರಕ್ಷಣೆ ಅಲ್ಪಡು ನಿನ್ನ ಪುದರ್ ಎಂಚ ನಿನ್ನ ಪುದರ್ ಅದೇ ನಿಗ್ಲು ಓಡ್ಬಾರ್ದು ಬರ್ತನೆ ನಿಗ್ಲು ಎಂಗ್ಲ ಆಟ ದೂವರಂದು ಬರ್ತನೆ ಕಾರ್ಪಾಡಿ ಹಿಡ್ದು ಬರ್ತನೆ ಅಂದ ದಾಯ್ತ ಅನ್ನಂದು ಗೊತ್ತುಜ್ಜಿ ಇತ್ತ ಪುಡಕಿನ ಸರಿ ಮಾಡ್ಕೊಂಡೈತೆ ನಿಜವಾದ್ಲ ತೀಯಾರ ಒಂದಂತ ಇತ್ತ ತೀಯಾರ ಹಿಡ್ದು ಲಾಭ ನಿಜತ್ತ ಒಂದು ಒಂದು ಬಾಯ್ ಬಿಡು ಬಾಯ್ ಬಿಡು ಏನಂತ ಮಣ್ಣು ಬಡಪು ಜನ ಬಿಡು 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 ಮಣ್ಣು 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 ಏನಿ ಸತ್ಯ ಮಣ್ಣು ಬಿಡು ಬಾಯ್ ಎನ್ನ ಪುದರೆ ಓ ಮಧುಸೂದನೆ ಅದಾರಿ ಮಧುಸೂದನೆ ಯಾನಲ್ಲ ಎನ್ನ ಆಪೆದ ಬೈಲುದೈ ಹೌದಾ ಎಕಡೆ ಮೂಳು ಕುಳ್ಳೊಂದಿತ್ತಿ ಪ್ರಯತ್ನ ಮಾಡ್ತಾನೆ ಏರಿಯ ಸತ್ಯವನು ಮಧುಸೂದನೆ ದಾಯ ಭಕ್ತಿಯ ಮಧುಸೂದನೆ ದಾಯ ಭಕ್ತಿಯ ಪಣು ಯಾನಲ್ಲ ಓ ಇಂಬಾಲಲ್ಲ ಗುರುಕುಲಾಡು ಒಟ್ಟಿಗೆ ಇತ್ತ ಅವ ತುಳ ಕೇನು ಎಲ್ಲ ಕಥೆನೆ ಕೇನು ಪಣು ಬಾಯ್ ಬಿಡು ಮೈಕ್ ಬರ್ತನೆ ವೆಟ್ಟಾಡು ಸತ್ಯ ಪಣಯ್ಯ ಪಣು ಬಾಯ್ ಬಿಡು ಇತ್ತ ಅದು ಕೊಡ್ತಾನಾಗ ಎಂಕ್ ಇಂಬಾಲೆನ ಮಿತ್ತು ಮೋಕೆ ಬತ್ತಿನ ಪಣು ಸತ್ಯವನು ಮೋಕೆ ನಿಪುಣ ಇಂಬಾಲೆ ನಿಮೆ ಮದಿಮೆ ಅವ ಎಂದರ ನಿಂಗೆ ಇತ್ತ ಬಾಯ್ ಬಿಡು ಎಂಕಿ ಮಲ ಬೋಡು ಈ ಬುಡ್ದು ಪಾಪನ ಇದ್ದೆ ಬೇಡಿಕಂಡರ ನಾಯಿಂಡು ನೀ ಬೇಡಿಕಂಡರ ನಾಯಿಂಡು ಬುಡ್ದು ಪಾಪನ ಇದ್ಯ ಬಾಪುಜಿ ಓಂ ರೀಂ ದಾಯ್ತಾಂಡೆ ಬಾಪುಜಿ ಓಂ ರೀಂ ಐಸ್ ಕ್ರೀಮ್ ಅದ ನೋಕು ಯಾರು ಅನ್ನಲ್ಲ ನಮ್ಮದಾಯ್ತಿ ಮುಲ್ಪೈದೆ ಬರ್ತನೆ ಯಾನ್ ಪಂಡೆ ಬಲ್ನಾಡಿರ್ದಿದೆ ಪೋಪನೆ ಬೊಚ್ಚಿ ಚಿಕ್ಕಲ್ಲಿರ್ದಿದೆ ಬತ್ತದೇರಿಗೆ ಹಂಗೆ ನಾನು ಅಲ್ಲಿ ತೀರ್ದೇ ಇದೆ
ಇವತ್ತು ನಾಳದು ನಮ್ಮ ಆಟದಿವರೆ ಬರ್ತದ ಅದನ್ನು ಮೈಕ್ ಆಹ್ವಾನ ಆಯ್ನೆ ಓಳು ಬಾಯಿ ಬರ್ಪೂಜಿ ಬುಡ್ಪಾಯಿರ ಬರ್ತನೇನು ನಿನ್ನ ಬುಡದಿಗ ಆಹ್ವಾನ ಅಂತ ಉಚ್ಚಾಟನೆ ಮಲ್ತೆ ನನ್ನ ಎಡ್ಡೆ ಹಾಕೊಂಡು ಅವ ಪೋಲೆ ದನಿ ಹೆಂಗನೆ ಇಪ್ಪು ಅದು ಸರಿ ಆಯ್ತು. ನಮ್ಮ ಅರಸರು ಈಗ ಮಾತಾಡುವ ವಾತ ಪಿತ್ತಕಪ್ಪ ಅಲ್ಲ ಅದಲ್ಲ, ಈಗ ಮಾತನಾಡ್ಲಿಕ್ಕೆ ಆಗ್ಬೇಕು. ನಾಡಿ ನಮ್ಮಲ್ಲಿ ಮಾತಾಡುಂಡು ಸರಿ ಮಾಡಿ. ಇಪ್ಪೋ ಓಡಕ್ ಬೈ ಕಾನನಕ್ಕೆ ಒಕ್ಕಲ್ಲೇ ಅವಡ ಸ್ತ್ರೀ ಶಕ್ತಿ ಆಹ್ವಾನ ಆಯ್ನಿ ಸ್ತ್ರೀ ಶಕ್ತಿ ಅಪ್ಪೋ ಈ ಸ್ತ್ರೀ ಶಕ್ತಿನ ಉಚ್ಚಾಟನೆ ಹಾಕೋಣ ಮಾಡಿ. ಎಲ್ಲವ ವೇಳಾಸುರ ಎಲ ಹೆಣ್ಣೆ ಕಂಹಾಸುರನಿಗೆ ದುರ್ಬುದ್ಧಿಯನ್ನೇ ಬೋಧನೆಯನ್ನು ಮಾಡಿ ಅವನ ಜೊತೆಗಿದ್ದು ಅವನ ಕೆಟ್ಟ ಕೆಲಸಗಳಿಗೆ ನೀನು ಜೊತೆಯಾದವನಲ್ಲವೇ? ಮೊದಲು ನಿನ್ನನ್ನು ವಿಚಾರಿಸಿಕೊಳ್ಳುತ್ತು ಆಮೇಲೆ ಅವರನ್ನು ಎಲ್ಲ ಹೆಣ್ಣೆ ನಿನ್ನ ಸಾಹಸವನ್ನು ಅಟ್ಟಹಾಸವನ್ನು ಹುಟ್ಟಡಗಿಸುವುದಕ್ಕಾಗಿಯೇ ಬಂದವ ಈ ವ್ಯಾಲ. ನಾನ ನೀನ ಕಾಯಗಳಲ್ಲಿ ನೋಡ ಎಲ್ಲವೋ ದುಷ್ಟ ಏನು ಬೆಬೆ 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 ಮಾಡುದು ಅಂದು ಅಂದು ಅಟ್ಟಹಾಸದಿಂದ ಮೆರೆದಾಡ್ತಾ ಇದೆಯಲ್ಲ ಈಗ ಬೆಬೆ 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 ಇಂದರಿಗೆ
ಅಡಿಗಡಿಗೆ ಜಗದಂಬೆಯಡಿಗಳನ್ನು ನಿರೂಪಿಸುತ್ತ ಅಡಿಗಡಿಗೆ ಜಗದಂಬೆಯಡಿಗಳನ್ನು ನಿರೂಪಿಸುತ್ತ ಒಡನೆ ಕಣ್ಣೀರಿಡುತ್ತ ಪ್ರಾರ್ಥಿಸಿದನು 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 ನನ್ನಿಂದಲೇ ಧರೆಗುಳಿದಂತಹ ಮೂಕಾಸುರ ಏನನ್ನು ಹೇಳುವುದಕ್ಕೆ ಹಂಬಲಿಸುತ್ತಾ ಇದ್ದಾನೆ, ಹಾತೊರೆಯುತ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ನಾನು ಅವನ ಮೇಲೆ ಕರುಣಾರಸವನ್ನು ಬೀರದೆ ಹೋದಲ್ಲಿ ಲೋಕಾಪವಾದಕ್ಕೆ ನಾ ಗುರಿಯಾಗಬೇಕಲ್ಲ. ತಾಯಿಯಾಗಿ ನನಗೊಂದು ಬೆಲೆ ಇಲ್ಲದೆ ಹಾಗೆ ಹೋಗುತ್ತದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆತನ ಮೇಲೆ ಕರುಣಾರಸವನ್ನೇ ಪಾಹಿ ಜಗನ್ಮಯೇ ಜಗತಿ ಸದಾಮಯೇ ಪಾಹಿ ಜಗನ್ಮಯೇ ಜಗತಿ ಸದಾಮಯೇ ತಾಯಿ ಎನ್ನುತ್ತ ಕೊಂಡಾಡುವೆನು ನಲಿದಾಡುವೆನು ಸ್ತುತಿ ಮಾಡುವೆನು ಪಾಹಿ ಜಗನ್ಮಯೇ ಜಗತಿ ಸದಾಮಯೇ ಪಾಹಿ ಜಗನ್ಮಯೇ ಜಗತಿ ಸದಾಮಯೇ ಜಯ ಜಯ ಅಮ್ಮ ಜಗಜ್ಜನನಿ ಲೋಕಮಾತೆ ಸರ್ವೇಶ್ವರಿ, ಕಾಪಾಡು ತಾಯೇ, ಕಾಪಾಡು. ಅಮ್ಮ ನನ್ನನ್ನು ಅನುಗ್ರಹಿಸಿದೀಯ ತಾಯೇ, ಅನುಗ್ರಹಿಸಿದೀಯ ತಾಯೇ. ನಿನ್ನ ಈ ಕೃಪೆಯಿಂದ ನಾನು ಉದ್ಧರಿಸಲ್ಪಟ್ಟೆ ತಂದೆ, ಉದ್ಧರಿಸಲ್ಪಟ್ಟೆ ತಾಯೇ. ಈ ಜಗಕ್ಕೆ ಎಲ್ಲರಿಗೂ ಮಾತೆ ಎನಿಸಿಕೊಂಡಂತ ಜಗನ್ಮಾತೆಯಲ್ವೇ ನೀನು. ನೀನು ಕಣ್ಣು ಬಿಟ್ಟಿ ಅಂತಾದ್ರೆ, ಒಮ್ಮೆ ಉಗ್ರ ಕಣ್ಣು ಸ್ವರೂಪವನ್ನು ತಾಳಿದೆ ಅಂತಾದ್ರೆ, ಈ ಪ್ರಪಂಚದಲ್ಲಿ ಯಾರು ಬದುಕಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ ತಾಯೇ, ಸಾಧ್ಯವಿಲ್ಲ. ಈ ಕಮ್ಮಾಸುರ ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಕಾರಣೀಕರ್ತಳಾದವಳು ನೀನೇ ಅಲ್ವಾ ತಾಯೇ. ಎಲ್ಲಿಯವರೆಗೆ ಈ ಕಮ್ಮಾಸುರ ಸರಿಯಾಗಿಯೇ ಇದ್ದ, ಎಲ್ಲವನ್ನೂ ನಿನ್ನಲ್ಲಿಯೇ ತಿಳಿದುಕೊಂಡು ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಮೆರೆಯುತ್ತಾ ಮೆರೆಯುತ್ತಾ ಅಹಂಕಾರ ಎನ್ನುವುದು ನನ್ನನ್ನು ಮುಚ್ಚಿಕೊಂಡಿತು ತಾಯೇ. ಈ ಅಹಂಕಾರದಿಂದ ಗೋ ಬ್ರಾಹ್ಮಣರನ್ನು, ಋಷಿ ಮುನಿಗಳನ್ನು, ದೇವತೆಗಳನ್ನೆಲ್ಲ ಹಿಂಸಿಸಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದೆ. ನೀನು ಕೊಟ್ಟ ವರಬಲವ ಅಲ್ವೇ ತಾಯೇ. ತಾಯೇ, ಅಜ್ಞಾನ ಎನ್ನುವುದು ನನ್ನನ್ನು ಮುಸುಕುತ್ತಾ ಇದೆ. ಆ ಅಜ್ಞಾನದಿಂದ ನನ್ನನ್ನು ಸುಜ್ಞಾನದ ಎಡೆಗೆ ಕರೆತಂದೆಯಲ್ಲ ತಾಯೇ. ನಿನ್ನ ಅನುಗ್ರಹ ಕೊನೆಗೂ ಆಯಿತಲ್ಲ. ಈ ಪ್ರಪಂಚದಲ್ಲಿ ಈ ಕ್ಷಣಕ್ಕಾಗುವಾಗ ಕಮ್ಮಾಸುರ ಯಾರೆದುರಿಗೆ ನಿಂತಿದ್ದಾನೆ. ಜಗನ್ಮಾತೆಯಾದಂತ, ಜಗದ್ರಕ್ಷಕಿಯಾದಂತ ಆದಿಮಾಯೊಂದಿಗೆ ನಿಂತಿದ್ದಾನೆ. ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ನಿನ್ನದೇ ಮಹಿಮೆ ಎನ್ನುವುದು ಇವನು ಅರ್ಥೈಸಿಕೊಳ್ಳಲಿಲ್ಲ. ನಿನ್ನನ್ನೇ ಪ್ರಶ್ನಿಸುವುದಕ್ಕೆ ಮುಂದಾಗಿ ಈ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಕೊನೆಗೆ ನಿನ್ನಿಂದಲೇ ಸಾವನ್ನೇ ನಾನು ಹತ್ತಿರಕ್ಕೆ ಆಹ್ವಾನಿಸಿಕೊಂಡೆ ತಾಯೇ. ಇದೆಲ್ಲವೂ ನನ್ನ ದುಷ್ಟ ಬುದ್ಧಿ. ಇಲ್ಲಿಗೆ ಈ ಕಮ್ಮಾಸುರನ ಅಟ್ಟಹಾಸ ನಿಲ್ಲಬೇಕು ತಾಯೇ. ಕೊನೆಯದಾಗಿ ನನ್ನಲ್ಲಿ ಒಂದು ನಿನ್ನ ಪ್ರಾರ್ಥನೆ ಇದೆ ತಾಯೇ. ಏನು ಅಮ್ಮ? ನಾನು ಇಲ್ಲಿವರೆಗೆ ಮಾಡಿದಂತ ಎತ್ತರ, ಇಲ್ಲಿವರೆಗೆ ಏರಿದಂತ ಎತ್ತರ, ಮಾಡಿದ ಸಾಧನೆ, ಈ ಎಲ್ಲವೂ ಬಹಳ ಅತ್ಯಂತ ಆಕರ್ಷಣೀಯವಾಗಿದ್ದು ತಾಯಿ. ಇನ್ನು ಇದಕ್ಕಿಂತಲೂ ಎತ್ತರವಾದಂತ ಸ್ಥಾನವನ್ನು ನಾನು ಬಯಸುತ್ತೇನೆ ತಾಯಿ. ಅದಾವುದು ಬಲ್ಲೆಯ? ನಿನ್ನ ಒಂದು ಸಾಯುಜ್ಯ, ನಿನ್ನ ಸಾನ್ನಿಧ್ಯ ಈ ಕಮ್ಮಾಸುರಗೆ ಅನುಗ್ರಹಿಸಬೇಕು ತಾಯೇ, ಅನುಗ್ರಹಿಸಬೇಕು. ಅಷ್ಟು ಮಾತ್ರವಲ್ಲ, ಈ ಕಮ್ಮಾಸುರನ ಹೆಸರು ಈ ಪ್ರಪಂಚದಲ್ಲಿ ನಿನ್ನ ಹೆಸರೊಂದಿಗೆ ಸೇರಿ ಸೂರ್ಯ ಚಂದ್ರರು ಇರುವವರೆಗೆ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಕೇಳಬೇಕು ತಾಯೇ, ಬೆಳಗಬೇಕು ತಾಯೇ. ಅಂತಹ ಒಂದು ಅನುಗ್ರಹ ನನಗೆ ಮಾಡಬೇಕು ತಾಯೇ.
ಮಗನೇ ಕಂಹಾಸುರ, ಅಮ್ಮ ನನಗೆ ಬದುಕು ಬೇಡ, ನಿನ್ನ ಸಾಯುಜ್ಞ ಪದವಿ ಬೇಕು. ಹೌದಮ್ಮ. ಜೊತೆಗೆ ನನ್ನ ಹೆಸರಿನ ಜೊತೆ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಆಸೆಯಾಗಿ ನಿನ್ನಲ್ಲಿ ಕೋರಿಕೆಯಾಗಿ ಕೇಳ್ತಾ ಇದ್ದೆ, ಬೇಡಿಕೊಳ್ಳುತ್ತಾ ಇದ್ದೀಯಲ್ಲ. ಹೌದು ತಾಯೇ. ತಥಾಸ್ತು ಮಗನೇ, ತಥಾಸ್ತು. ಆದರೂ ಇನ್ನೊಂದಿದೆ ತಾಯೇ. ಏನದು? ನಿನ್ನ ಪ್ರಪಂಚದಲ್ಲಿ ಈ ಕಮ್ಮಾಸುರ ವೀರ ಮರಣವನ್ನು ಹೊಂದಬೇಕಾದ್ರೆ ನಿನ್ನೊಂದಿಗೆ ಕಾಳಗವನ್ನೇ ಮಾಡಬೇಕು. ಅದಕ್ಕೂ ನಿನ್ನ ಅನುಗ್ರಹ ಬೇಕು ತಾಯೇ. ಜಯ ಜಯ ದುರ್ಗಾಂಬಿಕೆಗೆ, ಜಯ ಜಯ ಮೂಕಾಸುರ ಮರ್ದಿನಿಗೆ, ಜಯ ಜಯ ಶ್ರೀದೇವಿಗೆ, ಜಯ 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 ಜಯ. ಶಾಂತಳಾಗಮ್ಮ ತಾಯಿ, ಶಾಂತಳಾಗು. ತಾಯೇ, ದುಷ್ಟರ ಸಂಹಾರವಾಗಿದೆ, ಅಸುರರು ಅಂತ್ಯವನ್ನು ಕಂಡಿದ್ದಾರೆ. ಇನ್ನ ಮಹಿಮೆಯನ್ನು ಕೊಂಡಾಡುವುದಷ್ಟೇ ನಮಗೆ ಬಾಕಿ ಇದೆ ತಾಯೇ. ತಾಯೇ ಅನುಗ್ರಹಿಸು, ತಾಯೇ ಅನುಗ್ರಹಿಸು. ಎಂದು ತತ್ಕಾರ್ಯವನು ದೇವಿಯು, ಎಂದು ತತ್ಕಾರ್ಯವನು ದೇವಿಯು ಚೌದದಲ್ಲಿ ನಡೆಸಿ ಶಾಶ್ವತ ಮುಂದೆ ಮಾರಣ ಕಟ್ಟೆಯೊಬ್ಬ ಬೆಸರಗೊಳಿಸಿ, ಮುಂದೆ ಮಾರಣ ಕಟ್ಟೆಯೊಬ್ಬ ಬೆಸರಗೊಳಿಸಿ, ಎಂದು ತತ್ಕಾರ್ಯವನು ದೇವಿಯು ದೇವಿಯು ಸುರಪಾಲ, ನಿನಗಿದ್ದಂತಹ ಮಾತಿನಂತೆ ಕಂಹಾಸುರನನ್ನು ವಧಿಸಿ ಆತನಿಗೆ ಮೋಕ್ಷ ಪದವಿಯನ್ನೇನು ಕರುಣಿಸಿಯಾಗಿದೆ. ಆದರೆ ಆತನ ದೇಹದಲ್ಲಿದ್ದಂತಹ ಪ್ರೇತಾತ್ಮಗಳೆಲ್ಲವೂ ನನ್ನನ್ನು ಮೋಕ್ಷಕ್ಕಾಗಿ ಸುತ್ತುವರಿದವಲ್ಲ, ಅವುಗಳನ್ನೆಲ್ಲವನ್ನು ಒಟ್ಟು ಸೇರಿಸಿ ಕಟ್ಟೆಯೊಂದನ್ನು ನಿರ್ಮಿಸಿ ಮಾರಣಾಧ್ವರವನ್ನು ಕೈಗೊಂಡೆ. ಹಾಗಾಗಿ ಮುಂದೆ ಈ ಕ್ಷೇತ್ರ ಮಾರಣಕಟ್ಟೆ ಎನ್ನುವ ಹಾಗೆ ಲೋಕ ಪ್ರಸಿದ್ಧಿಯನ್ನು ಪಡೆಯುವುದಕ್ಕಿದೆ. ನನ್ನಿಂದಲೇ ಹತನಾದಂತಹ ಮೂಕಾಸುರ ಬ್ರಹ್ಮಲಿಂಗನಾಗಿ ಬ್ರಹ್ಮಲಿಂಗೇಶ್ವರನಾಗಿ ಭಕ್ತರಿಗೆ ಫಲಪ್ರದಾಯಕನಾಗುವುದಕ್ಕಿದ್ದಾನೆ. ಅಷ್ಟೇ ಅಲ್ಲ, ಕೋಲಮುನಿಯ ಸಾಧನಾ ಕ್ಷೇತ್ರವಾದಂತಹ ಈ ಸ್ಥಳ ಮುಂದೆ ಕೊಲ್ಲೂರು ಎನ್ನುವ ಹಾಗೆ ಲೋಕ ಪ್ರಸಿದ್ಧಿಯನ್ನು ಪಡೆಯುವುದಕ್ಕಿದೆ. ಕಾಣುತ್ತಾ ಇದೆ ಮುಂದೆ ಸೌಪರ್ಣಿಕಾ ನದಿ. ಆ ನದಿಯಲ್ಲಿ ಮಿಂದು ಬಂದಂತಹ ಜನರು ನನ್ನನ್ನು ಮಲ್ಲಿಕಾದಿ ಪುಷ್ಪಗಳಿಂದ ಅರ್ಚನೆಗೈದು ತ್ರಿಮಧುರವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಿದರು ಎಂದಾದ್ರೆ ಅವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಿನಿಯಾಗಿ ಕಾಣಿಸಿಕೊಳ್ಳುವವಳಿದ್ದೇನೆ. ಅಷ್ಟೇ ಅಲ್ಲ, ಈ ಧರೆಯಲ್ಲಿರುವಂತಹ ಮನುಜರೆಲ್ಲರೂ ತಮ್ಮಲ್ಲಿರುವಂತಹ ಗೀತ, ಸಾಹಿತ್ಯ, ನಾಟ್ಯ ಕಲೆಗಳಿಂದ ನನ್ನ ಸೇವೆ ಮಾಡಿದ್ರು ಅಂತಾದ್ರೆ ಅವರವರ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುವುದಕ್ಕೆ ನಾನು ಅನುಗ್ರಹಿಸುವವಳಿದ್ದೇನೆ. ಸುರಪಾಲ, ಕಾಣುತ್ತಾ ಇದೆಯಲ್ಲ, ಲಿಂಗ ಒಂದು ಬಲಭಾಗವು ಕಡಿಮೆಯಾಗಿದ್ದು ಎಡಭಾಗವು ಹೆಚ್ಚಾಗಿದೆ, ಮಧ್ಯದಲ್ಲಿ ಸ್ವರ್ಣದಲ್ಲಿ ಬೇರ್ಪಡಿಸಿದಂತೆ ಕಾಣುತ್ತಾ ಇದೆ. ಆ ಲಿಂಗದಲ್ಲಿ ಮೂಕಾಸುರನನ್ನು ವಧಿಸಿದಂತಹ ನಾನು ಮೂಕಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ, ಮೂಕಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ, ಮೂಕಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ.
ಮಾಡಿಸಿದ ಪ್ರತಿಯೊಬ್ಬರಿಗೂ ಇಲ್ಲಿಯ ನೆಲೆ ನಿಂತಿರುವಂತಹ ಕಾರ್ಪಾಡಿಯ ಶ್ರೀ ಸುಬ್ರಹ್ಮಣ್ಯ ದೇವರು, ಪುತ್ತೂರಿನ ಮಹಾಲಿಂಗೇಶ್ವರ ಸ್ವಾಮಿ, ಹಾಗೆ ಇಲ್ಲಿನ ಎಲ್ಲ ದೈವ ದೇವರುಗಳು, ಕೊಲ್ಲೂರಿನ ಮೂಕಾಂಬಿಕಾ ಮಾತೆ, ಕಟೀಲಿನ ದುರ್ಗಾ ಪರಮೇಶ್ವರಿ ದೇವರು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಣ್ಯ ಕಥಾನಕ್ಕೆ ಮಂಗಳವನ್ನು ಹಾಡುವಂತಾಗಲಿ ಎಂದು ಸಭಿಕರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪಿಡಿಗಡಗುವ ಕಡುಬಡ ನಡುವಿನ ಕುಡಿ ನೋಟದ ಕಡೆ ನುಡಿ ಬೆಳಗಿನ ದಳಾಂಬಕಾಯ ಜಯ ಮಂಗಲೋ ನಿತ್ಯ ಚಾರು ಗುಣದಳಾಂಬಕಾಯ ಶುಭ ಮಂಗಲೋ ಮಂದರಾದಿ ಧಾರಕಾಯ ತತ್ತ ಮಂದರಾದಿ ಧಾರಕಾಯ ಚಂದ್ರಧರ ಪ್ರಿಯ ಕಾಯ ಭಗವತ್ತಾರೆ, ಇದುವರೆಗೆ ಸಾಯಿಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಂದ